ಕುಟುಂಬ ವೈದ್ಯರ ಸಂಘ ಮಂಗಳೂರು ಇದರ ಆಶ್ರಯದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಕಾಲೇಜ್ ಆಫ್ ಜನರಲ್ ಪ್ರಾಕ್ಟೀಷನರ್ ರಾಜ್ಯ ಲೆವೆಲ್ನಲ್ಲಿ ನಾವು ಇವತ್ತೀಗ ಈ ಧ್ವಜಾರೋಹಣದ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಕಾರ್ಯಕ್ರಮದ ಪೂರ್ವದಲ್ಲಿ ಡಾಕ್ಟರ್ ಶೇಖರ್ ಪೂಜಾರಿಯವರು ಅಧ್ಯಕ್ಷರ ಪದಕವನ್ನು ಡಾಕ್ಟರ್ ಅಣ್ಣಯ್ಯ ಕುಳ್ಳಾಲ್ರವರಿಗೆ ಕೊಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇನ್ನು ಇವತ್ತಿನ ನಮ್ಮ ಈ ಸಮಾವೇಶದಲ್ಲಿ ಮುಖ್ಯರಾದಂಥ ನಮ್ಮ ರಾಜ್ಯದ ಮುಂದಿನ ನಿಯೋಜಿತ ಅಧ್ಯಕ್ಷರಾದಂಥ ಡಾಕ್ಟರ್ ಚಿನಿವಾಲ ಇದ್ದಾರೆ, ಡಾಕ್ಟರ್ ಸುಲೋಚನಾ ಮೇಡಮ್ ಇದ್ದಾರೆ, ಅವರ ಮಿಸ್ಸಸ್ಸು, ಮತ್ತು ಇನ್ನು ಡಾಕ್ಟರ್ ಗೀತಾ ದೊಪ್ಪ, ಡಾಕ್ಟರ್ ಹೇಮಲತಾ ಇದ್ದಾರೆ, ಡಾಕ್ಟರ್ ವೀಣಾ ಇದ್ದಾರೆ. ಇನ್ನು ಇವರೆಲ್ಲರ ಇದರಲ್ಲಿ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸದಾಶಿವ ಪುಳನಾಯರಿದ್ದಾರೆ. ಇನ್ನು ನಮಗೆ ಎಲ್ಲ ನಮ್ಮ ಕುಟುಂಬ ವೈದ್ಯ ಸಂಘದ ಎಲ್ಲ ಮಾಜಿ ಅಧ್ಯಕ್ಷರು, ಯಾರು ಕಾರ್ಯದರ್ಶಿಯವರು ಎಲ್ಲರ ಪ್ರೆಸೆನ್ಸ್ನಲ್ಲಿ ನಾವೀಗ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದರೆ, ನಮ್ಮ ಈ ಕುಟುಂಬ ವೈದ್ಯರ ಮೊದಲನ ಮಾಜಿ ಅಧ್ಯಕ್ಷರುಗಳು ಹಾಗೂ ಈ ವೈದ್ಯ ಸಂಘವನ್ನು ಉಳಿಸಿದಂಥ ಬೆಳೆಸಿದಂಥ ಡಾಕ್ಟರ್ ಮೋಹನ್ ದಾಸ್ ಭಂಡಾರಿ, ಡಾಕ್ಟರ್ ಅಚ್ಯುತ ಕುಡೂರು, ಡಾಕ್ಟರ್ ಜಯಪ್ರಕಾಶ್ ಖಂಡಿಗೆ ಇವರೆಲ್ಲರ ನೇತೃತ್ವದಲ್ಲಿ ಇವತ್ತೀಗ ನಾವು ಈ ಸಮಾವೇಶವನ್ನು ನೆರವೇರಿಸುವಷ್ಟು ಮಟ್ಟಿಗೆ ನಾವೀಗ ಬಂದದ್ದಾಗಿರುತ್ತದೆ. ಅವರ ಅನುಪಸ್ಥಿತಿಯಲ್ಲಿ ನಾವು ಇದನ್ನು ಮಾಡಬೇಕಾಗಿದೆ. ಆದರೆ ಅವರ ಧರ್ಮಪತ್ನಿಯರು ಬಂದಿದ್ದಾರೆ, ಲಲಿತಾ ಭಂಡಾರಿ ಅವರು. ಯಾವಾಗಲೂ ಡಾಕ್ಟರ್ ಮಿಸ್ಸಸ್, ನಾವು ಡಾಕ್ಟರ್ ಅಂತ ಹೇಳಿದರೆ ತೊಂದರೆ ಇಲ್ಲ, ಅಷ್ಟು ಗೊತ್ತಿರ್ತದೆ ಅವರಿಗೆ. ಅಂದರೆ ಇನ್ನು ಡಾಕ್ಟ್ರು ಹಾಕೊಳ್ಳಿ, ಅದು ವಾಪಸ್ ಡಾಕ್ಟ್ರ್ ಅಂದರೆ ಬಂತಲ್ಲ. ಇನ್ನು ಶಾಂತಿ ಕೊಡುವರವರು, ಇವರ ಮೂವರು ನಾವೀಗ ಇವತ್ತಿನ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ಮಾಡಿ ಈ ಮುಂದಿನ ಸೈಂಟಿಫಿಕ್ ಸೆಷನ್ಸ್ಗಳು ಹಾಗೂ ಉದ್ಘಾಟನಾ ಸಮಾರಂಭ ಬಾಕಿ ಎಲ್ಲ ಇವತ್ತಿನ 6 ಗಂಟೆವರೆಗೆ ನಮ್ಮ ಕಾರ್ಯಕ್ರಮ ನೆರವೇರಲಿಕ್ಕುಂಟು. ಅದಕ್ಕೆ ಎಲ್ಲರೂ ಅವರ ಧ್ವಜಾರೋಹಣ ಮಾಡಿ ನಮಗೆ ಚಾಲನೆಯನ್ನು ಕೊಡಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳ್ತೇನೆ. ಅದರಿಂದ ಮೊದಲು ಡಾಕ್ಟ್ರು ಗೀತಾದಪ್ಪನವರು ಲಲಿತಾ ಮೇಡಮ್ನವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂಡು. ಮೇಡಮ್ ಸ್ವಲ್ಪ ಟರ್ನ್ ಆಗಿ ಡಾಕ್ಟರ್ ಹೇಮಲತಾರವರು ಡಾಕ್ಟರ್ ಅಂತಲೇ ಬರ್ತೇನೆ. ಕುಸುಮ ಖಂಡಿಗೆ ಅವರಿಗೆ ಮೇಡಮ್, ಡಾಕ್ಟರ್ ವೀಣಾ ಮೇಡಮ್ ಹೇಳಿಯೋದು. ಇನ್ನು ಧ್ವಜಾರೋಹಣದ ಕಾರ್ಯಕ್ರಮವನ್ನು ಮೂವರು ಸೇರಿ ಒಟ್ಟಿಗೆ ನೆರವೇರಿಸಿಕೊಡಬೇಕು ಅಂತ ಹೇಳಿ ಹೇಳಿಕೊಡುತ್ತೇವೆ. ಮೊಬೈಲ್ ಬನ್ನಿ, ಇಲ್ಲಿ ನೋಡಿ, ಎಲ್ಲ ಇಲ್ಲಿ ನೋಡಿ ಸರ್. ನಿಮ್ಮ ಎಲ್ಲ ಸದಸ್ಯರಿಗೂ ಆಫೀಸ್ ಬೇರರ್ಸಿಗೂ ನಮ್ಮ ಧನ್ಯವಾದಗಳು. ನಮ್ಮ 3 ಜನರ ಯಜಮಾನರನ್ನು ಗುರುತಿಸಿ ನಮ್ಮನ್ನು ಇಲ್ಲಿ ಕರೆದಿಸಿ ನಮ್ಮನ್ನು ಸನ್ಮಾನಿಸಿದ್ದಕ್ಕೆ, ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ಸಂಘ ಇನ್ನು ಮುಂದೆ ಚಂದಕ್ಕೆ ಅವರ ಹೆಸರನ್ನು ಮುಂದುವರಿಯಲಿ ಅಂತ ನಾನು ಹಾರೈಸ್ತೇನೆ. All of you, namaste. All be sitting straight. A few seconds with the eyes closed. Don't lean on the back chair. We'll start with a small prayer. भद्रं कर्णेभिः शृणुयाम देवाः, भद्रं पश्येमाक्षभिर्यजत्राः, स्थिरैरङ्गैः सुट्टवागुंसस्तनूभिः विषेम देवहितं यदायुः. स्वस्ति न इन्द्रो वृद्धश्रवाः, स्वस्ति न पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्ददातु. ದ ಮೀನಿಂಗ್ ಆಫ್ ದ್ಯಾಟ್, ಶುಭವಾದನ್ನು ನಾವು ಕಿವಿಯಿಂದ ಕೇಳೋಣ, ಮಂಗಳಕರವಾದ್ದನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡೋಣ, ಅಂಗಗಳು ಸ್ಥಿರವಾಗಿ ದೇಹವನ್ನು ಪ್ರಾರ್ಥಿಸುತ್ತಾ ದೇವತೆಗಳು ನಮ್ಮ ನಿಗದಿಪಡಿಸಿದ ಆಯುಷ್ಯವನ್ನು
ಚೆನ್ನಾಗಿ ಕಳೆಯೋಣ. ಓಂ ಶಾಂತಿ 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 for the body, mind and soul. You can open your eyes. Probably some of you have already done it. Now, my pleasure to call Dr. Chakrapani, Dr. Sadashipolnaya, Dr. K.R. Kamath, and also Dr. Dr. G.K. Bhatt, Dr. Jesse, and also my co-chairperson, Dr. Hemlata. Please. Jesse here. We are on time. As I feel the moderator's responsibility to set the time and facilitate the whole progress, guide the discussion, address challenges, and also introduce the speakers will be done by Dr. Chakrapani. Session we try to be on time. It's my pleasure to Dr. Chakrapani is well known to all. Like the textbooks of medicine have always been Davidson, Harrison, Hutchison, Nelson. Probably Chakrapani's son should have been there. He is the medical superintendent of KMC. Probably you have heard of Kodandapani, Sri Rama, Treta Yuga. Chakrapani is the Sri Krishna. He doesn't have that Sudarshan anyway, but he is a flutist. With this I hand over the mic. I'll be in the chairperson. Thank you. Good morning to all of you. It's a very good weather outside and the right time to sit inside on a Sunday and learn a few new things so that it can be applied in our practice. Dr. Jane Bhatt has set the right tone for the discussion, invocating a very nice prayer song where it was highlighted that we should remain healthy, our bones should be healthy, we should be able to continue with our day-to-day living as much as possible as it is destined. That's where osteoporosis is important. With the fragile bones, it's very easy to see someone who has been very active in life, elderly patient. Because of one fracture, they become bedbound, they have bed sores, aspiration pneumonias, and that's why it is a silent killer. It's truly a silent killer. Someone who was very active, productive in life, elderly patient, can succumb to osteoporosis due to secondary complication, but the root cause is osteoporosis. It is a nightmare for orthopedicians. It is a nuisance for general doctors and internists and primary care providers, and misery for the patient and the families. So to discuss all these points, we have a nice panel of doctors. Dr. K.R. Kamath, who is a professor and head of the unit, Government Venlock Hospital, KMC, Bangalore, will highlight on the complications of osteoporosis and the causes of the osteoporosis. And the other main group which suffers from osteoporosis are women. And women are more prone for osteoporosis and its complications, and Dr. Jesse Maria D'Souza, obstetrician, gynecologist, and infertility specialist, will be the person who will explain matters relating to women health, especially osteoporosis. And finally, we have got a very important person, because osteoporosis basically is the disease at a primary care level. That's where we have to pick up these cases much earlier, before the bones become fragile. And since it is a silent killer, we need to prevent that killer. We need to prevent the fragile bones, and that's where the role of primary care doctor, general practitioner will be coming to play. And we have Dr. Sadashipolnaya, senior general practitioner from Bangalore, who will tell us about the approach in general practice and handling of these patients. We will be going through a series of questions to discuss this topic. And I request our chairpersons to remind us whenever we are reaching the time limit, so that we can wind up the discussion in time. And to begin with,
I'll start with the question to Dr. K.R. Kamath. In case you need some clarification in between, please feel free to interrupt us. We'll be happy to take up questions during the discussion itself instead of waiting till the end, because basically this is a panel discussion. It will be in the form of question and answers. Shall we start? Permission of chairpersons? Yes. Dr. K.R. Kamath, what is osteoporosis? Now, generally it's believed, or it was believed, that it is a disease of the West. We don't have to really bother about that. We believe that our bones are stronger and Western bones, they suffer because of osteoporosis, and it's not a disease that we need to worry about. Is that true? And what is the burden of the disease in Indian context? Thank you, sir. Good morning to all. A decrease in the bone mass with the decreased density is osteoporosis. The porosity, the holes in the bone increase, and they are more prone for the fractures. It's not a disease of West. It is uniformly all over the world. It is in all ethnicities, all races. Osteoporosis is there, and it is more common amongst the women of white and the Asian races when compared to the blacks. So that's the important thing about osteoporosis. The disease in which the bone becomes fragile and it is more likely to break. And most of the time the hip, the spine, and the collis fracture, and also the proximal humerus, all these areas the bone breaks. So that's why it is so common. Unfolds 1/6 of the population is having this our osteoporosis. Every sixth lady after post-menopause are getting fracture. So in this in the world, it is more than 200 billion to 500 billion fractures occur because of the fragile bones. And the bone formation will be there till 30 years. After that, the bone is a very active tissue. In fact, bone forms and bone rapidly becomes destroyed. So whereas after 40, 0.3% of the per percent the bone will get destroyed. But in postmenopausal period, it is 10 times more. So 30% of the bone mass decreases in that particular 10 years of perimenopausal period. And in males, it is little after that, around 60 to 70 years, same rate of progression of bone destruction. So 30% bone mass decreases in 10 years, which is the cause for fragility. And whatever we take, the destruction or the bone rapid osteoporosis will be happening. In India, every third menopausal every third lady is having osteoporosis, fragile bones. And after 50 years, it is told 50% of the women will have osteoporosis. And men also, after 60 years, have same amount of osteoporosis. There is multiple surveys conducted. Everybody is that osteoporosis is increasing. It is not decreasing. One of the causes for that is our age, average age of life expectancy is increasing. So the bones are becoming, becoming fragile. And that's why today being the World Osteoporosis Day, it is the best time to discuss about osteoporosis, one of the common condition in general practice. So that's what it is. Once again, one every women is suffering from, one out of every, after 50 years, women is suffering from osteoporosis, every second woman. And it is quite, this also other several attributes because of the genetic, gender, and different dietic preferences, all are responsible for fragile bones. Thank you, Dr. Kamath. He has explained how, as age advances, bone becomes porous and weak. And generally, patients get confused between calcium and vitamin D and osteoporosis. They equate calcium and vitamin D with strong bone and normal bone. It's not true. If the calcium is deficient, bone becomes softer. If the vitamin D is reduced, bone becomes softer but not fragile. So it produces osteomalacia. So people usually confuse between osteoporosis and osteomalacia.
And here the importance is that bone is not a static structure. Dr. Kamath has very much highlighted that point. It's not like a rod. It's not like a rock. It is a very much actively changing structure. There is continuous bone formation, bone destruction. As age advances, the formation comes down, destruction continues. The end result is there is less bone. So when the less bone is there, the bone becomes porous and cavities will be there. That is when it becomes very, very fragile. So the need is to prevent this reduce formation and increase destruction. That will come during the prevention part and treatment part of it. But it is important to remember that the treatment should focus on increasing the formation and decreasing the resorption. That will come later. Dr. Sadashiv Polnayam, who are the subjects at high risk for osteoporosis? Because you will be seeing them in the general practice. And how do you identify the patients in general practice that require further evaluation for osteoporosis? Are there any specific symptoms and signs, or do you go by risk stratification and see which group of patients require further evaluation? Do you wait for the symptoms or not? Dr. Polnai, please. Good morning to all. So it's a disease, it's a silent killer. Like ischemic heart disease, it does not produce any symptoms in the beginning. But the factor is age, modifiable factors and non-modifiable factors. Modifiable factors, of course, you can do something. Non-modifiable factors, you can't do anything. You cannot change your gene. You cannot prevent aging. So that we have to focus on. Usually it appears above the age of 40. Usually say 50, you can say. There are so many causes, mainly hormonal imbalance. That is one thing. And lifestyle factors, very important. You have to maintain body mass index. So if you are overweight, you have to control the weight. So they are all modifiable factors that you have to concentrate on. And usually we see people limping, only they come to doctors after sustaining fracture. They come out while from the their gait we can make out he is osteoporotic. Who are susceptible? People with sedentary life. That is very important. If you want to maintain muscle health, bone health, you have to do every day, whatever it is. Aerobic exercises, not isometric exercises, isotonic exercises. That is very important. So looking all these, you have to maintain a healthy lifestyle, healthy diet, healthy environment, health wellness, health fitness and all. Everything is required. Thank you. But Polnai has highlighted that don't wait for the fractures. Don't wait for the symptoms to develop. We have to preemptively identify it and prevent the progression. Once there is a fracture, once there is scoliosis or kyphosis, once there are bone pains, we have almost lost the plot. We need to pick up these patients much earlier, and that's where general practitioner and internal medicine comes into play. Usually osteoporosis is seen as an orthopedician's problem. It is not. It's a nightmare for the orthopedicians. It's a problem for the orthopedicians when there are fragile bones. It is for the general practitioners and internal medicine and other systems of medicine in the general practice to pick up these cases much early before they go into the porotic stage, before they get fractured. And in that, we have one important group, women. Women constitute a major group of patients where they disproportionately suffer because of osteoporosis. Dr. Jesse will be answering this particular question. Postmenopausal women as a high-risk group for osteoporosis, what are your thoughts? And what could be the cause and what are the usual symptoms of post-menopausal osteoporotic state? Good morning, everybody, and especially the ladies in the crowd. Today, we are speaking about osteoporosis. It's very important, where it is not a disease which we can succumb to it and treat. We can avoid it.
postmenopausal women, actually it starts from perimenopausal. It is postmenopause andre menses when it stops, it doesn't start. There is some period called perimenopausal andre at least 3 to 4 years before we stop menses, it starts the effect on the body. God has given us one varadan. ನಮಗೆ ಹೆಂಗಸರಿಗೆ ಒಂದು ಬೂನ್ ಕೊಟ್ಟಿದ್ದಾರೆ. The thing is, we are given estrogen and progesterone, which is helping our heart and our bones. I think sometimes we are heartless because of that. Our heart is very strong. We see things and we avoid it because of that. And what happens in post-menopause is, there is a decreased bone density and deteriorating of the bone quality. That causes the increased risk of fracture. And this turnover is increased in early perimenopausal period in reducing the net bone mass. Simply saying that estrogen, when it is reduced, there is reduced bone density occurs in the bones, which makes that our bones very succumb for this osteoporosis. And ladies, they never walk slowly and gently. They are always in a hurry. You can see in your own house, because the husband will ask for the tie also with the wife, hanky also with the wife, uta also with the wife, and children, Mama, where is my tiffin? Where are my books? Where are my scale? Where are my shoes? Even socks, everything they scream with the mothers. And they are never walking in a fragile way or careful. They are always on the run. They run here, they run there, and you can imagine, even with the grandmothers nowadays, grandchildren are more inclined to them. And if the grandmother is there, God has to help them with today's children. They are hyperactive and they are running, and they are more succumb for this osteoporosis. In the first 5 years, there is more than 10% loss of bone density in the perimenopausal time. There are 4 stages. In the first stage, what happens is, it just doesn't happen just overnight. Like how we have for pregnancy 9 months and 1 week for the pregnancy to fulfill and have a baby, same like this osteoporosis doesn't happen overnight. It happens, first stage, what happens is, there is increase of, as doctor said, there is bone density formation and decrease. So there is decrease and formation is in the same level. Second stage, mild decrease agtade, that formation and decrease. And third stage, there is decrease is there. And last stage, there is no improvement in the formation of bones at all, because there is no supplement given to the woman at all. They don't take, neither they have in their body. This is the last stage of the osteoporosis. Now symptoms. If as doctors have said, it always affects the spine. Now in our spine we have thoracic, we have lumbar, and we have sacral spine. If it is affected on the thoracic near the chest, what happens? There will be difficulty in the breathing. Then we will go to Dr. Chakrapani. Actually, Dr. Chakrapani, then he has to think about the bone, not only about the lung causes. So then he will run to our Dr. K.R. Kamath. Dr. K.R. Kamath will be thinking what happened. Then he will say perimenopausal, okay, ivaru hogli alli, gynec madam hatra. Then he will send them to me. Will you? Yes. So he will send them to me. Like that, if it is affected in the thoracic, they will have, so you have to think about a cause when they have difficulty in breathing, even the effect of osteoporosis in the thoracic spines. Then we come, there is a saying, the small child, in the end they become the older people will become like a kid. There is a meaning in this. As they are growing, they stay peak age and they reduce even in their inches. If the spine is compressed, that time they will lose in their inches in their height. Then you have constant, many people will have low back pain.
The husband will say, "Salpa rest madamma, sari agtade, ಏನು ಇಲ್ಲ. You rub some balm, Amritanjan, it stops." No. You have to send them for some checkup because their low back must be undergoing the osteoporosis condition. Earlier detected and given supplement, well taken care, they can avoid everything. And in the last way, there is a natural, many people you must have seen, older people, nowadays we see very rarely, they have almost 90-degree bending because their lumbar spine is affected. If their thoracic spines are affected, they are having gunbendu, the hunchback. So this is all because of postural osteoporosis is developing. We should succumb them for testing and supplement in time to avoid everything. Thank you. Thank you, madam. Some of the risk factors are drug-induced. For example, anticonvulsant medications can produce osteoporosis. Anti-malignancy drugs can produce osteoporosis. It is very common to see after androgen deprivation procedures for prostatic cancer, or for that matter even breast cancer. But the most important aspect is steroid-induced osteoporosis. We give steroid for many conditions, but we forget to prevent osteoporosis. We just postpone the inevitable and not think about that inevitable. Dr. K. Kamath, steroid and osteoporosis, the problem of drug-induced osteoporosis. Can you explain that? Thank you, sir. In fact, steroid-induced osteoporosis is the most cause for secondary osteoporosis, as the primary osteoporosis is senile and perimenopausal osteoporosis. That's the primary one. Secondary, as sir was listing the causes, the steroid is the important cause, and it is both duration and dose dependent. And also it is mainly due to the suppression of steroid will suppress the bone formation, and also rapidly it allows it to destroy. So that's the reason the steroid-induced osteoporosis becomes more prominent. It acts on osteoblast, osteocyte and osteoclast. And osteocyte and osteoblast, it decreases the formation, and on osteoclast will osteoclast will increase the resorption. Hence, the steroid will be the cause for osteoporosis. And it increases the fracture risk. If you are giving 15 mg per day, less than that, it increases by 5 to 9 per 1,000% fractures. Whereas it is more than 16, 3 times more when the steroid dose is more and more duration. And even if you stop the steroid, it will take 2 to 6 months to decrease the incidence of fractures. So it is more important that when we are giving, as sir was telling, giving steroid also maybe steroid is necessary for that condition, also take care of the bone health and supplement with the required bone minerals. Thank you. Dr. Purnaya, there are many medical conditions which are associated with the osteoporosis. The knowledge is important because whenever these medical conditions are there, proactively look and search for osteoporosis. Can you elaborate on that? Thank you. There are so many medical conditions wherein osteoporosis occurs, especially hormonal disorders, medical conditions, either menopausal. It is really surprising, being a dominant sex, why women suffer more fractures. It's really surprising. Is it the positive effect of testosterone for men, or the sudden stoppage in menopause, estrogen influence? No. So one thing is, main important is medical conditions, hormonal disorders. Second, absorption, calcium supplementation, absorption, gastrointestinal disorders, anything, chronic, lower intestine, lower ileum, it affects the absorption of calcium. Even though if you supply gastrointestinal disorders, one more, anorexia nervosa is also one more thing. So
there are so many, you can say, medical conditions like rheumatic arthritis. That also affects the lifestyle. It also causes one of the main causes, rheumatic arthritis. And you can list so many medical conditions wherein every medical disorder, organ damage, renal rickets, we say, renal cause, hepatic cause, lungs, cardiac cause, anything can cause osteoporosis, medical conditions. And not forget thyrotoxicosis also, that also can produce osteoporosis. Dr. K.R. Kamath, we have understood the pathophysiology of osteoporosis. We have gone through symptomatology, but how do you diagnose this condition? Can you diagnose with plain X-ray, or does it require sophisticated infections? Are there any blood biomarkers for osteoporosis? What, Dr. Kamath? Thank you, sir. So diagnosis of osteoporosis never taken as a primary osteoporosis without ruling out other secondary causes. Actually, the good history and physical examination of the patient is almost an important part. As Madam was telling, as the patient enters inside also, we can be able to find out that osteoporosis she is suffering from the osteoporosis. But certain laboratory tests like calcium, phosphorus, alkaline phosphatase, vitamin D estimation, and PTH may be required to rule out other conditions. But usually one X-ray, if you do even with the X-ray, spine X-ray or pelvis with both hips X-ray can also confirm the diagnosis of osteoporosis. And most of the time, we do this investigation to rule out other conditions, namely few of them like if in calcium, phosphorus, alkaline phosphatase may be abnormal in osteomalacia and hyperparathyroidism, hypothyroidism, and ESR and serum electrophoresis may diagnose the multiple myeloma, and increase in the homocysteine will tell the patient is at high risk for osteoporotic fractures, fragility fractures, and maybe to prevent or sometimes to confirm conditions like condition of osteoporosis, the BMD is the best one if you have to convert. This is BMD is a dual energy X-ray absorptiometry scan. It is like a CT scan machine. It is not available all the places, even though, and it's a radiation method which X-ray hazard is there, radiation hazard is there, and this is a machine will tell means actually what is the amount of osteoporosis, and we can give the classification also. And this will be costly. In fact, it will cost about 3,000 to 4,000 rupees. And in Mangalore, there are only 2 or 3 places it is available. But most of the people confuse it for the BMD done by the ultrasonogram. This is a common one. This is a machine, maybe 50 lakh BMD machine with investment is about 50 lakh rupees. Next. And this is a commonly done. BMD scans we do in clinics, camps, everywhere. And where we find out, it's a ultrasound technique where the speed of the sound is estimated in the calcaneum, in the tibia, or in the wrist. The speed of the sound is estimated, and you get a rough estimation of osteoporosis, whether the bone is normal, osteopenia, or osteoporosis with this machine. And commonly it's an ultrasound guided one, usually available. And we do this T-score, that is -1 to +1 is normal bone density, and -1 to -2.5 is osteopenia, and osteoporosis more than 2.5. People get the value 3, 4, 5 like that, and such people are prone for fractures. And T-score more than 3, they require not only vitamin and calcium, they also require other modalities of treatment. And one more thing is, now we have to, because this is a World Osteoporosis Day, we need to not only doing BMD scan, also people should be educated to find out what is the chances of they getting fracture. So fragility risk assessment model is available. These apps are available on the net also, where you
find out the age of the patient, gender of the patient, any previous illnesses, previous fractures. You can assess the risk of that person having the fractures. Slowly this should give more importance so that people know about osteoporosis and also what is the chance of they getting a fracture. In Europe, the BMD scans are done at the household, on the street, that is with the DEXA scans. And we are now in India doing bone scans. And people do ask, the middle class, the bank employees, the teachers ask us, when is the BMD camp next you are doing? So that's a good awareness. Not sufficient, maybe 5% of the population we are reaching. We have to increase that so that every person knows about this, at least the BMD done by ultrascore sonograph, and people will know about their score and try to get a treatment and also be cautious, aware, and tell others about the osteoporosis and the fragility fractures. You can use this clinical scoring in your clinic using your mobile and scientifically decide who requires next evaluation for osteoporosis. And ultrasound is just a screening method, not a confirmatory method. Confirmation by, as Dr. Kamath has pointed out, DEXA is the only confirmatory test for osteoporosis. X-rays are very, very unreliable. They will tell you only when there is advanced osteoporosis. If you want to pick up early osteoporosis, if you want to prevent the fragility of the bones, pick it up early by all these screening tool, then going for DEXA scan. Dr. Polnaya, prevention is much more important. Should we wait for the confirmation to initiate preventive measures in the field of osteoporosis? Of course, prevention, there are two issues, prevention and promotion. Prevention is one aspect where treatment intervention, it is medical. Promotive regard to the lifestyle. So preventive aspect, you have to see that adequate supplementation of calcium and vitamin D. That is important. That also especially who are susceptible for osteoporosis. One thing that is the most important, that can be done by calcium and vitamin D supplementation or green vegetables which supply calcium, iron and all, and avoiding smoking, alcohol. These are all very important. These are all, as I said earlier, all modifiable factors. So prevention is only, if you take care of these, you can prevent, certainly. Thank you, Dr. Polnaya. Dr. Jesse, what is the role of hormone replacement therapy in preventing and treating osteoporosis? Since we are told the main cause of osteoporosis in women is decreased estrogen level, it is not the drug of choice for the osteoporosis treatment. It is just all covered by the insurance, medical insurance, where in our Indian system we have to shell out from the pocket. By the time many of the women reach perimenopausal, if they are homemakers, there is a crunch of finance that time because all their children are in the higher education level that time. Very rarely children are reached that time for the earning. So they can support the family or anything, it matters. So among Indian women, they very rarely go for this HRT. There is a lot of myth about HRT. And the thing is, even when we are giving HRT, we have to do certain investigations of the women in other systems because HRT can have other contraindicative problems in the women. So taking all the factors, people are not aware, and definitely this estrogen supplement and HRT does have a role, but the main drug of choice is the Fosamax, that is bisphosphonates. It 75 milligrams, which is given as a weekly pill with the supplement of estrogen. One more thing I want to tell you was, many people we give as the perimenopausal calcium, and we give D3 once a week, vitamin D.
If you give only vitamin D, I have seen it doesn't help the woman. You have to see to it they take with the calcium, isn't it, doctor? With the calcium, if you give the vitamin D3, only it helps the body for absorption, and both these go in hand. It is vitamin D is different and calcium is different. Both together, if the supplement is given, they go two chakras of a bandi. If one goes, another one will get stuck if you give only one. So both, if you give only that, your rath will move smoothly. So remember always, whenever you are supplementing vitamin D3, please supplement with them with calcium also. And another thing is, growing up children, please give them a glass of milk, our age-old therapy, up to their 13 to 15 years, which will help them in their old age. Please give them up to 15 years a glass of milk in the morning, glass of milk in the night. Because we were supplemented in our house. My mother had kept a cow in our house just to feed us. We were 6 siblings. And a glass of a big, that beer jar, 1 glass morning, 1 glass in the night, we had to drink because my mother used to sit with the Nagar Betta with us. Drink that, all of us. All the 6 mugs were there on the table. And that has helped my bones today. Even if I have a fall, I jump back. Resilient bones. Yeah. It is very important. Importance of hormone replacement therapy and also need for calcium and vitamin D supplementation together. And Dr. Polnaya also has already highlighted the role of calcium and vitamin D. Now, final question to Dr. K.R. Kamath. Yes, we have thought about osteoporosis, discussed the pathophysiology, identified it, and then investigated it. How do you treat it? So, thank you, sir. And these points have been touched already by Madam and Polnaya, sir. And HRT she has discussed. And calcitonin and bisphosphonate are the other important group of medications. The mechanism of action of bisphosphonates is it binds to surface of the hydroxyapatite crystals and inhibits resorption. Mainly they work on the osteoclast. And the side effects are one of the things that we have to always tell the patient to take this medication empty stomach and not to lie down immediately. They are asked to move around a little bit so that they will not get that reflex esophagitis. And Madam has already told about these medications, relaxapine. And calcitonin is the other one, that is a nasal spray that is being given. It mainly decreases the bone pain and not much role in the prevention of the osteoporosis. And also we are using fluoride, and now the teriparatide is in a big vogue. We are using teriparatide for decreasing the bone resorption, always increase the bone formation. And these are the things. And also we give denosumab, that is one more drug that is given once in 6 months. And now the one more newer version, remusumab, also has come. And this also will be increasing the bone formation and decrease the bone resorption. And we have discussed about the exercises and the posture, and also what are the ways to decrease the pain and increase the activity of the person. And next. The one important thing is, in spite of all these things, the prevention is very important role, and we have to need to educate the young women and teenagers. And in spite of this, the 5 countries, the last year survey says, in spite of all this, 43% of the women more than 60 years of age get fracture. Almost every second person after 60 years gets a fracture. And 45% of people don't get calcium vitamins in spite of having fracture. So we are, the orthopedic surgeons, we do operation. At the end, we don't do proper maintaining the calcium, vitamins and other required. So they come after 1 year with one more fracture. The right side hip fractured last year, and the left side one more time in 1 year is not at all acceptable. So in this case, the general practitioners whom the patient would have come
after a follow-up of the patient had a fracture, started walking, and next he may come with the general practitioners for diabetes, BP. That time also see that these people do get calcium, vitamins and anti-resorptive therapy so that they will not get fracture again. Otherwise, every second person gets operated by me should not get a fracture. That is an important message. As an orthopedician, I would like to take. Thank you, Dr. K.R. Kamath. It was a very fascinating discussion. 3 facets of the disease discussed by 3 people in their own field, and we have seen the gamut of osteoporosis and the relevance in the primary care. I thank IMA for thinking about this topic and calling us for discussing this very important and fascinating topic. Thanks to chairpersons for keeping up the time. Thank you very much. Thank you. Thank you, sir, for the opportunity. Thanks, everybody. Just a moment. Because nobody likes the spineless fellows, but everybody likes the boneless chicken. So, there is a summation. We all have done well, sir, on time. Thanks a lot. Is there any Small comment. No, Dr. Paulay has been always a fighter with me because of updates. Who has passed his American examination still rotting in Ullala Sankadacha, USA. So he's subject-wise. Thanks a lot, everybody. Comment from Dr. Good morning, everyone. My compliments and congratulations to the IMA organizers for the wonderful IMA CGP conference. And I would like to thank Annaya Kulal sir for the opportunity given me for as a co-chairperson on the occasion of Osteoporosis Day. And the mantra here is lifestyle change. We have to tell our youngsters to follow the good diet rich in calcium and vitamin D. Prevention is always better than cure. So that we can follow, fit at 40 and strong at 60 and independent at 80. That should be our mantra. Thank you, everyone. And it was a good session and a wonderful panelists. Moment of joy, a keynote to Dr. Jesse actually. All when we were women were active, you also look for hyperactive men. Right. That's a memento by FDA, IMA, all. To Dr. Jesse. And to Dr. Chakrapani. Dr. K.R. Kamath. Good. And now comes Dr. Sadashiv Polnaya. I think the way organizers are going ahead the program, it has started, the good beginning is always a good end. It has started well, and everyone is having, time conscience. Anyway, it's a pleasure to introduce Dr. M. Annaya Kulal Ulturu, who is sitting next to me as a moderator. MBBS ಪದವಿ ಜೊತೆಗೆ ಆಸ್ಪತ್ರೆ ನಿರ್ವಹಣೆ, palliative care, diabetes, family medicine ಮತ್ತು ಇಂಡಸ್ಟ್ರಿಯಲ್ ಹೆಲ್ತ್ ಬಗ್ಗೆ ಶ್ರೇಷ್ಠ ವಿದ್ಯಾಸಂಸ್ಥೆಗಳಿಂದ ಡಿಪ್ಲೊಮಾ ಹಾಗೂ ಫೆಲೋಶಿಪ್ ಮಾಡಿ, after having done that, for the last 25 years, ಈ ಕುಟುಂಬ ವೈದ್ಯ, ಶಿಕ್ಷಕ, ಆಸ್ಪತ್ರೆ ನಿರ್ವಹಣೆ ಮತ್ತು ವೈದ್ಯಕೀಯ ಸಂಘಟನೆ ನಾಯಕತ್ವಗಳನ್ನು ಒಟ್ಟೊಟ್ಟಿಗೆ ನಿರ್ವಹಿಸಿದವರು ಕಾಣಿಯೂರು, quite interior, near ಪುತ್ತೂರು. PHC ಇಂದ ಹಿಡಿದು ವೆನ್ಲಾಕ್ ಆಸ್ಪತ್ರೆ ಅಂತ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳ ತರಬೇತಿಯ ಸಂಸ್ಥೆಯ ವರೆಗೆ ಸರ್ಕಾರಿ ಸೇವೆ, ಈಸ್ ಇನ್ ಗವರ್ಮೆಂಟ್ ಸರ್ವಿಸ್. ಶ್ರೀನಿವಾಸ್ ಯೂನಿವರ್ಸಿಟಿ ಆಫ್ ಫಿಸಿಯೋಥೆರಪಿ, ನರ್ಸಿಂಗ್, ಫಾರ್ಮಸಿ, ಡೆಂಟಲ್, ಮೆಡಿಸಿನ್ ಕಾಲೇಜುಗಳ ಶಿಕ್ಷಕನಾಗಿ, ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ HOS ಹಾಗೂ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥನಾಗಿ,
ಡೆಪ್ಯೂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ಸೇವೆ ಸಲ್ಲಿಸಿದ ಅನುಭವ, ತನ್ನ ಸ್ವಂತ ಕ್ಲಿನಿಕ್ನಿಂದ ಹಿಡಿದು ಸ್ಟಾರ್ಟಿಂಗ್ ಫ್ರಮ್ ಹಿಸ್ ಓನ್ ಕ್ಲಿನಿಕ್, ಕಾಣಿಯೂರಿನ PSC ವರೆಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ವೆನ್ಲಾಕ್ನಂಥ 18 ವರ್ಷಗಳ ಹಿರಿಯ ಆಸ್ಪತ್ರೆ ಶ್ರೀನಿವಾಸ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗೆ ಸರ್ಕಾರಿ ಮತ್ತು ಖಾಸಗಿ ಎರಡೂ ವಿಭಾಗಗಳ ವೈದ್ಯಕೀಯ ಸೇವೆ, ಶಿಕ್ಷಣ ಹಾಗೂ ಆಸ್ಪತ್ರೆ ನಿರ್ವಹಣೆ ಮತ್ತು ಆಡಳಿತವನ್ನು ಅತಿ ಹತ್ತಿರದಿಂದ ಕಂಡ, ಅನುಭವಿಸಿದ, ನಿರ್ವಹಿಸಿದ ಕೆಲವು ಕುಟುಂಬ ವೈದ್ಯರಲ್ಲಿ ಓರ್ ಡಾಕ್ಟರ್ ಎಂ ಅನ್ನಯ್ಯ ಕುಲಾಲ್. ಇಫ್ ಇಟ್ ಆಲ್ ಎನಿ ಪ್ರಶಸ್ತಿ ಅಥವಾ ಒಂದು ನಿಜವಾದ ಒಂದು ಮೆರುಗು ಅಥವಾ ಅವರಿಗೊಂದು ಅಕ್ಕೊಲೇಡ್ ಇವರಿಗೆ ಬೇಕಂತಿದ್ರೆ ನಾನು ಇಲ್ಲೇ ಕೂತ್ಕೊಂಡು ಆಲೋಚನೆ ಮಾಡಿದೆ. ಈಸ್ ಸಾರ್ಟ್ ಆಫ್ ಆರ್ಗನೈಸರ್ಸ್ ಅಮಂಗ್ ದ ಆರ್ಗನೈಸರ್ಸ್, ಟೀಚರ್ಸ್ ಆಫ್ ಟೀಚರ್ಸ್ ಅಂತ ಹೇಳ್ತೇವಲ್ಲ, ಸಂಘಟನಾ ಚತುರ. ಓವರ್ ಟು ಡಾಕ್ಟರ್ ಅನ್ನಯ್ಯ ಕುಲಾಲ್. Thank you, sir. Indeed. Now, this is not only a FDS program. Actually, it is under the patronage of IMA Karnataka, branch and IMA CGP, College of General Practice. It is one of the senior most branch among the sister concerns of IMA. It is started in 1962. IMA started in 1928, 100th year reaching. That is CGP started 62. Then FDA started Bangalore 20 years back. So all three organizations are jointly doing this. FDS is the ವಿಂಶತಿ ವರ್ಷ, 20ನೇ ವರ್ಷ. ಸೊ ಈ ದಶೆಯಲ್ಲಿ ನಾವು ಒಂದು ಕುಟುಂಬ ವೈದ್ಯ ಪದ್ಧತಿ, ಈಗ ಐ ಥಿಂಕ್ ನನ್ನನ್ನು ಬಿಟ್ಟರೆ ಮಂಗಳೂರು ಪೇಟೆಯಲ್ಲಿ 98ರಲ್ಲಿ ಡಿಗ್ರಿ ಮಾಡಿದ್ರು ನನ್ನನ್ನು, ಮತ್ತು ಶ್ರೀಕಾಂತ್ ಶೆಣೈ ಮತ್ತು ಕೃಷ್ಣವೇಣಿ, ಅವ್ರು 3 ಜನ ನನ್ನ ಕ್ಲಾಸ್ಮೇಟ್ಗಳು. ಇವ್ರು 3 ಜನ ಬಿಟ್ಟರು ಮತ್ತೆ ಯಾರು MBBS ಮಾಡಿ ನಾವು ಫುಲ್ ಟೈಮ್ ಪ್ರಾಕ್ಟಿಷನರ್ ಅಂತ ಹೇಳೋ ಧೈರ್ಯ ಯಾರಿಗಿಲ್ಲ ಇಲ್ಲಿ. ಅಷ್ಟು ಜನ ಕಮ್ಮಿ ಆಗಿದ್ದಾರೆ, ಅಷ್ಟು ಜನ ಹೆದರ್ಕೊಳ್ತಾ ಇದ್ದಾರೆ MBBS ಮಾಡಿ ಪ್ರಾಕ್ಟೀಸ್ ಮಾಡಲಿಕ್ಕೆ. ಮಂಗಳೂರು ಸಿಟಿ ಒಳಗೆ ಗೊತ್ತಿಲ್ಲ, 18-10 ಮೆಡಿಕಲ್ ಕಾಲೇಜ್ ಇದೆ ಅಂತ ಹೆದರ್ಕೊಳ್ತಾರೋ ಏನೂ ಗೊತ್ತಿಲ್ಲ. ಬಟ್ ಆ ರೀತಿ ಅಧಪತನಕ್ಕೆ ಹೋಗುವ ಕಾಲಘಟ್ಟದಲ್ಲಿ ಇದನ್ನು ಉಳಿಸ್ಬೇಕು, ಬೆಳೆಸಬೇಕು ಎನ್ನುವ ಒಂದು ತತ್ವದೊಂದಿಗೆ IMA KSB ಅವರು ನಮಗೆ ಪರ್ಮಿಷನ್ ಕೊಟ್ಟರು. ನೆಕ್ಸ್ಟ್ IMA CGP ಅವರು ನಮಗೆ ಪರ್ಮಿಷನ್ ಕೊಟ್ಟರು, ಮತ್ತು IMA ಮಂಗಳೂರಿನವರು ನಮಗೆ ಪರ್ಮಿಷನ್ ಕೊಟ್ಟರು, ಮತ್ತು FD ಅವರು ಪರ್ಮಿಷನ್ ಕೊಟ್ಟರು. ಇಷ್ಟೆಲ್ಲ ಜನರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಜಸ್ಟ್ ಬಿಗಿನಿಂಗ್. ಈಗ ಆನಂದ್ ಸರ್ ಇಲ್ದ, ನಾವು DC ಸರ್ ಹತ್ರ ಮಾತಾಡುವಾಗ DC ಹತ್ರ ನಾನು ಬರ್ತೇನೆ ಹೇಳಿದ್ರು. ಆದರೆ ನಾಳೆ ಚುನಾವಣೆ ಇರೋದ್ರಿಂದ ಅವ್ರು ಹೇಳಿದರು, ತಿಮ್ಮಯ್ಯ ಸರ್ ಮತ್ತು ಆನಂದ್ ಸರ್ ಇರುವಾಗ ಮತ್ತು DMO ಇರುವಾಗ, ಶಿವಪ್ರಕಾಶ್ ಇರುವಾಗ ನನ್ನ ಅಗತ್ಯ ಇರುವುದಿಲ್ಲ, ಅವರಿಗೆಲ್ಲ ಬೇಕಾದ ವಿಚಾರಗಳು ಗೊತ್ತಿರ್ತದೆ, ಯು ಗೋ ಹೆಡ್, ಎನಿ ಟೈಮ್ ಐ ಕ್ಯಾನ್ ಜಾಯಿನ್ ನ್ಯೂ ಪೀಪಲ್ ಅಂತ ಹೇಳಿದರು. ಹಾಗಾಗಿ ಪ್ಲೀಸ್ ಕಂಟಿನ್ಯೂ. ಐ ವಾಂಟ್ ಟು ಇಂಟ್ರೊಡ್ಯೂಸ್ ಡಾಕ್ಟರ್ ಆನಂದ್ ಸರ್. This is Mulya, our DC has already wished us. He has sent some suggestion to me. He has sent some answers also. Dr. Ananda is not only CEO of Jilla Panchayat Dakshina Kannada, he is MBBS MD General Medicine and Assistant Secretary Minister of Road and Transport and National Highway, Assistant Commissioner Indi Vijayapura, CEO Jilla Panchayat Gadag, Deputy Secretary to Govt of Karnataka, Department of Personal and Administrative Reforms. So he is Jilla Panchayat CEO. So as a doctor, that too not only MBBS, he is MD doctor. He has seen the administration. He has seen hundreds of thousands of MBBS doctors working under him. So it is nice to have, it is proud to have Dr. Ananda with us. Welcome you, sir. Next, in a hierarchy, Dr. Timmaya. Dr. Timmaya ಅವರನ್ನು ನಾನು ಅಪ್ರೋಚ್ ಮಾಡಿದ ತಕ್ಷಣ ಹೇಳಿದರು, ಕುಲಾಲ್, ನಾನು ಹಾಸನದವನು, ನನಗೆ ಇಂಗ್ಲೀಷ್ ಬೇಡ, ನಾನು ಕನ್ನಡದಲ್ಲೂ ಮಾತಾಡ್ತೇನೆ, ನಾನು ಕನ್ನಡದ ಕೋರ ಅಂತೇಳಿ ಕರ್ನಾಟಕ ರಾಜ್ಯೋತ್ಸವ ದಿನಗಳಲ್ಲಿ ಹೇಳಿದವರು. ಇವ್ರದ್ದು ಇನ್ನೊಂದು ರೀತಿ ವಿಶೇಷ. ಯಾಕೆ ನಾವು ಇವರನ್ನು ಆಯ್ಕೆ ಮಾಡಿದ್ದೇವೆ ಅಂದರೆ, ಇವರು ಹಾಸನದವರು. 1991ನಲ್ಲಿ MBBS ಅನ್ನು JSS ಮೆಡಿಕಲ್ ಕಾಲೇಜಲ್ಲಿ ಮಾಡಿದರು. DPH ಆ್ಯಂಡ್ FDM ಕೋರ್ಸ್ಗಳು ಪಬ್ಲಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ಗೆ ಬೇಕಾದ ಕೋರ್ಸ್ಗಳು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ 2014 ಮಾಡಿದ್ದಾರೆ. ಖಾಸಗಿ ವೈದ್ಯಕೀಯ ವೃತ್ತಿ ಮಾಡಿ 91ರಿಂದ 2002ರೊಳಗೆ 10 ವರ್ಷ ಖಾಸಗಿ ವೈದ್ಯರಾಗಿ ಮಾಡಿದ್ದಾರೆ. MBBS ಡಾಕ್ಟರ್ ಆಗಿ ಜನರಲ್ ಪ್ರಾಕ್ಟೀಸ್ ಮಾಡಿದ್ದಾರೆ. ನಾವು ಕರೆಯೋದಾದ್ರೆ ಇಲ್ಲಿಗೆ ಎಷ್ಟೋ ಜನರು ಸ್ಟೇಜಿಗೆ ಕರಿಬೋದಿತ್ತು, ಆದರೆ ಆಯ್ಸಿ ಕರೆದದ್ದು ಯಾಕಂದ್ರೆ ಸರ್ಕಾರ ಗೊತ್ತಿರಬೇಕು, ಖಾಸಗಿ ಗೊತ್ತಿರಬೇಕು, ಅಡ್ಮಿನಿಸ್ಟ್ರೇಷನ್ ಗೊತ್ತಿರಬೇಕು ಅನ್ನೋ ನೆಲೆಯಲ್ಲಿ ತಿಮ್ಮಯ್ಯ ಅವರನ್ನು ಕರೆದದ್ದು. ಅವರು ಅನಂತರ 2002ರಿಂದ 2010ರವರೆಗೆ ಆರೋಗ್ಯ ಕೇಂದ್ರ ಅರಗಹಳ್ಳಿ, ಬೇಲೂರು, ಹಾಸನದಲ್ಲಿ, ಹಳ್ಳಿ ಮೈಸೂರಲ್ಲಿ, ಹೊಳೆನರಸೀಪುರ ಹಾಸನದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಡಾಕ್ಟರ್ ಆಗಿ ದುಡಿದಿದ್ರು. ಕೆಲವು ಹಠಾತ್ತರ ಮೇಲಕ್ಕೆ ಒಂದು ಅಧಿಕಾರಿಯಾಗಿ
ಬಂದಿದ್ದಲ್ಲ, ಇವರು ಕೆಳಮಟ್ಟದಿಂದ ಬಂದ ಅಧಿಕಾರಿ. 2010ರಿಂದ 2023 ಹಾಸನದ ಆಲೂರು ತಾಲೂಕು ಆರೋಗ್ಯಾಧಿಕಾರಿಯಾಗಿ, 23ರಿಂದ 21/9/2023ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯಾಧಿಕಾರಿ ಕುಟುಂಬ ಕಲ್ಯಾಣಾಧಿಕಾರಿಯಾಗಿ ಬಂದಿದ್ದಾರೆ. ಹಲವು ಸಮಾಜಮುಖಿ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದರು. ಅದು ನಾನು ಹೇಳೋಕೆ ಇಷ್ಟಪಡಲ್ಲ. ಅವ್ರದ್ದೊಂದು ಕನ್ನಡದ ಹಾಡು ಕೇಳಿದ್ರೆ ಸಾಕು, ನೀವು ಫಿದಾಗಿ ಬಿಡ್ತೀರಿ, ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದರೆ. ಇನ್ನೊಮ್ಮೆ ಸಮಯ ಸಿಕ್ಕಾಗ ಅವ್ರ ಹತ್ರ ಹಾಡಿಸುವ. ಸರ್, ನಿಮ್ಮನ್ನು ಪ್ರೀತಿಯಿಂದ, ಆತ್ಮೀಯತೆಯಿಂದ, ಕಳಕಳಿಯಿಂದ ಸ್ವಾಗತಿಸುತ್ತಿದ್ದೇವೆ. ಹಾಗೆ ಇನ್ನೊಬ್ಬ ರಿಸೋರ್ಸ್ಫುಲ್ ಪರ್ಸನ್, ನಮ್ಮ ಪಕ್ಕದ ಜಿಲ್ಲೆಯವರು, ನಮ್ಮವರು, ದಕ್ಷಿಣ ಕನ್ನಡದವರಿಗೆ ತೀರ್ಥಹಳ್ಳಿ ಏನು ದೂರ ಅಲ್ಲ. ತೀರ್ಥಹಳ್ಳಿ ಶಿವಮೊಗ್ಗ ಅಂದ್ರೆ ನಮ್ಮದೇ ಊರು ಅಂತ ನಾವು ಹೇಳುವವರು. ಬೋತ್ MBBS ಆ್ಯಂಡ್ MS ಫ್ರಮ್ MMC ಮೈಸೂರು, ಡಾಕ್ಟರ್ ಶಿವಪ್ರಕಾಶ್ ಅವರು ಪ್ರಕಾಶ ಕೊಡುವವರು. ಮೊನ್ನೆ ಅವ್ರ ಹೆಸರು ಬರೆಯುವಾಗ ಶಿವಪ್ರಸಾದ್ ಅಂತ ಆಯಿತು. ಕೂಡ ನಾವು ಪ್ರಸಾದ ಕೊಡುವವರು, ನಾವು ಪ್ರಕಾಶ ಕೊಡುವವರು. ನಾವು ಎಲ್ಲಿದ್ರು ಬೆಳಕು ಕೊಡುವವರು, ನಗೆ ಕೊಡುವರು. ಈಸ್ ಅ ಸರ್ಜನ್, ಸೊ ಈ ಮೇಕ್ಸ್ ಪೀಪಲ್ ಟು ಸ್ಮೈಲ್. ಓಕೆ, ವರ್ಕ್ ಎಟ್ ವೇರಿಯಸ್ ಪ್ಲೇಸಸ್ ಇನ್ ದ ವೇರಿಯಸ್ ರ್ಯಾಂಕ್ಸ್. ತೀರ್ಥಹಳ್ಳಿಯ ಸಿರಿ ಎಂಬ ಅವಾರ್ಡ್ ಅನ್ನು ತಗೊಂಡವರು ಅವರು ಕೆಲಸ ಮಾಡಿ. ತೀರ್ಥಹಳ್ಳಿಯ ಸಿರಿ ಅಂತ ಕನ್ನಡ ಸಾಹಿತ್ಯ ಪರಿಷತ್ ತೀರ್ಥಹಳ್ಳಿಯಿಂದ ಪಡ್ಕೊಂಡವರು. ರೋಟರಿ ಕ್ಲಬ್, ಬ್ಲಡ್ ಬ್ಯಾಂಕ್ ತೀರ್ಥಹಳ್ಳಿಯ ಟ್ರಸ್ಟಿಯಾಗಿ ಕೆಲಸ ಮಾಡ್ತಿದ್ದಾರೆ. KGM ಇದರ ತೀರ್ಥಹಳ್ಳಿಯ, ಅದು KGM ಅಂದರೆ ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್, ತೀರ್ಥಹಳ್ಳಿಯ ಮತ್ತು ಶಿವಮೊಗ್ಗ, ಅಲ್ಲಿ 2 ಕಡೆ ಕೆಲಸ ಮಾಡಿದ್ದಾರೆ. ಸರ್ಕಾರದಿಂದ ಸರ್ವೋತ್ತಮ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳಿಂದ ಪಡ್ಕೊಂಡ ಒಬ್ಬ ವೈದ್ಯ. ಹೆಮ್ಮೆ ಅನ್ನಿಸ್ತದೆ. ಅವರು ನಮ್ಮ ವೆನ್ಲಾಕಿಗೆ ಈಗ ಒಂದು ಕಳೆದ 4 ತಿಂಗಳಿಂದ ನಮ್ಮ ವೆನ್ಲಾಕಿನ DMO ಆಗಿ, ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ವೈಬ್ರೆಂಟ್ ಇದ್ದಾರೆ. ಅವರು ಎಷ್ಟು ಸರ್ಜರಿ ಮಾಡಿದ್ದಾರೆ ಅಂತ ನನಗೆ ನೆನಪಿಲ್ಲ. 1000 10-20 ಸಾವಿರಕ್ಕಿಂತ ಜಾಸ್ತಿ ಸರ್ಜರಿ ಮಾಡಿದ್ದಾರೆ. ಬಟ್ ಖಾಲಿ ಅಡ್ಮಿನಿಸ್ಟ್ರೇಟರ್ ಅಲ್ಲ, ನಾನು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ, ನಂಗೆ ಸರ್ಜರಿ ಮಾಡಿದ್ರೆ ಮಾತ್ರ ನಂಗೆ ಖುಷಿ ಆಗೋದು ಅನ್ನುವಂಥ ಒಬ್ಬ ಸರ್ಜನ್ ವೆನ್ಲಾಕಿಗೆ ಸಿಕ್ಕಿದ್ದಾರೆ, ಮಂಗಳೂರಿಗೆ ಸಿಕ್ಕಿದ್ದಾರೆ. ಪ್ರೀತಿ, ಕಳಕಳಿ, ಕನ್ನಡದ ಬಗ್ಗೆ ಅಷ್ಟು ಚೆನ್ನಾಗಿ ಪ್ರೀತಿ ಇರುವವರು ಡಾಕ್ಟರ್ ಶಿವಪ್ರಕಾಶ್ ಸರ್, ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ನೆಕ್ಸ್ಟ್, ದೀಪಕ್ ರೈ. ದಕ್ಷಿಣ ಕನ್ನಡ ಜಿಲ್ಲೆಗೆ IMA ಹೇಗೋ, ಖಾಸಗಿ ರಂಗದಲ್ಲಿ IMA ಹೇಗೋ, ಸರ್ಕಾರಿ ರಂಗದಲ್ಲಿ KPM, ಇದು KGM, ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಅಸೋಸಿಯೇಷನ್, KGMOA ಅಂತಿದೆ. ನಮಗೆ ವೆನ್ಲಾಕಿನಿಂದ ಹಿಡಿದು ಸುಳ್ಯ, ಪುತ್ತೂರು, ಬಂಟ್ವಾಳದವರೆಗೆ ಎಲ್ಲ KGM ಡಾಕ್ಟರ್ಗಳು ಹೈಯೆಸ್ಟ್ ನಂಬರಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 90% ಆಫ್ ದ ವೆನ್ಲಾಕ್ ಕನ್ಸಲ್ಟೆಂಟ್, ಐ ಹ್ಯಾವ್ ಟು ಸೆಲ್ಯೂಟ್ ದೆಮ್ ಬಿಕಾಸ್ ಆಫ್ ದಿಸ್ DMO, DHO ಆ್ಯಂಡ್ ಅವರ ದೀಪಕ್ ರೈ. ದೀಪಕ್ ರೈ ಯಾಕೆ ಕರೆದಿದ್ದೇವೆ ಅಂತ ಹೇಳಿದ್ರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಡಿಸ್ಕಷನ್ಗೆ. MBBS ಆ್ಯಂಡ್ MS ಫ್ರಮ್ ರಷ್ಯಾ, ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ ಯೂರಾಲಜಿ ವಿಭಾಗದಲ್ಲಿ ಕೆಲಸ ಮಾಡಿದ್ದು, ESI ಆಸ್ಪತ್ರೆಯಲ್ಲಿ ಯೂರಾಲಜಿಸ್ಟ್ ಆಗಿ ಕೆಲಸ ಮಾಡಿದ್ದು, ಲಿಬಿಯಾದಲ್ಲಿ ಕೆಲಸ ಮಾಡಿದ್ದು. ಅದನ್ನು ಬಿಟ್ಟು ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಬಂದಿತ್ತು. ದಿಸ್ ಇಸ್ ಹೌ ಇಂಡಿಯನ್ ಪ್ರೈಮರಿ ಹೆಲ್ತ್ ಸೆಂಟರ್ ವರ್ಕ್ಸ್ ಮಾಡಿ. ಪುತ್ತೂರಲ್ಲಿ 1998ಇಂದ ನಾನು ಕಾಣಿಯೂರು ಪಿತ್ತೂರಿನಲ್ಲಿ ಗೌರ್ಮೆಂಟ್ ಡಾಕ್ಟರ್ ಆಗಿ ಸೇರಿದ್ದು, ಅವರು ಕಾಣಿಯೂರು ಪುತ್ತೂರಿನಲ್ಲಿ ಗೌರ್ಮೆಂಟ್ ಡಾಕ್ಟರ್ ಆಗಿ ಸೇರಿದ್ದು. ಪಾಲ್ತಾಡಿ, ಪುತ್ತೂರಿನ THO ಆಗಿ ಕೆಲಸ ಮಾಡ್ತಾ ಇದ್ದಾರೆ. NSVಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸರ್ಜರಿ ಮಾಡಿ ಅವಾರ್ಡ್ ತಗೊಂಡವರು. ಕಳೆದ ವರ್ಷವೂ ಸಹ ಸೆಕೆಂಡ್ ಹೈಯೆಸ್ಟ್ ತಗೊಂಡವರು. 2017ರಲ್ಲಿ ಸ್ಟೇಟಿಗೆ ಫಸ್ಟ್ ಅವಾರ್ಡ್ ತಗೊಂಡವರು. ಅವರಿಗೆ ನನಗೆ ಖುಷಿ ಆಗೋದು ಅಂತ ಹೇಳಿದರೆ, ಓನರ್ಗೆ ಒಂದು 20 ನಿಮಿಷ ಲೇಟ್ ಆಗಿ ರೈತೆ ಬರ್ಪೆ ಅಂತ, ಸರ್ಜನ್ ಸಾಕು 20 ನಿಮಿಷ ಲೇಟ್ ಅಂತ ಕರೆಕ್ಟಾಗಿ ಹೇಳುವ ಒಬ್ಬ ಮಾನವೀಯ ಕಳಕಳಿ ಇರುವ ದೀಪಕ್ ರೈ, ತಮ್ಮನ್ನು ಸ್ವಾಗತಿಸ್ತಿದೆ ಸರ್. ನಿಮಗೆ ನಮ್ಮ ಅಭಿನಂದನೆಗಳು. ಹಾಗೆ ಇನ್ನೊಬ್ಬರು ಪೃಥ್ವಿರಾಜ್ ರೈ, ಡಾಕ್ಟರನ್ನು ಅತಿ ಹತ್ತಿರದಿಂದ ಕಾಣಬಲ್ಲ ಅವರು ಅಂದರೆ ಅಡ್ವೊಕೇಟ್ಸ್. ನಮ್ಮ ಮೇಲೆ ಕೇಸ್ ಹಾಕೋರು ಅಥವಾ ನಮ್ಮ ಕೇಸನ್ನು ಕೋರ್ಟಲ್ಲಿ ಆರ್ಗ್ಯೂ ಮಾಡೋರು ಅವರೇ. ಕೋರ್ಟಲ್ಲಿ ಹೆಚ್ಚು ಸಾರಿ ನಾವು ಅವರು ಭೇಟಿಯಾಗೋದು, ಎಸ್ಪೆಷಲಿ ಗೌರ್ಮೆಂಟ್ ಡಾಕ್ಟರ್ಗಳಲ್ಲಿ ಗೊತ್ತಿರ್ತದೆ. ನಮ್ಮನ್ನು ಹೆಚ್ಚು ಭೇಟಿಯಾಗೋದು ನಾವು ಅಡ್ವೊಕೇಟನ್ನು ಕೋರ್ಟ್ಗಳಲ್ಲಿ. ಅವರು ನಮ್ಮನ್ನು ಡಿಪೆಂಡ್ ಆಗಿರ್ತಾರೆ, ಕೆಲವು ನಾವು ಅವರನ್ನು ಡಿಪೆಂಡ್ ಆಗಿರ್ತೇವೆ. ಸೊ ಪೃಥ್ವಿ ಅವರು ಮಾಜಿ ಅಧ್ಯಕ್ಷರು, ಬಾರ್ ಅಸೋಸಿಯೇಷನ್ ಮಂಗಳೂರು. ಕಾಸರಗೋಡು ಜಿಲ್ಲೆಯ ನೆಟ್ಟಣಿಗೆಯವರವರು, BA LLP ಫ್ರಮ್ SGM ಕಾಲೇಜ್, ಪ್ರಾಕ್ಟೀಸಿಂಗ್ ಸಿನ್ಸ್ 1988. ಮಂಗಳೂರು ವಿಸಿಟಿಂಗ್ ಪ್ರೊಫೆಸರ್ ಟು SGM ಕಾಲೇಜಿಗೆ ಪ್ರೊಫೆಸರ್ ಆಗಿ ಕೆಲಸ ಮಾಡಿದವರು. ಖಾಲಿ ಪ್ರಾಕ್ಟೀಸಿಂಗ್ ಡಾಕ್ಟರ್ ಲಾಯರ್ ಅಲ್ಲ, ಅವರು ಪ್ರೊಫೆಸರ್ ಆಲ್ಸೋ. ಆ್ಯಂಡ್ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಮ್ಯಾಂಗ್ಳೂರ್ ಬಾರ್ ಕೌನ್ಸಿಲ್ 2022-24 ಡಿವಿಷನಲ್ಲಿ. ಸೊ ವೆಲ್ಕಮ್ ಯು ಸರ್, ಈಸ್ ಮೈ ಗುಡ್ ಫ್ರೆಂಡ್ ಡಾಕ್ಟರ್ ಪೃಥ್ವಿರಾಜ್ ಸಾಹೇಬ್. ಇನ್ನೊಬ್ಬರು ಮೀಡಿಯಾದಿಂದ ನಾವು ಒಬ್ಬರನ್ನು ಕರೆದಿದ್ವಿ. ನಿನ್ನೆ ಸಂಜೆವರೆಗೆ ರವಿಪ್ರಸಾದ್ ಕಮಿಲಾ ನನ್ನ ಆತ್ಮೀಯ ಮಿತ್ರರು ಇರಬೇಕಿತ್ತು, ಹಿಂದುದು. ಆದರೆ ಅವರ ಪತ್ರಿಕೆಯವರು ನಾಳೆ ಚುನಾವಣೆ ಇರೋದ್ರಿಂದ ಒಂದು ತುರ್ತು ಅವರಿಗೊಂದು ಗೋಷ್ಠಿ ಕರೆದ್ರಿಂದ ಕಮಿಲಾ ಅವರು ನಿನ್ನೆ ಸಂಜೆ ನಮ್ಮಿಂದ ತಪ್ಪಿಸ್ಕೊಂಡ್ರು. ಅವ್ರ ಪರವಾಗಿ ಶ್ರೀ ರಾಘವ ನಮ್ಮ ಜೊತೆ ಬಂದಿದ್ದಾರೆ. ರಾಘವ ಇಸ್ ಗುಡ್ ಓಲ್ಡ್ ಫ್ರೆಂಡ್ ಆಫ್ ಮೈಂಡ್. ಆಲ್ ದ ಟೈಮ್ ಹಿ ಡಿಸ್ಕಸಸ್ ಅಬೌಟ್ ದ ಪ್ರಾಸ್ ಅಂಡ್ ಕಾನ್ಸ್ ಆಫ್ ಮೆಡಿಕಲ್ ಫ್ರೆಟರ್ನಿಟಿ. ಮಿಸ್ಟರ್ ರಾಘವ, ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಫ್ ದ ಹಿಂದೂ, have been serving in Hindu 21 years. BSc LLB ಲಾಯರ್, ಇದು ಪ್ರಾಕ್ಟೀಸ್
ಇದಕ್ಕೆ ಜರ್ನಲಿಸಮ್ ಬರೋಕ್ಕಿಂತ ಮೊದಲು 3 ವರ್ಷ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿದವರು. ಸೊ ವಿ ಹ್ಯಾವ್ ಸೆಲೆಕ್ಟೆಡ್ ಸಚ್ ಎ ವಂಡರ್ಫುಲ್ ರಿಸೋರ್ಸ್ ಪೀಪಲ್ ಆ್ಯಂಡ್ ಸರ್ವ್ಡ್ 3 years as an advocate, then joined Hindu in 2003, served 10 years Bangalore, remaining all 13-14 years in Bangalore. ಆ್ಯಂಡ್ ಇವ್ರದ್ದೊಂದು ಇನ್ನು ವಿಶೇಷ ಅಂದರೆ ಇವರ ಅಜ್ಜ, ಇವರ ಅಪ್ಪ, ಇವರೆಲ್ಲರೂ ಜರ್ನಲಿಸ್ಟ್ಗಳು. ಇವರ ಅಜ್ಜ ಅಪ್ಪ ಇವರೆಲ್ಲ ಹಿಂದೂ ಪೇಪರಲ್ಲೇ ದುಡಿದವರು. ಅವರೆಲ್ಲ ರಿಟೈರ್ಡ್ ಆಗಿದ್ದಾರೆ, ಇವರೀಗ ಸರ್ವ್ ಮಾಡ್ತಾ ಇದ್ದಾರೆ. ಮತ್ತೆ ಬಳ್ಳಾರಿಯವರು ಇವರ ತಂದೆ ಇವರೆಲ್ಲ ಮದನ್ ಮೋಹನ್ ಅಂತ ಕೇಳಿರ್ಬೋದು, ರಿಟೈರ್ಡ್ ಎಸ್ ಎ ಸ್ಪೆಷಲ್ ಕರೆಸ್ಪಾಂಡೆಂಟ್ಸ್. ಹಾಗಾಗಿ ಇಷ್ಟು ಜನರನ್ನ ನಾನು ಸ್ವಾಗತ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಕುಮಾರಸ್ವಾಮಿ ಸರ್, ನನ್ನ ಆತ್ಮೀಯ ಹಿರಿಯ ಒಡನಾಡಿ, ಕುಟುಂಬ ವೈದ್ಯ ಸಂಘದ ಹಿರಿಯ ಸಹಪಾಠಿಯವರು, ಮಾಜಿ ಅಧ್ಯಕ್ಷರು, ಇವರನ್ನು ನಾನು ಸ್ವಾಗತ ಮಾಡ್ತಿದ್ದೇನೆ. ಯಾಕಂದರೆ ನಮ್ಮ ಗೋಷ್ಠಿ ಸ್ಲೈಡ್ ಮೂಲಕ ಹೋಗುವುದಿಲ್ಲ, ಕ್ವಶನ್ ಆನ್ಸರ್, ಡೈರೆಕ್ಟ್ ಕ್ವಶನ್ ಆನ್ಸರ್ಗೆ ಹೋಗ್ತದೆ. ನಾನು ಅವರಿಗೆಲ್ಲ ಆಲ್ರೆಡಿ ಕ್ವಶನ್ಗಳನ್ನು ಕೊಟ್ಟಿದ್ದೇನೆ. ಆ ಕ್ವಶನ್ಗಳನ್ನ ನಾನು ಓದಿ ಹೇಳ್ತೇನೆ, ಅವರು ಉತ್ತರ ಕೊಡ್ತಾ ಇರೋದಕ್ಕೆ. ಮತ್ತೆ ಇದು ಜಸ್ಟ್ ಸ್ಟಾರ್ಟಿಂಗ್ ಈ ಸೆಷನ್. ನೆಕ್ಸ್ಟ್ ಸೆಷನಲ್ಲಿ ಸೈಂಟಿಫಿಕ್ ಸೆಕ್ಷನ್ ಇನಾಗ್ರೇಷನ್, ಅದರಲ್ಲಿ ನಮ್ಮ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಡೀನ್ ಡಾಕ್ಟರ್ ಉಣ್ಣಿ ಕೃಷ್ಣನ್ ಸರ್ ಈಸ್ ಗೋಯಿಂಗ್ ಟು ಅಡ್ರೆಸ್ ಯು ಪೀಪಲ್ ದ ಕಂಟಿನ್ಯೂಯೇಷನ್ ಆಫ್ ಇಟ್. ಆ್ಯಂಡ್ ಲಾಸ್ಟ್ ಉದ್ಘಾಟನೆ, ಇಟ್ ಇಸ್ ನಾಟ್ ಎ ಉದ್ಘಾಟನೆ, ಇಟ್ ಇಸ್ ಅ ಕಂಟಿನ್ಯೂಯೇಷನ್ ಆಫ್ ದಿಸ್ ಕುಟುಂಬ ವೈದ್ಯ ಪದ್ಧತಿ ಅಂದು ಇಂದು ಮುಂದು. ಶಾಂತರಾಮ್ ಶೆಟ್ಟಿ ಆ್ಯಂಡ್ ಯೋಗಾನಂದ ರೆಡ್ಡಿ ಈಸ್ ಗೋಯಿಂಗ್ ಟು ಸ್ಪೀಕ್. ಸೊ ದಿಸ್ ಇಸ್ ದ ಕಂಟಿನ್ಯೂಯೇಷನ್ ಆಫ್ ದ ಸೆಷನ್. ಇಟ್ ಈಸ್ ನಾಟ್ ಓನ್ಲಿ ಸಭಾ ಕಾರ್ಯಕ್ರಮ. ಸೊ ವಿ ಆರ್ ಜಸ್ಟ್ ಲೈಟಿಂಗ್ ದ ಲ್ಯಾಂಪ್, ಸೊ ದೇ ಆರ್ ಆಲ್ ಕಂಟಿನ್ಯೂಯಿಂಗ್ ಇಟ್. ಸೊ ಫಸ್ಟ್ ಕ್ವಶನ್ I will ask to Sir Anand sir. As an administrator, you have seen doctors, general public very closely. Moreover, you are a doctor too. So what is your opinion on vanishing of general practicing system, that to MBBS general practice system in India, especially in the rural and urban? Yes, thank you for inviting me. So, when we speak about the family practice or general practicing system, it has not been long. Like a couple of decades back, the family practitioner system was very strong. So, any problem in a family, the doctor would be the first point of contact. So, the first point of contact is the most important part, because the family practitioner used to assess the patient in his entirety. Yeah, so as I was saying, a couple of decades back, the family practitioner used to be the first point of contact who assesses the needs of the family as well as the patient. So when he approaches a family physician, he assesses the socio-economic background of the patient, and before prescribing any treatment modalities, the investigations, he goes into the cost effectiveness of the investigations. There was at that time, I think, no concept such as called a routine investigation. An investigation was to be done only if it is required for that particular patient. So gradually over a period of time this has changed, and the family physician used to be the primary caretaker at the primary and the secondary level of treatment in the healthcare system. It was considered to be a societal prestige to be a part of a family physician system, because the family or a group of families will be always tied up to that particular family physician. No matter what, they never bypass that system. Even if there is any referral for a tertiary treatment or a procedural intervention is required, it always has to be routed through the family practitioner system, because not only the family practitioner understands what is the requirement, he also thinks about the background of the patient. And the trust between the patient and the family doctor was so much, no questions asked. No questions asked. The patient will eventually approach the particular tertiary care physician or specialist for that particular intervention. Again, as we all know in medicine, in clinical medicine, intervention is a part of it. Of course, it is a very important part of it. Tertiary care specialization, especially which involves interventions, it's very important. But post-interventional management and continuous follow-up was always being done by the family care physicians. And he would also have the updated knowledge about the the allergies, the other familial history, the aspects of genetic diseases, inherited diseases, other congenital diseases which was running in the family. So he would act as not only as a doctor but also as a friend, guide, and a kind of a philosopher to the entire family.
So that system was very strong couple of decades back. Then gradually, over the period of time, because of multivarious factors, there has been a significant tilt towards specialization. So now we have every year almost 1 lakh MBBS students getting graduated annually, and almost 70% of them end up doing post-graduation. Not only because they want to, but there is an equal societal pressure and other perks and benefits of doing a specialization, better pay scales, urban localization for a specialist. These kind of factors played a significant role in tilting the balance towards specialization. And eventually, the word doctor has kind of lost its parlance, and now everybody started calling somebody as a cardiologist, neurologist, nephrologist, endocrinologist, and unfortunately, MBBS doctors. That has become a kind of some kind of an hesitancy, or if somebody is calling somebody as MBBS doctor. Nobody used to call somebody as an MBBS doctor. A doctor is a doctor. These days the term was popularly, kind of commonly used as an MBBS doctor. So everybody kind of wanted to do some kind of a specialization, and the number of seats have increased, and everybody wants to get into this tertiary interventional kind of an medicine, leaving a huge lacunae in the primary, preventive, promotive, and secondary level of healthcare, especially in the rural settings. This has created a lot of impact in terms of the general overall well-being of the patient, and the psychological counseling which used to happen on a regular basis with the family physicians, general practitioners, have dwindled over a period of time. So that's what we are witnessing these days. Thank you, sir. Sir has emphasized primary, preventive and promotive. These are the goals of the medicine. But whether it is MBBS people are following it, or super specialist or specialist, we don't know. This is the protocol. We have to follow primary, preventive and promotive care. This should be there, whatever the service. It's a wonderful message, sir. Thank you. Sir, now Timmaya sir. ಖಾಸಗಿ ವೈದ್ಯರಾಗಿ ಜನರಲ್ ಪ್ರಾಕ್ಟೀಸ್ ಮಾಡಿದವರು, ಬಳಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ಈಗ ಮೆಡಿಕಲ್ ಕಾಲೇಜ್ ಅನ್ನುವಂಥವು ಎಲ್ಲ ಮೆಡಿಕಲ್ ಕಾಲೇಜುಗಳು ನಿಮ್ಮ ಅಂಡರ್ ಬರ್ತವೆ. ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಮೆಡಿಕಲ್ ಕಾಲೇಜುಗಳು ನಿಮ್ಮ ಅಂಡರ್ ಬರ್ತವೆ. ಇಲ್ಲಿ ತಮಗೆ ಇದನ್ನೆಲ್ಲ ಅತಿ ಹತ್ತಿರದಿಂದ ಕಂಡವರು, ರೋಗಿಗಳನ್ನು ಕಂಡವರು, ಸ್ಟೂಡೆಂಟನ್ನು ಕಂಡವರು, ಟೀಚರ್ಸನ್ನು ಕಂಡವರು, ಮತ್ತು ಎಲ್ಲ ನಮ್ಮ ಸರ್ಕಾರಿ ರಾಷ್ಟ್ರೀಯ ಆರೋಗ್ಯ ಸ್ವಾಸ್ಥ್ಯ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡುವರು. ನಿಮಗೆ ಈ MBBS ವಿದ್ಯಾರ್ಥಿಗಳಲ್ಲಿ ಸಮಾಜವನ್ನು ನಿಭಾಯಿಸುವ ಆತ್ಮಸ್ಥೈರ್ಯ ಕಡಿಮೆ ಆಗ್ತಿದೆ ಅನಿಸ್ತಾ ಇದೆಯಾ, ಅಥವಾ ಅವರು ಕೆಪೇಬಲ್ ಅನಿಸ್ತಾ ಇದೆಯಾ, ಹೇಗೆ ಅನಿಸ್ತದೆ ಸರ್? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಪಕ್ಕ ಶಿವಸೇರ್ ಇದ್ದಾರೆ, ಈ ಕಡೆ ಶಿವಪ್ರಕಾಶ್ ಇದ್ದಾರೆ, ಎಲ್ಲ ಹಿರಿಯ ತಜ್ಞ ವೈದ್ಯರುಗಳಿದ್ದೀರಾ. ಬಹಳ ಸಂಕೀರ್ಣ ಮತ್ತು ಸಂಕ್ರಮಣ ಕಾಲದಲ್ಲಿ ನಾವಿದ್ದೀವಿ ಅಂತ ಹೇಳ್ಬೋದು. ನಾನು MBBS ಪಾಸ್ ಆದ ನಂತರ 91ರಿಂದ 2002ರಲ್ಲಿ ನಾನು ಖಾಸಗಿ ವೈದ್ಯ ವೃತ್ತಿಯನ್ನು ಹೊಳೆನರಸೀಪುರ ಹಾಸನ ಜಿಲ್ಲೆಯಲ್ಲಿ ಕೈಗೊಂಡಂಥವನು. ಬಹುಶಃ ಒಂದೆರಡು ಘಟನೆಗಳನ್ನು ತಮ್ಮ ಮುಂದೆ ಇಟ್ಟರೆ, ಕುಟುಂಬ ವೈದ್ಯರ ಪ್ರಾಮುಖ್ಯತೆ ಹಾಗೂ ಪ್ರಸ್ತುತ ಕಾಲಘಟ್ಟದಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ನಾವು ಒಂದಷ್ಟು ಅರ್ಥ ಮಾಡ್ಕೋಬೋದು ಅಂತ ನಾನು ಭಾವಿಸ್ತೀನಿ. 97-98ರ ಆಸ್ಪಾಸ್ನಲ್ಲಿ ಒಂದು ಮಧ್ಯ ವಯಸ್ಸಿನ ತಾಯಿ ಬರ್ತಾರೆ ನನ್ನ ಹತ್ರ, ನಾನು ಖಾಸಗಿ ವೈದ್ಯರಾಗಿದ್ದಾಗ. ಅವರು ಬಹಳ ದಿನಗಳಿಂದ ಈ ಹಳ್ಳಿ ಜನಗಳಲ್ಲಿ ಹೇಗೆ ಅಂತಂದರೆ, ಬಹುಶಃ ಪ್ರಸಿದ್ಧ ತಜ್ಞರಲ್ಲಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ನನಗೆ ಬಿಳಿ ಮುಟ್ಟು ಹೋಗುತ್ತೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ಭಾಳ ದಿವಸದಿಂದ ಅಲ್ಲೆಲ್ಲ ತೋರಿಸ್ತಾ ಇದ್ದೀನಿ, ಏನು ಆಗ್ತಾ ಇಲ್ಲ. ಅಂದರೆ ಆಗಿನ ಕಾಲದಲ್ಲಿ ಈ ತಜ್ಞ ವೈದ್ಯರಿಗೆ ತೋರಿಸ್ಕೊಳ್ಬೇಕು, ತಪಾಸಣೆಗೆ ಒಳಪಡಬೇಕು ಅನ್ನೋ ಒಂದಷ್ಟು ಅರಿವು ಕೂಡ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವರು 2-3 ಬಾರಿ ಬಂದರೂ ನಾನು ಇಲ್ಲಪ್ಪ, ನೀವು ಸ್ತ್ರೀರೋಗ ತಜ್ಞರು ತೋರಿಸ್ಕೊಳ್ಬೇಕು, ಹೀಗೆ ಬಿಡಬಾರ್ದು ಅಂತಂದ್ರೆ ಅವರು ಏನಂದರೆ, ಇಲ್ಲ ಸ್ವಾಮಿ ಮಾತ್ರೆ ಕೊಡಿ ಸಾಕಾಯ್ತದೆ, ಮಾತ್ರೆಯಲ್ಲಿ ಗುಣ ಆಯ್ತದೆ, ಬೇಡ ಅಂತ. ಕೊನೆಗೆ ಒಂದಿನ ಇಲ್ಲ, ಅವರ ಯಜಮಾನ್ರು ಕರೆದು ನಾನು ಮಾತಾಡಿ, ಇಲ್ಲ ಸಮಸ್ಯೆ ಇರೋಂಗಿದೆ ದಯವಿಟ್ಟು ತೋರಿಸ್ಕೊಳ್ಳಿ ಅಂತ ಹೇಳಿ ನನಗೆ ಪರಿಚಯ ಇದ್ದ ಹಾಸನದ ಸ್ತ್ರೀರೋಗ ತಜ್ಞರಲ್ಲಿ ಕಳುಹಿಸಿ ತೋರಿಸಿದ ನಂತರ ಅವರು ತಜ್ಞರು ನನಗೆ ಫೋನ್ ಮಾಡ್ತಾರೆ, ಒಳ್ಳೆ ಸಮಯಕ್ಕೆ ಕಳಿಸಿದೀಯಪ್ಪ ನೀನು, ಇದು ಪ್ಯಾಪ್ ಸ್ಮೇರ್ ಮಾಡಿದ ನಂತರ ಸರ್ವೈಕಲ್ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದರು. ಎಷ್ಟು ಈ ಖುಷಿ ಪಡ್ಬೇಕಾ, ಬೇಸರ ಪಟ್ಕೋಬೇಕು, ಮಿಶ್ರ ಭಾವನೆ ನನಗೆ. ವಾಪಸ್ಸು ನನ್ನ ಹತ್ರ ಬರ್ತಾರೆ, ಅವರು ಮಾತಾಡ್ತಾ ಇಲ್ಲ, ಸ್ವಾಮಿ ನಂಗೇನೋ ದೊಡ್ಡ ಕಾಯಿಲೆ ಇದೆ ಅಂತ ಹೇಳವ್ರೆ, ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ಅಂತ.
ಆಮೇಲೆ ಏನು ಮಾಡಬೇಡಿ ನೀವು ಬೆಂಗಳೂರು ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ, ನಾನು ಚೀಟಿ ಬರ್ಕೊಡ್ತೀನಿ ಹೋಗಿ ಅಂತ. ಈ 90ರ ದಶಕದಲ್ಲಿ ಜನಜೀವನ ಹೇಗಿತ್ತು ಅಂದರೆ ಈಗಿನ ಮಟ್ಟಿನ ಆರ್ಥಿಕ ಪರಿಸ್ಥಿತಿ ಆಗಿರಲಿಲ್ಲ, ಎಲ್ರಿಗೂ ಅರ್ಥ ಆಗುವಂಥದ್ದು. ಅಂಥ ಈಗಿನ ಸರ್ಕಾರದ ವಿವಿಧ ಇನ್ಸೂರೆನ್ಸ್ ಯೋಜನೆಗಳು ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ಕಿದ್ವಾಯಿಗೆ ಹೋಗಿ ಒಂದು 6 ತಿಂಗಳ ನಂತರ ಅವರು ಬರ್ತಾರೆ, ಪೂರ್ತಿ ಚಿಕಿತ್ಸೆಯನ್ನು ಪಡೆದು ಸಂಪೂರ್ಣ ಗುಣಮುಖರಾಗಿ ಬಂದು ನನ್ನ ಮುಂದೆ ನಿಲ್ತಾರೆ. ಅವ್ರ ಮಾತೇ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಸಂಪೂರ್ಣ ಗುಣಮುಖರಾಗಿದ್ದಾರೆ, ಬರೀ ಕಣ್ಣೀರು ಬರ್ತಾ ಇದೆ, ಮಾತಾಡ್ತಾ ಇಲ್ಲ. ನಾನು ಯಾಕೆ ಏನಾಯ್ತು ಅಂತಕ್ಕೆ ನನಗೆ ಏನೋ ಆಗಿದೇನೋ ಅಂತ. ಇಲ್ಲ, ನಾನು ಪೂರ್ತಿ ಹುಷಾರಾಗಿದ್ದೀನಿ ನಿಮ್ಮ ದಯದಿಂದ, ಕಾಲಿಗೆ ಬೀಳಕ್ಕೆ ಬಂದರು, ಬೇಡವಾ ನೀವು ಹಂಗೆ ಮಾಡಬಾರ್ದು, ನನಗೆ ಶ್ರೇಯಸ್ಸು, ನಾನು ನಿಮ್ಮ ಮುಂದೆ ಚಿಕ್ಕವನು ಅಂತ. ಇದು ಒಂದು ಘಟನೆ ಸಾಕಾಗ್ಬೋದು ಕುಟುಂಬ ವೈದ್ಯರ ಪ್ರಾಮುಖ್ಯತೆಯ ಬಗ್ಗೆ. ಏಕೆಂದರೆ ಸ್ಕ್ರೀನಿಂಗ್ ಅಂತ ನಾವೇನು ಹೇಳ್ತೀವಿ ಇನಿಷಿಯಲ್ ಫೇಸಲ್ಲಿ, ಜೊತೆಗೆ 1-to-1 ಕಾಂಟ್ಯಾಕ್ಟ್ ಇರೋದು ಕುಟುಂಬ ವೈದ್ಯರು ಮತ್ತು ರೋಗಿಯ ಬಳಿಯೇ ಹತ್ತಿರ ವಿನಃ ಸ್ಪೆಷಲಿಸ್ಟ್ಗಳು ಈಗ ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿದ್ದಾವೆ. ಕಣ್ಣು ಒಂದನ್ನೇ ತಗೊಂಡ್ರೆ ಆಂಟೀರಿಯರ್ಗೆ ಒಬ್ರು, ಪೋಸ್ಟೀರಿಯರ್ಗೆ ಒಬ್ರು, ವಿಟ್ರಿಯಸ್ಗೆ ಒಬ್ರು, ರೆಟಿನಾಕ್ಕೆ ಒಬ್ರು. ನೀವು ಮೂಳೆಗಳಿಗೆ ಆಗ್ಲೇ ಆರ್ಥೋಪೆಡಿಕ್ಸ್ ಮಾತಾಡ್ತಿದ್ರು, ಮೂಳೆಗಳಿಗೆ ಏನಾಗಿದೆ ಅಂದ್ರೆ ಮಂಡಿಗೆ ಒಬ್ರು, ಸ್ಪೈನ್ಗೆ ಒಬ್ರು. ಈ ರೀತಿ ಈಗ ನಾವು ಈ ಕುಟುಂಬದ ವ್ಯವಸ್ಥೆಯಲ್ಲ ನಾವು ಹೇಳುವಾಗ ಕುಟುಂಬದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಮೊದಲು ಕೂಡು ಕುಟುಂಬ ಇರ್ತಿತ್ತು. ಒಂದಲ್ಲಿ 10ರಿಂದ 15 ಜನ 20 ಜನ ಇರ್ತಿದ್ರು. ಮಕ್ಕಳನ್ನೇ ಚೆನ್ನಾಗಿ ನೋಡ್ಕೊಳ್ತಾರೆ, ಅಜ್ಜಂಜಿಗೆ ನೋಡ್ಕೊಳ್ತಿದ್ರು. ಆ ಕುಟುಂಬದ ವ್ಯವಸ್ಥೆ ಒಳಗೆ ಎಷ್ಟು ಪ್ರಾಮುಖ್ಯತೆ ಇತ್ತು, ಆ ಕುಟುಂಬ ಹೇಗಿರ್ತಿತ್ತು ಅನ್ನೋದನ್ನ ಕಲ್ಪಿಸಿಕೊಂಡಾಗ ಈಗಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ, ಎಲ್ಲರೂ ಕೂಡ ನಮ್ಮ ಈ ಬದುಕಿನ ಓಗದಲ್ಲಿ, ಬದುಕಿನ ನಮ್ಮ ಅನಿವಾರ್ಯತೆಯಲ್ಲಿ ಎಲ್ಲರೂ ಕೂಡ ನಾವು ಗಂಡ ಹೆಂಡತಿ ಇಬ್ಬರೇ ಆಚೆ ಬಂದು ವಯಸ್ಸಾದ್ರೆ ಮಾತ್ರ ಹಳ್ಳಿಗಳಿದ್ದ ಪರಿಸ್ಥಿತಿನಲ್ಲಿ ನಾವು ಈ ಕುಟುಂಬ ವೈದ್ಯರಿಗೆ ನಾನು ಹೋಲಿಸ್ಕೊಳ್ಬಹುದು. ಯಾಕೆಂದ್ರೆ ಈಗ ಗಂಡ ಹೆಂಡತಿ ಇಬ್ಬರಿದ್ರೇನೆ ಜಾಯಿಂಟ್ ಫ್ಯಾಮಿಲಿ ಆಗೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಸೊ ಈ ದೃಷ್ಟಿನಲ್ಲಿ ನನಗೆ ಇರುವ ಸೀಮಿತ ಮಾಹಿತಿಯ ಪ್ರಕಾರ ಏನಾಗ್ತಾ ಇದೆ, ವೈದ್ಯಕೀಯ ವ್ಯವಸ್ಥೆಯೊಳಗೂ ಕೂಡ ನಾವೆಲ್ಲ ಓದುವಾಗ ಪೂರ್ತಿ ಈಗ ಅನಾಟಮಿ, ಗ್ರೇಸ್ ಆಗಲಿ, ಫಿಸಿಯಾಲಜಿ, ಗೈಟನ್ ಆಗಲಿ ಅಥವಾ ಪೆಥಾಲಜಿ ಎಲ್ಲವನ್ನ ಇನ್ಡೆಪ್ತ್ ಓದ್ತಿದ್ವು. ಈಗ ಎಕ್ಸಾಮ್ ಓರಿಯೆಂಟೆಡ್ ಓದ್ತಾ ಇದ್ದಾರೇನೋ ಅನ್ನೋ ಪರಿಸ್ಥಿತಿ ನಾವು ತಲುಪಿದ್ವಿ. ಎಷ್ಟು ಎಕ್ಸಾಮಿಗೆ ಬೇಕು ಅಷ್ಟನ್ನು ಮಾತ್ರ ಓದಿದ್ರೆ ನಾನು ಹೋಗಿ OPD ಕೂತ್ಕೊಂಡು ಯಾರ ಬಂದು ಕೇಳಿದ್ರೆ, ಮತ್ತೆ ಯಾರು ಸೀನಿಯರ್ಗೆ ಫೋನ್ ಮಾಡಿ ಹಿಂಗೆ ಬಂದಿದೆ, ಕಂಪ್ಲೇಂಟ್ಸ್ ಇದೆ, ಏನು ಮಾಡ್ಬೇಕಂತ ಕೇಳಿದ್ರೆ ಯಾವ ರೀತಿ ಆಗ್ಬೋದು ಅನ್ನೋ ಪರಿಸ್ಥಿತಿಗೆ ನಾವು ಮಕ್ಕಳನ್ನ ತಂದಿಟ್ಟಿದ್ದೀವಿ. ಸೊ ಈ ದೃಷ್ಟಿನಲ್ಲಿ MBBS ಅನ್ನೆಲ್ಲ ಏನೀಗ ಯಾವುದೇ ಒಂದು ಕಟ್ಟಡ ಅಥವಾ ಮನೆ ಕಟ್ಟಬೇಕಾದ್ರೆ ತಳಪಾಯ ತುಂಬಾ ಸುಭದ್ರವಾಗಿರ್ಬೇಕಾಗತ್ತೆ. ಈ ದೃಷ್ಟಿಯಿಂದ MBBS ಏನಿದೆ ಇನ್ನೊಂದಷ್ಟು ಬಲಪಡಿಸುವ ಅಗತ್ಯತೆ ಇದೆ. ತಾವು ಕೇಳಿದ ಪ್ರಶ್ನೆಯಲ್ಲಿ ಇತ್ತೀಚಿನ ವೈದ್ಯರುಗಳಲ್ಲಿ ಕುಟುಂಬ ವೈದ್ಯ ಅನ್ನೋ ಪರಿಕಲ್ಪನೆ ಇಲ್ಲ ಅಂತ ಅನ್ಸ್ತಾಕ್ ಶುರುವಾಗಿದೆ. ಈಗ ಸಾಹೇಬ್ರಾಗ್ಲೇ ಹೇಳ್ದಾಗೆ ಎಲ್ಲರೂ ಕೂಡ PG ಈಗ MBBS ಆದ್ಮೇಲೆ ಪೂರ್ತಿ PGಗೆ ಹೋಗ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ನಾನು ಹೇಳ್ಬಿಡ್ತೀನಿ, ಆಡಳಿತಾಧಿಕಾರಿಯಾಗಿ ಹೇಳ್ತೀನಿ ನಾನು. ನನಗೆ ಬಹುತೇಕ ಒಂದು 28ರಿಂದ 30 PSCಗಳು ಖಾಲಿ ಇದ್ದಾವೆ. 1 ಇಯರ್ ರೂರಲ್ ಪೋಸ್ಟಿಂಗ್ ಇಂದ ಸ್ಟೇಟ್ ಇಂದ ಕೊಡ್ತಾರೆ, ಅವರು ಪೂರ್ತಿ ಇರೋದು ಇಲ್ಲ, ಒಂದಷ್ಟು ಖಾಲಿ ಇದ್ದಾವೆ. ಎಕ್ಸಾಮ್ ಬರೀತಾರೆ, ಬಿಟ್ಟು ಹೋಗ್ತಾ ಇದ್ದಾರೆ. ನಾನು ಬಂದ ನಂತರ 4 ಸರಿ ಕಾಲ್ ಮಾಡಿದ್ದೀನಿ, ಬರ್ತಾನೆ ಇಲ್ಲ, ಕಾಲ್ ಮಾಡಿದ್ರೆ ಬರ್ತಾ ಇಲ್ಲ. ಸೊ ಈ ಪರಿಸ್ಥಿತಿ ಆಗಿರೋದ್ರಿಂದ ಮೇಲಾಗಿ 70% ನಮ್ಮ ಗ್ರಾಮೀಣ ಭಾಗದಲ್ಲೇ ಇರುವಂತಹ ಜನಸಂಖ್ಯೆ ಇದರಿಂದ 30% ನಗರ ಪ್ರದೇಶದಲ್ಲಿ ಇರುವಂತಹ ಎಲ್ಲ ಸ್ಪೆಷಲಿಸ್ಟ್ಗಳ ಹೇಳೋದಾದ್ರೆ ಇನ್ನೊಂದಷ್ಟು ಬಲಪಡಿಸುವ ಕಾಲ ಬಂದಿದೆ. ಇದು ತುರ್ತು ಸ್ಥಿತಿಗೆ ಹೋಗದೆ ಇರಲಿ ಅಂತ ಹೇಳಿ ನಾನು ಎಲ್ಲರಲ್ಲೂ ಆಶಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್ ಹೇಳಿದ ಮಾತಂದ್ರೆ, ಈಗ ಅಲ್ಲಿ IMA ಮಟರಲ್ ಬಾಡಿ ದೊಡ್ಡದು, ಅದರಿಂದ ಈಗ ಪೀಡಿಯಾಟ್ರಿಕ್ ಅಸೋಸಿಯೇಷನ್ ಬೇರೆ, ಸರ್ಜನ್ಸ್ ಬೇರೆ, ಫಿಸಿಷಿಯನ್ಸ್ ಬೇರೆ, ಪೀಡಿಯಾಟ್ರಿಕ್ಸ್ ಬೇರೆ, ಯೂರಾಲಜಿ ಬೇರೆ, ಹಾಗೆ ದೊಡ್ಡ ತುಂಡಾಗಿ IMA ಬಡಕಲಾಗಿದೆ. ಇದೇ ಕಾನ್ಸೆಪ್ಟು MBBSಗೆ SSLC ಓದು ಮಗುವೆ ನಾನು ನ್ಯೂರೋ ಸರ್ಜನ್ ಆಗ್ಬೇಕಂತ ಹೇಳ್ತಾನೆ, ಅವನು MBBS ಆಗ್ಬೇಕಂತ ಹೇಳೋದಿಲ್ಲ. ನೀಟ್ ಕ್ಲಿಯರ್ ಆಗಿ MBBS ಇದ್ದ ತಕ್ಷಣ ಅವನ ಅನಾಟಮಿ ಫಿಸಿಯಾಲಜಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಿಲ್ಲ, ಕಾರ್ಡಿಯೋ ಫಿಸಿಯಾಲಜಿ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಹ್ಯಾಪನಿಂಗ್, ದಿಸ್ ಶುಡ್ ಬಿ ರೆಕ್ಟಿಫೈ ಅಂತ ಸರ್ ಹೇಳಿದ ಮಾತು. ಈಗ ಡಾಕ್ಟರ್ ಶಿವಪ್ರಕಾಶ್ ಸರ್ MBBS ಅನ್ನ ವೈದ್ಯ, ತಾವು ರಾಜ್ಯದ ಅತ್ಯಂತ ಹಿರಿಯ ಮೆಡಿಕಲ್ ಕಾಲೇಜ್ MMC, ನಮ್ಮೆಲ್ಲರ ಹೆಮ್ಮೆ MMC 100 ವರ್ಷ ಮೊನ್ನೆ ಆಯಿತು. ನಾವು ಸಹ ಅದರ ವಿದ್ಯಾರ್ಥಿಗಳಂತ ಹೆಮ್ಮೆ ಇದೆ. ಅಲ್ಲಿಂದ ಓದಿ ಬಂದವರು MBBS ಆದವರಿಗೆ ತಮ್ಮ ಕಾಲ ಮೇಲೆ ತಾಳೆ ನಿಲ್ಲಿಕ್ಕೆ ಆಗ್ತದ, ಅಥವಾ ಸೂಪರ್ ಸ್ಪೆಷಲಿಸ್ಟ್ ಆದವರು ಕಾರ್ಪೊರೇಟರಿಂದ ಹೋಗ್ಬೇಕಾಗತ್ತಾ, ಅವರ ಬಲಿಪಶುಗಳಾಗಬೇಕಾಗ್ತದ? ಯಾರು ತಮ್ಮ ಕಾಲ ಮೇಲೆ ತಾವು ನಿಲ್ಲಕ್ಕೆ ಶಕ್ತರು? ಹಾಗೆ MBBS ಮಕ್ಕಳ ಸಿಲೆಬಸ್ಸಿನಲ್ಲಿ ಬದಲಾವಣೆ ಮಾಡುವ ಅಗತ್ಯತೆ ಇದೆಯಾ? ಒಬ್ಬರು ನೀವು ವೆನ್ಲಾಕಿನಲ್ಲಿ ಈಗ DNBಗೆ ಟೀಚರ್ಸ, MD MS ಜನರಲ್ ಸರ್ಜನ್ಸ,
ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಡಾಕ್ಟರ್ ಆಗಿ ದುಡಿದವರು ಸಹ. ಹಾಗೆ ಇದೆಲ್ಲ ಹತ್ತಿರದಿಂದ ಕಂಡವರು. ನಿಮಗೆ ಏನು ಅನಿಸ್ತದೆ ಸರ್? ಎಲ್ಲರಿಗೂ ನಮಸ್ಕಾರ. ನಾನು ಅದೇ ಈಗ ತಾವು ಹೇಳ್ದಂಗೆ PHCL ಕೆಲಸ ಮಾಡಿದ್ದೀನಿ 8 ವರ್ಷ, ಕುಗ್ರಾಮ. ಒಂದು ಟೀ ಕೂಡ ಸಿಗ್ತಿರ್ಲಿಲ್ಲ ಅಲ್ಲಿ. ಅದು ನನ್ನ ಟೈಮಲ್ಲಿ ಸರ್ ಈಗಿದೆ ಗೊತ್ತಿಲ್ಲ ನನಗೆ, ಸಬ್ ಸೆಂಟರ್ ಕ್ಲಿನಿಕ್ ಅಂತ ಇತ್ತು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತೆ ಸಬ್ ಸೆಂಟರ್ ಬರುತ್ತೆ 4 ಸಬ್ ಸೆಂಟರ್ ಕ್ಲಿನಿಕ್ ಅಂತ ಇತ್ತು. ಅದು ಕಟೋರ, ಇನ್ನೂ ಬಸ್ಗಳೇ ಸಿಗ್ತಿರ್ಲಿಲ್ಲ, ಬಸ್ಸೇ ಇರ್ತಿರ್ಲಿಲ್ಲ ಅಲ್ಲಿ. ಸಬ್ ಸೆಂಟರ್ ಕ್ಲಿನಿಕ್ ಅಂದರೆ ವೀಕ್ಲಿ ಒಂದು ಸಲ ನಾವು ಹೋದ್ರೆ ನಮಗೆ ರಾಜ ಮರ್ಯಾದೆ, ಆಲ್ಮೋಸ್ಟ್ ಡೊಳ್ಳು ಕುಣಿತ ಹೊಂದಿಲ್ಲ ವೆಲ್ಕಮ್ಗೆ, ಅಷ್ಟೊಂದು ಮರ್ಯಾದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮಗೆ ವಿಪರೀತವಾದ ರೆಸ್ಪೆಕ್ಟ್ ಇತ್ತು. ನಮಗೆ ಅದು ಹೊರಗಡೆ ಬಂದಲ್ಲಿ ಗೊತ್ತಾಗತ್ತೆ. ನಮಗೆ PHCL ಹೋದ್ರೆ ಎಲ್ರಿಗೂ ಗೊತ್ತಿರುತ್ತೆ ಇವರು ಡಾಕ್ಟರ್ ಅಂತ. ಅದು ತಾಲೂಕು ಲೆವೆಲಲ್ಲಿ ಕೆಲವರಿಗೆ ಎಷ್ಟೇ ಗೊತ್ತಿದೆ, ಜಿಲ್ಲಾ ಮಟ್ಟದಲ್ಲಿ ನಾವು ಯಾರು ಡಾಕ್ಟರ್ ಅನ್ನೋದು ಗೊತ್ತೇ ಇರಲ್ಲ. ಸೊ ತಾವು ಹೇಳಿದಾಗೆ ನಾನು PHCL ಕೆಲಸ ಮಾಡಿದ್ದೀನಿ, ತಾಲೂಕು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀನಿ, ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀನಿ, ಮತ್ತು ಜಿಲ್ಲಾ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಷನ್ ಕೂಡ ತಗೊಂಡಿದ್ದೀನಿ ಇತ್ತೀಚೆಗೆ. ತಾವು ಹೇಳಿದ್ರೆ MBBS ಲೆವೆಲಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ಈಗಿನ ಇದರಲ್ಲಿ ಅಂತ. ನಾನು ಯಾವಾಗಲೂ ಹೇಳಬೇಕು, ನೀನು ಏನಾದರೂ ಆಗೋ, ಕುವೆಂಪು ಹೇಳಿದಾಗೆ ಮೊದಲು ಮಾನವನಾಗು. ಅಲ್ಲಿ ನಮ್ಮ ಡಿಫಿಷಿಯನ್ಸಿ ಕಾಣುತ್ತೆ ಎಷ್ಟೋ ಸಾರಿ. ಯಾಕೆ ಹೇಳ್ತೀನಂದ್ರೆ, ಒಂದು 4 ದಿನದಿಂದ ನಮ್ಮ ಚಿಕ್ಕಮ್ಮನಿಗೆ ಬೆಂಗಳೂರಲ್ಲಿ ಯಾವ ಆಸ್ಪತ್ರೆ ಅಂತ ಹೇಳಲ್ಲ, ಯಾವ ಡಾಕ್ಟ್ರು ಅಂತ ಹೇಳಲ್ಲ, ರೋಬೋಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್ ಆಯಿತು ಹಾರ್ಟ್. ನನಗೆ ಆ ಡಾಕ್ಟ್ರನ್ನ ಮಾತಾಡ್ಸೋಕೆ ಆಗೋದೇ ಇಲ್ಲ ಅಂತ. ನನ್ನ ಫ್ರೆಂಡ್ ಒಬ್ಬನು ದ್ವಾರಕನಾಥ್ ಅಂತ ಇದ್ದಾನೆ, CT ಸರ್ಜನ್, ಕಾರ್ಡಿಯೋಥೊರಾಸಿಕ್ ಸರ್ಜನ್, ಚೆನ್ನೈಯಲ್ಲಿದ್ದಾನೆ. ಅವನಿಗೆ ನೀನು ಮಾತಾಡ್ಸೋ, ಅವನಿಗೆ ಇಲ್ಲ ಕಣೋ, ನಾನು ಇಬ್ಬರು CT ಸರ್ಜನ್ಸು, ಮಾತಾಡ್ಲಿಕ್ಕೆ ಆಗಲ್ಲ, ಅಷ್ಟೊಂದು ಈಗೋ ಇದೆ ಅವನಿಗೆ, ಮಾತಾಡೋಕ್ಕಾಗಲ್ಲ. ಏನಾದರೂ ಹೇಳೋ ನಮ್ಮ ಚಿಕ್ಕಮ್ಮನ ಆಪ್ರೇಷನ್ ಬಗ್ಗೆ, ಇಲ್ಲ ಅದು ಬಿಟ್ಟು ಬೇರೆ ಬೇಕಾದ್ರೆ ಮಾತಾಡ್ತೀನಿ. ಆಯಿತು, ಅವನು ಏನೂ ಹೇಳಲಿಲ್ಲ. ಬೇರೆ ಅನಸ್ಥೆಟಿಸ್ಟಿಂದ ಮಾಹಿತಿ ತೊಗೊಂಡ. ನಾನು ಯಾಕೆ ಹೇಳ್ತೀನಿ ಅಂದರೆ, ಮತ್ತು ನಮ್ಮ ಚಿಕ್ಕಮ್ಮಂದು ಆಪ್ರೇಷನ್ ಆದಮೇಲೆ ನಾನು ಮಾತಾಡಿದೆ. ಅವರು 3 ದಿನ ಆದಮೇಲೆ ನಂಗೆ ಮಾತಿಗೆ ಸಿಕ್ಕಿದ್ರು, ಹೇಗಾಯ್ತು ಚಿಕ್ಕಮ್ಮ, ಆಯ್ತಾ ಚೆನ್ನಾಗಾಯ್ತು ಆಪ್ರೇಷನ್ನು. ಡಾಕ್ಟ್ರು ಬಂದು ಸಿಕ್ಕಾಪಟ್ಟೆ ಬೈದೋಗ್ಬಿಟ್ರು ಕಣೋ ನನಗೆ, ಏನು ಹೇಳಲೇ ಇಲ್ಲ. ಆಪ್ರೇಷನ್ ಸಕ್ಸಸ್ ಆಗಿದೆ, ಎಲ್ಲ ಆಗಿದೆ. ಬಟ್ ಸಿ ಆ್ಯಟಿಟ್ಯೂಡ್, ಅವ್ರಿಗೆ ನೀವು ಸಿಕ್ಕಾಪಟ್ಟೆ ಕೊಬ್ಬು ಮಾಡ್ಕೊಂಡಿದ್ದೀರಾ, ಹಾರ್ಟ್ ನಂಗೆ ಭಾರಿ ಕಷ್ಟ ಆಯಿತು ಆಪ್ರೇಷನ್ ಮಾಡಬೇಕಾದ್ರೆ, ತುಂಬ ಹಿಂಸೆ ಆಯಿತು, ನೀವು ಏನು ಈ ಥರ ಫ್ಯಾಟ್ ಎಲ್ಲ ಬೆಳೆಸ್ಕೊಂಡಿದ್ದೀರಾ, ನೀವು ಏನು ತಿಂತೀರಾ, ಹಾಗೆ ಹೇಗೆ ಅಂತ. ಇಲ್ಲ, ನಾನೇನು ಊಟನೇ ಮಾಡಲ್ಲ ಅಂತ. ಲಾಸ್ಟಿಗೆ ಔಟ್ಕಮ್ ಏನು, ಚೆನ್ನಾಗಿ ಆಪ್ರೇಷನ್ ಆಗಿದೆ, ರೋಬೋಟಿಕ್ ಸರ್ಜನ್ ನಂಬರ್ 1 ಸರ್ಜನ್, ಸರ್ಜರಿ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ. ನಮ್ಮ ಚಿಕ್ಕಮ್ಮ ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ನೇ ಕೊಡಲಿಲ್ಲ. ಆಪ್ರೇಷನ್ ಆಗಿದೆ, ಸಕ್ಸಸ್ ಆಗಿದೆ, ಜೀವ ಉಳಿದಿದೆ, ಅವ್ರು ಏನು ಡಾಕ್ಟರ್ಗಳು, ನಾವು ಮನುಷ್ಯನೇ ಅಲ್ಲ ಅವನು ಅಂದ್ಬಿಟ್ರು. ಸೊ ಅಲ್ಲಿಗೆ ಏನಾಯ್ತು, ನಮ್ಗೆ ಕಾಮನ್ ಮಿನಿಮಮ್ ಏನು ಸೆನ್ಸ್ ಏನಿದೆ ಅಲ್ಲಿ ನಾವು ನಮ್ಮ ಡಿಫಿಷಿಯನ್ಸಿ ಕಾಣುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಕೊನೆಗೆ ಈಗ MBBS ಇದರಲ್ಲಿ ಕರಿಕ್ಯುಲಮ್ ಚೆನ್ನಾಗಿದೆ, ತುಂಬ ಟಫ್ ಇದೆ. ಈಗ ನನ್ನ ಮಗ AJL ಇಂಟರ್ನ್ಶಿಪ್ ಮಾಡ್ತಾನೆ, ಒಂದು ಕರಿಕ್ಯುಲಮ್ ಟಫ್ ಇದೆ, ಇಲ್ಲ ಅಂತ ಅಲ್ಲ. ನಾವೆಲ್ಲ MBBS ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನ್ ಇರಲಿಲ್ಲ, ಅಲ್ಟ್ರಾಸೌಂಡು ಎಲ್ಲೋ ಬಂತು, ಎಕ್ಸ್ರೇ ಮೇಲೆ ಫ್ಲೋರೋಸ್ಕೋಪಿ, ಎಕ್ಸ್ರೇ, ಇದ್ರ ಮೇಲೆ ಕ್ಲಿನಿಕಲ್ ಡಯಾಗ್ನೋಸಿಸ್ಸು ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು ನಮ್ಮ ಟೀಚರ್ಸ್ ಎಲ್ಲ, ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಒಂದು ಪಲ್ಸನ್ನೇ ಗಂಟೆಗಟ್ಟಲೆ ಪಾಠ ಮಾಡ್ತಿದ್ರು, ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ನಮ್ಗಿಂತ ಸೀನಿಯರ್ಸೇ ಇದ್ದೀರಾ. ಬಟ್ ಈಗ ಹೇಗೆ ಗೊತ್ತಿಲ್ಲ, ಈಗ ಸ್ಲೈಡ್ಸ್ ಅಲ್ಲಿ ಪಾಠಗಳು ನಡೆದೋಗ್ಬಿಡುತ್ತೆ. ಅವಾಗೆಲ್ಲ ಚಿತ್ರ ಬಿಡಿಸ್ತಿದ್ರು ನಮ್ಮ ಸರ್ಸ್ ಎಲ್ಲ, ಬೋರ್ಡ್ ಮೇಲೆ ಚಿತ್ರ ಬಿಡಿಸಿ ಅದನ್ನೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಿದ್ರು. ಆ ಕ್ವಾಲಿಟಿ ಮೋಸ್ಟ್ಲಿ ಕಡಿಮೆ ಆಗಿರ್ಬೋದು ಅನ್ಸುತ್ತೆ. ಬಟ್ ಈಗಿನ ಸ್ಟೂಡೆಂಟ್ಸ್ ಯಾವ ಥರ ಇದೆ ಪ್ರೈವೇಟ್ ಕಾಲೇಜಲ್ಲಿ ಅಂತ ನಮ್ಮ ಮೊನ್ನೆ ಸರ್ಜರಿ HOD ಜೊತೆ ಮಾತಾಡಿದಾಗ ಒಂದು 2 ಎಕ್ಸಾಂಪಲ್ ಕೊಟ್ಟರು. ಅವ್ರಿಗೆ K-ಶೀಟ್ ಬರ್ಲಿಕ್ಕೆ ಹೇಳಿದ್ದೆ, ದೊಡ್ಡ ಮಿಸ್ಟೇಕ್ ಆಯ್ತು ಅಂತ 2 ಸಲ K-ಶೀಟ್ ಬರ್ಸಿದ್ರು, ನೀವು ಸರಿಯಾಗಿ ಬರ್ದಿಲ್ಲ, ರೈಟ್ 1 more time ಅಂತ ಹೇಳಿದ್ದಾರೆ. ಅವನು ಹಿ ಲೆಫ್ಟ್ ದ ಕಾಲೇಜ್. 1 ಕೋಟಿ ಸರಿ ಗೊತ್ತಿದೆ, ಅದು 1 ಕೋಟಿ ಒಂದು ಫೀಸ್ ಇತ್ತು. ಮಾಯಾ ಅವರು ಅವನಿಗೊಂದು 50 lakhs ವಾಪಸ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ರಂತೆ. ಇಲ್ಲ ನನಗೆ ಟೈಮ್ ಇಲ್ಲ, ಫ್ಲೈಟಿಗೆ ಲೇಟ್ ಆಗುತ್ತೆ, ಹೊರಟೋದು. ಆ ಥರ ಆ್ಯಟಿಟ್ಯೂಡ್ ಇರೋ ಪೇರೆಂಟ್ಸು ಆ ಥರ ಇದ್ದಾರೆ, ಸ್ಟೂಡೆಂಟ್ಸು ಆ ಥರ ಇದೆ. ಈ ಜನ್ರೇಷನ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಎಜುಕೇಷನ್ ವೈಸು ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ನಡೀತಾ ಇದೆ. ಬಟ್ ಈಗಿನ ಒಂದು ಸರ್ ಹೇಳ್ದಂಗೆ MBBS ಆದಮೇಲೆ ಈಗ MS ಮಾಡಬೇಕು, MD ಮಾಡಬೇಕು, MCH ಮಾಡಬೇಕು.
ಈ ಕಾನ್ಸೆಪ್ಟಲ್ಲೇ ಮಕ್ಕಳು ಓದ್ತಾ ಇದ್ದಾರೆ. ನೀವು ಹೇಳ್ದಂಗೆ MBBS ಮಾಡಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಮೆಂಟಾಲಿಟಿಯಲ್ಲಿ ತುಂಬ ಜನ ಕಡಿಮೆ ಇದ್ದಾರೆ. ಬಟ್ ನಾನು ಮೊನ್ನೆ ನಿಮ್ಗೆ ಮಾತಾಡ್ತಾ ಹೇಳಿದೆ, ಈಗ ಒಂದು MBBS ಡಾಕ್ಟ್ರಿಗೆ ಒಂದು 100 ಪೇಷಂಟ್ಸ್ ಅಂತೂ ಆರಾಮ್ಸೆ ಒಂದು ಊರಲ್ಲಿ GP ಮಾಡ್ತೀನಿ ಅಂದ್ರೆ 100 ಪೇಷಂಟ್ ನೋಡ್ತಾರೆ. ಅವ್ನು ಡಿಪ್ರೆಷನ್ಗೆ ಹೋಗೋ ಚಾನ್ಸೇ ಇಲ್ಲ. ಬಟ್ MS MD ಅವರಿಗೆ ಸ್ವಲ್ಪ ಒಂದು 20-30 ಪೇಷಂಟ್ ನೋಡಿದ್ರೆ ಹೈಯೆಸ್ಟ್ ಅದು. ನಾನು ಭದ್ರಾವತಿಯಲ್ಲಿ ಈವ್ನಿಂಗ್ ಪ್ರಾಕ್ಟೀಸ್ ಮಾಡೋದು 10 ಪೇಷಂಟ್ಸ್ ನೋಡೋದು ನಂಗೆ ಖುಷಿ, ನನಗೆ ಅಷ್ಟೇ. ಸರ್ಜಿಕಲ್ ಇದರಲ್ಲಿ MCH ನೀವು ಮಾಡ್ಕೊಂಡು ಹೋದರೆ ಇಟ್ ವಿಲ್ ಕಮ್ ಟು 5-6 ಆ ಥರ, 1 ಪೇಷಂಟ್ 2 ಪೇಷಂಟ್. ಸೊ ಯು ವಿಲ್ ಗೋ ಫಾರ್ ಡಿಪ್ರೆಷನ್. MCH DM ಮಾಡಿಕೊಂಡು ನನ್ನ ಶಿವಮೊಗ್ಗದಲ್ಲಿ 15 ನ್ಯೂರೋ ಸರ್ಜನ್ಸ್ ಇದ್ದಾರೆ, ಯೂರಾಲಜಿಸ್ಟ್ ಒಂದು 15 ಜನ ಇದ್ದಾರೆ. ಕಾಂಪಿಟೇಷನ್ನು, ಪೇಷಂಟ್ ಕಳಿಸಿ ಸರ್ ಅಂತ. ನಾನು ಯಾಕೆ ಪೇಷಂಟ್ ಕಳಿಸ್ಲಿ, ನನ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸ್ಬೇಕು, ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸಲ್ಲ ಅಂತ. ಸೊ ಈ ರೀತಿಯ ಸಮಸ್ಯೆಗಳಿದೆ. ನಾನು MBBS ಇದ್ದಾಗ ನಾನು ಶಿಕಾರ್ಪುರ ಕಪ್ಪನಹಳ್ಳಿ ಅಂತ PSL ಇದೆ, ಸಂಜೆ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಆರಾಮ್ಸೆ ಒಂದು 40-50 ಪೇಷಂಟ್ ನೋಡ್ತಿದ್ದೆ. ಅದರಲ್ಲಿ ಎಷ್ಟು ನಾನೇ ಪಿಡಿಯಾಟ್ರಿಷನ್ನು, ನಾನೇ ಆರ್ಥೋಪಿಡಿಷನ್ನು, ನಾನೇ ಡರ್ಮಟಾಲಜಿಸ್ಟು, ಎಲ್ಲ ನಿಯೋನಾಟಾಲಜಿಸ್ಟು ನಾನೇ. ಆರ್ಥೋಪಿಡಿಷನ್ ಎಷ್ಟು ಪುಟ್ ಕ್ಯಾಸ್ಟ್ ಎಲ್ಲ ಫಾರಿನ್ ಬಾಡಿ ತೆಗೆದಿದ್ದೆ, ಕಾರ್ನಿಯಲ್ ಫಾರಿನ್ ಬಾಡಿ ತೆಗೆದಿದ್ದೀನಿ, ಎಲ್ಲರೂ ನಾನೇ. ನನಗೆ MS ಆದಮೇಲೆ ಏನಾಯಿತು, ರಿಸ್ಟ್ರಿಕ್ಷನ್ನು, ಓನ್ಲಿ ಸರ್ಜಿಕಲ್ ಕೇಸ್ ನೋಡಬೇಕು. ಪಕ್ಕದಲ್ಲಿ ಫಿಸಿಷಿಯನ್ ನೋಡ್ತಾ ಇರ್ತಾನೆ, ನೀನು ಏನು ಮಾಡ್ತಾನೆ, ನೀನು ಯಾಕೆ. ನನಗೆ BP ಟ್ರೀಟ್ಮೆಂಟ್ ಆಗೋಕೆ ಬರುತ್ತೆ, ಡಯಾಬಿಟಿಕ್ ಟ್ರೀಟ್ಮೆಂಟ್ ಎಲ್ಲ ಬರುತ್ತೆ, ಬಟ್ ನಾನು ಹಾಕಕ್ಕೆ ಬರಲ್ಲ, ಫಿಸಿಷಿಯನ್ ಹತ್ರ ಹೋಗಿ ಅನ್ಬೇಕು. ತುಂಬ ಪ್ರಾಬ್ಲಮ್ ಆಗುತ್ತೆ ಅದು. ಅಲ್ಲಿ ನಮ್ಮಲ್ಲಿ ಹೇಗಿದೆ ಅಂದರೆ ಸರ್ಜನ್ ಅಂದರೆ ಭಾರಿ ದೊಡ್ಡ ಡಾಕ್ಟ್ರು ಅನ್ನೋದು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ. ಸರ್ಜನ್ ಡಾಕ್ಟ್ರು ಅಂದ್ರೆ ಅವ್ನಿಗೆಲ್ಲ ಗೊತ್ತಿದೆ. ಇಲ್ಲಿ BP ಅವನ ಹತ್ರ ಹೋಗಿ ಅಂತೀಯ, ನೀನು ಶುಗರಿಗೆ ಅಲ್ಲಿ ಹೋಗು ಅಂತೀಯ ಅಂದರೆ ನಿನ್ಗೇನು ಗೊತ್ತಿಲ್ಲ ಅಂತ. ಸೊ ನನ್ನ ಪಾಪ್ಯುಲಾರಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಬರೀ ಸರ್ಜರಿ ಅಷ್ಟೇ, ಸರ್ಜನ್ ಮರೆ ಅವ್ರಿಗೆ ಬೇರೆದೆಲ್ಲ ಗೊತ್ತಾಗಲ್ಲ ಕಣ. ಸೊ ಈ ಥರ MCH DMದು ಇನ್ನೂ ಕಷ್ಟ ಇರ್ಬೋದು, ಗೊತ್ತಿಲ್ಲ ನಂಗೆ ಅವ್ರ ಎಕ್ಸ್ಪೀರಿಯನ್ಸು. ಸೊ ಹಾಗೆ ನನ್ನ ಅನುಭವದಲ್ಲಿ ಈ ಥರ. ಥ್ಯಾಂಕ್ ಯು ಸರ್. ಸರ್ ಹೇಳಿದ್ದು ಮೊರಲ್ ಕಮ್ಯುನಿಕೇಶನ್ ಮತ್ತು ಕಾಂಪಿಟಿಷನ್ ಇವೆರಡನ್ನು ನೋಡಿದಾಗ MBBS ಮಾಡಿದವರು ಯಾವತ್ತೂ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇಲ್ಲ. ವಿಲ್ ಗೆಟ್ ಆ್ಯಂಪಲ್ ಆಫ್ ಪೇಷಂಟ್. ಆದರೆ ಸೂಪರ್ ಸ್ಪೆಷಲಿಸ್ಟಿಗೆ ಹೋದ ಹಾಗೆ ಒಂದೇ ಕಾರ್ಪೊರೇಟಿಗೆ ನಾವು ಮಾರಿಕೊಳ್ಬೇಕಾಗತ್ತೆ. ಇಲ್ಲದಿದ್ರೆ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆಗಳಿಗೂ ಏನು ಕೊರತೆ ಇರಲಿಕ್ಕಿಲ್ಲ ಅನ್ನೋದು ಸರ್ನ ಚಿಂತನೆ. ಈಗ KGM ಪ್ರೆಸಿಡೆಂಟ್ ಸರ್, ಯು ಸೀನ್ ಅಬ್ರಾಡ್, ಲಿಬಿಯಾದಲ್ಲಿ ಕೆಲಸ ಮಾಡಿದ್ರಿ, ಇಂಡಿಯಾದಲ್ಲಿ ಕೆಲಸ ಮಾಡಿದ್ರಿ, ಮಣಿಪಾಲ್ ಹಾಸ್ಪಿಟಲ್ ಕೆಲಸ ಮಾಡಿದ್ರಿ, ESI ಹಾಸ್ಪಿಟಲ್ ಕೆಲಸ ಮಾಡಿದ್ರಿ, ಈಗ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದೀರಿ. ನನಗನ್ನಿಸ್ತದೆ, ಪಬ್ಲಿಕ್ ಹೇಳ್ತಾರೆ, ನಿಜವಾದ ಕುಟುಂಬ ವೈದ್ಯರಂದರೆ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಕೆಲಸ ಮಾಡುವ MBBS ವೈದ್ಯರು ಅಂತ. ರಾಷ್ಟ್ರೀಯ ಚಿಂತನೆಗಳನ್ನು, ರಾಷ್ಟ್ರೀಯ ಸ್ವಾಸ್ಥ್ಯ ಎಲ್ಲ ಫಾಲೋ ಮಾಡ್ತಾರೆ. ಅವರು ಏನು ಯಾಕು ಎಲ್ಲ ಫಿಂಗರ್ ಟಿಂಪ್ ಗೊತ್ತಿರ್ತದೆ. ಯಾವುದೇ ಕಾರ್ಯಕ್ರಮ, ಡಾಗ್ ಬೈಟ್ ಏನು, ಕ್ಯಾಟ್ ಬೈಟ್ ಏನು, ಯಾವುದನ್ನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಯಾವುದಕ್ಕೆ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಡಾಗ್ ಬೈಟ್ ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಂತ ಈಗ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಇದೆಲ್ಲ ಅಪ್ಡೇಟೆಡ್ ಥಿಂಗ್ಸ್ ಗೊತ್ತಿರೋದು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ. ನಿಮ್ಗೆ ಅನಿಸ್ತದೆ ಪ್ರೈಮರಿ ಹೆಲ್ತ್ ಸೆಂಟರ್ ದುಡಿಯುವ ವೈದ್ಯರು ನಿಜವಾದ ಕುಟುಂಬ ವೈದ್ಯರು ಅನ್ನಿಸ್ತದೆ? ಏನು ಅನಿಸ್ತದೆ ಸರ್? ಎಲ್ಲರಿಗೂ ನಮಸ್ಕಾರ. ನಾನೊಂದು ವಿದೇಶದಲ್ಲೂ ಕೆಲಸ ಮಾಡಿದ್ದೀನಿ, ಕಾರ್ಪೊರೇಟ್ ಹಾಸ್ಪಿಟಲಲ್ಲೂ ಕೆಲಸ ಮಾಡಿದ್ದೀನಿ, ಮತ್ತು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲೂ ತಾಲೂಕು ಆಸ್ಪತ್ರೆ, ಮತ್ತು ಈಗ ಮೋರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಜಾಬಲ್ಲಿದ್ದೀನಿ. ಪ್ರೈಮರಿ ಹೆಲ್ತ್ ಸೆಂಟರ್ದು ಹೇಗೆ ಅಂದರೆ ಅದಕ್ಕೆ ದ ಟೈಪ್ ಆಫ್ ಪೇಷಂಟ್ಸ್ ಫಸ್ಟ್ ನಾವು ನೋಡೋದಂಥದ್ದು, ಇಟ್ ಈಸ್ ರೂರಲ್ ಪೇಷಂಟ್ಸ್. ಫೈನಾನ್ಷಿಯಲಿ ಅಷ್ಟು ಸ್ಟೇಬಲ್ ಇರೋದಿಲ್ಲ, ಫೈನಾನ್ಷಿಯಲಿ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿಯಲ್ಲಿ ನಾವು ನೋಡೋದಂಥದ್ದು. ಅದರದ್ದು ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆಂಟ್. ಇದು ಏನಂದರೆ ಅವ್ರು ಹೇಳಿದಾಗೆ ಡಾಕ್ಟರ್ ಶಿವಪ್ರಕಾಶ್ ಹೇಳಿದರು, ಮರ್ಯಾದೆ ಇದೆ, ಯು ಆರ್ ರೆಕಗ್ನೈಸ್ಡ್ ಇನ್ ದ ಸೊಸೈಟಿ. ಆ ರೆಕಗ್ನಿಷನ್ ವಿಲ್ ನಾಟ್ ಗೆಟ್ ಈ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ. ಎಷ್ಟೇ ಯು ಬಿಕಮ್ ದ ಬೆಸ್ಟ್ ಆಫ್ ದ ಸರ್ಜನ್ಸ್, ಬೆಸ್ಟ್ ಆಫ್ ದ ಕಾರ್ಡಿಯಾಲಜಿಸ್ಟ್, ಏನೇ ಆಗಲಿ, ಬಟ್ ದ ರೆಕಗ್ನಿಷನ್ ಇನ್ ದ ಸೊಸೈಟಿ ಗೆಟ್ ವೆನ್ ಯು ವರ್ಕ್ ಇನ್ ಅ PHC. ಅಲ್ಲಿ ಇದು ಪಂಚಾಯತಿ ಲೆವೆಲಲ್ಲಿ ನಾವು ಆ ಒಂದು PHCಲಿ ಕೆಲಸ ಮಾಡ್ತೀವಿ ಅಂದರೆ ಊರಲ್ಲೂ ಊರಿನವ್ರಿಗೆಲ್ಲರಿಗೂ ಗೊತ್ತಿರ್ತದೆ ನಾವು ಆ PHCದು ಡಾಕ್ಟರ್ ಅಂತ. ಅದೇ ರೀತಿ ನಾವು ಅಲ್ಲಿಂದ ಒಮ್ಮೆ ವರ್ಗಾವಣೆ ಆಗಿ ಹೋಗುವಾಗ ಇನ್ನೊಂದು ಜಾಗಕ್ಕೆ ಹೋಗುವಾಗ ಅಲ್ಲಿ ಕೊಡುವಂಥ ಸನ್ಮಾನ, ಇಟ್ ಈಸ್ ಮೈಂಡ್ ಬ್ಲೋಯಿಂಗ್. It is worth every rupee that we spend, that the government
spends on us to give the service. I feel that is what has compelled me to stay back in the government sector, because the amount of recognition and ಮತ್ತೆ ಜನರ ಪ್ರೀತಿ ಅಷ್ಟು ಸಿಗ್ತದೆ. ಬಟ್ ಅದೇ ಕಾರ್ಪೊರೇಟ್ ಲೆವೆಲ್ಸಲ್ಲಿ ಯು ವರ್ಕ್ ಆಸ್ ಆಲ್ಮೋಸ್ಟ್ ಲೈಕ್ ಎ ರೋಬೋ. You are given targets. Of course, ನಮಗೂ you got targets ಇದೆ ಎಲ್ಲ. It is like almost corporate style ಅಲ್ಲಿ ನಮಗೆ we are given unimaginable targets, which is possibly not ನಮಗೆ humanly not possible to achieve all the targets, but we still try. But corporate levels ಅಲ್ಲಿ it is on the financial aspects ಅಲ್ಲಿ targets ಇರೋದು. ನಮಗೆ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲ, ನಾವು ಕೆಲಸ ಮಾಡದೇ ಇರಲಿ ನಮಗೆ ಸಂಬಳ ಬರ್ತದೆ. ಬಟ್ ಆ ಟಾರ್ಗೆಟ್ಸ್ ರೀಚ್ ಆಗಬೇಕು ಅಂದರೆ ನಾವು ವಿ ನೀಡ್ ಟು ವರ್ಕ್, ನಾಟ್ ಓನ್ಲಿ ವಿ ಆರ್ ದ ಹೋಲ್ ಸ್ಟಾಫ್. ಇಟ್ಸ್ ಎ ಚೈನ್ ಆಫ್ ಕಮಾಂಡ್. ನಮ್ಮದ್ರಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ನಾವು ಒಂದು ನಮಗೆ ಕೊಟ್ಟಂಥ ನ್ಯಾಷನಲ್ ಪ್ರೋಗ್ರಾಮ್ಸ್ ಇರಲಿ ಇಲ್ಲ ಬೇರೆ ಇರಲಿ, ನಾವು ಆ ಟಾರ್ಗೆಟ್ಸ್ ರೀಚ್ ಮಾಡಲಿಕ್ಕೆ ಆಗ್ತದೆ. ಸೊ ಒನ್ ಡಿಫ್ರೆನ್ಸ್ ವಾಟ್ ಐ ಅಬ್ಸರ್ವ್, ನೀವು ಹೇಳಿದ್ರಿ ಹೊರಗಡೆ ಮತ್ತು ಇಲ್ಲಿ ಡಿಫ್ರೆನ್ಸ್ ಏನು ಅಂತ. ಇನ್ ಅದರ್ ಕಂಟ್ರೀಸ್ ಡೈರೆಕ್ಟ್ಲಿ ಒಂದು ಸ್ಪೆಷಲಿಸ್ಟ್ ಹತ್ರ ಜನರು ಬರಲಿಕ್ಕೆ ಆಗೋದಿಲ್ಲ. ಐದರ್ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ will be probably a nurse, and next will be a basic MBBS doctor. ಅವ್ರಿಗೂ ಆಗಲಿಲ್ಲ ಅಂದರೆ ದೆನ್ ದೇ ರೆಫರ್ ಇಟ್ ಟು ದ ಸ್ಪೆಷಲಿಸ್ಟ್. ಸೊ ಬಟ್ ಇಲ್ಲಿ ಆ ಥರ ಇಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯು ಕ್ಯಾನ್ ಗೋ ಟು ಎ ಸೂಪರ್ ಸ್ಪೆಷಲಿಸ್ಟ್. ಸೊ ನನಗೆ ಅದರಲ್ಲಿ ಐ ಕಾಂಟ್ ಸೇ ವಿಚ್ ಇಸ್ ರೈಟ್ ವಿಚ್ ಇಸ್ ರಾಂಗ್ ಅಂತ. ಬಟ್ ಏನಾಗ್ತದೆ, ದ ಲೋಡ್ ಓವರ್ ದ ಸ್ಪೆಷಲಿಸ್ಟ್ ವಿಲ್ ಬಿ ಮೋರ್ ಹಿಯರ್. ಯಾಕಂದರೆ ದ ಡೈರೆಕ್ಟ್ ಕಾಂಟ್ಯಾಕ್ಟ್ಗೆ ಸ್ಪೆಷಲಿಸ್ಟ್ ಸಿಗ್ತಾರೆ. ಬಟ್ ಇನ್ ಅದರ್ ಕಂಟ್ರೀಸ್ ದೇ ಲೈಕ್ ದ ಟರ್ಷರಿ ಲೆವೆಲ್, ಅಂದರೆ ಫಸ್ಟ್ ಯು ಸಿ ದ ಸ್ಟಾಫ್ ನರ್ಸ್, ದೆನ್ ದ ಡಾಕ್ಟರ್, ದೆನ್ ದ ಸ್ಪೆಷಲಿಸ್ಟ್. ಸೊ ಸ್ಪೆಷಲಿಸ್ಟ್ಗೆ ಯಾವಾಗ ಆಗೋದು ಅಂದರೆ ಇಫ್ ಇಟ್ ಇಸ್ ಅ ಲೈಫ್ ಥ್ರೆಟ್ನಿಂಗ್ ಡಿಸೀಸ್ ಇದ್ರೆ ಮಾತ್ರ ದ ಸ್ಪೆಷಲಿಸ್ಟ್ ಕಮ್ಸ್ ಅಂಡ್ ಸೀಸ್. ಅದರ್ವೈಸ್ ಮೋಸ್ಟ್ ಈವನ್ ಫ್ರ್ಯಾಕ್ಚರ್ಸ್ ಆರ್ ಟ್ರೀಟೆಡ್ ಬೈ ನರ್ಸಸ್ and as a primary care, and then they are referred on the following day likewise to the orthopedician. So yeah, both are good, but ನಮ್ಮಲ್ಲಿ ಏನಾಗ್ತದೆ ಅಂದರೆ ಪೀಪಲ್ ಜನರಿಗೆ ಅಷ್ಟು ತಾಳ್ಮೆ ಇಲ್ಲ. ಅವ್ರು ಬಂದ ಕೂಡಲೇ 5-10 ನಿಮಿಷದಲ್ಲಿ ಸ್ಪೆಷಲಿಸ್ಟೇ ನೋಡಬೇಕು, ಇಲ್ಲಾಂದರೆ ಸ್ಪೆಷಲಿಸ್ಟಿಗೆ ಒಂದು MLA ಇಲ್ಲಾಂದ್ರೆ ಲೋಕಲ್ ಲೀಡ್ರಿಂದ ಕಾಲ್ ಬರ್ತದೆ, ಯಾಕೆ ಅವ್ರನ್ನ ಕಾಯಿಸ್ತಿದ್ದೀರಾ ನೋಡಿ ಅಂತ. ದ ಪ್ರೆಷರ್ ನಮ್ಮಲ್ಲಿ ಹೇಗಿದೆ ಅಂದರೆ PHCs ಅಲ್ಲಿ PHCs ಸಿಂಗಲ್ ಡಾಕ್ಟರ್ ಸೀಸ್ ಅರೌಂಡ್ 200 to 300 ಪೇಷಂಟ್ಸ್ ಪರ್ ಡೇ. ಸೊ ಲೆಕ್ಕ ಹಾಕಿ ಒಂದು 300 ಪೇಷಂಟ್ ನೋಡ್ಬೇಕಂದ್ರೆ 1 ನಿಮಿಷ ಕೊಟ್ಟರೆ ಈಸ್ ಲೈಕ್ ವರ್ಕಿಂಗ್ ಫಾರ್ 6 hours ನಾನ್ ಸ್ಟಾಪ್. The quality of ಇದು ಟ್ರೀಟ್ಮೆಂಟ್ ಆರ್ ದ ಡಯಾಗ್ನೋಸಿಸ್ ಗೋಸ್ ಡೌನ್. ಸೊ ಇದನ್ನ ಜನರು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅವ್ರಿಗೆ ನರ್ಸಸ್ ನೋಡಿದ್ರೆ ಆಗೋದಿಲ್ಲ, ದೇ ಹ್ಯಾವ್ ಟು ಸಿ ದ ಡಾಕ್ಟರ್. ಇವಾಗ ನರ್ಸಸ್ ನೋಡಿ ಅವ್ರಿಗೆ ನಾವು ಕೊಡೋ ಟ್ರೀಟ್ಮೆಂಟೇ ನರ್ಸ್ ಕೊಡೋದು, ಜ್ವರಕ್ಕೆ ಪ್ಯಾರಾಸಿಟಮಲ್ಲೇ ಕೊಡೋದು, ನಾವು ಕೊಡೋದು ಅವ್ರು ಕೊಡೋದಿಲ್ಲ. ಬಟ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ನಾವು ನೋಡಲೇಬೇಕಾಗ್ತದೆ, ಇಲ್ಲದಿದ್ದರೆ ಅದೇ ಮೇಲೆ ಇದರಿಂದ ನಮಗೆ ಫೋನ್ಸ್ ಬರ್ತದೆ, ಅವರು ಯಾಕೆ ಮಾಡಿಲ್ಲ. ಈವನ್ ಫಾರ್ ಎಕ್ಸಾಂಪಲ್ ಡಾಗ್ ಬೈಟ್ ಆದರೆ 4:15 ಮೇಲೆ PHCs ಕ್ಲೋಸ್ ಆಗ್ತದೆ, ಯಾಕೆ ಕ್ಲೋಸ್ ಆಗಿದೆ ಅಂತಲೂ ಕೂಡ ಕಾಲ್ ಬರ್ತದೆ. ವಿ ಆರ್ ನಾಟ್ ಸಪೋಸ್ ಟು ವರ್ಕ್, ಕ್ಲೋಸಿಂಗ್ ಅವರ್ ಇಸ್ 4:30 ಮೇಲೆ ಬರ್ತಾರೆ ಜನ, ಬಂದು ನೋಡಿ ಅಂತ. ದೇರ್ ಇಸ್ ನೋ ಡಾಕ್ಟರ್. ಸೊ ದೇ now it is not even the MLAs, they call up the minister and minister's PA calls us, ಯಾಕೆ ಅಲ್ಲಿಲ್ಲ ಅಂತ. ಸೊ ಸುಧಾರಣೆ ಆಗಬೇಕು ನಮ್ಮಲ್ಲಿ, ಬಿಕಾಸ್ ನಮ್ಮಲ್ಲಿ ಡಾಕ್ಟರ್ ಟು ಪಾಪ್ಯುಲೇಷನ್ ರೇಷಿಯೋ ಇಸ್ ವೆರಿ ಲೆಸ್ ಕಂಪೇರ್ಡ್ ಟು ಆಲ್ಮೋಸ್ಟ್ 1/3 ಟು ದ ಫಾರಿನ್ ಕಂಟ್ರೀಸ್. ಸೊ ಅದೊಂದು ಸ್ವಲ್ಪ ಜಾಸ್ತಿ ಆದರೆ ಅಫ್ಕೋರ್ಸ್ ವಿಲ್ ಬಿ ಏಬಲ್ ಟು ಗಿವ್ ಎ ಗುಡ್ ಕ್ವಾಲಿಟಿ ಕೇರ್ ಯುವರ್ ಆಲ್ಸೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪೃಥ್ವಿರಾಜ್ ರೈ ಸರ್. ಈಗ ಪೃಥ್ವಿರಾಜ್ ಅಡ್ವೊಕೇಟ್ ಅವರಿಗೆ ಸರ್, LLB ಮಾಡಿದವರನ್ನ ಅವ್ರು ಸೂಪರ್ ಸ್ಪೆಷಲಿಸ್ಟ್ ಅಂತ ಕೇಳಿದ್ರೆ ಅಡ್ವೊಕೇಟ್ ಮಾಡ್ತಾ ಆಗ್ತಾರೆ. ಇಂಜಿನಿಯರ್ ಮಾಡಿದವನು ಈ BA ಡಿಪ್ಲೊಮಾ MTech ಅಂತ ನೋಡದೆ ಅವ್ರನ್ನ ಇಂಜಿನಿಯರ್ ಅಂತಾರೆ. MBBS ಆದವ್ರನ್ನ ವಿಂಗಡಣೆ ಮಾಡ್ತಾರೆ ಅವ್ರು ಕೊಟ್ಟ ಜಡ್ಜ್ಮೆಂಟ್ ಸರ್. ಯಾಕಂದರೆ BE ಮಾಡಿದವನು ಯಾವುದೋ ಬ್ರಿಡ್ಜ್ ಕಟ್ಬೋದು,
ನೀವು ಸುಪ್ರೀಂ ಕೋರ್ಟಲ್ಲಿಯೂ ಆರ್ಗ್ಯೂ ಮಾಡ್ಬೋದು, ಜಡ್ಜಸ್ ಜಸ್ಟ್ LLB ಮಾಡಿದ್ರು. ಆದರೆ MBBS ಮಾಡಿದವರಿಗೆ ಹಾಗಿಲ್ಲ. ಇದನ್ನು ನೀವು ಹತ್ತಿರದಿಂದ ಕಂಡವರು. ಮತ್ತು ಈ ವೈದ್ಯ ರೋಗಿಗಳ ನಡುವಿನ ಗಲಾಟೆಯಲ್ಲಿ ಕುಟುಂಬ ವೈದ್ಯರನ್ನು ಇನ್ವಾಲ್ವ್ ಮಾಡಿದರೆ ಆ ಸಮಸ್ಯೆಯನ್ನು ಹೆಚ್ಚು ಸುಲಲಿತವಾಗಿ ನಿರ್ವಹಣೆ ಮಾಡ್ಬೋದಾ, ನಿಭಾಯಿಸ್ಬೋದಾ, ನಿಮಗೇನು ಅನ್ನಿಸ್ತದೆ? ನಮಸ್ಕಾರ. ನಿಮ್ಮ ಪ್ರಶ್ನೆ ಪ್ರಕಾರ LLB ಮಾಡಿದ ಕೂಡಲೇ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಅದೊಂದು ಕಾಣ್ಬೋದು. ಹಾಗೆ ನಿಮಗೆ ಹಾಗಿದ್ರೆ ನಾನಿವಾಗ ಒಂದು ಸ್ಪೆಷಲೈಸ್ಡ್ ಫೀಲ್ಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದಂದರೆ ಐ ಹ್ಯಾವ್ ಟು ಜಾಯಿನ್ ಸಚ್ ಆಫೀಸ್ ವಿಚ್ ದ್ಯಾಟ್ ಸ್ಪೆಷಲೈಸ್ಡ್ ಮ್ಯಾಟರ್ಸ್ ಆರ್ ಟೇಕನ್ ಅಪ್. My study will continue even after my law degree. For next 4-5 years I will be actually a student. And then after getting expertise in that particular field, I will attract client of that particular type of cases. Generally public are very cautious and they are aware before going to an advocate. They will check his background and they will know what type of practice he is doing and in which area he is specialized. Degree of university or law schools will not get us client, but what we do in the profession, which is watched by our rivals and public, they decide whom to contact, when to contact, and for which case one has to contact. As far as engineers are concerned, for example, there is a mechanical engineering graduate. He may join a software company. In such a case, the company will provide him necessary training before he is put on his job. In all other fields also, such candidates who join new area of activity, definitely they will be given necessary training and they will be put into work. As far as family doctors are concerned, they are master of all. They know everything. They are the people who refer the matter to specialists because of their experience of treating various types of patients every day. In a day, if he meets some 50, 60, 100 patients, each one of the patient will be of having different problems. This itself is an educative experience for him, and at the same time he will not be getting time to have specialization in a particular field because he has to see all of them and he has got no time to study. From morning 8 up to 10 in the evening, general practitioners are very busy, so he will have to be happy with what he is having because he doesn't get time for having extra studies at that point of time. So he will have to naturally give up the matter to somebody who is specialized in it. There are hundreds of specialized fields but in every profession there is. But in medicine, super specialty, then further specialty, all those areas are now opened up because of the advancement of technology and research in medicine. So family doctor will have to, because it is his choice that he will be a family doctor, he has almost stopped his academic studies, though he will be enriching his knowledge by meeting the patients and talking to the specialists. When he refers the matter to the specialists, his knowledge is enormous, but he himself cannot do certain things because of the lack of training in particular fields. 100 patients, 100 different diseases, 100 different type of treatment. That is the reason you may find there's distinction between these three professions. Thank you, sir. Now we have got two questions, one for our Raghava and one for a general question with our moderator. Raghava, sir, you are known as a investigative journalist mainly for a health system. How has been your experience with family doctor issues? ನಾನು ಕನ್ನಡದಲ್ಲಿ ಮಾತಾಡ್ಬಿಡ್ತೀನಿ, ಸುಲಭವಾಗಿ. ನಾನು ಅಂದರೆ ಆಲ್ಮೋಸ್ಟ್ ಇಲ್ಲಿ 12 ವರ್ಷ ಆದ್ರಿಂದ ಒಂದು ರೀತಿ ನಮ್ಮ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ಡಾಕ್ಟರ್ಸ್ ಲೈಕ್ ಶಿವಪ್ರಕಾಶ್, ತಿಮ್ಮಯ್ಯ ಅವರೆಲ್ಲ. ಅಂದರೆ ವೇರ್ ವಿ ಯೂಸ್ ಆನ್ ರೊಟೀನ್ ವೇ ಇದಾಗ್ತದೆ. ಹಂಗಂದರೆ ನಮ್ಮದು ಎನಿ ಫಸ್ಟ್ ಪ್ರಾಬ್ಲಮ್ ಬರೋದು ಇವ್ರಿಗೆ. ನಮ್ಮದು ಎಸ್ಪೆಷಲಿ ನನಗೆ ಇನ್ನೂ ನೆನಪಿದೆ, ಕೋವಿಡ್ ಟೈಮ್ನಲ್ಲಿ ವಿ ಆರ್ ರಿಪೋರ್ಟಿಂಗ್, ವಿ ಆರ್ ಮಾಸ್ಕ್ ಎಲ್ಲ ಹಾಕ್ಕೋಬೇಕು, ಹಾಗೆ ಎಲ್ಲ ಅಡ್ಡಾಡೋದೆಲ್ಲ ಇತ್ತು. ಆದರೆ ನಮಗೆ ವಿ ಹ್ಯಾಡ್ ಅ ಲಾಟ್ ಆಫ್ ವಿ ಆಲ್ಸೋ ಫೇಸ್ಡ್ ಇಶ್ಯೂಸ್. ಆವಾಗ ಬಂದಿದ್ದು ನಮಗೆ ಗೌರ್ಮೆಂಟ್ ಡಾಕ್ಟರ್ಸು
ಆ್ಯಂಡ್ ನೀವು ಅನಾನುಕೂಲ ಭಟ್ರ ಆಯಿತು ಅಂದರೆ ನಮಗೆ ಬರೋದು ಅಲ್ಲೇ ನಮಗೆ ಆಸ್ ಯು ಸೆಡ್ ಇಟ್ಸ್ ನಾಟ್ ಅ ವ್ಯಾನಿಷಿಂಗ್ ಬ್ರೀಡ್, ಸ್ಟಿಲ್ ದೇ ಆರ್ ಸ್ಟಿಲ್ ರಿಲೆವೆಂಟ್. ನಮಗೆ ಇದರಿಂದ ಈ ಫ್ಯಾಮಿಲಿ ಡಾಕ್ಟರ್ ಸ್ಟಿಲ್ ಹ್ಯಾಸ್ ಅ ರಿಸನ್. ಯಾಕೆ ನನಗೆ ನಮ್ಮ ಫ್ಯಾಮಿಲಿ ನಮ್ಮ ಮನೆಯಲ್ಲೆಲ್ಲ ಡಾಕ್ಟರ್ಸೇ ಇದ್ದಾರೆ. ಹಾಗಾಗಿ ನಮ್ಮ ಅಜ್ಜ ಅಂದರೆ ನಮ್ಮ ತಾಯಿ ತಂದೆ ಅವರು 40ರಲ್ಲಿ ಹೂವಿನ ಹಡಗದಲ್ಲಿ ಕ್ಲಿನಿಕ್ ಶುರು ಮಾಡಿದರು. ಅದು ಎಷ್ಟಿದೆ ನನಗೆ ಇನ್ನೂ ಸಣ್ಣವರಿದ್ದಾಗ ಪೇಷಂಟ್ಸ್ ಬರೋದು, ನಮ್ಮ ತಂದೆ ಕಾಂಪೌಂಡ್ರಿಗೆ ಹೇಳಿ ಅದೇನೋ ಒಂದು ಇದರಲ್ಲಿ ಮೆಷರ್ ಮಾಡಿ ಕೊಡೋದು. ಅದು ಯಾವುದೇ ಇದಕ್ಕೂ ಆ ಕಾಂಪೌಂಡ್ಗೆ ಹೇಳಿ ಎಷ್ಟು ಕೊಡಪ್ಪ ಅಂತ. ಹಾಗೆ ಅದನ್ನು ನೋಡಿದ್ದೀನಿ ನಾನು. ಅದನ್ನು ಸ್ಟಾರ್ಟ್ ಆಗಿದ್ದು ನಮ್ಮ ತಾಯಿ ಅಣ್ಣ ಅವರ ಮಗ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಮನೆಯಲ್ಲಿ ಇವರು ಬೇಕೇ ಬೇಕು ನಮ್ಗೆ, ಏನೇ ರಿಸನ್ ವಿ ಕಾಲ್ ದೆಮ್. ಆಮೇಲೆ ಇನ್ನೊಬ್ಬರು ನಮ್ಮ ಶಿವಮೊಗ್ಗದಲ್ಲಿ ನನ್ನ ಅತ್ತೆ ಮಗ ರಾಜೀವ್ ಪಾಂಡ್ರಂಗಿ ಅಂತ, ಈಸ್ ಅ ಯೂರಾಲಜಿಸ್ಟ್. ಅವ್ರಿಗೂ ಅಷ್ಟೇ, ಈಸ್ ಯೂರಾಲಜಿಸ್ಟ್. ಬಟ್ ನಮ್ಗೆ ಈಸ್ ಅಗೇನ್ ಅ ಫ್ಯಾಮಿಲಿ ರಿಸನ್. ಏನೇ ಇದ್ರು ಎನಿ ಕನ್ಸಲ್ಟೇಷನ್ ಫಸ್ಟ್ ಆ್ಯಸ್ ಇವ್ರು ಹೇಳಿದ್ದು, ನಾವು ಫಸ್ಟ್ ಅಲ್ಲಿ ರೂಟ್ ಮಾಡೋದು. ಅಲ್ಲಿ ಇದಾದರೆ ಅವರು ಅಪ್ರೂವ್ ಮಾಡಬೇಕು ಫಸ್ಟ್ ನಮಗೆ, ಅವರು ಅಪ್ರೂವ್ ಮಾಡಿದರೆ ನಮಗಿದು. ಹಾಗಾಗಿ ನನ್ನ ತಂದೆನೂ ಸಹಿತ ಹಾಗೆ, ನಾವು ಹುಬ್ಳಿಯಲ್ಲಿ ನಾನು ಹುಟ್ಟಿ ಬೆಳೆದದ್ದು. ಹಾಗಾಗಿ ಅವರಿಗೆ ಒಂದು ಸೆಟ್ ಆಫ್ ಡಾಕ್ಟರ್ಸ್ ಇದ್ದರು, ಅವ್ರ ಥ್ರೂ ಬರೋದು. ಅವರು ಹೇಗೆ ಅಂತಂದರೆ, ನಾನು ಕೆಲಸದ ನಾನು ಇಲ್ಲಿ ಬಂದಿದ್ದರಿಂದ ನನಗೆ ಹುಬ್ಳಿಗೆ ಹೋಗೋದು ಇದನ್ನೇ ಇಲ್ಲ. ಹಾಗಾಗಿ ಅವರು ನನ್ನ ಹೆಂಡತಿಯ ಅಂಕಲ್, ಅವರು ಆಯುರ್ವೇದಿಕ್ ಡಾಕ್ಟ್ರು, ಅವ್ರ ಥ್ರೂನೇ ಬರಬೇಕು. ಏನಿದು ಅವರಿಗೆ ಸೋಡಿಯಂ ಇದರಿಂದ. ಹಾಗಾಗಿ ದಿಸ್ ಒನ್ ಫಸ್ಟ್ ಅವರು ಎನಿ ಪ್ರಾಬ್ಲಮ್ ಜಿರಾಟ್ರಿಕ್ ಅಲ್ಲಿಂದಲೇ. ಹಾಗಾಗಿ ಸ್ಟಿಲ್ ಐ ಫೈಂಡ್ ಫ್ಯಾಮಿಲಿ ಫಿಸಿಷಿಯನ್ ನಿಮ್ಗೆ ಅಂದರೆ ಟೆಕ್ನಿಕಲಿ ಐ ಆಮ್ ನಾಟ್ ಇನ್ ದಿಸ್ ಒನ್, ಬಟ್ ಸ್ಟಿಲ್ ಫಾರ್ ಅಸ್ MBBS ಆರ್ ಸ್ಟಿಲ್ ಡಾಕ್ಟರ್ಸ್, ಫ್ಯಾಮಿಲಿ ಡಾಕ್ಟರ್ಸ್ ಸ್ಟಿಲ್ ರಿಲೆವೆಂಟ್ ಫಾರ್ ಮಿ. Thank you, sir. Last, like Western world, whoever you refer, first you have to refer through a family physician. That is the question. Now we have sessions waiting for MBBS doctors are pioneers of healthcare system and champions of community health. That is Unnikrishnan sir is going to talk. They are all waiting. So one small question will be there. 30 seconds you have to answer. You have to wind up. Our session is finishing. So ವೈದ್ಯ ರೋಗಿಗಳ ನಡುವಿನ ಸಂಬಂಧ ಹಾಳಾಗ್ತಾ ಇದೆ. ಇದನ್ನು ನಿಭಾಯಿಸುವಲ್ಲಿ ಕುಟುಂಬ ವೈದ್ಯ ರೋಲ್ ದೊಡ್ಡದಿದೆ ಅಂತ ಹೇಳ್ತಾರೆ. ಸರಿಯಾ ತಪ್ಪ? 30 minutes we have a time. Only 30 minutes. We will wind up then, sir. ವೈದ್ಯ ಮತ್ತು ರೋಗಿಯ ಮಧ್ಯೆ ಸಂಬಂಧ ಹಾಳಾಗ್ತಾ ಇದೆ. ಅದಕ್ಕೆ ನಾನಾ ಕಾರಣಗಳಿವೆ. ಯಾಕಂದರೆ ಈಗಿನ ಮೊದಲಿನ ಕಥೆನೇ ಬೇರೆ, ಈಗಿನ ಕಥೆನೇ ಬೇರೆ. ಈಗ ಎಕ್ಸ್ಪೆಕ್ಟೇಷನ್ ವೆರಿ ಹೈ. ಈಗ ಒಂದು ಫಾರ್ಮುಲಾ ಒಂದು ವೆಹಿಕಲ್ ಬರುತ್ತೆ, ನೋಡಿದ್ದೀರಾ? ಫಾರ್ಮುಲಲ್ಲಿ ರೇಸಿಂಗ್ ಕಾರ್ ಬರುತ್ತೆ, ಕಾರ್ ಬಂದು ನಿಲ್ಲುತ್ತೆ, ಒಂದು 10 ಸೆಕೆಂಡಲ್ಲಿ ಅದೆಲ್ಲ ವೀಲ್ ಚೇಂಜ್ ಮಾಡಿ ಅದಕ್ಕೆ ಪೆಟ್ರೋಲ್ ಚೇಂಜ್ ಮಾಡಿ ರಪ್ ಅಂತ ಮತ್ತೆ ಹೋಗುತ್ತೆ, ಮತ್ತೆ ರೇಸಿಗೆ ಹೋಗುತ್ತೆ. ನೋಡಿದ್ದೀರಾ? ಜನ ಎಕ್ಸ್ಪೆಕ್ಟ್ ಮಾಡೋದು ಆ ಥರ. ಪೇಷಂಟ್ ಬರಬೇಕು, ರಪ ಟ್ರೀಟ್ಮೆಂಟ್ ಆಗು, ಅಲ್ಲಿ ಇರಲ್ಲ, ಇನ್ವೆಸ್ಟಿಗೇಷನ್ ಆಗಬೇಕು, CT ಸ್ಕ್ಯಾನ್ ಆಗಬೇಕು, ಅದಿರುತ್ತೆ ಇದಿರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದೆ. ಬಟ್ ನಾವು ಅದಕ್ಕೆ ಕೋಪ್ ಮಾಡಿದ್ರು ಕೂಡ ನಂಬಿಕೆ ಇಲ್ಲ. ಅವಾಗ ಫ್ಯಾಮಿಲಿ ಡಾಕ್ಟರ್ ಅಂತ ಮ್ಯಾಟ್ರ್ ಬರುತ್ತೆ. ನಮ್ಮಲ್ಲಿ ನಾರಾಯಣ ಸ್ವಾಮಿ ಅಂತ ಡಾಕ್ಟರ್ ಇದ್ರು ತೀರ್ಥಹಳ್ಳಿಯಲ್ಲಿ, ಡಾಕ್ಟರ್ ಗಿರೀಶ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ತೀರ್ಥಹಳ್ಳಿಯಲ್ಲಿ ನಾರಾಯಣ ಸ್ವಾಮಿ ಅವರು ಶಿವಪ್ರಕಾಶ್ ಹತ್ರ ಸರ್ಜರಿ ಮಾಡಿಸ್ಕೊ ಅಂತ ಹೇಳಿದ್ರೆ ನನ್ನ ಹತ್ರನೇ ಬರೋರು, ಎಂಥ ಇವರಿದ್ರು ಹೋಗ್ತಿರ್ಲಿಲ್ಲ. ಆ ಥರ ಆ ಫ್ಯಾಮಿಲಿ ಡಾಕ್ಟರ್ ಅನ್ನೋದು ಅಲ್ಲಿ ಕೌಂಟ್ ಆಗುತ್ತೆ. ಏನಾದರೂ ಪ್ರಾಬ್ಲಮ್ ಆದಾಗೂ ಕೂಡ ಯಾವುದೋ ಒಂದು ಸ್ಪೆಷಲಿಸ್ಟ್ ಹತ್ರ, ಸೂಪರ್ ಸ್ಪೆಷಲಿಸ್ಟ್ ಹತ್ರ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದವ್ರು ಏನಾದರೂ ಹೇಳಿದ್ರೆ ಅದು ಇಲ್ಲ, ಡಾಕ್ಟರ್ದೇನು ತಪ್ಪಿಲ್ಲ, ಅದು ಏನಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. Thank you, sir. Now we are winding up, but with moderate to wind up. But that respect I will case Karan, because ನಾವೆಲ್ಲ MBBS ಮೆಂಬರ್ ಆಗುವ ಮೊದಲೇ ರಾಜ್ಯ IMA ವೈಸ್ ಪ್ರೆಸಿಡೆಂಟ್ ಆಗಿದ್ದವರು. ಇಲ್ಲಿ ಯಾರು ಇರ್ಲಿಕ್ಕಿಲ್ಲ. ಕೆಲವು ಮೈ ಗುರು ಟು ವೈಂಡ್ ಅಪ್ ದ ಸೆಷನ್. Thank you, Dr. Annaya, for this opportunity. And I think it was a very interesting question. But ಇದು ಬರೀ ಹಗೆಯಲಾರದಂಥ ಪ್ರಶ್ನೆ. ಫಾರ್ ಎಕ್ಸಾಂಪಲ್, ಇವತ್ತು ಅವರೊಂದು ಪ್ರಶ್ನೆ ಕೇಳಿದ ನಂತರ ರೋಗಿ ಮತ್ತು ಇದರ ಅದು ವೈದ್ಯರ ಮಾಡುವ ಸಂಬಂಧದ ಬಗ್ಗೆ ಮಾತಾಡ್ತೀರಾ ಅಂತ. ನಾವು ಆ್ಯಸ್ ಎ ಸೈಕ್ಯಾಟ್ರಿಸ್ಟ್, ಪ್ರಾಕ್ಟೀಸಿಂಗ್ ಸೈಕ್ಯಾಟ್ರಿಸ್ಟ್ ಹೂ ಇಸ್ ಸ್ಟಿಲ್ ಇನ್ ಹೋಗ್, ನನ್ನ ಅನುಭವ ಏನಂತ ಹೇಳಿದ್ರೆ ಈ ಟಾಪಿಕ್
is very much relevant, and now the role of a patient has been reduced to that of a customer, and doctor has become a service provider ಅಷ್ಟೇ. ಎಲ್ಲಿವರೆಗೆ ನಮ್ಮ ಸಂಬಂಧಗಳು ಶಿಥಿಲಗೊಂಡಿವೆ, ಎಲ್ಲಿವರೆಗೆ ಕಾಲಘಟ್ಟದಲ್ಲಿ ನಾವು ಹೇಗೆ ಸೌದು ಈಗ we have come to a stage wherein we have the good old adage holds very much good here. ಏನಂತ ಹೇಳಿದ್ರೆ ultimately poverty amidst plenty ಅಂತ ನಮ್ಮಲ್ಲೆಲ್ಲ ಇದೆ ಎಕ್ಸೆಪ್ಟ್ ಒನ್ ದಟ್ ಈಸ್ ಹ್ಯೂಮನ್ ಟಚ್. ಅದನ್ನು ರಿವೈವ್ ಮಾಡಲಿಕ್ಕೆ ನನಗನ್ಸುತ್ತೆ ಈ ವ್ಯಾನಿಷಿಂಗ್ ಬ್ರೀಡನ್ನು ಸ್ವಲ್ಪ ಅದರ ಸಣ್ಣ ಸಸಿಲಿ ನೆಲೆಯಲ್ಲಿ ಆದರೂ ನಾವು ಬೆಳೆಸ್ಕೊಂಡು ಪೋಷಿಸುವ. ಲೆಟ್ ಅಸ್ ಆಲ್ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಫ್ಯಾಮಿಲಿ ಡಾಕ್ಟರ್ಸ್ ಅಮಂಗ್ಸ್ ಇನ್ ಅವರ್ ಸೆಲ್ಸ್. ದಟ್ ಈಸ್ ಹೌ ದ ಫ್ಯಾಮಿಲಿ ಜನರಲ್ ಪ್ರಾಕ್ಟೀಷನರ್ ಕಾನ್ಸೆಪ್ಟ್ ಹೋದರೂ ಕೂಡ ಆ ಒಂದು ಕುಟುಂಬ ವೈದ್ಯರ ಒಂದು ಸಂಪ್ರದಾಯ ಅಥವಾ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿಂದ ಹೋಗೋದು ಬೇಡ. ಲೆಟ್ ಅಸ್ ಬಿ ದ ಡಾಕ್ಟರ್ಸ್ ಫಾರ್ ದಿ ಕಮ್ಯುನಿಟಿ ಅಂತ ಹೇಳ್ತಾ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು. ಒನ್ ಅಂಡ್ ಆಲ್. Thank you all, sir. Session will continue through Unnikrishnan sir. MBBS doctors are pioneers of the health system and champions of community health. Their session starts. 15 minutes break is there to set the stage. So, Mr. Acharya is one of the singer. He is going to Doctors Pioneer Holistic Care Champion Community Health. Now we try to honor you. Dr. Unnikrishnan shawl will be by Dr. Shekhar Pujari, Dr. P.S. Sharma by Veerabhadra Chinwalkar, Dr. Shekhar is our state president. Will be given a shawl by Dr. K.R. Kamath. Dr. Karunakar will put the shawl by Dr. Chakrapani. Dr. Annekulal, again by Dr. G.K. Bhatt. Dr. S.K. Paul Naya, Pawan Patel if he is around. Dr. Savita by Jessie Maria if she is around. Otherwise, Kavita, please go in. Kavita will do that. Srinivas Velu by Shiv Kumar. Abhinanda by Vivekanand Bhatt. Dr. Veerabhadra by Dr. Manish. Put the shot to Dr. Veerabhadra. Over to you, sir. Yes, sir. Hello. Adiba. Am I audible? Hello. Now. Hello. Hello. Yes. It is a proud moment to introduce our scientific session inaugurator, Dr. Unnikrishnan, and one more, the person along with him, he is to come, National IMA CGP Secretary, Dr. Anburajan. He has not come because of the train and rain issues he held up. So he is going to, the family doctors are pioneers of the health system and champions of the community health. There is an ideal person is Dr.
B. Unnikrishnan. He is presently working as a Dean and Professor of Community Medicine at Kasturba Medical College, Mangalore. His area of interest is evidence, synthesis, health policy and global health. He is a collaborator for the Global Burden of Disease at the University of Washington and an advisory board member of Public Health Evidence South Asia Satellite Center of Coherent Public Health Group. He is on the advisory board of the JIPMER Research Leadership Monitoring Program at Pondicherry, and the governing board of Cochrane has admitted him to the membership of the Cochrane Collaboration from 2018 to 23. Member of the advisory committee of the Center for the E-Learning at the Public Health Foundation of India, and member of the Institute of Ethics Committee of the Central Health Education Bureau, Ministry of Health and Family Welfare, Government of India. He published more than 300 articles in peer-reviewed scopes, mid-ex journals including Lancet and Nature and Health Index. He has been featured with Stanford University's World 2% Scientist for his contribution to clinical medicine and public health. It is a great award. He has completed more than 500 extramural research projects in PI funded by national and international funding. He has received fellowship from the Sparkman Center for Global Health, the University of Alabama at Birmingham, School of Public Health USA, and the Department for International Development, UK Fellowship at South Asian Coherence Center, CMC, Vellore, India. It is a proud moment to introduce, sir. Please, the dais is yours. Please enlighten us by your knowledge, sir. Shall I come over there or sitting here? You can use any way. You are a teacher, or you can use any system, sir. A very good morning to all of you, and thank you, Dr. Anaya Kulal, for this very extensive introduction. It was not required. You just told that I am just one of the panel members. Other panel members who are here, and very happy to participate in this IMA College of General Practitioners State Conference 2024. And the theme, what is given to our panel, is a very, very important topic, that is family doctors, pioneers of holistic care and champions of community health. My first question is, where are these family doctors? I don't see family doctors. I'll just give you, when we were young, okay, always our first point of contact was the nearest doctor who was living in our vicinity. And as a children, our first contact was not that doctor. Our parents will tell, okay, I know that compounder who is working with the doctor, go there and get something and come back. The Bodes mixture or something, and we used to come back. And we used to be absolutely all right. Okay, that was the faith. If you look at the UK public health system, you look at the USA public health system, no one can directly go to a specialist or a super specialist. The waiting list is so huge, they have to be referred by a family doctor. Then only the specialist or super specialist will see them. So that was the concept. I'll give you first, let me introduce there is a shortage of doctors in our country. That is the reason now government is focusing on creating more medical colleges. At present we are having more than 800 medical colleges in the country. In this year only, I think more than 100 medical colleges were added up in the list of 700 medical colleges. We roughly produce around 130,000 MBBS doctors. Maybe half of that, maybe 70,000 or something postgraduate seats are there. Maybe another half would be super speciality. If you look at it, what a family doctor provides, the family doctor is responsible for providing the holistic care, which include the most important care, and that is missing when the health care goes to the next level. That is the preventive health care.
That is the promotive healthcare. In the next level is only discussing about the curative healthcare. And whereas the rehabilitative healthcare, rehabilitation doesn't happen in the hospital, it happens in the community, where the family doctor is in the lead for rehabilitative services. There is a continuum of care. We look at health as in one angle only. When we talk of health, there are many determinants of health, and one of the most important determinants is social determinants, where health problems cannot be tackled by health sector alone. It has to be multifaceted. Education sector is very important to create awareness. There are other sectors. Now coming to when we look at our scenario, India is in a double-edged thing. We are not able to control the infectious disease. We are not able to control malnutrition. We are not able to control maternal and child death anyway, even though we are doing much better than what we were doing earlier. But lifestyle disorders are also coming into major front. We are the world's capital of diabetes. We are increasing in hypertension, cancer, everything. So we are still, new diseases are coming. Unless the family doctor plays an important role. Now look at it. When you go from higher level, from tertiary level, a patient out-of-pocket expenditure increases. I am telling you, the middle class person, if he goes to a private hospital, he might become a lower middle class, because that much of money he spends from his own pocket, saving. More than 50 to 60% of the money which he is giving to the hospital, that is from his pocket, because our health insurance penetration in our country, including both government and private, is not more than 32%. Only 32% of the people are having some sort of health insurance, maybe whether it is a government health insurance or whether it is a private health insurance. Otherwise, rest all others, they are spending the money from their savings, from their own pocket, and from the middle class they become to a lower class. That is the place where the importance of family doctor comes into play. See, we look at the curriculum. Because I can talk about curriculum because my first thing is I am a medical teacher. If I look at the curriculum, when you look at what an Indian medical graduate should be, an Indian medical graduate should be the first point of contact. First point of contact, our curriculum for MBBS undergraduates are not making them super specialists. I am telling you. When you look at what our Indian medical graduate should be the first point of contact, should be taking care of the preventive, promotive, curative and rehabilitative healthcare services. But it is not the fault with the government. It is a fault with the system and the student. For example, many of the panelists previous talk, they were telling, when a child is in 10th standard, he is not bothered about 10th, 11th, 12th. He is bothered about how to crack NEET and get into MBBS. And he goes for coaching and he doesn't go to 11th and 12th class. When he enters medical college, from first year onwards, his only plan how to crack PG exam. His skill is not upskilled in this next 4.5 years or 5 years. What a general MBBS doctors could have done during those days, our MBBS doctors are not skilled to perform the same way what earlier doctors used to do. Because their focus from first year, second year is how to crack PG examination. Okay, and once they enter the PG, they are not bothered about PG. Their main focus is how to crack super specialty examination. It means from 10th onwards, you are thinking about the next level even without bothering about what is taught now. Skills, because our curriculum is excellent. CBME, competency-based medical education, this is the curriculum which has been started from 2019 onwards.
I am not saying we were not competent because we finished before 2019. But government thought that they will have a competency-based medical education curriculum where each and every student has to perform certain skill. If the student is not able to perform that skill, he will not be promoted to the next level. Curriculum is excellent. Everything is very good. Where is the problem? Implementation is the problem. Are we implementing it correctly or not? Are we making them a doctor of first contact, a family doctor? Like, see, the concept, even in some colleges, new course has started, family medicine. Okay, family, but an MBBS doctor can do and should do all those things because he's a bachelor of medicine also, bachelor of surgery also. That's the first comment on this. Thank you very much. Thank you, sir. No, sorry to just bother you all. Because scientific session only 2 people has to speak, others are just witnessing the scientific session. The Ramburajan sir has not come, so we have asked as a proud moment to ask our Unnikrishnan sir to deliver it. So now we are welcoming and honoring our state president, Dr. Srinivas sir is there. So he is a person behind this program. So we welcome him with a memento. Our secretary Shekhar Pujari is presenting memento to it. Our available all the faculty members or anybody can come and honor all over this thing. The schedule is little disturbed. Now I welcome our secretary, president-elect. He is going to be becoming a president soon. Within 5 days, we are having a seminar, state conference. So I have to thank all our state leaders present here. Farmer leaders, Kudwa, Yoganand Reddy, Madhusudan, all they are there. We are appreciating them. Within 3-4 days, we are having a state conference. Still all leaders have come here. That is a great thing. We have to salute them. All leaders have come. So V.V. Chinivanan sir, I request Shekhar Pujari to give him a memento and welcoming you, sir. Next, our secretary. All these banners, I think most of you people think that these banners are scheduled by Annaya Kulal or somebody else. No, this is guided by Karunakar. He is a state secretary. Everything I have to report to him. He has to say yes. Then only I have to say yes to our printers. Most of the people think that it is published by or printed by Annaya Kulal. No, it is the person behind it, Karunakar sir. Everything I have reported him, he guided me. So welcome you, sir, Karunakar sir. Then we have a special person from Andhra Pradesh. Like me, a counterpart of me is another state, Andhra Pradesh, Dr. Sharma. He is the first person to register our conference. From Andhra Pradesh, he is the director of studies of general practitioner. He is going to give how to use selectively antibiotics, a pledge. He is presenting a pledge. We all have to take a pledge. He is taking that oath with us. Sir, welcome you, sir. Welcome you, sir. Now, our CGP secretary, Savita, she is all the way from Chikmagalur, she has come. I think personally we met first time. Even though she is my secretary, we have discussed only in the phone all these 2 years. Welcome you, Savita. She had a fracture in between, that's the problem. She was not able to attend few of the meeting. Welcome you, Dr. Savita. CGP, one more person is there. In the state level, three people will be there. One is the director or chairperson, I am the director of chairperson of the CGP state, and secretary is she, and governing council member, Dr. Srinivas Velu, is a person, he is always supporting us, and he is going to be next year CGP director of the state. He was unanimously won this time. Welcome you, sir. Now we have IMA former president. This conference is this big because of GK Bhatt. We used to say in olden days GK in state level, now GK in Mangalore level. GK Bhatt is there, he is the organizing secretary. All this time he is a wounded soldier, but he did a tremendous job. Communication, tremendous job with us. I welcome you, sir. GK Bhatt. Take a moment to GK Bhatt, sir. Now I have got a IMA, Dr. Ranjan and Dr. Alwa. Both are my friends. They both have started general practice with me.
I think. Ranjan and Avin Alva both have started general practice with me. They are more of patient friendly. Avin Alva is the secretary of Mangalore AMA. Ranjan sir is because of outside, just because of other thing. Welcome you, sir. I welcome our FDA, all the office bearers. This program is also part of the FDA. We are celebrating 20th year of the FDA. Jain Bhatt and GK Bhatt. Polnaya sir, where is our Polnaya sir? Polnaya sir should come to the dais. He is sat outside. He is the person behind it. When we started this program, he told Kulal, what you want, tell me. Money part, I will be there. He has given 1 lakh rupees spontaneously. He has given me. He asked me, how much you want, tell Kulal? Because I am trained my general practice in this clinic, SK Hospital, Ullala. Most of the MBBS doctors from Mangalore were trained in this clinic in Ullala, SK Hospital. Now he is sold to Haridas Rai, that hospital, but he is the person. He is the honorary president of the general practitioner. Because of him, we have arranged this program. IMA has supported us. IMA State, IMA CGP, everyone is supported us. He is from Mysore Medical College, a legendary person. Even though he is MBBS, he can question anyone, any consultant, any super specialist by his knowledge. A great teacher, and sir, you should be there in the dais. So, other all FDA members are stalwarts, are Kamats, Butts, Bunt, Shetty, Rai, Bangera, all so many other, Pujari, so many people are there. I welcome you all. It's a welcome address. Intentionally I delayed because our Unniyatham sir is a legendary international speaker. To respect him, we did it. I introduced him first, then I introduced and welcomed everyone. So welcome you all. Now it's the time for Sharma sir. All the way from Dehradun he has come. Dehradun he has come to address us. He is taking a pledge. Only 2 minutes he will take because we are saving time here. One more orator is not come. So we are saving time. So 2 minutes you can give a pledge. Thank you, sir. Memento by Dr. J.K. Bhatt. ಎಲ್ಲರಿಗೂ ನಮಸ್ಕಾರ. Good morning to all of you. I am very happy to be here for this wonderful function, and I am very thankful to my good friend, Director of Studies of CGP Karnataka, Dr. Annaya, for allowing me and inviting me for this conference. And I bring greetings to all of you from our AP State President, Dr. Naidu, and all the 21,000 members of IMA AP State Andhra Pradesh. Secondly, coming to this today's program, a wonderful location, a beautiful IMA building, a wonderful occasion, meeting people, learning something, a wonderful selection of the topic, wonderful selection of the topic. That is family doctor or family practice yesterday, today and tomorrow. All put together, IMA CGP 2024 Karnataka. I am very happy to be here and share and meet all my earlier friends, Dr. Annaya, Dr. Bhatt and other people, and also I have a good number of new friends from now onwards. Now, I'll take another 2 more minutes. The talk of the day is rational use of antibiotics. IMA headquarters is very, very keen on this subject and wants to educate all our IMA members, and especially being a concept of, or rather topic of CGP, a family doctor, a family physician, we all should know and understand that we should use the antibiotic very, very rationally. And IMA headquarters has given a wonderful IMA AMR pledge, antimicrobial resistance pledge. Copies have been distributed to all of you. And I take this opportunity and the privilege of rendering this pledge. And I want every one of you to repeat. Kindly stand up in your seat and raise your arm like this. Kindly stand up and raise your arm like this. Please repeat after me. I realize that antimicrobial resistance
is a public health priority at the global and national level. Judiciously, with integrity, and care, and with each prescription. The dangerous period now because of this. Almost 100 years back, ಒಂದು ನಿಮೋನಿಯಾ ಆಗಿತ್ತು. ಇಟ್ ಈಸ್ ಇನ್ US, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ. ಒಂದು ಪೆನ್ಸಿಲಿನ್ ಯೂಸ್ ಮಾಡಿದ್ದಕ್ಕೆ ಪೇಷಂಟ್ ಉಳ್ಕೊತಾರೆ. ಆವಾಗ 100 years ಬ್ಯಾಕ್ 20s. ಬಟ್ ಈಗ ಯಾವ ಥರ ಆಗಿದೆ, ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಟಿಬಾಡಿ ಪ್ರಿಸ್ಕ್ರೈಬ್ ಮಾಡಿ ಯಾವ ಥರ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಆಗಿದೆ ಅಂದರೆ, ಒಂದು ಲಾಸ್ಟ್ ಟೈಮ್ ಒಂದು ಎಂಟ್ರೋಬ್ಯಾಕ್ಟರಿ ಇದೆ, ಎಸ್ಪೆಷಲಿ ಕಾರ್ಡೈಟಿಸ್ ಆಗಿತ್ತು. ಎಷ್ಟು ಆ್ಯಂಟಿಬಯೋಟಿಕ್ಸ್ ಕೊಟ್ಟರು ಯೂಸ್ ಆಗಿಲ್ಲ, ರೆಸಿಸ್ಟೆನ್ಸ್ ಪ್ಯಾಟರ್ನ್ ಆಗಿ ಪೇಷಂಟ್ ಡೆತ್ ಆಗಿದೆ. ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನನಗಂತೂ ತುಂಬ ಖುಷಿ ಆಯಿತು ಈಗ ತಾನೇ ಆ್ಯಂಟಿಬಯೋಟಿಕ್ ಇದ್ದಿತ್ತು. ಸೊ ಇದೊಂದು ಮೈಕ್ರೋಬಯೋ ರೆಸಿಸ್ಟೆನ್ಸ್ ಥರ ಇದೊಂದು ತಗೊಂಡ್ರು ಇದಾಯಿತು ಅಂದರೆ ನನಗೆ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ಇದೇ ಥರ ನಡೀಲಿ. ನಾನು ಆಲ್ಮೋಸ್ಟ್ ಒಂದು 50 ವರ್ಷದಿಂದ MBBS ಪಾಸ್ ಮಾಡಿದಾಗ ನಾನು ಇಬ್ಬರು ಕ್ಲಾಸ್ಮೇಟ್ಸ್ ಇದ್ದರು. ಅವರು ನಾವು MBBS ಹೌಸ್ ಸರ್ಜನ್ಸಿ ಮುಗಿಸಿದ ತಕ್ಷಣ ಅವರೇ ಹೌಸ್ ಸರ್ಜನ್ಸಿ ಅಲ್ಲಲ್ಲೇ ಒಂದು 15 ದಿನ ಪೋಸ್ಟಿಂಗ್ಸ್ ಆಗ್ಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗ್ತಾಯಿದ್ರು. ನಮ್ಗೆ ಅವಾಗ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾಕೆ ಹೋಗ್ತಾರೆ ಅಂತ. ಕೊನೆಗೆ ನಾನು ಕೇಳಿದೆ, ಎಲ್ಲ ಮುಗಿಸಿದೆಯಲ್ಲ, ತಿರುಗಿ ಯಾಕೆ ಪೋಸ್ಟಿಂಗ್ಸ್ ಹೋಗ್ತಾ ಇದೆಯಾ ಅಂತ. ಆವಾಗ ಅವ್ನು ಹೇಳಿದ್ದು, ನಾನೊಂದು ರಿಮೋಟ್ ಏರಿಯಾ ದಾವಣಗೆರೆ ಹತ್ರ ನಮ್ಮೂರು, ಆ ಊರಲ್ಲಿ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ನಾನು ಜನರಲ್ ಪ್ರಾಕ್ಟೀಸ್ ಮಾಡೋವಾಗ ಹೊಸದು ಬೇರೆ ಕಲಿಬೇಕು. ಅದಕ್ಕೋಸ್ಕರ ನಾನು ಎಲ್ಲ ಪೋಸ್ಟಿಂಗ್ಸ್ ಅಟೆಂಡ್ ಆಗ್ತಿದ್ದೀನಿ. ಸ್ಟಾರ್ಟಿಂಗ್ ಫ್ರಮ್ ಕಾರ್ನ್ ರಿಮೂವ್ ಮಾಡೋದು, ಏರ್ ಲೋಬ್ ರಿಪೇರ್ ಮಾಡೋದು, ಮಾಮೂಲಿ ಆಫೀಸರ್ಸ್ ಗೈಡ್ ಮಾಡೋದು ಎಲ್ಲ ಕಲ್ತ್ಕೊತಾ ಇದ್ದೀನಿ ಅಂತಂದರು. ನನಗೆ ಒಂದು ಸರ್ಪ್ರೈಸ್ ಆಯಿತು. ಕೊನೆಗೆ ಆಲ್ಮೋಸ್ಟ್ 10-20 ವರ್ಷ ಆದಮೇಲೆ ಕೆಲವು ಇದಕ್ಕೆಲ್ಲ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡೋದು ನಾವು ಅವ್ರ ಹತ್ರ ಕೇಳ್ತಾ ಇದ್ವಿ. ಯಾಕಂದರೆ ನಾನು ಪೀಡಿಯಾಟ್ರಿಷಿಯನ್ ಬಗ್ಗೆ ಚೆನ್ನಾಗಿ ಗೊತ್ತು, ಬೇರೆದು ನಮಗೇನು ಗೊತ್ತಿರಲ್ಲ. ಆ ಬೇರೆ ವಿಷಯ ಅವ್ನಿಗೆ ಇದಕ್ಕೇನು ಮಾಡೋದು ಅದಕ್ಕೇನು ಮಾಡೋದು, ಯಾವ ಡಾಕ್ಟ್ರಿಗೆ ರೆಫರ್ ಮಾಡಬೇಕು ಎಲ್ಲ ಐ ವಾಸ್ ಆಸ್ಕಿಂಗ್ ಹಿಮ್ ಫಾರ್ ರೆಫರಲ್ ಅಂಡ್ ಆಲ್ ದಿಸ್ ಥಿಂಗ್ಸ್. ಅದಕ್ಕೋಸ್ಕರ ಆ್ಯಕ್ಚುಲಿ ಇವ್ರು ಹೇಳಿದರು CGP ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ಆಲ್ಸೋ. ಆ್ಯಕ್ಚುಲಿ ರೆಫರಲ್ ಸಿಸ್ಟಮ್ಗೆ ಮತ್ತು ಎಲ್ಲನೂ ಇರ್ತದೆ. ದೇ ಕ್ಯಾನ್ ಡೂ ಎವ್ರಿಥಿಂಗ್. ಸರ್ಜರಿ ಮಾಡ್ಬೋದು, ಆರ್ಥೋಪೆಡಿಕ್ಸ್ ಎಲ್ಲದಕ್ಕೂ ಸ್ವಲ್ಪ ಅವ್ರಿಗೆ ಗೊತ್ತಿರುತ್ತೆ. ಕೊನೆಗೆ ಅದಾಗಿಲ್ಲ ಅಂದರೆ ಅವ್ರು ಬೇರೆ ಕಡೆ ರೆಫರ್ ಮಾಡ್ತಾರೆ. ಸೊ ಅದು ಇದನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಇದೇ ಥರ ಕಂಟಿನ್ಯೂ ಆಗಲಿ ಈ ಥರ CGP ಅಂತ ಹೇಳಿ ನಾನು ಹಾರೈಸಿ ನನಗೊಂದು 2 ನಿಮಿಷ ಟೈಮ್ ಕೊಟ್ಟಿರೋದ್ರಿಂದ ನಾನು ಬೇಗ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಾದ ಬಳಿಕ ಉದ್ಘಾಟನಾ ಕಾರ್ಯಕ್ರಮ ಇರುವುದರಿಂದ ನಮ್ಮ ಯೋಗಾನಂದ ರೆಡ್ಡಿ ಸರ್ ಕಾಯ್ತಾ ಇದ್ದಾರೆ, ಶಾಂತರಾಮ್ ಶೆಟ್ಟಿ ಸರ್ ಬರ್ತಾ ಇದ್ದಾರೆ. ನಮ್ಮನ್ನೆಲ್ಲ ಅವ್ರನ್ನ ಕಾಯಿಸ್ಬಾರ್ದು ನಾವು. ಬಟ್ ಒಂದು ಗುಡ್ ನ್ಯೂಸ್, ಅವರ್ ಫಾರ್ಮರ್ ಹೆಲ್ತ್ ಮಿನಿಸ್ಟರ್, ಪ್ರೆಸೆಂಟ್ ಸ್ಪೀಕರ್ UT Khadar sir is going to arrive here. He is coming and he just wishing and going. He just called me. So I think even though we wanted to invite, we planned to invite Dr. C.N. Manjunath to inaugurate this session. And UT Khadar and Gundura and all MP MLAs of the coastal Karnataka. But because of the protocol, we failed, we dropped, we cancelled our invitation and reprinted. But it is already given to them 3 months back. We have taken their permission. So most of them are coming around 12:15. So I think in the inauguration session, Dr. Shantram Shetty along with the Yoganand Reddy, our President, State President, all we are joining. There many other our leaders are going to speak. So now I request Dr. G.K. Bhatt to propose the vote of thanks. Till all the guests arrive, Dr. Shantram Shetty and other guys, there will be a break, music, 10-15 minutes. Then once they come, we will start the inauguration. Thank you. Now it is for Dr. G.K. Bhatt. We have to thank, we have saved quite a lot of time, sir. So we have to save that same time back. ಡಾಕ್ಟರ್ ಶೇಖರ್ ಪೂಜಾರಿ ಅವರು ಈಗಾಗಲೇ ಹೇಳಿದ್ದಾರೆ.
ನಮ್ಮ ಸಭಾಪತಿಗಳಾದಂಥ ಖಾದರ್ರವರು ಬರುವಲ್ಲಿವರೆಗೆ ಸಮಯ ಕೊಡ್ತೇನೆ ಅಂತ ಹೇಳಿಕೊಂಡು, ಆದ ಕಾರಣ ಈ ಸದುಪಯೋಗದ ಸಮಯವನ್ನು ನಾನು ಕೂಡ ಬಿಟ್ಟು ಕೊಡೋದಿಲ್ಲ. ವಂದನಾರ್ಪಣೆಯನ್ನು ಕೆಲವು ತುಂಬ ವಿಷಯಗಳು ಹಾಗಾದರೆ ಸರಿ, ಇವರು ಕಟ್ ಮಾಡಿದರೆ ಈಗ ತೊಂದರೆ ಇಲ್ಲ. ನಮ್ಮ ಇವತ್ತಿನ ಸೈಂಟಿಫಿಕ್ ಸೆಷನ್ನ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀನಿವಾಸರವರಿಗೆ ನಿಮ್ಮೆಲ್ಲರ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಇವರು ರಾತ್ರಿ ಜರ್ನಿ ಮಾಡಿದವರು, ಅಂದರೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು, ತಪ್ಪಿಸಿಕೊಳ್ಳಬಾರದು ಅಂತೇಳಿ ಕರುಣಾಕರ್ ಮತ್ತು ಅವರು ರಾಮಲಕ್ಷ್ಮಣರಾಗಿ ಇದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗಿಯಾಗಿದ್ದಾರೆ. ಅದಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಇನ್ನು ನಮ್ಮವರೇ ಆದಂಥ ಡಾಕ್ಟರ್ ಡೀನ್ ಪ್ರೊಫೆಸರ್ ಡಾಕ್ಟರ್ ಉನ್ನಿಕೃಷ್ಣ ಅವರು, ಯಾವುದೇ ನಾವು IMA ಕಾರ್ಯಕ್ರಮಗಳಿಗೆ ಇಲ್ಲಿ ಕರೆದರೂ ಕೂಡ ಅವರು ಬರುವುದಿಲ್ಲ ಅಂತ ಹೇಳೋದು ಅವರ ಬಾಯಲ್ಲಿ ಬರುವುದೇ ಇಲ್ಲ. ಎಷ್ಟೇ ಒಂದು ಸಮಯದ ಅಭಾವ ಅವರಿಗಿದ್ದರೂ ಕೂಡ, ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮಗಳು ಇದ್ದರೂ ಕೂಡ ಅವರು ನಮ್ಮ ಕಾರ್ಯಕ್ರಮಗಳಿಗೆ ಆದ್ಯತೆ ಕೊಟ್ಟು ಇಲ್ಲಿ ಬಂದು ನಮ್ಮೆಲ್ಲರ ಮನಸ್ಸನ್ನು ಸಂತೋಷಪಡಿದ್ದಾರೆ, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ತುಂಬ ಹೃದಯಗಳನ್ನು ಹೇಳಲು ಇಚ್ಛಿಸ್ತೇನೆ. ಇನ್ನು ಡಾಕ್ಟರ್ PS ಶರ್ಮರವರು, ಅವರು ಅಲ್ಲಿಂದ ಇಲ್ಲಿಗೆ ಬಂದವರು, ನಾವು ಇಲ್ಲೇ ಇದ್ದವರು. ಹಾಗಿರುವಾಗ ಅವರ ಒಂದು ಪ್ರಯತ್ನಕ್ಕೆ ನಾವು ಎಷ್ಟು ಹೇಳಿದರೂ ಸಾಕು. ಅವರು ಈ ಒಂದು ದಿವಸದ ಕಾರ್ಯಕ್ರಮಕ್ಕೆ ಬೇಕಾಗಿ ಅಲ್ಲಿಂದ ಬಂದು ನಮ್ಮೊಳಗೆ ಭಾಗಿಯಾಗಿ ನಮ್ಮೆಲ್ಲರಿಗೂ ಸಲಹೆ ಸೂಚನೆಗಳನ್ನು ಕೊಟ್ಟಂಥ ಡಾಕ್ಟರ್ PS ಶರ್ಮರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇವೆ. ಇನ್ನು ನಮ್ಮ ಗವರ್ನಿಂಗ್ ಕೌನ್ಸಿಲ್ CGPಯ ಡಾಕ್ಟರ್ ಶ್ರೀನಿವಾಸ್ ವೇಳು ಅವರು ಒಂದು ದಿವಸ ಮೊದಲೇ ಬಂದದ್ದು. ನಾವೆಲ್ಲ ನಮ್ಮೊಟ್ಟಿಗೆ ನಿನ್ನೆ ಬಂದು ಪ್ರತಿಯೊಂದು ನಮ್ಮ ಕೆಲಸಗಳನ್ನು ಸುಸೂತ್ರವಾಗಿ ನೋಡಿಕೊಂಡು ಯಾವುದು ಎಲ್ಲಿ ತಪ್ಪುಂಟು, ಏನು ಹೇಗೆ ಆಗಬೇಕು ಅಂತ ಹೇಳುವಂಥ ಸಲಹೆ ಸೂಚನೆಗಳನ್ನು ಅವರು ಮತ್ತು ಅವರ ಧರ್ಮಪತ್ನಿ ಡಾಕ್ಟರ್ ಹೇಮಾವತಿಯವರು ಕೂಡ ಬಂದು ಸಲಹೆ ಕೊಟ್ಟಿದ್ದಾರೆ. ನಿನ್ನೆ ನಮ್ಮೊಟ್ಟಿಗೆ ರಾತ್ರಿ 1 ಗಂಟೆ ಇದ್ದರು. ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಇದು ಕರಾವಳಿಯ ಒಂದು ಯಕ್ಷಗಾನ, ಅದು ಯಾವಾಗಲೂ ಇದ್ದೇ ಇರ್ತದೆ. ಇನ್ನು ಉಳಿದಂತೆ ನಮ್ಮ ನಿಯೋಜಿತ ಅಧ್ಯಕ್ಷರು ಡಾಕ್ಟರ್ ಚಿನಿವಾಲರು, ವೀರಭದ್ರಪ್ಪ ಚಿನಿವಾಲರು ಅವರು, ನಾನು ಪ್ರಾರಂಭದಲ್ಲಿ ಅವರ ಹತ್ರ ಕೇಳಿದ್ದೇನು ಅಂತ ಹೇಳಿದರೆ, ಸರ್ ಇದು ಫ್ಯಾಮಿಲಿ ಡಾಕ್ಟರ್ ಅಸೋಸಿಯೇಷನ್ನ ಕಾನ್ಫರೆನ್ಸ್ ಆದ ಕಾರಣ ನಿಮ್ಮ ಗಂಗಾವತಿಯ ಎಲ್ಲ ಜನರಲ್ ಪ್ರಾಕ್ಟೀಷನರ್ಗಳ ಲಿಸ್ಟ್ ನನಗೆ ಕೊಡಬೇಕು ಸರ್ ಅಂತೇಳಿ. ಆವಾಗ ಅವರು ಮರುದಿವಸವೇ ನನಗೆ 19 ಜನರ ಲಿಸ್ಟನ್ನು ಅವರು ಕಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಡಾಕ್ಟರ್ ಮಾಧವ ಶೆಟ್ಟಿ ಅಂತ ಹೇಳುವವರು ಸೀನಿಯರ್ ಮೋಸ್ಟ್ ಮೆಂಬರ್. ಅವರಿಗೆ ಇವತ್ತೇನೋ ಬರಲಿಕ್ಕೆ ಆಗಲಿಲ್ಲ. ಅವರು ಭಾಳ ಇಂಟ್ರೆಸ್ಟ್ನಲ್ಲಿ ಇತ್ತು ಅವರಿಗೆ ಇಲ್ಲಿಗೆ ಬರಬೇಕು ಅಂತೇಳಿ, ಆದರೂ ಕೂಡ ಬರಲಿಕ್ಕೆ ಆಗಲಿಲ್ಲ ಮಾಧವ ಶೆಟ್ಟರಿಗೆ. ಅವರು ಶಾಂತಾರಾಮ್ ಶೆಟ್ಟರ ಕ್ಲೋಸ್ ರಿಲೇಷನ್ ಆ್ಯಂಡ್ ಫ್ರೆಂಡ್ ಕೂಡ ಆಗಿದ್ದರು, ಬರಲೇಬೇಕು ಅಂತೇಳಿ ಇದ್ದರು ಅವರು. ಅದಕ್ಕೆಲ್ಲ ಕಾರಣರಾದವರು ನಮ್ಮ ಡಾಕ್ಟರ್ ಚಿನಿವಾಲರವರು. ಹಾಗೆ ಎಲ್ಲರನ್ನೂ ಅಲ್ಲಿ ಗಂಗಾವತಿಯಲ್ಲಿ ಮಂಗಳೂರಿನಲ್ಲಿ ಒಂದು ಕಾನ್ಫರೆನ್ಸ್ ಆಗ್ತದೆ ಅಂತ ಹೇಳಿಕೊಂಡು ಒಂದು ಸೂಚನೆಯನ್ನು ಕೊಟ್ಟು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಅವರು ಹೇಳಿದ್ದಾರೆ. ಮತ್ತು ನಮ್ಮ ಫ್ಯಾಮಿಲಿ ಡಾಕ್ಟರ್ದಲ್ಲಿ ಒಂದು ಉಂಟು, ಯಾಕೆಂತೇಳಿದರೆ 70-75 ಕಳೆದವರೇ ಆ್ಯಕ್ಟಿವ್ ಆಗಿರೋದು. ಅವರಿಗೆ ಎಲ್ಲ ಆ್ಯಕ್ಟಿವ್ ಉಂಟು, ಬರಲಿಕ್ಕೆ ಆಗೋದು, ನಡೀಲಿಕ್ಕೆ ಆಗೋದಿಲ್ಲ, ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ 50 ವರ್ಷದ ಕೆಳಗಿನ ಮಕ್ಕಳಿಗೆ ಜನರಲ್ ಪ್ರಾಕ್ಟೀಸಿನಲ್ಲಿ ಇಂಟ್ರೆಸ್ಟೂ ಇಲ್ಲ, ಅವರೆಲ್ಲ ಸ್ಪೆಷಲಿಸ್ಟ್ಗಳು. ಹಾಗಾಗಿ ಅವರಿಗೆ ಒಂದೇ ತೊಂದರೆ ಏನು ಅಂತ ಹೇಳಿದರೆ, ಇದರಲ್ಲಿ ಭಾಗಿಯಾಗುವಂಥ ಒಂದು ಇಂಟ್ರೆಸ್ಟು ಕಡಿಮೆ. ಎಲ್ಲರಿಗೂ ಅಂತ ಹೇಳೋದಿಲ್ಲ ನಾನು, ಒಂದು 50% ಅಲ್ಲ, ಮೋರ್ ದೆನ್ 50% ಅವರು ಇದರಲ್ಲಿ ಇಲ್ಲ. ಯಾವುದಾದ್ರು ಒಂದು MD ಡಿಗ್ರಿ ನಮಗೆ ಬೇಕು, ಅದರಲ್ಲಿ ಇದು ಅಂತ ಹೇಳುವಂಥ ಇದರಲ್ಲಿ ಇರಲಿ. ಪ್ರತಿಯೊಬ್ಬರು ಇಲ್ಲಿ ಇದ್ದವರು MD MSನವರೆಲ್ಲ ಇದ್ದಾರೆ. ಆದರೂ ಕೂಡ ಜನರಲ್ ಪ್ರಾಕ್ಟೀಸನ್ನು ಒಂದು ಪ್ರೋತ್ಸಾಹ ಮಾಡಲಿಕ್ಕೆ ಒಂದು ಅವರಿಗೆ ಉತ್ಸುಕತೆ ಉಂಟು.
ಅದನ್ನು ನಾವು ಮೆಚ್ಚಬೇಕು. ಹಾಗಾಗಿ ಅಂಥ ಇದನ್ನು ಇರ್ತಾರೆ. ಹಾಗೂ ಹಾಗೆ ನಮಗೆ ತುಂಬ ಹೃದಯದ ಪ್ರೋತ್ಸಾಹವನ್ನು ಕೊಟ್ಟಂಥ ಡಾಕ್ಟರ್ ಚಿನ್ನಿವಾಲ್ರು, ಡಾಕ್ಟರ್ ಸುಲೋಚನಾ ಮೇಡಮಿನವರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ಇದೇ ಥರ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು ಕೂಡ ಅವರಿಗೆ ಒಂದು ನಿಮಿಷ ಪುರುಸೊತ್ತಿಲ್ಲ. ಅವರನ್ನೀಗ ಹೇಳೋದು ಹೊಗಳೋದು ಅಂತೇಳಿ ಅಲ್ಲ, ಆದರೆ ಅವರಿಗೆ ಸುಮ್ಮನೆ ಏನಾದರೂ ಫೋನ್ ಮಾಡಿದರೆ ಅವರು ಫೋನ್ ತೆಗೆಯೋದಿಲ್ಲ. ಅವರಿಗೆ ಬೆಳಿಗ್ಗೆ ಒಂದು 8ರಿಂದ 10 ಗಂಟೆ ಒಳಗೆ ಫೋನ್ ಮಾಡಬೇಕು, ಅವರಿಗೆ 9-9:30 ಒಳಗೆ. ಆವಾಗ ತೆಗೆದರೆ ಅವರು ಕೂಡಲೇ ಅದನ್ನು ನೋಡ್ತಾರೆ, ಅವುಗಳೇ ಮೆಸೇಜ್ ಹಾಕ್ತಾರೆ. ಹಾಗೆ ಅಲ್ಲಿಯ ಬಳ್ಳಾರಿ ಜಿಲ್ಲೆಯ ಎಲ್ಲ ಜನರಲ್ ಪ್ರಾಕ್ಟೀಷನರ್ಗಳ ನಂಬರನ್ನು ಅವರಿಗೆ ಕೊಟ್ಟಿದ್ದಾರೆ ನನಗೆ. ನಾನು ಅವರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿದ್ದೇನೆ. ಆದರೆ ನಾನು ಹೇಳಿದಂಥ ಒಂದೇ ಇದರಲ್ಲಿ ಎಲ್ಲ 65-70 ಮೇಲಿನವರು ಅಷ್ಟು ದೂರ ಬಳ್ಳಾರಿಯಿಂದ ಇಲ್ಲಿಗೆ ಬರಬೇಕಲ್ಲ ಅಂತ ಹೇಳೋದ ಏನೋ ಅನಾನುಕೂಲತೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರು ಬಾರದಿದ್ದರೂ ಕೂಡ ಅವರ ಪ್ರೋತ್ಸಾಹ ನಮಗುಂಟು. ಡಾಕ್ಟರ್ ಯೋಗಾನಂದ ರೆಡ್ಡಿಯವರ ಸಹಾಯವು ನಮಗೆ ಈ ಸಂದರ್ಭದಲ್ಲಿ ಒದಗಿದೆ. ಅವರಿಗೂ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಇನ್ನು ನಮ್ಮ ಸ್ಟೇಟ್ ಸೆಕ್ರೆಟರಿ ಆದಂಥ ಡಾಕ್ಟರ್ ಸವಿತನವರು, ಅವರು ಒಂದು ತಿಂಗಳ ಮೊದಲೇ ಹೇಳಿದ್ದಾರೆ, ನಾನು ಬಂದೇ ಬರ್ತೇನೆ, ಅದು ಅಲ್ಲದೆ ನಮ್ಮವರನ್ನು ಕೆಲವರನ್ನಾದರೂ ಮೆಂಬರ್ಸ್ಗಳನ್ನಾಗಿ ಕರ್ಕೊಂಡು ಬರ್ತೇನೆ ಅಂತೇಳಿ ಹೇಳಿದ್ರು ಅವರು. ಆ ಮೆಂಬರ್ಸು ಮಾಡಿದ್ದಾರೆ ಅವರು. ಆದರೆ ಆ ಮೆಂಬರ್ಸ್ ಅವರಿಗೆ ಕೈ ಕೊಟ್ಟರು, ಏನು ಮಾಡೋದು ಹೇಳಿ ಗೊತ್ತಾಯ್ತಲ್ಲ. ಆದರೂ ಅವರಿಗೆ ಕೈ ಕೊಟ್ಟರು ಕೂಡ ಅವರು ನಮ್ಮನಿಗೆ ಕೈ ಕೊಡಲಿಲ್ಲ. ಅದು ನಮಗೆ ಭಾಳ ಒಂದು ಸಂತೋಷ. ಯಾಕೆಂದರೆ ಅವರಾದರೂ ಬಂದು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಲ್ಲ ಅಂತ ಹೇಳುವಂಥ ಒಂದು ಸ್ಟೇಟ್ ಸೆಕ್ರೆಟರಿ ಅವರು CGPಯ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಇನ್ನು ನಮ್ಮ ಗೌರವಾಧ್ಯಕ್ಷರಿಗೆ ನಾನಾಗಿ ಏನು ಹೇಳಬೇಕು ಅಂತೂ ಇಲ್ಲ, ಎಲ್ಲ ಅಣ್ಣ ಕುಳಾದವರು ಹೇಳಿದ್ದಾರೆ. ಹಾಗಾಗಿ ಅವರಿಗೂ ನನ್ನ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನು ಡಾಕ್ಟ್ರು ಅವಿನ್ ಆಳರು, ಅವರು ಒಂದು ಹೀರೋ. ಅವರು IMAಯ ಪಾಸ್ಟ್ ಸೆಕ್ರೆಟ್ರಿ ಈಗಿನ ಸೆಕ್ರೆಟ್ರಿ. ಅವರ ಒಂದು ಕಾರ್ಯದ ವೈಖರಿಯನ್ನು ಈ ವರ್ಷ ನಾವು ನೋಡಿದರೆ ಯಾರಾದರೂ ಮಾಡ್ಯಾರ? 108-110 ಪ್ರೋಗ್ರಾಮ್ಗಳನ್ನು ಇಲ್ಲಿ IMAಯಲ್ಲಿ ಮಾಡಿದ್ದಾರೆ. ಅವರು ಪ್ರಾಯಶಃ ಶಾಂತರಾಮ್ ಶೆಟ್ಟಿ ಅವರು ಇಲ್ಲ ಈಗ ಇದ್ರೆ ಅವರನ್ನು ಕಮ್ಯುನಿಟಿ ಡಿಪಾರ್ಟ್ಮೆಂಟಿಂದ ತೆಗೆದಿದ್ದಾರೆ. ಯಾಕೆಂತ ಹೇಳಿದರೆ ಅವರು ಕಮ್ಯುನಿಟಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ಕೆಲಸ ಮಾಡಿಕೊಂಡು ಅವರು ಈ ಒಂದು IMAಗೆ ಬೇಕಾಗಿ ಎಲ್ಲ ಈಗ ನಾಡ್ದೊಂದು ಕ್ರಿಕೆಟ್ ಮ್ಯಾಚ್ ಉಂಟು. ಆ ಕ್ರಿಕೆಟ್ ಮ್ಯಾಚಿನಾಗೆ ಅವರು ಎಷ್ಟು ಆ ದೇಣಿಗೆಯನ್ನು ಕೂಡಿಸಿದ್ದಾರೆ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಕೇಳೋದಕ್ಕೆಲ್ಲ ನಾವೆಲ್ಲ ಫ್ಯಾಮಿಲಿ ಡಾಕ್ಟರ್ ಅಸೋಸಿಯೇಷನ್ 1000 ಲೆಕ್ಕದಲ್ಲಿ ಕೇಳುವುದು. ಇವರು ಹಾಗಲ್ಲ, ಲಕ್ಷದ ಲೆಕ್ಕದಲ್ಲಿ. 2 ಲಕ್ಷ ಕೊಡುವವರಿದ್ದರು, ಅದು ಬೇಡ ನಾಳೆ ತಗೊಳ್ತೇನೆ, ನಾಳೆ ತಗೊಳ್ಳೋದೇನೆ ಅಂದರೆ ಇವರಿಗೆ 3 ಅಥವಾ 4 ಲಕ್ಷ 5 ಲಕ್ಷ ಬೇಕು, ಅದಕ್ಕೆ ಬೇಕಾಗುತ್ತೆ. ಅದು ಯಾವ ನಮನೆಯಲ್ಲಿ ಅವರು ಮಾತುಕತೆ ಮಾಡಿಕೊಂಡು ಇದು ಮಾಡಿ ತುಂಬ ಕಾಂಟ್ರಿಬ್ಯೂಷನನ್ನು ಕಲೆಕ್ಟ್ ಮಾಡಿದ್ದಾರೆ ಈಗ ಸ್ಟೇಟ್ ಕ್ರಿಕೆಟ್ ಇದಕ್ಕೆ ಬೇಕಾಗಿ. ಅದರ ಬದಲು ಅಂತ ಹೇಳೋದಿಲ್ಲ, ಅದು ಒಂದು ಕ್ರೀಡೆ, ಅದನ್ನು ಏನು ಮಾಡೋದು. ಇನ್ನೂ ಕೆಲವು ನಮ್ಮ ಯೋಜನೆಗಳಿಗೆ ಅವಿನಾಳ್ವರನ್ನು ಬಿಟ್ಟು ನಮ್ಮ ಕೆಲಸ ಇಲ್ಲ. ಅವಿನಾಳ್ವರನ್ನೇ ನಾವು ಹಿಡ್ಕೊಳ್ತೇವೆ. ಅಂಥ ಅವಿನಾಳ್ವರು ನಮಗೆ ಸೆಕ್ರೆಟರಿ ಆಗಿ ಬಂದಿದ್ದಾರೆ. ಅದು ಅಲ್ಲದೆ ಇನ್ನೊಂದು ಗುಡ್ ನ್ಯೂಸನ್ನು ನಾನು ಅಲ್ಲಿ ಹೇಳೋದರ ಮೊದಲು ಇಲ್ಲಿ ಹೇಳ್ಬೋದಲ್ಲ. ನಮ್ಮ ಬೆಸ್ಟ್ ಸೆಕ್ರೆಟರಿಯಾಗಿ ಕರ್ನಾಟಕ ರಾಜ್ಯದ ಭಾರತೀಯ ವೈದ್ಯಕೀಯ ಸಂಘದವರು ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅದು ನಮಗೆ ತುಂಬ ಭಾಳ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಇಂಥ ಅವಿನಾಳವರು ಇನ್ನೊಂದು ಈಗ ನೆಕ್ಸ್ಟ್ ಅವರು ಎಕ್ಸ್ ಆಫೀಷಿಯಲ್ ಮೆಂಬರ್ ಅಲ್ಲ. ಅದರ ನಂತರ ಅವರು ಪ್ರೆಸಿಡೆಂಟ್ ಆಗಬೇಕು ಅಂತೇಳಿ ನಾನು ಹೇಳೋದು. ಪ್ರೆಸಿಡೆಂಟ್ ಆದರು ಅಂತ ಹೇಳಿದರೆ 108 ಬದಲು ಒಂದು 208 ಆದರೂ ಮಾಡ್ಯಾರ ಅಂತೇಳಿ ನನಗೊಂದು ಭಾವನೆ ಉಂಟು. ಅವರಿಗೆ ನಿಮಗೆ ನಮ್ಮೆಲ್ಲರ ಸಹಕಾರ ಉಂಟು. ಆದ ಕಾರಣ ನಿಮಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್ ಅವಿನಾಳ್. ದೇಶದಲ್ಲಿ ಏನೂ ಪ್ರಾಬ್ಲಮ್ ಆಗದ ಹಾಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಇನ್ನು ಎಲ್ಲ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಆತ್ಮೀಯ ವೈದ್ಯರುಗಳು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲದೆ ಗಂಗಾವತಿ, ಬಳ್ಳಾರಿ, ಮೈಸೂರು, ಇನ್ನು ಬ್ಯಾಂಗ್ಳೂರಿಂದ ಎಲ್ಲ ಜಿಲ್ಲೆಗಳಿಂದ ಏನು ಹೇಳಿದರೂ 1-2 ಕೂಡ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಅದೇ ಒಂದು ನಮಗೆ ಸಂತೋಷದಾಯಕವಾದಂಥ ವಿಷಯ. ಹಾಗಾಗಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ
ಯಾಕೆ ಜೇನು ಭಟ್ರು ಸುಮ್ಮನೆ ಕೂತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲದಿದ್ರೆ ಅವರು ಈಗಲೇ ಅವರ ಜಾಗಂಟೆ ಒಂದು ಉಂಟು ಅವ್ರ ಹತ್ರ. ಆ ಜಾಗಂಟೆಯಲ್ಲಿ ಟಂಗ್ ಟಂಗ್ ಅಂತ ಮಾಡ್ತಾರೆ, ಹೊರಗೆ ಗೆಟ್ ಔಟ್ ಅಂತ ಹೇಳಿಕೊಂಡು. ಮಾಡಲಿಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ಅವರಿಗೆ ಗೊತ್ತುಂಟು ಖಾದರ್ರವರು ಬರಲಿಲ್ಲ, ಎರಡನೇದಾಗಿ ಇಂದಿನ ಕಾರ್ಯಕ್ರಮಕ್ಕೆ 12 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗ್ತದೆ ಅಂತೇಳಿ. ಇದರೆಡೆಯಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದರೆ, ಟೆಂಡರ್ ಕೋಕೋನಟ್ ಅಲ್ಲಿ ಹೊರಗೆ ರೆಡಿ ಉಂಟು. ಇದು ಐಡಿಯಲ್ ಟೈಮು. ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರ ಕಾರ್ಯಕ್ರಮ ಇಲ್ಲಿ ಇನಾಗ್ರೇಷನ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಆದರೆ ಮತ್ತೆ ನಮಗೆ ಕರಾವಳಿಯ ಒಂದು ಟೆಂಡರ್ ಕೋಕೋನಟ್ ಜ್ಯೂಸ್ ಉಂಟಲ್ಲ, ಅದನ್ನು ಕೂಗಿಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಒಂದು 5-10 ಮಿನಿಟ್ಸ್ ನಿಮಗೆ ಸಮಯ ಕೊಡ್ತೇವೆ. ಎಲ್ಲರೂ ಹೋಗಿ 2 ಗ್ಲಾಸ್ ಟೆಂಡರ್ ಕೋಕೋನಟ್ ಕುಡಿದುಕೊಂಡು ಒಳಗೆ ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡುತ್ತಾ ಈ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಘೋಷಿಸ್ತೇನೆ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್. ಇನ್ನು ಹಾಡಲಿಕ್ಕೆ ಆಸಕ್ತಿ ಇದ್ದರೆ ಲಂಚ್ ಬ್ರೇಕಲ್ಲಿ ಇವ್ರ ಜೊತೆ ಹಾಡ್ಬೋದು. ಡ್ಯೂಯೆಟ್ ಹಾಡೋರು ಇರ್ಬೋದು ಅಥವಾ ಬೇರೆ ಸಿಂಗಲ್ ಸೋಲೋ ಹಾಡುವವರಿದ್ರು ಸಹ ಹೆಸರು ಕೊಡಬೇಕು. ದಯವಿಟ್ಟು ಅವ್ರದ್ದು ಸಂಪರ್ಕಿಸಿ ಹೆಸರನ್ನು ಕೊಡಬೇಕು. ಕೊರಕೆ ವೆರಿ ಗುಡ್ ಆಫ್ಟರ್ನೂನ್ ಟು ಎವ್ರಿವನ್. ಎಲ್ರಿಗೂ ಮತ್ತೊಮ್ಮೆ ಶುಭ ಮಧ್ಯಾಹ್ನವನ್ನ ಹೇಳ್ತಾ, ಭಾರತೀಯ ವೈದ್ಯಕೀಯ ಸಂಘ ರಿಜಿಸ್ಟರ್ಡ್ ಕರ್ನಾಟಕ ರಾಜ್ಯ ಶಾಖೆ ಹಾಗೂ ಮಂಗಳೂರು ಶಾಖೆ, ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ಕುಟುಂಬ ವೈದ್ಯರ ವಿಭಾಗ ಇವರ ಮಾರ್ಗದರ್ಶನದಲ್ಲಿ ಕುಟುಂಬ ವೈದ್ಯರ ಸಂಘ ರಿಜಿಸ್ಟರ್ ಮಂಗಳೂರು ಇದರ 20ನೇ ವರ್ಷದ ಆಚರಣೆಯ ಅಂಗವಾಗಿ ನಡೀತಾ ಇರುವಂತಹ ಈ ಕುಟುಂಬ ವೈದ್ಯರ ರಾಜ್ಯ ಸಮ್ಮೇಳನ 2024 ಇದಕ್ಕೆ ತಮ್ಮೆಲ್ಲರನ್ನ ಆಯೋಜಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾವು ನಂಬುವಂತಹ ಎಲ್ಲ ದೇವರುಗಳಿಗೆ ತಲೆಬಾಗಿ ವಂದಿಸುತ್ತಾ, ಆತ್ಮೀಯರೇ, ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಮೊದಲು ನಾವು ದೇವರಿಗೆ ಕೈ ಮುಗಿತೇವಂತೆ. ಹಾಗೆ there may be several verticals in medical field, but definitely the ಕುಟುಂಬ ವೈದ್ಯರಿಂದ ನಾವು ಏನ್ ಹೇಳ್ತೇವೆ, they are the basic. We should never forget. ವೈದ್ಯ ನಾರಾಯಣ ಹರಿ ನಾನು ಯಾವತ್ತೂ ಹೇಳೋದುಂಟು. ಹಾಗೆ ದೇವರ ಇನ್ನೊಂದು ರೂಪ ವೈದ್ಯರು ಅಂತ ಹೇಳ್ತೇವೆ. ಮತ್ತೊಂದು ರೀತಿಯಲ್ಲಿ ಕೇಳೋದಾದ್ರೆ ಕುಟುಂಬ ವೈದ್ಯರ ಸಮ್ಮೇಳನ, ವಿಸೆ ಫ್ಯಾಮಿಲಿ ಫಸ್ಟ್, ಪ್ರೊಫೆಷನ್ ನೆಕ್ಸ್ಟ್, ಹಾಗೆ ಒಟ್ಟು ಸೇರ್ಬೇಕು ಅಂತ ಇಲ್ಲಿ ಕುಟುಂಬ ಇದೆ, ವೈದ್ಯರಿದ್ದಾರೆ, ಹಾಗೆ ಸಮ್ಮೇಳನ ಎಲ್ಲರೂ ಜೊತೆಯಾಗಿ ಸೇರಿದ್ದೇವೆ. ಇದು ಒಂದು ರೀತಿ ಆಚರಣೆ. ಆಚರಣೆ ಯಾವುದು ಅಂದ್ರೆ 20 ವರ್ಷಗಳ ಒಂದು ಸುದೀರ್ಘ ಪ್ರಯಾಣ, ಒಂದು ಸಂಘವಾಗಿ ಮಾಡಿರುವಂತಹ ಸಾಧನೆಗಳ ಅವಲೋಕನ. ಹಾಗೆ ಅಲ್ಲಿ ಬರ್ತಿದ್ದಾರೆ ಅಂದು ಇಂದು ಮುಂದು. We take the experience from the past, live in the present, and think about the future. Exactly where we are. ಇದರ ಒಂದು ವಿದ್ಯುಕ್ತವಾದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಅತಿಥಿ ಅಭ್ಯಾಗತರು ಈಗಾಗಲೇ ಈ ಸಭಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಗಣ್ಯರ ಉಪಸ್ಥಿತಿಯಲ್ಲಿ ಇರಲಿಕ್ಕಿರುವಂತಹ ಕೆಎಂಸಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಯೋಗಾನಂದ ರೆಡ್ಡಿ, ನಿತ್ಯಯ ವೈಸ್ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ಹಾಗೆ ಐಎಂಎ ಸಿಜಿಪಿಯ ಆನರೇಬಲ್ ಜನರಲ್ ಸೆಕ್ರೆಟರಿ ಅವರು ಆಗಮಿಸಬೇಕಷ್ಟೇ. ಹಾಗೆ ಐಎಂಎ ಕರ್ನಾಟಕದ ಸ್ಟೇಟ್ ಬ್ಯಾಂಕ್ ನ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಸರ್ ಇದ್ದಾರೆ.
ಹಾಗೆ ಡಾಕ್ಟರ್ ಕರುಣಾಕರ್ IMA ಕರ್ನಾಟಕ ಸ್ಟೇಟ್ ಬ್ರಾಂಚ್ನ ಸೆಕ್ರೆಟರಿ, ಇವರೆಲ್ಲರನ್ನ ಅವರೊಂದಿಗೆ IMA KSBಯ CGP ಸೆಕ್ರೆಟರಿ ಡಾಕ್ಟರ್ ಸವಿತಾ, IMA KSB ಶ್ರೀನಿವಾಸ್ ವೇಲು, ಇವರೆಲ್ಲರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಸವಿನಯ ಪೂರ್ವಕವಾಗಿ ವಿನಂತಿಸಿಕೊಡ್ತಾ ಇದ್ದೇನೆ. We have all the dignitaries on the stage. I request the organizing committee members to keep it brief. The organizing committee members, I request. Thank you so much. The stage is looking perfect. Could we have a round of applause for all the dignitaries who have taken time and joined us here? Thank you so much ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಮೊದಲಿಗೆ IMA ಪ್ರಾರ್ಥನೆ ಹಾಗೆ ಫ್ಲಾಗ್ ಸಲ್ಯೂಟೇಷನ್ ಅನ್ನ ನಡೆಸಿಕೊಡ್ಬೇಕು ಅಂತ ಡಾಕ್ಟರ್ ದಿನೇಶ್ ಚಂದ್ರ ಹಂಡೆ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದೀಗ ವಿಲ್ ಸ್ಟಾರ್ಟ್ ವಿತ್ IMA prayer. I request everybody to rise. May everybody be happy. May everybody be healthy. May everybody be free from pain. May everybody be free from sorrow. May we be the healing cure beyond every greed and lure. Thank you. Now flag salutation. We, the members of Indian Medical Association, stand here to salute our national flag. Its honor and glory shall be our light and strength, and its course shall be our course. We pledge our allegiance to it and realizing our responsibilities as the accredited members of this national organization. We swear we will dedicate everything in our power to see it fly high in the Committee of Nations. Jai Hind. Thank you so much, Dr. Dinesh Chandra sir. May I request the President of FDA, the IMA KSB CGP Director and the Organizing Chairman Dr. Annaya Kulal, ಇಷ್ಟೊಂದು ದಿನಗಳಿಂದ ಎಲ್ಲರನ್ನ ಒಂದು ತಂಡವಾಗಿ ಮುನ್ನಡೆಸಿಕೊಂಡು ಈ ಕಾರ್ಯಕ್ರಮವನ್ನ ಆಯೋಜಿಸುವಲ್ಲಿ ಶ್ರಮಿಸ್ತಾ ಇರುವಂತಹ ಡಾಕ್ಟರ್ ಅನ್ನಯ್ಯ ಕುಲಾಲ್ ಆಗಮಿಸಿರುವ ಸರ್ವರನ್ನ ತಾವು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಬ್ಬ ಕುಟುಂಬ ವೈದ್ಯರಾಗಿ ಹೆಮ್ಮೆಯ ದಿನ. ನಾನು ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿ 26 ವರ್ಷ ಆದರೆ FDAಗೆ 20 ವರ್ಷ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಗುರುಗಳು, ನಾವು ಸಣ್ಣ ಹುಡುಗರಿರುವಾಗ ಶಾಂತರಾಮ್ ಶೆಟ್ಟರ ಬಗ್ಗೆ ಕೇಳಿ ದಂತಕಥೆಗಳನ್ನು ಕೇಳಿ ಬೆಳೆದವರು ಪಕ್ಕದ ಊರಿನಲ್ಲಿ. ಅಂಥ ಶಾಂತರಾಮ್ ಶೆಟ್ಟರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯುವುದು ನನ್ನ ಜೀವಮಾನದ ಒಂದು ಅಮೂಲ್ಯ ಕ್ಷಣ ಅಂತ ತಿಳ್ಕೊಂಡು ಇದಕ್ಕಾಗಿ ಈ ಕಾರ್ಯಕ್ರಮ ಆಯೋಜಿಸಲು ಸಹಕರಿಸಿದ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್, ಇವಾಗಲೇ ಅವರನ್ನು ನಾನು ಸ್ವಾಗತ ಮಾಡಿದ್ದೇನೆ ಬೆಳಿಗ್ಗೆ, ಅವರಿಗೆ ಅಭಿನಂದನೆ. ಹಾಗೂ ಕರುಣಾಕರ್ ಸರ್ ಅವರು ನನ್ನನ್ನು ಮಾರ್ಗದರ್ಶನ ಕೊಟ್ಟು ಈ ಕಾರ್ಯಕ್ರಮ ಇಲ್ಲಿವರೆಗೆ ನಡೆಯಲಿಕ್ಕೆ ಕಾರಣೀಭೂತ ಶ್ರೀನಿವಾಸ್ ಸರ್ ಅವರು. ಎಲ್ಲ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಯೋಗಾನಂದ ರೆಡ್ಡಿ ಇರ್ಬೋದು, ಮಧುಸೂದನ್ ಅವರು ಇರ್ಬೋದು, ಕುಡುವ ಅವರು ಇರ್ಬೋದು, ಮೇಟಿ ಅವರು ಇರ್ಬೋದು, ಸಾಕಷ್ಟು ಜನ ಹಿರಿಯ ವೈದ್ಯರುಗಳಿಲ್ಲಿದ್ದಾರೆ. ಇವರೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ, ನಿಮ್ಮೆಲ್ಲರನ್ನ ಸ್ವಾಗತಿಸ್ತಿದ್ದೇವೆ. ಹಾಗೆ ಇವರೆಲ್ಲರನ್ನ CGPಯ ನನ್ನ ಆತ್ಮೀಯ ಮಿತ್ರಗಳಿದ್ದಾರೆ, ಇವರೆಲ್ಲ ಸ್ವಾಗತಿಸ್ತಾ ಇಬ್ಬರು ಅಮೂಲ್ಯ ರತ್ನಗಳು ನಮ್ಮ ಜೊತೆಗಿದ್ದಾರೆ. ಯಾಕೆ ಅಮೂಲ್ಯ ರತ್ನ ಅಂತ ಹೇಳ್ತಿರ್ತಾನೆ, ಏರುವನು ರವಿ ಏರುವನು ಬಾನೊಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕಲೆ ಎಂಬ ಮಾತನ್ನು ಸಾರುವನಂತ. ಇದು ಎರಡು ಮಾತು ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಮತ್ತು ಯೋಗಾನಂದ ರೆಡ್ಡಿ ಇಬ್ಬರಿಗೂ ಸೂಟ್ ಆಗುವ ಮಾತುಗಳು. ಅವರು ಎಷ್ಟು ಎತ್ತರಕ್ಕೆ ಏರಿದ್ರು ಸಹ ಅಷ್ಟೇ ಪ್ರೀತಿ, ಅಷ್ಟೇ ಒಂದು ಮಕ್ಕಳ ಭಾವ, ಅಹಂಕಾರ ಏನೂ ಇಲ್ಲದೆ ಯೋಗಾನಂದ ರೆಡ್ಡಿ ಶಾಂತರಾಮ್ ಶೆಟ್ಟರಿಗೆ ಹೇಳುವ ಮೊದಲು ಯೋಗಾನಂದ ರೆಡ್ಡಿಗೆ ನಾನು ಫೋನ್ ಮಾಡಿದೆ, ಸರ್ ನೀವು ಬರಬೇಕು ಸರ್ ಅಂತ. ಕುಲಾಲ್, ನಾನು ಬರೋದು ಮುಖ್ಯ ಅಲ್ಲ, ಐ ಆಮ್ ಕಮ್ಮಿಂಗ್ ಎಸ್ ಎ ರಿಜಿಸ್ಟರ್ ಮಾಡಿ, ನಾನೊಬ್ಬ ರಿಜಿಸ್ಟರ್ ಆಗಿ ನಾನೊಬ್ಬ ಕ್ಯಾಂಪಿಗೆ ಇದಕ್ಕೆ ನಿಮ್ಮ ಕಾನ್ಫರೆನ್ಸಿಗೆ ಒಬ್ಬ ಅಟೆಂಡೆಂಟ್ ಆಗಿ ಬರ್ತೇನೆ ಅಂತೇಳಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅವರು KMC ಪ್ರೆಸಿಡೆಂಟು, ಹೀ ರಿಜಿಸ್ಟರ್ಡ್ ಹಿಮ್ಸೆಲ್ಫ್. ದ್ಯಾಟ್ ಈಸ್ ದ ಗ್ರೇಟ್ ಥಿಂಗ್. ಸೊ ಅವ್ರ ಬಗ್ಗೆ ನಾನು ಏನು ಹೆಚ್ಚು ಹೇಳೋದಿಲ್ಲ, ಯಾಕಂದರೆ ಅವರಿಗೆ
ನಮ್ಮ ಕುಟುಂಬ ವೈದ್ಯರ ಸಂಘಟನೆಗೆ 26 ವರ್ಷ ಆಗುವ ನೆಲೆಯಲ್ಲಿ ಅವರು ನಾವು ಸನ್ಮಾನ ಮಾಡ್ತಿದ್ದೇವೆ. ಅವ್ರಿಗೊಂದು ಸನ್ಮಾನ ಪತ್ರ ಬರೆದಿದ್ದೇವೆ, ಅದನ್ನು ನಿಮಗೆ ಓದಲಿಕ್ಕಿದ್ದೇವೆ ನಾವು. ಹಾಗಾಗಿ ನಾನು ಈಗ ಏನು ಹೇಳೋದಿಲ್ಲ. ಆ ಸನ್ಮಾನ ಪತ್ರದಲ್ಲಿ ಯೋಗಾನಂದ ರೆಡ್ಡಿ ಏನು ಎತ್ತ ಎನ್ನುವುದನ್ನು ನಿಮಗೆಲ್ಲ ಗೊತ್ತಾಗ್ತದೆ. ರಾಜ್ಯ ಮಟ್ಟದಲ್ಲಿ IMAಗೆ ನಾವೆಲ್ಲ ಒಟ್ಟೊಟ್ಟಿಗೆ ಹೋರಾಟ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದು ಅವರ ಅಧ್ಯಕ್ಷರಾಗಿ ಈಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಧ್ಯಕ್ಷ ಆಗಿದೆ. ಮೆಡಿಕಲ್ ಕೌನ್ಸಿಲ್ ಅಧ್ಯಕ್ಷ ಆದಾಗ ಏನೋ ತಾಂತ್ರಿಕ ಅಡಚಣೆ ಬಂದಾಗ ಅವರೊಂದು ಮಾತು ನಂಗೆ ಹೇಳಿದರು, ಕುಲಾಲ್, ನಮ್ಮನ್ನು ಜನಗಳು ನೀವು ಸರಿಯಲ್ಲ ಅಂತ ಹೇಳಿದ್ದಾರೆ. ಯಾವಾಗ ಜನಗಳು ನಮ್ಮನ್ನು ಸರಿ ಅಂತ ಹೇಳ್ತಾರೆ ಅಲ್ಲಿವರೆಗೆ ನಾವು ಲೈಮ್ ಲೈಟಿಗೆ ಬರಬಾರ್ದು, ನಾವು ದೂರ ಇರಬೇಕು. ಜನ ನಮ್ಮನ್ನು ಕರೆದು ನೀನು ಸರಿ ಅಂತ ಕರೆದಾಗ ಮಾತ್ರ ಅಲ್ಲಿಗೆ ಹೋಗಬೇಕು, ಅಲ್ಲಿವರೆಗೆ ನಾವು ಹೋಗಬಾರ್ದು ಕುಲಾಲ್. ದಟ್ ಈಸ್ ಮೈ ಪ್ರಿನ್ಸಿಪಲ್ ಅಂತ ಹೇಳಿದರು ಯೋಗಾನಂದ ರೆಡ್ಡಿ. KMC ಇಲೆಕ್ಷನ್ ಆಗಿ KMC ಇಲೆಕ್ಷನ್ಗಳಲ್ಲಿ ಗೊಂದಲಗಳಾದಾಗ ಅವರು ದೂರ ನಿಂತ್ಕೊಂಡ್ರು. ಆಯಿತು, ನೀವೇನು ತೀರ್ಮಾನ ಮಾಡ್ತಾರೆ ಮಾಡಿ ಅಂತ. ಕೊನೆಗೆ ಸರ್ಕಾರ ಹೇಳಿತು, ಕೊನೆಗೆ ಕೋರ್ಟ್ ಹೇಳಿತು, ನೀವು ಎಲಿಜಿಬಲ್ ಪರ್ಸನ್, ಯು ಶುಡ್ ಬಿ ದ ಮೆಂಬರ್, ಯು ಶುಡ್ ಬಿ ದ ಪ್ರೆಸಿಡೆಂಟ್ ಅಂತ ಹೇಳಿದಾಗ ಯೋಗಾನಂದ ರೆಡ್ಡಿ ಆಗಿತ್ತು. ಸೊ ದಿಸ್ ಇಸ್ ದ ಥಿಂಗ್ಸ್ ಐ ಹ್ಯಾವ್ ಲರ್ನ್ ಫ್ರಮ್ ಯೋಗಾನಂದ ರೆಡ್ಡಿ. ವೆಲ್ಕಮ್ ಯು ಸರ್, ಯೋಗಾನಂದ ರೆಡ್ಡಿ ಸರ್. ಅವರಿಗೆ JP ಶೆಟ್ಟಿ, IMA ಮಂಗಳೂರಿನ ಮಾಜಿ ಅಧ್ಯಕ್ಷರು, ನಿಟ್ಟೆ ಯೂನಿವರ್ಸಿಟಿಯ ರಿಜಿಸ್ಟರ್ ಆಗಿದ್ದವರು, ಅವರು ನಿಟ್ಟೆ ಈಗ ಡೀಮ್ ಇನ್ಚಾರ್ಜು ಆಗಿದ್ದಾರೆ. ಅವರು ಬಂದು ಅವರಿಗೆ ಗೌರವ, ಮೊಮೆಂಟ್ ಮತ್ತು ಶಾಲನ್ನು ಕೊಡಬೇಕಂತ ಕೇಳಿಕೊಳ್ತಿದ್ದೆ. ಅವರಿಗೆ ಸಹಕರಿಸಬೇಕು. ಮತ್ತು ಶಾಂತರಾಮ್ ಶೆಟ್ಟಿ ಸರ್, ನಾವು ಮಂಗಳೂರಿನಲ್ಲಿ ನಮಗೆ ಹಿತ್ತಲ ಗಿಡ ಮದ್ದಲ್ಲ. ಶಾಂತರಾಮ್ ಶೆಟ್ಟಿ ಏನು ಅಂತೇಳಿ ತಿಳ್ಕೊಳ್ಬೇಕಾದ್ರೆ ನಾವು ಹೊರಗಡೆ ಹೋಗಬೇಕು. ಅಟ್ಲೀಸ್ಟ್ ನೀವು ಕುಂದಾಪುರ, ಉಡುಪಿ, ಬೈಂದೂರು, ಭಟ್ಕಳ, ಹೊನ್ನಾವರ, ಆ ಕಡೆ ದಾಂಡೇಲಿ ಕಡೆ ಹೋಗಬೇಕು. ನಮಗೆ ಮಂಗಳೂರಲ್ಲಿ ಏನೇ ಸಮಸ್ಯೆ ಎಂಥದ್ದೇ ಆದರೆ ಶಾಂತರಾಮ್ ಶೆಟ್ಟಿ ಹತ್ರ ಹೋಗುವ, ಅವ್ರ ಮೂಲಕ ಹೇಳಿ ಸರ್. DC ಇರಲಿ, SP ಇರಲಿ, ಗವರ್ನರ್ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಅವರಿಗೆ ಮಾತಾಡೋ ಒಂದು ಮುಖ, ಒಂದು ಶಕ್ತಿ, ಒಂದು ನಮ್ಮೆಲ್ಲ ನಾಯಕ ಅಂದರೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿ. ನನಗೊಂದು ಹೆಮ್ಮೆ, ಅವ್ರದ್ದು ಸ್ಟೂಡೆಂಟ್ ನಾನು. ಇಲ್ಲಿ KR ಕಾಮತ್ ಇದ್ದಾರೆ, ಅವರ ಪೆಟ್ ಸ್ಟೂಡೆಂಟ್ ಡಾಕ್ಟರ್ KR ಕಾಮತ್ ಇಲ್ಲೇ ಇದ್ದಾರೆ ಅಂತ ಕಾಣ್ತದೆ. ಅವರ ಆರ್ಥೋಪೆಡಿಕ್ ಸ್ಟೂಡೆಂಟ್, ಅವ್ರದ್ದು PGಗೆ, ನಾವೆಲ್ಲ MBBS ಅವರ ಸ್ಟೂಡೆಂಟ್. ಅವರು ಆ ಲಿಮ್ಸ್ ಸೆಂಟ್ರಲ್ಲಿ ನಮಗೆಲ್ಲ ಜನರಲ್ ಕ್ಲಿನಿಕ್ಸ್ ತಗೊಳ್ತಿದ್ರು. ಡಾಕ್ಟರ್ ಸುಧಾಕರ್ ಶೆಟ್ಟಿ, ಶಾಂತರಾಮ್ ಶೆಟ್ಟಿ, ಉಸ್ಮಾನ್ ಅವರಂಥ ಲಿಜೆಂಡರಿ ಡಾಕ್ಟರ್ಸ್ಗಳೆಲ್ಲ ಆ ಜನರಲ್ ಕ್ಲಿನಿಕ್ ತಗೊಳ್ಳುವಾಗ ಆ ಭಾಗ್ಯ ಈಗಿನ ಮಕ್ಕಳಿಗಿಲ್ಲ. ಈಗಿನ ಮೆಡಿಕಲ್ ಕಾಲೇಜ್ 8 ಮೆಡಿಕಲ್ ಕಾಲೇಜಲ್ಲಿದ್ದವರು ಅವರೆಲ್ಲ ವೆಲ್ಲೋಕಲ್ಲಿದ್ದರು, KMCಯಲ್ಲಿದ್ದರು. 8 ಮೆಡಿಕಲ್ ಕಾಲೇಜ್ ಟೀಚರ್ಸ್ ಆರ್ ದೇರ್ ಇನ್ KMC ವೆನ್ ವಿ ಆರ್ ಸ್ಟಡಿಂಗ್. ಅವರೆಲ್ಲರಿಗೆ ಒಂದು ಧ್ರುವ ನಕ್ಷತ್ರದ ಹಾಗೆ ಇದ್ದು ನಮ್ಮನ್ನೆಲ್ಲ ಬೆಳೆಸಿದವರು ಶಾಂತರಾಮ್ ಶೆಟ್ಟಿ ಸರ್. ಅವ್ರ ಬಗ್ಗೆ ನನಗೆ ಏನು ಹೇಳಿದ್ದು ಅದು ಒಂದು ಸಮುದ್ರಕ್ಕೆ ಒಂದಿಷ್ಟು ಹಿಡಿ ನಾನು ಉಪ್ಪು ಹಾಕಿದಾಗೆ, ಅದೇನು ಪ್ರಯೋಜನ ಇಲ್ಲ. ಶಾಂತರಾಮ್ ಶೆಟ್ಟಿ ಅಷ್ಟೇ ಲಿಜೆಂಡರಿ ಪರ್ಸನ್. ಅವರು ನಮಗೆ ಹೆಮ್ಮೆ. ನಮಗೆ ಬೆಳಕಿನ ಸುತ್ತಲೂ ಕತ್ತಲೆ ಇರುತ್ತೆ, ಅವ್ರ ಹತ್ತಿರ ಇದ್ದವ್ರಿಗೆ ನಮ್ಗೆ ಗೊತ್ತಾಗಲ್ಲ. ಆದರೆ ಇವತ್ತು ನಾವು ಅವ್ರ ಜೊತೆ ಸ್ಟೇಜ್ ಅಂದ್ಕೊಂಡಿದ್ದೇವೆ. ಇನ್ನು 50-100 ವರ್ಷದ ನಂತರ ನಾವು ಅವ್ರ ಜೊತೆಗೆ ಇದ್ದುವಲ್ಲ ಅಂತ ದೊಡ್ಡ ಮನುಷ್ಯರು ನಮ್ಮೊಟ್ಟಿಗೆ ಇದ್ದಿರಲ್ಲ ಅಂತ ಭಾವನೆ ಇದೆ. ಹಾಗಾಗಿ ಶಾಂತರಾಮ್ ಶೆಟ್ಟಿ ಸರ್ ಅವ್ರಿಗೆ 1-2 ದಿನ ಮೊದಲೇ ನಾವು ಕೇಳಿದ್ದು, ಸರ್ ಹೀಗಾಗಿದೆ, ಕೋಡ್ ಆಫ್ ಕಂಡಕ್ಟ್ ಬಂದಿದೆ, ಪೊಲಿಟಿಷಿಯನ್ಸ್ ಬರುವಾಗಿಲ್ಲ, ಏನು ಮಾಡೋದು ಸರ್, ನೀವು ಬರ್ತೀರಾ ಸರ್ ಅಂದರೆ ನಾನು ಬರ್ತೇನೆ, ಅದಲ್ಲದೆ ನನ್ನಿಂದ ಏನಾಗಬೇಕು ಹೇಳುವಂತ. ನಿನ್ನೆ ಸಹ ಅವ್ರು ಹಾಸ್ಪಿಟ್ಲಿಗೆ ಹೋದಾಗ ನಾನು ಬರ್ತೇನೆ ಬಿಡ, ನನ್ನಿಂದ ಏನಾದರೂ ಆಗಬೇಕಾ ಹೇಳುವಂತ. ಇಂಥ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಸಿಕ್ಕೋಲ್ಲ. ಅಬ್ರಹಂ ನಮ್ಮ ಇವರು ಮಾಜಿ ಪ್ರೆಸಿಡೆಂಟ್ ಇದ್ದರು, ಕಲಾಂ, ಹಾಗೆ ಅವರೊಬ್ಬರು ಟೀಚರ್, ಒಬ್ಬರು ಸೈಂಟಿಸ್ಟ್, ಒಬ್ಬ ಮಾನವತಾವಾದಿ. ಹಾಗೆ ಶಾಂತರಾಮ್ ಶೆಟ್ಟಿ ಒಬ್ಬ ಟೀಚರ್, ಒಬ್ಬ ಒಳ್ಳೆ ಡಾಕ್ಟ್ರು ಮತ್ತು ಒಬ್ಬ ಮಾನವತಾವಾದಿ. ಅವರನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ಗೌರವಿಸಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅವರಿಗೆ ಉನ್ನಿಕೃಷ್ಣನ್ ಸರ್ ಇದ್ದಾರೆ ಅಂತ ಕಾಣುತ್ತೆ ಇಲ್ಲಿ. ಉನ್ನಿಕೃಷ್ಣನ್ ಸರ್ ಇಲ್ಲದೇ ಇದ್ದರೆ KMCಯ ಯಾವುದೇ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಯಾರೋ ಇದ್ದರೆ, ಹರೀಶ್ ರಾವ್ ಅಥವಾ ಕಾಮತ್ ಅವರ ಪೆಟ್ ಪ್ರೊಫೆಸರ್ HOD ಫ್ರಮ್ ಆರ್ಥೋಪೆಡಿ ಡಾಕ್ಟರ್ ಕಾಮತ್ ಇದ್ದಾರೆ. ದಯವಿಟ್ಟು KMC ಬಂದು ಸರಿಗೆ ಹಾರ ಮತ್ತು ಮೊಮೆಂಟನ್ನು ಕೊಡಬೇಕಂತ ಕೇಳಿಕೊಳ್ತಾರೆ. ಹಾಗೆ ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಸರ್ ನಮ್ಮ ಜೊತೆ ಬೆಳಗ್ಗಿನಿಂದ ಇದ್ದು ಸರಿ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ಕೊಟ್ಟು, ಇನ್ನು 3 ದಿನದಲ್ಲಿ ಯಲಹಂಕದಲ್ಲಿ ರಾಜ್ಯ ಸಮ್ಮೇಳನ ಇದೆ, ಅಲ್ಲಿ ಮಾರ್ಗದರ್ಶನ ಕೊಡಬೇಕು ಅವರು. ಅದನ್ನು ಬಿಟ್ಟು ಇಡೀ ತಂಡವನ್ನು, ರಾಜ್ಯದ ಇಡೀ ತಂಡವನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಅಂದರೆ ಕರಾವಳಿಗೆ ಅವರು ಕೊಡುವ ಪ್ರೀತಿ. ಅದಕ್ಕೂ ಶಾಂತರಾಮ್ ಶೆಟ್ಟಿ, ಯೋಗಾನಂದ ರೆಡ್ಡಿ ಅವರು ಇಲ್ಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಂದರೆ ಅವ್ರು ತಿಳ್ಕೊಂಡು ನಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ಶ್ರೀನಿವಾಸ್ ಅವರಿಗೆ AJ ಮೆಡಿಕಲ್ ಕಾಲೇಜ್ ಡೀನ್ ಅಶೋಕ್ ಹೆಗ್ಡೆ ಅಥವಾ AJ ಮೆಡಿಕಲ್ ಕಾಲೇಜ್ನ ಯಾರೇ ಪ್ರೊಫೆಸರ್ಸ್ ಇದ್ದರೆ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇದ್ದರೆ ದಯವಿಟ್ಟು, ಉಲ್ಲಾಸ್ ಶೆಟ್ಟಿ ಯಾರು ಇದ್ದರೆ ದಯವಿಟ್ಟು ವೇದಿಕೆ ಬಂದು ಅವರನ್ನು ಗೌರವಿಸಬೇಕು. ಪ್ರಕಾಶ್ ಹರಿಶ್ಚಂದ್ರ ಇದ್ದಾರೆ, ಮೆಡಿಸಿನ್ ಡಿಪಾರ್ಟ್ಮೆಂಟಿನ ಪ್ರೊಫೆಸರ್ ಪ್ರಕಾಶ್ ಹರಿಶ್ಚಂದ್ರ, ಇದು ಆ್ಯಕ್ಟಿವ್ ಮೆಂಬರ್ ಆಫ್ IMA. ಡಾಕ್ಟರ್ ಪ್ಲೀಸ್.
ಟೆಕ್ನಿಕಲಿ ನಮ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕುಲಾಲ್ ಅದು ಸರಿಯಾಗಿಲ್ಲ, ಆ ಫೋಟೋ ಹೀಗಿದೆ, ಆ ಹೆಸರು ಸರಿ ಇಲ್ಲ, ಆ ಡೆಸಿಗ್ನೇಷನ್ ಸರಿ ಇಲ್ಲ, ಆ ಲೋಗೋ ಈಚೆ ಬರಬೇಕು, ಇದನ್ನೆಲ್ಲ ನನಗೆ ಪ್ರಿಂಟ್ ಮಾಡಿ ಅವ್ರಿಗೆ ಕಳಿಸಿದ ಮೇಲೆ ಸರಿ ತಪ್ಪನ್ನು ಸದ್ದಿಲ್ಲದೆ ತಿದ್ದುವರು ನಮ್ಮ ಮಧುಸೂದನ್ ಕಾರಿಗನ್ನವರು ಬಿಟ್ಟರ ಮೇಲೆ ನನಗೆ ಮೆಟಿಕ್ಯುಲಸ್ ಆಗಿ ಕೆಲವರು ಗೈಡ್ ಮಾಡೋರು ಇದ್ದಾರೆ. ನಮ್ಮ ಪವನ್ ಪಟೇಲ್ ಸಹ ಇದ್ದಾರೆ, ನಮ್ಮ ನಾಯಕರು. ಅವರು ನಿಜವಾಗಿ ವೇದಿಕೆಯಲ್ಲಿ ಇರಬೇಕಿತ್ತು ಸರ್, ಕ್ಷಮೆ ಇರಲಿ ಇಲ್ಲೇ ಕೊನೆಯಾಗಿ ಗುರುತಿಸಿದ್ದಕ್ಕೆ. ಇವರಲ್ಲಿ ಕರುಣಾಕರ್ ಅವರು ನನ್ನನ್ನು ಮೆಟಿಕ್ಯುಲಸ್ ಆಗಿ ಕರೆಕ್ಷನ್ ಮಾಡುವವರು. ಹಾಗಾಗಿ ಕರುಣಾಕರ್ ಅವರಿಗೆ ನಮ್ಮ IMA CGPಯ ಇನ್ನೊಂದು ಡೆಪ್ಯೂಟಿ ಎಕ್ಸಿಕ್ಯೂಟಿವ್ ಮೆಂಬರ್ ಇದ್ದಾರೆ, ಡಾಕ್ಟರ್ ಪುತ್ತೂರಿನ ರವೀಂದ್ರ ಅವರು, ಹಳೆಯ ಹುಲಿ IMAದು. ದಯವಿಟ್ಟು ಬಂದು ಕರುಣಾಕರ್ ಅವರಿಗೆ ಗಾರ್ಲೆಂಡ್ ಮತ್ತು ಮಾಲೆಯನ್ನು ಕೊಡಬೇಕಂತ ಕೇಳಿಕೊಳ್ತೇವೆ. ಪುತ್ತೂರಿನ ಹಳೆಯ ಹುಲಿ IMA ದೊಡ್ಡ ಲೀಡರ್ ಡಾಕ್ಟರ್ ರವೀಂದ್ರ ಪುತ್ತೂರು, ದಯವಿಟ್ಟು ಬರಬೇಕು ಸರ್. ಇನ್ಕಮಿಂಗ್ ಪ್ರೆಸಿಡೆಂಟ್ ಡಾಕ್ಟರ್ ಚಿನಿವಾಲರ್ ಸರ್, ಇನ್ನು 4-5 ದಿನದಲ್ಲೇ IMAಯ ಶ್ರೀನಿವಾಲ್ ಸರ್ ಹೆಗಲಿಗೆ ಜವಾಬ್ದಾರಿ ಕೊಡಲಿಕ್ಕಿದ್ದಾರೆ. ಚಿನಿವಾಲ್ ಸರನ್ನು ಸ್ವಾಗತ ಮಾಡ್ತಿದ್ದೇನೆ. ಚಿನಿವಾಲ್ ಸರಿಗೆ ಡಾಕ್ಟರ್ ಜೇನ್ ಭಟ್ ಅವರು ಬಂದು ಚಿನಿವಾಲ್ ಸರಿಗೆ ಹಾರಾರ್ಪಣೆ ಮಾಡಿ ಅವರನ್ನು ಸ್ವಾಗತಿಸಬೇಕು. ಮೇಟಿ ಸರ್, ಮಾಜಿ ಅಧ್ಯಕ್ಷರಾದ ಮೇಟಿ ಸರ್ ನಮ್ಮ ಜೊತೆಗಿದ್ದಾರೆ. ಮೇಟಿ ಸರಿಗೆ ನಮ್ಮ ಕುಡುವ ಸರ್ ಇದ್ದಾರೆ, ಮಾಜಿ ನಾಯಕರು. ಅವರು ಬಂದು ಮೇಟಿ ಸರನ್ನು ಕರಾವಳಿಗೆ ಸ್ವಾಗತಿಸಬೇಕು. ಕುಡುವ ಅವರು ದಯವಿಟ್ಟು ವೇದಿಕೆ ಬಂದು ಮೇಟಿ ಸರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಸೆಕ್ರೆಟರಿ ಸರ್ ವೇದಿಕೆ ಬರಬೇಕು ಸರ್, ದಯವಿಟ್ಟು ಒಂದು ಕುರ್ಚಿ. ಪವನ್ ಪಟೇಲ್ ಸರ್, ಅವರು ನ್ಯಾಷನಲ್ ಲೀಡರ್. ಅವರು ಅನ್ಬು ಸರ್ ಬಂದಿಲ್ಲ, ಅವರು ಬದಲಿಗೆ ಅವರು ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದಾರೆ. ದಯವಿಟ್ಟು ಪವನ್ ಪಟೇಲ್ ಅವರು ಬರ್ತಾ ಇದ್ದಾರೆ. ಪವನ್ ಪಟೇಲ್ ಸರ್ ಅವರಿಗೆ GK ಭಟ್ ಸರ್ ಅವರು ಹಾರಾರ್ಪಣೆ ಮಾಡಿ, ಯಾಕಂದರೆ ಅವರು CGP ಕಾನ್ಫರೆನ್ಸನ್ನು ಮಾಡಿದ್ದಾರೆ, ಸೌತ್ ಇಂಡಿಯಾ CGP ಕಾನ್ಫರೆನ್ಸನ್ನು ಮಾಡಿ ಇಡೀ ರಾಷ್ಟ್ರೀಯ ನಾಯಕರುಗಳನ್ನು ಕರ್ಕೊಂಡು ಬಂದಿದ್ದಾರೆ ಗದಗಿನಲ್ಲಿ. ವೆಲ್ಕಮ್ ಸರ್. ಹಾಗೆ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಆಂಧ್ರ ಪ್ರದೇಶದ CGP ಆ್ಯಂಟಿಬಯೋಟಿಕನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಚಂದವಾಗಿ ತೆಗೆಸಿಕೊಂಡಿದ್ದಾರೆ. ಶರ್ಮಾ ಸರ್ ಈಗ ಮೆಡ್ರಾಸಲ್ಲಿ ನಾಡ್ದಿಗೆ ನಾವು ಕಾನ್ಫರೆನ್ಸ್ ಮಾಡ್ತಿದ್ದೇವೆ. CGP ಕಾನ್ಫರೆನ್ಸ್ ಇದೆ 7, 8, 9ಕ್ಕೆ. ಅನಂತರ ಗೌಹಾಟಿಯಲ್ಲಿ ಕಾನ್ಫರೆನ್ಸ್ ಇದೆ. ಅದರೆಲ್ಲ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದಾರೆ. ಅವರನ್ನು ಸ್ವಾಗತಿಸುತ್ತೆ. ಮಧುಸೂದನ್ ಸರ್, ನ್ಯಾಷನಲ್ ಲೀಡರ್ ಆದ ಶರ್ಮಾ ಅವರನ್ನು ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ. ತಾವು ದಯವಿಟ್ಟು ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ದೊಡ್ಡ ಹೆಗಲು ಕೊಟ್ಟವರು ಸದಾಶಿವ ಪೊಳ್ನಾಯ ಅವರಿಗೆ, ಹರಿದಾಸ್ ರೈ ಅವರು ಬಂದು ಅವರಿಗೆ ಹಾರ ಹಾಕಿ ಸ್ವಾಗತಿಸಬೇಕು. ಹಾಗೆ ಡಾಕ್ಟರ್ GK ಭಟ್, ಈ ಎಲ್ಲ ಕಾರ್ಯಕ್ರಮವನ್ನು ಆರ್ಗನೈಸುವ ಹಿಂದೆ ಸದ್ದಿಲ್ಲದೆ ಕೆಲಸ ಮಾಡಿದವರು, ಕಾಳಜಿ ಕಳಕಳಿ ಮೆಚ್ಚುವಂಥದ್ದು ಅಶೋಕ್ ಭಟ್ ಅವರು. ಡಾಕ್ಟರ್ ಅಶೋಕ್ ಭಟ್ GK ಭಟ್ ಅವರಿಗೆ ಹಾರಾರ್ಪಣೆ ಮಾಡಬೇಕು, ಕೊಡಬೇಕಂತ ಕೇಳ್ಕೊಳ್ತಿದ್ದೇವೆ. CGP ಸೆಕ್ರೆಟರಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಗೀತಾ ದೊಪ್ಪ ಮೇಡಮ್ ಇದ್ದಾರೆ. ಶಿ ದ ಅವರ್ WWD ವುಮೆನ್ ವಿಂಗ್ ಇದ ಪ್ರೆಸಿಡೆಂಟ್ ಡಾಕ್ಟರ್ ಗೀತಾ ದೊಪ್ಪ, ಪ್ಲೀಸ್ ಕಮ್. ಅವರಿಗೆ ನಮ್ಮ ಶಿವಕುಮಾರ್ ಕುಂಬಾರ್ ಇದ್ದಾರೆ. ಈಸ್ ಗೋಯಿಂಗ್ ಟು ಬಿ ಎ ಎಥಿಕಲ್ ಕಮಿಟಿ ಚೇರ್ಮ್ಯಾನ್. ಶ್ರೀನಿವಾಸ್ ವೇಲ್ ಅವರಿಗೆ ಹಾರ ಮಾಡಬೇಕು. ಅವಿನ್ ಆಳ್ವ ಅವರಿಗೆ ನಮ್ಮ ಹರೀಶ್ ರಾವ್, IMAಯ ಮಾಜಿ ಸೆಕ್ರೆಟರಿ ಹರೀಶ್ ರಾವ್. ಅವಿನ್ ಆಳ್ವ ಅವರಿಗೆ ಡಾಕ್ಟರ್ ಹರೀಶ್ ರಾವ್ ಅವರು, KMCಯ ಪ್ರೊಫೆಸರ್ ಹರೀಶ್ ರಾವ್, ಈಸ್ ಎ ಮಾಜಿ ಸೆಕ್ರೆಟರಿ IMA ಮ್ಯಾಂಗ್ಳೂರ್. Secretary, vibrant secretary Shekhar Pujari, the FDA secretary and treasurer of the conference. I welcome him. Shekhar Pujari is all the way from Bajpayee, daily used to come and taken my critics in a healthy way. All the way from Bajpayee used to attend the meetings daily whenever I call for. Shekhar Pujari is welcomed by Dr. Manish Ferrao from Enlock Hospital. Manish Ferrao. Manish. Right there, yes. Manish is a junior most member of the FDA. I think he is the junior most member of the FDA. Thank you all. I welcome all the delegates
especially from all the district. One person at least from all the district have come, mainly in a bulk, Wenlock consultant. RMO sir, Dr. ಸುಧಾಕರ್ ಸರ್ ಇದ್ದಾರೆ, ಗಿರೀಶ್ ಇದ್ದಾರೆ, ಅವ್ರು ಫುಲ್ ತಂಡ ಅಲ್ಲಿದೆ ವೆನ್ಲಾಕ್. ನಾನು ವೆನ್ಲಾಕಲ್ಲಿ ಕೆಲಸ ಮಾಡೋದ್ರಿಂದ ಇಟ್ಸ್ ದ ಬಿಗ್ ಸಪೋರ್ಟ್. ಐ ಥಿಂಕ್ ಔಟ್ ಆಫ್ 32 ವೆನ್ಲಾಕ್ ಕನ್ಸಲ್ಟೆಂಟ್, more than 25 consultant have registered, even though they are consultant. That is a great thing, great support from Wenlock. I think my good friend, fresh friends, 1, 2, 3, 4, 10, 15 fresh friends have come. ನಾವು ಸಾಮಾಜಿಕ ಹೋರಾಟದಲ್ಲಿ ಜೊತೆಗಿರುವ ಎಲ್ಲ ಪ್ರೆಸ್ ಮಿತ್ರರುಗಳು ಬಂದಿದ್ದಾರೆ. ಯಾವಾಗ ಏನು ಮೆಸೇಜ್ ಬೇಕು, ಎಂತ ಬೇಕಿದ್ರೆ ಕೇಳಿದರೆ ಇಮಿಡಿಯೇಟ್ ನಮಗೆ ಸ್ಪಂದನೆ ಕೊಡೋ ಎಲ್ಲ ನಿಮ್ಮ ತಂಡಕ್ಕೆ, ನಮ್ಮ ಪೊಲೀಸ್ ಇಲಾಖೆಗೆ, ಎಲ್ಲ ಜನಪ್ರತಿನಿಧಿಗಳು, ಯಾಕಂದರೆ ಚುನಾವಣೆ ಬಂದಿದ್ದರಿಂದ ಜನಪ್ರತಿನಿಧಿಗಳಿಗೆಲ್ಲ ಹೇಳಿದ್ದೇವೆ, ದಯವಿಟ್ಟು ನೀವು ವೇದಿಕೆಗೆ ಬರಲಿಕ್ಕಿಲ್ಲ ಸರ್, ಬಂದರೆ ಕೆಳಗಡೆ ಇರಬೇಕಾಗುತ್ತದೆ ಸರ್ ಅಂತ ಕೇಳಿಕೊಂಡಾಗ, ಏನು ಬೇಡ ನೀವು ಮಾಡಿ, ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಮೆಸೇಜನ್ನು ಸರ್ಕಾರಕ್ಕೆ ಮುಟ್ಟಿಸೋ ಕೆಲಸ ಮಾಡ್ತೇವೆ ಅಂತ ಹೇಳಿದ ಎಲ್ಲ ಜನಪ್ರತಿನಿಧಿಗಳಿಗೆ, ನಮಗೆ ಈ ಪ್ರೋಗ್ರಾಮಿಗೆ ಶಿಸ್ತುಬದ್ಧವಾಗಿ ನಡೀಲಿಕ್ಕೆ ಅನುವು ಮಾಡಿಕೊಟ್ಟ MCCಗೆ, ಜಿಲ್ಲಾಡಳಿತಕ್ಕೆ, ಮತ್ತು ರಿಸೋರ್ಸ್ ಪರ್ಸನ್ ಆಗಿ ಎಲ್ಲ ಬಂದಿದ್ದಾರೆ. ಇಲ್ಲಿ ಬೇರೆ ಬೇರೆ, ಈಗ ಮಧ್ಯಾಹ್ನ ನಂತರ ಮಾಬಲೇಶ್ ಶೆಟ್ಟಿ, ಉಲ್ಲಾಸ್ ಶೆಟ್ಟಿ ಇವರೆಲ್ಲ ತಂಡ, ಪ್ರಭಾಧಿಕಾರಿ ಮೇಡಮ್ ಇವರ ತಂಡ ನಮಗೆ ರಿಸೋರ್ಸ್ ಪರ್ಸನ್ಸ್ ಆಗಿ ಕೆಲಸ ಮಾಡಲಿಕ್ಕಿದೆ. ನಿಮ್ಮ ಎಲ್ಲರಿಗೆ ನಮಗೆ ಹೆಲ್ಪ್ ಮಾಡಿದ IMA ಟ್ರಸ್ಟಿಗೆ, IMA ಟ್ರಸ್ಟಿನ ಸೆಕ್ರೆಟರಿ ಡಾಕ್ಟರ್ KR ಕಾಮತ್ ಇಲ್ಲಿದ್ದಾರೆ, ಇವರೆಲ್ಲರಿಗೆ, IMA ಎಲ್ಲ ಎಕ್ಸಿಕ್ಯೂಟಿವ್ ಮೆಂಬರ್ಸಿಗೆ, FDA ಎಲ್ಲ ಮೆಂಬರ್ಸಿಗೆ, ಇದಕ್ಕೆ ನಮ್ಮೊಂದಿಗೆ ಸಹಕರಿದ್ದ ಸ್ಪಾನ್ಸರ್ಸ್ಗಳು ಬಂದು ಶಾಂತರಾಮ್ ಶೆಟ್ಟರ್ ಅವರೆಲ್ಲರೂ ಹೇಳೋದು, ಶಾಂತರಾಮ್ ಶೆಟ್ಟರ್ ಕೈಯಿಂದ ನಮಗೊಂದು ಮಾಲೆ ಹಾಕ್ಸಿ ಅಂತ. ದಟ್ ಇಸ್ ಅ ಗ್ರೇಟ್ ಥಿಂಗ್. ಸೊ Sadashiv Polnai sir, he sponsored us. He has given 1 lakh rupees to run this thing. First person he has given, Sadashiv Polnai sir. You have to take a shawl from sir. And Sahara Hospital Tokkottu Ullala, Haridas Rai, please come and collect. Land Traders Mangalore, any representative from Land Traders, please come and collect. Puttanna Kulal Pratishtana, Mamata Kulal, please come and collect a shawl from Shantaram Shetty. Puttanna Kulal Pratishtana. All has to hurry up. Srinivas Foundation, madam, you can come and collect. Srinivas Foundation, NRHM Prakashana has given 250 books through Puttanna Kulal Pratishtana. Everyone is getting one book, Kannada book. Okay. And Pakashala Bengaluru, they have given me, they are from my place. Pakashala ಬನ್ನಿ, ದಯವಿಟ್ಟು ಬನ್ನಿ. ಪಾಕಶಾಲದವರು ಇದ್ದಾರೆ, ದಯವಿಟ್ಟು ಬಂದು ಶಾಂತರಾಮ್ ಶೆಟ್ಟರ್ ಅವ್ರ ಕೈಯಿಂದ, ಅವರು ಅಡಿಗಾಸ್ ಪಾಕಶಾಲಾ ಅವರು ಮುಂದೆ ಬಂದು ಬ್ರೇಕ್ಫಾಸ್ಟನ್ನು ಉಚಿತವಾಗಿ ಒದಗಿಸಿಕೊಟ್ಟಿದ್ದಾರೆ ನಮ್ಮ ಮೇಲೆ ಪ್ರೀತಿಯಿಂದ. ಪಾಕಶಾಲಾ, ವಿನ್ಸೆಟ್ ಫಾರ್ಮದ ಬಾಲಕೃಷ್ಣಣ್ಣ ಕರೆದಾಗೆಲ್ಲ ನಮಗೆ ಸಹಾಯ ಮಾಡುವ ಬಾಲಕೃಷ್ಣ ಶೆಟ್ಟಿ, ವಿನ್ಸೆಟ್ ಫಾರ್ಮಾ, ಫಾರ್ಮೆಡ್ ಕಂಪನಿಯವರು, ಎಲ್ರಿಟಾ ಫಾರ್ಮಾ, ಗುರು ರಾಘವೇಂದ್ರ ಮಾರ್ಕೆಟಿಂಗ್ and Dr. Jain Bhatt. Even though he is 72, retired person, he has given a big lot amount for run the show, because he have not requested anyone, only internal our FDA members have donated to run this program. So I have to thank each and everyone. Everyone wanted to take a shawl from sir, so everyone requested, that's why we arranged in between. The sponsors, everyone wanted, we just need to give a shawl from Shantaram Shetty sir. That is the request. Thank you sir. I thank each and everyone, I welcome each and everyone, MC Mr. Shetty and Balana, finally Balana. So I thank each and everyone, and there will be a IMA state conference in Sri Lanka, and there will be a IMA Commonwealth conference in Chennai, please, and in Guwahati IMA CGP conference, everything is coming up. I reckon IMA, we should not break. ಈಗ ಕುಟುಂಬ ವೈದ್ಯರು ಸಪರೇಟ ಬೇರೆ, ಸರ್ಜನ್ ಬೇರೆ, ಫಿಸಿಷಿಯನ್ ಬೇರೆ ಎಲ್ಲ ಆಗಿದ್ದರಿಂದ IMA ವೀಕ್ ಆಗಿದೆ. ಅದರದ್ದು ಆಗದೆ ನಾವೆಲ್ಲ ಗಟ್ಟಿ ಆಗಬೇಕು, ನಾವೆಲ್ಲರೂ ಒಂದೇ ಅನ್ನುತ್ತಾ ಒಂದೇ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಕಲಿಬೇಕಂತ ಹೇಳ್ತಾ ಅವಕಾಶಕ್ಕಾಗಿ ಒಂದಿಸ ನಿಮಗೆಲ್ಲರಿಗೆ ವಂದನೆ ಹೇಳ್ತೇನೆ, ವಿನಮಿಸ ಬಯಸ್ತೇನೆ. ನಮನಗಳು. ದಿಗ್ಗಜರು ಇರುವಂತಹ ವೇದಿಕೆ, ಪ್ರತಿ ಓರ್ವರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದ್ದೀರಾ. ದಿಗ್ಗಜ ಅಧ್ಯಕ್ಷರು ತಮ್ಮನ್ನ ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ರಾಜ್ಯ ಸಮ್ಮೇಳನಕ್ಕೆ ಆಗಮಿಸಿರುವಂತಹ ಪ್ರತಿ ಓರ್ವ ಪ್ರತಿನಿಧಿಯನ್ನ, ರಾಜ್ಯದ ಮೂಲೆ ಮೂಲೆಯಿಂದ, ಹೊರ ರಾಜ್ಯದಿಂದ ಆಗಮಿಸಿರುವಂತಹ ಪ್ರತಿ ಒಬ್ಬರನ್ನ ಮತ್ತೊಮ್ಮೆ ಗೌರವ ಆದರಗಳಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ನೇಹಿತರೆ, ಈಗಾಗಲೇ ಹೇಳಿದ ಹಾಗೆ ಯಾವುದೇ ಕಾರ್ಯಕ್ರಮ ದೇವರ ಪ್ರಾರ್ಥನೆಯೊಂದಿಗೆ ಆರಂಭ ಆಗಬೇಕು, ಹಾಗೆ ಉದ್ಘಾಟನೆಯನ್ನ ದೀಪ ಹಚ್ಚುವ ಮೂಲಕ ಆರಂಭಿಸಬೇಕು ಅನ್ನೋದು ಒಂದು ವಾಡಿಕೆ.
ಶಾಂತರಾಮ್ ಶೆಟ್ರು ಡಾಕ್ಟರ್ ಯಾವತ್ತು ಹೇಳ್ತಾರೆ, ವಿ ಶುಡ್ ನಾಟ್ ಫರ್ಗೆಟ್ ಅವರ್ ಪೇರೆಂಟ್ಸ್ ಅಂಡ್ ಗಾಡ್ even though we are doctors, because I had the honor of hosting so many programs where he was there. So I request all the dignitaries on the start the program officially. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಹತ್ರ ವೇದಿಕೆಯ ಮುಂಭಾಗಕ್ಕೆ ಬಂದು ವಿಶೇಷವಾಗಿ ಡಾಕ್ಟರ್ ಶಾಂತರಾಮ್ ಶೆಟ್ರು ಹಾಗೂ ಯೋಗಾನಂದ್ ರೆಡ್ಡಿ ಸರ್ ಮುಂದಕ್ಕೆ ಬಂದು ದೀಪವನ್ನ ಬೆಳಗಿಸಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂಸ್ಥೆ ಇನ್ನಷ್ಟು ವರ್ಷ ತನ್ನ ಈ ಯಶಸ್ಸನ್ನು ಮುಂದುವರಿಸಲಿ ಅನ್ನುವ ನಿಟ್ಟಿನಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ದೀಪ ಹಚ್ಚುವ ಮೂಲಕ ನೆರವೇರಿದೆ. ಹಾಗೆ ಒನ್ ಥಿಂಗ್ ಐ ಅಬ್ಸರ್ವ್ಡ್ ಇಸ್, ವೈದ್ಯರಾದ್ರೂ ಕೂಡ ದೀಪ ಹಚ್ಚುವಾಗ ನಿಂತಿರುವಂತಹ ನಮ್ಮ ಸಂಸ್ಕೃತಿಯನ್ನ ನಾನು ಮೆಚ್ಚಿದೆ. ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದ ಡಾಕ್ಟರ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದ್ಸಲ ಹೇಳ್ತಾ, ಐ ರಿಕ್ವೆಸ್ಟ್ ದ ಇನಾಗ್ರೇಟರ್ ಅಂತ ಹೇಳ್ಬೋದು, ದ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಡಾಕ್ಟರ್ ಯೋಗಾನಂದ್ ರೆಡ್ಡಿ ಟು ಅಡ್ರೆಸ್ ದ ಗ್ಯಾದರಿಂಗ್ ಸರ್. ಭಾರತೀಯ ಕರ್ನಾಟಕ ರಾಜ್ಯ ವೈದ್ಯಕೀಯ ಪರಿಷತ್ತಿನ ಪರವಾಗಿಯೂ ಮೇಲೆ ವೈದ್ಯಕೀಯ ಕ್ಷೇತ್ರ ದಂತಕತೆ ಶಾಂತರಾಮ್ ಶೆಟ್ರ ಜೊತೆ ನಮ್ಮನ್ನು ಕೂಡಿಸಿದ್ದೇ ಒಂದು ಅದೇನು ಹೇಳೋಕ್ಕಾಗಲ್ಲ ನನಗೆ ಅಂತ ಒಂದು ಧನ್ಯತೆ ನನಗಿದೆ. ಬೆಳೆದು ಮೇರು ಪರ್ವತವಾದ ಮೇಲೂ ಕೂಡ ಎಲ್ಲರೊಂದಿಗೆ ಬೆರೆತು ಪಡೆದ ಇರುವ ಜ್ಞಾನವೆಲ್ಲವನ್ನೂ ಕೂಡ ಎಲ್ಲರಿಗೂ ಕೊಟ್ಟು ಹೋಗ್ತಕ್ಕಂಥ ಈ ಮಹಾನುಭಾವರೇ ನಮಗೆಲ್ಲ ಸ್ಫೂರ್ತಿ ಆಗಬೇಕಂತ ಹೇಳ್ತಾ, ವೇದಿಕೆ ಬಲಾಸೀನಾಗಿರ್ತಕ್ಕಂಥ ಭಾರತೀಯ ವೈದ್ಯಕೀಯ ಸಂಘ ಅಧ್ಯಕ್ಷರು, ಮಂಗಳೂರು ಶಾಖೆ ಅಧ್ಯಕ್ಷರು, ಮತ್ತೆಲ್ಲ ವೇದಿಕೆ ಮೇಲಿರ್ತಕ್ಕಂಥ ಭಾರತೀಯ ವೈದ್ಯಕೀಯ ಸಂಘ, IMA CGP ಮತ್ತು ಕುಟುಂಬ ವೈದ್ಯರ ಸಂಘ ಮತ್ತು ವೇದಿಕೆ ಕೆಳಗಿರತಕ್ಕಂಥ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ಮಾಜಿ ಪದಾಧಿಕಾರಿಗಳಿಗೂ, ಮಾಜಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ, ಮಾಜಿ ಅಧ್ಯಕ್ಷನಾಗಿ, ಇವೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಒಬ್ಬರನ್ನು ವಿಶೇಷವಾಗಿ ಆಹ್ವಾನಿಸ್ತೇನೆ ಇಲ್ಲಿ. ಆ ಗುಂಪು ಭಾರತೀಯ ವೈದ್ಯಕೀಯ ಸಂಘದ IMA ಕಾಲೇಜ್ ಆಫ್ ಜನರಲ್ ಫಿಸಿಷಿಯನ್ಸ್ ಗ್ರ್ಯಾಜುಯೇಟ್ಸ್. ನಿಮಗೆ ಗೊತ್ತಿರಲಿಕ್ಕಿಲ್ಲ, IMA CGP ಗ್ರ್ಯಾಜುಯೇಟ್ಸ್ ಇದ್ದಾರೆ. ಡಾಕ್ಟರ್ ಮೇಟಿ ಅವರಿದ್ದಾರೆ, ಅನಯ್ ಕುಲಾಲ್ ಇದ್ದಾರೆ, ಇನ್ನೂ ಯಾರು ಇನ್ನೂ ಬೇಕಾದ ಜನ ಇರ್ಬೋದು, ಡಾಕ್ಟರ್ ಕುಮಾರ್ ಇದ್ದಾರೆ. ಯಾಕೆ ನಾನು ವಿಶೇಷವಾಗಿ ಹೇಳ್ತೀನಿ ಅಂದರೆ, ಭಾರತೀಯ ವೈದ್ಯಕೀಯ ಸಂಘ ಒಂದು ಕುಟುಂಬ ವೈದ್ಯಕೀಯ ಪದ್ಧತಿಯನ್ನು ಯಾವ ರೀತಿ ಸ್ವೀಕರಿಸ್ತು ಅನ್ನೋದಕ್ಕೆ ಒಂದು ಇದು ಮುಖ್ಯವಾದ ಕುರುಹು. ಎಲ್ಲ ನೆನೆಸ್ಕೊಳ್ತಾ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ, ಕುಟುಂಬ ವೈದ್ಯ ಪದ್ಧತಿ ಅಂದು, ಇಂದು, ಮುಂದು ಮತ್ತು ಮುಂದೆಂದೆಂದು ಹೇಗಿರಬೇಕು ಅಂತಕ್ಕಂಥ ಅಥವಾ ಹೇಗಿತ್ತು ಅಂತಕ್ಕಂಥ ಒಂದು ಕೆಲವು ವಿಷಯಗಳನ್ನು ಸಮ್ಮಿಶ್ರವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ.
ಮೊಟ್ಟ ಮೊದಲಿಗೆ ನಾನು ಹೇಳೋದು, ನಾನೊಬ್ಬ ಪೀಡಿಯಾಟ್ರಿಕ್ ಜನರಲ್ ಪ್ರಾಕ್ಟೀಷನರ್. ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕೆ ಹೇಳ್ತೀನಿ ಅಂತಂದು. ಎ ಪೀಡಿಯಾಟ್ರಿಕ್ ಫ್ಯಾಮಿಲಿ ಫಿಸಿಷಿಯನ್. ನಮ್ಮೆಲ್ಲರಲ್ಲೂ ಕೂಡ ಇರತಕ್ಕಂಥ ಎಲ್ಲೋ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ಗಳಿರ್ಬೋದು, ಸೂಪರ್ ಸ್ಪೆಷಲಿಸ್ಟ್ ಇರ್ಬೋದು, ನಿಮ್ಮೆಲ್ಲರಲ್ಲೂ ಕೂಡ ಒಬ್ಬ ಕುಟುಂಬ ವೈದ್ಯ ಉಳಿಬೇಕು. ಹಾಗಾದಾಗ ಮಾತ್ರ ನಾವು ಸಮಗ್ರ ವೈದ್ಯಕೀಯ ಸೇವೆಯನ್ನು ಸಮಾಜಕ್ಕೆ ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳೋದು. ರೋಗ ಕೇಂದ್ರಿತ ಅಥವಾ ರೋಗಿ ಕೇಂದ್ರಿತ ವೈದ್ಯಕೀಯ ಪದ್ಧತಿಯನ್ನು ನಾವೆಲ್ಲರೂ ಅನುಸರಿಸೋದಕ್ಕಿಂತ ಜನಕೇಂದ್ರಿತ, ಸಮಾಜ ಕೇಂದ್ರಿತ, ಸ್ವಾಸ್ಥ್ಯ ಕೇಂದ್ರಿತ ಒಂದು ವೈದ್ಯಕೀಯ ಪದ್ಧತಿಯನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಆ ಕುಟುಂಬ ವೈದ್ಯ ಸದಾ ಎಚ್ಚರವಾಗಿರಬೇಕು. ನಾವೆಲ್ಲರೂ ಕೂಡ ಫ್ಯಾಮಿಲಿ ಫಿಸಿಷಿಯನ್ಸೇ, ನಿಮಗೆ ಗೊತ್ತಿರಲಿ. ನಿಮಗೆ ಎರಡು ಶಬ್ದಗಳು ಯಾಕಪ್ಪ ಬಂದಿದ್ದೇವೆ ಅನಿಸ್ಬೋದು. ಜನರಲ್ ಪ್ರಾಕ್ಟೀಷನರ್ಸ್, ಫ್ಯಾಮಿಲಿ ಫಿಸಿಷಿಯನ್ಸ್. ಇವರು ಕೂಡ ಬ್ರಾಕೆಟ್ MBBS ಅಂತ ಹಾಕಿ, ಕುಟುಂಬ ವೈದ್ಯರ ಬ್ರಾಕೆಟಲ್ಲಿ MBBS ಅಂತ ಹಾಕಿದ್ದಾರೆ. ಜನರಲ್ ಪ್ರಾಕ್ಟೀಷನರ್ GP ಕಾನ್ಸೆಪ್ಟ್ ಅನ್ನೋದು ಸ್ಪೆಷಲೈಸೇಷನ್ ಕಾನ್ಸೆಪ್ಟ್. ಅದು ಪಾಶ್ಚಿಮಾತ್ಯ ದೇಶಗಳ, ವಿಶೇಷವಾಗಿ ಇಂಗ್ಲೆಂಡ್ ಮತ್ತು ಸುತ್ತಮುತ್ತ ಹಲವು ದೇಶಗಳಲ್ಲಿ GP ಪ್ರಾಕ್ಟೀಸ್ ಇದೆ. ಅವರೆಲ್ಲರೂ ಸೂಪರ್ ಕ್ವಾಲಿಫೈಡ್ GPs, ಪೋಸ್ಟ್ MBBS GP ಕ್ವಾಲಿಫಿಕೇಷನ್ ತಗೊಂಡಿರ್ತಕ್ಕಂಥವ್ರು. ಅವರು ಫ್ಯಾಮಿಲಿ ಮೆಡಿಸಿನನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು. ಹಲವು ಏಷ್ಯಾ ಖಂಡ, ಭಾರತ ದೇಶವನ್ನು ಇನ್ಕ್ಲೂಡ್ ಆಗಿ ಆಫ್ರಿಕನ್, ಸೌತ್ ಅಮೇರಿಕನ್ ದೇಶಗಳಲ್ಲಿ ಫ್ಯಾಮಿಲಿ ಮೆಡಿಸಿನ್ ಕಾನ್ಸೆಪ್ಟ್ ಹುಟ್ಕೊಂಡಿತ್ತು ಮೊದಲು. ಈ ಫ್ಯಾಮಿಲಿ ಮೆಡಿಸಿನ್ ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಹೇಗೆ? MBBS ಅಂತಕ್ಕಂಥ ಒಂದು ಬೇಸಿಕ್ ಡಿಗ್ರಿ ತೊಗೊಂಡ್ಬಿಟ್ಟು ಫ್ಯಾಮಿಲಿ ಡಾಕ್ಟರ್ಸ್ ಆಗ್ತಾಯಿದ್ರು. ಅದು ಯಾವಾಗ? ಇಂದಿನಂತೆ ಪ್ರೈಮರಿ ಕೇರ್, ಸೆಕೆಂಡ್ರಿ ಕೇರ್, ಟೆರಿಷರಿ ಕೇರ್, ಕ್ವಾಟರ್ನರಿ ಕೇರ್, ಇನ್ಯಾವ ಕೇರ್ಗಳು, ನ್ಯಾನೋ ಕೇರ್ಗಳು, ಎಲ್ಲ ಕೇರ್ಗಳು ಇದ್ದಿಲ್ಲ ಆವಾಗ. ಪ್ರೈಮರಿ ಕೇರ್, ಟು ಸಮ್ ಎಕ್ಸ್ಟೆಂಟ್ ಸೆಕೆಂಡ್ರಿ ಕೇರ್. ಭಾರತದಲ್ಲೂ ಕೂಡ 1947ಕ್ಕಿಂತ ಮೊದಲು ಹಲವಾರು ಆಧುನಿಕ ವೈದ್ಯ ವಿಜ್ಞಾನದ ಪರಿಣತಿ ಪಡ್ತಕ್ಕಂಥ, ದೇಶದಲ್ಲಿ ವಿದೇಶದಲ್ಲಿ ಓದಿರ್ತಕ್ಕಂಥ ಅದರಲ್ಲಿ ನಮ್ಮ ಭಾರತ ರತ್ನ ಬೇಚಂದ್ರಾಯ ಕೂಡ ಒಬ್ಬರು ಅಂಥವರು ಆಧುನಿಕ ವೈಜ್ಞಾನಿಕ ವಿಜ್ಞಾನದ ವೈದ್ಯರಾಗಿ ಇದ್ದರು. ಜೊತೆಯಲ್ಲೇ ಇನ್ನೊಂದು ದೊಡ್ಡ ಗುಂಪಿತ್ತು. ಅದು ನೀವು ಹಲವು ಹಿರಿಯ ವೈದ್ಯರು ಇದನ್ನು ಕಂಡುಕೊಂಡಿರ್ತಾರೆ. LMPs ಅಂತ, ಲೈಸೆನ್ಸಿಯೇಟ್ ಮೆಡಿಕಲ್ ಪ್ರಾಕ್ಟೀಷನರ್ಸ್. 1900 ಸ್ವಾತಂತ್ರ್ಯ ಪಡೆಯುವ ವರ್ಷದ ಆಸುಪಾಸಿನಲ್ಲಿ ದೇಶದ ಸಮಗ್ರ ಆರೋಗ್ಯವನ್ನು ನೋಡ್ಕೊಳ್ತರಲ್ಲಿ 70% ಡಾಕ್ಟರ್ಗಳು LMPಗಳಾಗಿದ್ದರು. ಅದ್ರ ಜೊತೆಗೆ ಕೆಲವರು ಪಾರಂಪರಿಕ ವೈದ್ಯರು ಇರ್ತಾರೆ. ಪಾರಂಪರಿಕ ವೈದ್ಯರು ಕುಟುಂಬದ ವೈದ್ಯಕೀಯ ಪದ್ಧತಿಯನ್ನು ನಡೆಸ್ಕೊಂಡ್ಬಂದಾಗ ಪಾರಂಪರಿಕ ವೈದ್ಯರಿದ್ದರು. ಈ ಲೈಸೆನ್ಸಿಯೇಟ್ ಮೆಡಿಕಲ್ ಪ್ರಾಕ್ಟೀಷನರ್ ಅಬ್ರಿಬ್ಡ್ ವರ್ಷನ್ 3 ವರ್ಷ 4 ವರ್ಷ ಓದಿಬಿಟ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ರಾಜ್ಯಕ್ಕೆ ತಕ್ಕಂತೆ ಅವರ ಒಂದು ಡ್ಯೂರೇಷನ್ ಇಟ್ಟಿದ್ದರು. MBBS ಮಾಡೋರು 5.5 ವರ್ಷ ಓದ್ತಾಯಿದ್ರು. ಸ್ವಾತಂತ್ರ್ಯ ನಂತರ ಕೇಂದ್ರ ಸರ್ಕಾರ ನೇಮಿಸ್ತಕ್ಕಂಥ ಬೋರೆ ಕಮಿಟಿಯವರು ಒಂದು ವಿಶೇಷವಾದ ಒಂದು ಪದ್ಧತಿಯನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದರು. ನಾನು ಹೇಳ್ತಾ ಹೋಗೋದ ಕ್ರಾನಾಲಜಿನ ಸ್ವಲ್ಪ ಫಾಲೋ ಮಾಡಬೇಕು ತಾವೆಲ್ಲರೂ ಕೂಡ. ಈ ಬೋರೆ ಕಮಿಟಿಯಲ್ಲಿ ದೂರದರ್ಶತ್ವ ಇಟ್ಕೊಂಡು ಕೆಲವು ಬದಲಾವಣೆ ತಂದುಕೊಟ್ರು. ವೈದ್ಯಕೀಯ ಪದ್ಧತಿಯನ್ನು, ಆಧುನಿಕ ವೈದ್ಯಕೀಯ ಪದ್ಧತಿಯನ್ನು ಶಿಸ್ತುಬದ್ಧವಾಗಿ ಕಲಿತು ಜನರಿಗೆ ಸಮಗ್ರ ಮತ್ತು ನಿರಂತರ ಸಮಾಜಮುಖಿ ಸೇವಾ ಪ್ರವೃತ್ತಿ ವೈದ್ಯಕೀಯ ಸವಲತ್ತುಗಳನ್ನು ಜನರಿಗೆ ತಲುಪಿಸಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ LMP ಲೈಸೆನ್ಸಿಯೇಟ್ಸನ್ನ ತೆಗೆದುಬಿಟ್ರು. LMPಗಳು ಕ್ಷೀಣಿಸ್ತಾ ಹೋದರು. ಮೊನ್ನೆವರೆಗೂ ನಮ್ಮ ಜೊತೆಗೆ ಸಾಕಷ್ಟು LMPಗಳು ಇದ್ದರೂ ಈಗಿಲ್ಲ. ಎಲ್ಲೊಬ್ಬರು ಇರ್ಬೋದು, ನನಗೆ ಗೊತ್ತಿಲ್ಲ. ಜೊತೆಯಲ್ಲಿ ಇನ್ನೊಂದು ಮಾಡಿದರು ಅವರು, ಬದಲಿ ವೈದ್ಯಕೀಯ ಪದ್ಧತಿಗಳನ್ನು, ಅಂದರೆ ಆಯುಷ್ ಸಂಬಂಧಪಟ್ಟ ವೈದ್ಯಕೀಯ ಪದ್ಧತಿಯನ್ನು,
ಪಾರಂಪರಿಕ ವೈದ್ಯ ಪದ್ಧತಿಗಳಿಗೆ ಮಾನ್ಯತೆಯನ್ನು ಕಡಿಮೆ ಮಾಡ್ತಾ ಹೋದರು. ಆಧುನಿಕ ವೈದ್ಯ ವಿಜ್ಞಾನವನ್ನು ಭಾರತದ ಸಮುದಾಯಕ್ಕೆ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ಪರಿಚಯಿಸೋಸ್ಕರ MBBS ಅಂತಕ್ಕಂಥ ಒಂದು ಡಿಗ್ರಿನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಸ್ವಾತಂತ್ರ್ಯ ನಂತರ ಬೋರ್ ಕಮಿಟಿ ವರದಿ ಆಧಾರಿತ. ಇಲ್ಲಿ ಪ್ರೈಮರಿ ಕೇರ್, ಸೆಕೆಂಡರಿ ಕೇರ್, ಟೆರ್ಷಿಯರಿ ಕೇರ್, ಪ್ರೈಮರಿ ಕೇರ್ ಅಂತ ಬಂತಲ್ಲ, ಆ ಪ್ರೈಮರಿ ಕೇರ್ ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಿದರು. ನೀವೇನಂತರ ಇವಾಗ ಸಬ್ ಸೆಂಟರ್, ಹೆಲ್ತ್ ಸೆಂಟರ್, ಕಮ್ಯುನಿಟಿ ಸೆಂಟರ್, ಹೀಗೆ ಹಂತವಾಗಿ ಬದಲಾಗ್ತಾ ಹೋಯಿತು. ಆ ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಿದರು. ಆ ಸಂದರ್ಭದಲ್ಲಿ ದೇಶದ ಘಟಾನುಘಟಿ ಮಾಡರ್ನ್ ವೈದ್ಯರು ಇದ್ದರೂ ಕೂಡ ಈ ಕಮಿಟಿಯ ನ್ಯೂನತೆ ಏನಿತ್ತು ಅಂದರೆ ಇದು ಅಧಿಕಾರಿಶಾಹಿ ವರ್ಗದ ಒಂದು ವರದಿಯಾಗಿತ್ತು. ಇದನ್ನು ಈಗ ಸ್ವಾತಂತ್ರ್ಯ ನಂತರ ಸುಮಾರು 80 ವರ್ಷಗಳ ನಂತರ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅಧಿಕಾರಿಶಾಹಿ ವರ್ಗದವರ ಒಂದು ದೂರದರ್ಶಿತ್ವದ ಒಂದು ವರದಿ ನಮಗೆ. ಯಾವೊಬ್ಬ ಘಟಾನುಘಟಿ ವೈದ್ಯಕೀಯ ಕ್ಷೇತ್ರದ, ಮಾಡರ್ನ್ ವೈದ್ಯಕೀಯ ಕ್ಷೇತ್ರದ ಘಟಾನುಘಟಿ ವೈದ್ಯರು ಕೂಡ ಇಲ್ಲಿ ಸಮರ್ಪಣಾ ಭಾವದಿಂದ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ಳಲಿಕ್ಕೆ ಆಹ್ವಾನಿತರಾಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಕೂಡ ಆ್ಯಕ್ಟಿವ್ ಆಯಿತು. ಏನೋ ಎಲ್ಲ ನ್ಯೂನತೆ ನಡೀತಾ ಇದೆ. ಯಾಕೆ ಅಂತಂದರೆ ಲೈಸೆನ್ಸಿಯೇಟ್ ಮೆಡಿಕಲ್ ತೆಗಿತಾ ಇದ್ದೀರಾ ನೀವು, ಆಯುಷನ್ನ ರಿಕಗ್ನೈಸ್ ಮಾಡ್ತಾ ಇದ್ದೀರಾ, ಮಾಡರ್ನ್ ವೈದ್ಯಕೀಯ ಪದ್ಧತಿ ಪರಿಚಯಿಸ್ತಾ ಇದ್ದೀರಾ. ಈ ದೇಶದ ಜನಸಂಖ್ಯೆಗೆ ಬೇಕಾಗಿರ್ತಕ್ಕಂಥ ಆಧುನಿಕ ವಿಜ್ಞಾನದ ವೈದ್ಯರನ್ನು ತಯಾರಿಸ್ತಕ್ಕಂಥ ನಿಮ್ಮ ಸವಲತ್ತು ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಉಂಟಾಯಿತು. ಅಲ್ಲೊಂದು ಇಲ್ಲೊಂದು ಉತ್ಕೃಷ್ಟ ಮಟ್ಟದ ಮೆಡಿಕಲ್ ಕಾಲೇಜುಗಳು, ಮೆಡ್ರಾಸಲ್ಲೊಂದು, ಮೈಸೂರಲ್ಲೊಂದು, ಕಲ್ಕತ್ತಾ ಉತ್ಕೃಷ್ಟ ಮಟ್ಟದ ವೈದ್ಯಕೀಯ ಕಾಲೇಜುಗಳಿದ್ದವು. ಹೊರದೇಶದಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಸ್ಟ್ಯಾಂಡರ್ಡ್ಸನ್ನು ತಂದುಬಿಟ್ಟು ನಮ್ಮ ದೇಶಕ್ಕೆ ಇಟ್ಟರು. ನಮ್ಮ ದೇಶದ ಈ ಜನಸಂಖ್ಯೆ, ವಿಸ್ತಾರತೆ ಮತ್ತು ಹಲವು ರಾಜ್ಯಗಳ ವಿವಿಧ ಬೇಡಿಕೆಗಳಿಗೆ ಅನುಗುಣವಾಗಿ ಇರಲಾರ್ದಂಥ ಉತ್ಕೃಷ್ಟ ಮಟ್ಟದ ವೈದ್ಯಕೀಯ ಕಾಲೇಜುಗಳನ್ನು ತಂದುಬಿಟ್ಟು ಹಲವು ವೈದ್ಯಕೀಯ ಪರಿಣತನ ನಾವು ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಇದು ಸ್ವಲ್ಪ ದಿನಗಳ ಮಟ್ಟಿಗೆ ತುಂಬ ಚೆನ್ನಾಗಿ ಕಾಣಿಸ್ತು. ಈ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಾಡಿನ, ಗುಡ್ಡಗಾಡಿನ ಜನರ ಆರೋಗ್ಯ ರಕ್ಷಣೆಗೆ ನಿಲುಕಲಾರದ ನಿಲುಕಲಾರದ ಆಧುನಿಕ ವೈದ್ಯ ಪದ್ಧತಿಗೆ ತತ್ಸಮವಾಗಿ, ಸಮಾನಾಂತರವಾಗಿ ನಮ್ಮೆಲ್ಲರ ಮುಂದೆಯಿಂದ ಪೆಡಂಭೂತವಾಗಿ ಕಾಣಿಸ್ಕೊಳ್ತಕ್ಕಂಥ ನಕಲಿ ವೈದ್ಯ ಪದ್ಧತಿ ಉಟ್ಕೊಂಡ್ಬಿಡ್ತು. ಈ ಪೆಡಂಭೂತದ ಮಧ್ಯೆ ನಾವು 70 ವರ್ಷಗಳಿಂದ ಹೋರಾಡ್ತಾ ಇದ್ದೀವಿ. ನೀನು ಯಾವುದೇ ಒಂದು ದೂರದೃಷ್ಟಿ ಕಾರ್ಯಕ್ರಮ ರೂಪಿಸಿಕೊಂಡಾಗ ಸಮಗ್ರವಾಗಿ ನೋಡಬೇಕು ಅದನ್ನು. ನಾನು ಏನು ಮಾಡಬಲ್ಲೆ, ಆ ಮಾಡೋದಕ್ಕೆ ನನ್ನಲ್ಲಿ ಇದೆಯಾ, ಸಲಕರಣೆ ಇದೆಯಾ, ಕಾಲೇಜ್ ಇದೆಯಾ. ಗ್ರೇಸ್ ಅನಾಟಮಿ, ಗೈಡೆನ್ಸ್ ಅನಾಟಮಿ, ಹ್ಯಾರಿಸನ್ ಅಂತ ಉದ್ಗ್ರಂಥಗಳನ್ನು ಓದಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿದ್ದರು. ಅದು ಚೆನ್ನಾಗೂ ಇತ್ತು ಕೂಡ. ಇವತ್ತು ಕೂಡ ಪ್ರಪಂಚದಾದ್ಯಂತ 1000ಕ್ಕೆ 1.5 ವೈದ್ಯರಿದ್ದರೆ ನಮ್ಮಲ್ಲಿ 1000.7 ಈಗಲೂ ಕೂಡ. ಅದರಲ್ಲೂ ದೇಶದ 80% 70% ಜನಸಂಖ್ಯೆ ಇರತಕ್ಕಂಥ ಹಳ್ಳಿಗಾಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರೆಷ್ಟು? ಈಗಲೂ ಕೂಡ 80% ವೈದ್ಯಕೀಯ ಸೇವೆಗಳಲ್ಲೂ ಹಳ್ಳಿಗಾಡಿನಲ್ಲಿ ಸಿಗ್ತಾ ಇರೋದು ಕೇವಲ 65% ಡಾಕ್ಟ್ರುಗಳು ಮಾತ್ರ. 65% ನಾವಿದ್ದೀವಿ ಅಂತಲ್ಲ, ಈ 65% ವೈದ್ಯರಲ್ಲಿ 78% ನಕಲಿ ವೈದ್ಯರು. ಇದು ಎರಡನೇ ಹಂತ. ಇಲ್ಲಿಂದ ಸರ್ಕಾರಗಳಿಗೆ ಅರಿವಾಯಿತು. ನಮ್ಮಲ್ಲಿ ಅತ್ಯುತ್ತಮವಾದ ಕುಟುಂಬ ವೈದ್ಯರು ಬಂದರು. ಮೊನ್ನೆ ತಾನೇ JK ಭಟ್ರು ನನಗೆ ಫೋನ್ ಮಾಡಿ, ಬಳ್ಳಾರಿಲಿರ್ತಕ್ಕಂಥ ಕುಟುಂಬ ವೈದ್ಯ ಅಂದರೆ ಜನರಲ್ ಪ್ರಾಕ್ಟೀಷನರ್, ಫ್ಯಾಮಿಲಿ ಮೆಡಿಸಿನ್ ಏನಾದ್ರು ಅಂದ್ಕೊಳ್ರಿ ನೀವು, ಅಂಥವರು ಡಾಕ್ಟ್ರುಗಳ ಹೆಸರು ಕೊಡಿ ಅಂತಂದರೆ ಅವರೆಲ್ಲರೂ ಕೂಡ 1980 ಇಸ್ವಿಯ ಮೊದಲಿನವರು.
ಹುಡುಕಿ ನನಗೆ ಕೊಟ್ಟು 10 ಜನ ಸಿಗಲಿಲ್ಲ. ಬಳ್ಳಾರಿ ಅಂತ ಹಿಂದುಳಿದ ಜಿಲ್ಲೆಯಲ್ಲಿ 6 ಲಕ್ಷ ಜನಸಂಖ್ಯೆಯ ಊರಲ್ಲಿ ಫ್ಯಾಮಿಲಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವೈದ್ಯರ ಅತ್ಯಂತ ಕಿರಿಯ ವೈದ್ಯನ ವಯಸ್ಸು 72 ವರ್ಷ. ಅದ ನಂತರ ಕೆಲವರು 3-4 ಜನ ಫ್ಯಾಮಿಲಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅವರೆಲ್ಲರೂ ಯಾವುದೋ ಒಂದು ಡಿಗ್ರಿ ಪಡ್ಕೊಂಡ್ಬಿಟ್ಟಿದ್ದಾರೆ ಸರ್ವೈವ್ ಆಗದೇನೆ. ಈ ಮಾತನ್ನು ಯಾಕೆ ಹೇಳಿ 1980ರಲ್ಲಿ ಸೌತ್ ಅಮೇರಿಕನ್ ಕಂಟ್ರೀಸಲ್ಲಿ ಈ ಫ್ಯಾಮಿಲಿ ಮೆಡಿಸಿನ್ ಡಿಗ್ರಿ ಅಂದರೆ MD ಇನ್ ಫ್ಯಾಮಿಲಿ ಮೆಡಿಸಿನ್ ಸ್ಟಾರ್ಟ್ ಆಯಿತು. ನಮ್ಮಲ್ಲಿ ಕೂಡ ಅದೇ ಟೈಮಲ್ಲೇ ಈ ಕಾನ್ಸೆಪ್ಟ್ ಡೆವಲಪ್ ಆಯಿತು 1980 ನಂತರ. ಆದರೆ ಆ ಒಂದು ಕೆಲಸ ಅದೇ ಮಟ್ಟದಲ್ಲಿ ಮುಂದುವರಿಯಲಿಲ್ಲ. 2024 ಬಂದರೂ ಕೂಡ ನಮ್ಮಲ್ಲಿ ಫ್ಯಾಮಿಲಿ ಮೆಡಿಸಿನ್ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ನೂ ಇಲ್ಲ, ಅಷ್ಟೊಂದು ವ್ಯವಸ್ಥಿತವಾಗಿಲ್ಲ. ಸರ್ಕಾರಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆಧುನಿಕ ವೈದ್ಯ ವೃತ್ತಿಯ ನಮ್ಮೆಲ್ಲರನ್ನೂ ಕೂಡ, ನಮ್ಮೆಲ್ಲರ ಒಂದು ಅಸೋಸಿಯೇಷನ್ನು ಕೂಡ ಪಾಲಿಸಿ ಮೇಕಿಂಗಲ್ಲಿ ಇನ್ವಾಲ್ವ್ ಮಾಡದೆ ಕೇವಲ ಅಧಿಕಾರಿಶಾಹಿ ವರ್ಗದವರ ಒಂದು ವಿಚಾರಧಾರೆಗಳನ್ನು ಮುಂದಿಟ್ಟುಕೊಂಡು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಅಲ್ಲಲ್ಲಿ ಫೇಲ್ ಆಗ್ತಾ ಹೋದವು. 2014ರಲ್ಲಿ ನಂತರ ಮತ್ತೊಂದು ಬದಲಾವಣೆ ನಮಗೆ ಗೋಚರಿಸ್ತಾ ಹೋಯಿತು. ಏನು ಆ ಬದಲಾವಣೆ? 2014ರಲ್ಲಿ 2014ರಲ್ಲಿ ಮರೆತು ಹೋದಂಥ ಮತ್ತು ಆಯುಷ್ ಪದ್ಧತಿಯನ್ನು ಆಯುಷ್ ಮಂತ್ರಾಲಯವನ್ನು ಸೃಷ್ಟಿ ಮಾಡಿ ಮತ್ತೆ ಶುರು ಮಾಡಿದರು. ಆಯುಷ್ ಮಂತ್ರಾಲಯ 2014ರಲ್ಲಿ ಬಂತು. ಆಯುಷ್ ವೈದ್ಯರು ಕೂಡ ಅಲ್ಲಿಂದ ಮತ್ತೆ ಒಂದು ರಿಕಗ್ನಿಷನ್ಗೆ ಬಂದರು. ಹೌದು, ಅದು ಒಂದು ವೈದ್ಯ ಪರಂಪರೆ, ಅದಕ್ಕೂ ಅದರದ್ದೇ ಆದಂಥ ಒಂದು ಇದಿದೆ. ಆದರೆ ಈ ಎಲ್ಲ ಆಯುಷ್ ವೈದ್ಯರು ಬದಲಿ ವೈದ್ಯರಾಗಿ ಮಾರ್ಪಾಟಾಗಿದ್ದರೆ ನಾವು ತಡೆಯೋಕ್ಕಾಗಲಿಲ್ಲ. ಈ ನೈಕ್ಲಿ ವೈದ್ಯರು ಬೋರೆ ಕಮಿಟಿ ನಂತರ ಉಟ್ಕೊಂಡು ಇಂದು ಬೆಡಭೂತವಾಗಿ ಬೆಳೆದು ಬಿಟ್ಟಿದ್ದಾರೆ. 2014ರ ನಂತರ ಈ ಆಯುಷ್ ವೈದ್ಯಕೀಯ ಪದ್ಧತಿಯನ್ನು ಸರ್ಕಾರ ಆಯುಷ್ ಮಂತ್ರಾಲಯದ ಮೂಲಕ ಉತ್ತೇಜಿಸ್ತಾ ಹೋದರೂ ಕೂಡ ಇವರೆಲ್ಲರೂ ಬದಲಿ ವೈದ್ಯರಾಗಿ ಮಾರ್ಪಾಟಾಗಿದ್ದ ತಡೆಗಳಕ್ಕೆ ಆಗಲಿಲ್ಲ. ಯಾಕಾಗಲಿಲ್ಲ? ನಾನು ವೈದ್ಯಕೀಯ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಅಧ್ಯಕ್ಷನಾಗಿ ನಮ್ಮಲ್ಲಿ ಅಲ್ಲೊಂದು ಇಲ್ಲೊಂದು ಕೇಸ್ ಬರ್ತದೆ, ಈ ಆಯುಷ್ ಡಾಕ್ಟ್ರ್ ಆ್ಯಂಟಿಬಯೋಟಿಕ್ ಬರೀತಾರೆ ಅಂತ. 1-2 ಕೇಸ್ ತೊಗೊಂಡು ನಾನೇನು ಮಾಡಲಿ ಸರ್? ನನ್ನ ಜಿಲ್ಲೆಯಲ್ಲೇ, ನನ್ನ ಓಣಿಯಲ್ಲೇ ಈ ಬದಲಿ ವೈದ್ಯಕೀಯ ನಿರಂತರವಾಗಿ ನಡೀತಾ ಇರ್ತದೆ. ಇವತ್ತು ಆ್ಯಂಟಿ ಮೈಕ್ರೋಬಿಯಲ್ ತಗೊಂಡು ನಾವು ಯಾರು ಹೇಳಬೇಕು ಬದಲಿ ವೈದ್ಯರಿಗೆ? ನಕಲಿ ವೈದ್ಯರು ಬಿಟ್ಬಿಡಿ, ನಾನು ಹೇಳಿದೆ ಪೆಡಂಭೂತ ಅಂತ, ಅದನ್ನು ನಾವು ಹೋರಾಡಬೇಕು. ಬದಲಿ ವೈದ್ಯರ ವಿರುದ್ಧ ಏನು ಮಾಡ್ತೀರಾ? ಇದು ಉಟ್ಕೊಳ್ತಾರೆ 2014ರಲ್ಲಿ. ನಮ್ಮ ಸಿಸ್ಟಮ್, ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ಸ್ಟ್ರೆಂಗ್ತನ್ ಮಾಡಲಿಕ್ಕೋಸ್ಕರ ಎಲ್ಲ ಸಬ್ ಸೆಂಟರ್ಗಳನ್ನ ಏನು ಮಾಡಿದ್ದಾರೆ ನಾವು? ವೆಲ್ನೆಸ್ ಸೆಂಟರ್ಸ್ ಅಂತ ಮಾಡಿದ್ವಿ. ಈ ವೆಲ್ನೆಸ್ ಸೆಂಟ್ರಲ್ಲಿ MBBS ಡಾಕ್ಟರ್ ಇರಬೇಕು ಅಥವಾ ಟ್ರೈನ್ಡ್ ಪ್ಯಾರಾಮೆಡಿಕಲ್ ಇರಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಬಂದರು. ಅದು ನಡೀಲಿಲ್ಲ. ಅಲ್ಲಿಗೂ ಎಲ್ಲರೂ ಬಂದರು, ಸೇರಿಕೊಂಡ್ರು. ಆಯುಷ್ ಬಂದು, ಇನ್ನೊಬ್ಬರು ಸೇರಿಕೊಂಡ್ರು. ವೆಲ್ನೆಸ್ ಸೆಂಟರ್ಸ್ ಆಯಿತು. ಅಲ್ಲಿ ಕೂಡ ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯರನ್ನು ಸೃಷ್ಟಿ ಮಾಡ್ತಕ್ಕಂಥ ಸರ್ಕಾರಿ ವ್ಯವಸ್ಥೆ ಇನ್ನೂ ಸಮರ್ಪಕವಾಗಿ ನಮ್ಮ ಮುಂದೆ ಇಲ್ಲ. ಹಾಗಾಗಲೇ ಹೇಳಿದೆ ನಾನು, ಗ್ರಾಮೀಣ ಪ್ರದೇಶದಲ್ಲಿ ಇಂದೂ ಕೂಡ 80% ಸೇವೆ ಸಿಗೋದು ಪ್ರೈವೇಟ್ ವೈದ್ಯರಿಂದಲೇ. ಆದರೆ ಈ ಪ್ರೈವೇಟ್ ವೈದ್ಯರಲ್ಲಿ 68% ನಕಲಿ ವೈದ್ಯರು ಅಥವಾ ಬದಲಿ ವೈದ್ಯರು. ನಾವೆಷ್ಟಿದ್ದೀವಿ? ಎಲ್ಲಿ ಕಳೆದೋಗಿದ್ದೀವಿ? ಹೆಮ್ಮೆಯಿಂದ ಹೇಳ್ಕೊಂಡಿರೋ ಬೆಳಗ್ಗೆ 100 ಹೊಸ ಕಾಲೇಜ್ ಬಂದಿದ್ದಾವೆ ಅಂತ. ಎಲ್ಲಿ ಕಳೆದೋಗಿದ್ದೀವಿ ನಾವೆಲ್ಲರೂ? ಇವೆಲ್ಲವೂ ಸರಿ ತಪ್ಪುಗಳ ನಡುವೆ ನಾವು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಇವಕ್ಕೆಲ್ಲ ಸೊಲ್ಯೂಷನ್ಸ್ ಇಲ್ವಾ? ಸೊಲ್ಯೂಷನ್ಸ್ ಇದೆ. ಮೊದಲ 5 ವರ್ಷ ಏನು ಮಾಡಬೇಕು, ಮಧ್ಯಂತರವಾಗಿ 5ರಿಂದ 10 ವರ್ಷದವರೆಗೆ ಏನು ಮಾಡಬೇಕು, 10 ವರ್ಷದ ನಂತರ ಏನು ಮಾಡಬೇಕು, ನಮ್ಮ ಮನಸ್ಥಿತಿಯನ್ನು, ಕುಟುಂಬ ವೈದ್ಯರ ಬ್ರಾಕೆಟ್ MBBS ಈ ಮನಸ್ಥಿತಿಯನ್ನು ಹೇಗೆ ನಾವು ಬದಲಾವಣೆ ಮಾಡ್ಕೋಬೇಕು, ನಮ್ಮಲ್ಲಿರುವ ಎಲ್ಲ ಸ್ಪೆಷಲಿಸ್ಟ್ಗಳು ಸೂಪರ್ ಸ್ಪೆಷಲಿಸ್ಟ್ ಒಳಗಿರತಕ್ಕಂಥ ಕುಟುಂಬ ವೈದ್ಯರನ್ನು ಹೇಗೆ ಎಚ್ಚರಿಸಬೇಕು ನಾವು, ಇವೆಲ್ಲವಕ್ಕೂ ಒಂದು ಹಂತವಾಗಿ ಆಗ್ತಕ್ಕಂಥ ಕೆಲವು ರೂಪರೇಷೆಗಳನ್ನು ನಾವು ಸೃಷ್ಟಿ ಮಾಡಬೇಕು. ಈ ಎಲ್ಲ ರೂಪರೇಷೆಗಳನ್ನು ಒಂದು ವಿಷನ್ ಇಟ್ಟುಕೊಂಡು ಮಾಡಲಿಕ್ಕೆ ನಾವೆಲ್ಲರೂ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ಸದಸ್ಯರು ಆಹ್ವಾನಿತರಾಗಿ ಪಾಲಿಸಿ ಮೇಕಿಂಗ್ ಹೋಗಬೇಕು. ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಕರಿತಾ ಇದ್ದಾರೆ,
ನನಗೆ ತಮ್ಮ ಮಾಡು, 8 ಗಂಟೆ ಕೆಲಸ ಮಾಡು, ಇಷ್ಟು ಹೇಳ್ತಾರೆ ವಿನ ಏನು ಮಾಡಬೇಕು ಹೇಳಿ ಅಂತ ಯಾರನ್ನ ಕೇಳ್ತಾರೆ? ನನ್ನನ್ನು ಕೇಳ್ತಾರೆ. ನನ್ನನ್ನು ಒಬ್ಬ ಮಾಡರ್ನ್ ವೈದ್ಯನ ಕೇಳೋದಿಲ್ಲ, ಒಬ್ಬ ಕರ್ನಾಟಕ ರಾಜ್ಯ ವೈದ್ಯಕೀಯ ಪರಿಷತ್ ಅಧ್ಯಕ್ಷನಾಗಿ, ನಾನು ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ನನ್ನ ಕೇಳ್ತಾರೆ. ಈಗ ಶಾಂತರಾವ್ ಶೆಟ್ಟರನ್ನ ಕರೀತಾರ, ಕೊಡುವ ಅವ್ರನ್ನ ಕರೀತಾರ. ಹೀಗೆ ಈ ನ್ಯೂನತೆಯನ್ನು ಮೊದಲು ಸರಿಪಡಿಸ್ಕೊಳ್ಬೇಕು. ಇದನ್ನು ಸರ್ಕಾರ ಮಟ್ಟದಲ್ಲಿ ನಾವೆಲ್ಲ IMA ಮುಖಾಂತರ ಮಾಡಿದ ತಕ್ಷಣವೇ ಅವರು ಮಾಡಿದ್ದೇನು, ಮೊದಲ 5 ವರ್ಷ ಏನು ಮಾಡಬೇಕು, ರೋಲ್ಸ್ ಚೇಂಜ್ ಮಾಡೋದು, ನಮ್ಮ ಕೆಲವಷ್ಟು ಕೆಲಸಗಳನ್ನು ಅರೆ ವೈದ್ಯಕೀಯ ಸಿಬ್ಬಂದಿ ಕೊಡೋದು. ಫಸ್ಟ್ ಮಾಡಿದ್ದದೇ ಅವರು. ಪ್ಯಾರಾಮೆಡಿಕಲ್ಸ್ಗೆ ಟ್ರೈನ್ ಮಾಡೋದು. ನೆಕ್ಸ್ಟ್ ಮಾಡೋದೇನು, ಯುನಾನಿಯವರಿಗೆ, ಆಯುಷವರಿಗೆ ಒಂದಿಷ್ಟು ಎಮರ್ಜೆನ್ಸಿ ಮಾಡರ್ನ್ ಮೆಡಿಸಿನ್ ಬರೆಯೋಕ್ಕೆ ಅವಕಾಶ ಕೊಡೋದು, ಸುಲಭವಾಗಿರ್ತಕ್ಕಂಥ ಕೆಲವು ವಿಷಯಗಳು ಮಾಡಿಬಿಡೋದು. ಈ ನಮ್ಮ ಮಾಡರ್ನ್ ವೈದ್ಯಕೀಯ ಪದ್ಧತಿಯವರು ಹಳ್ಳಿಗಾಡ್ಲಿಗೆ ಹೋಗಿ ಕೆಲಸ ಮಾಡಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತಾರಾ? ಇನ್ಸೆಂಟಿವ್ಸ್ ಕೊಡ್ತಾರಾ? ಅವರಿಗೆ ಸೈಂಟಿಫಿಕ್ ರಿಸರ್ಚ್ಗೆ ಏನಾರು ಕೊಡ್ತಾರಾ? ಇವು ಯಾವ ಮಾಡೋದಿಲ್ಲ. ನ್ಯಾಷನಲ್ ಪ್ರೋಗ್ರಾಮ್ಸ್ ಬಗ್ಗೆ ನಾನು ಒಪ್ಕೋತೀನಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಜೊತೆಯಾಗಿ ಇರ್ತಕ್ಕಂಥ ಈ ಸಬ್ ಸೆಂಟರ್ಸ್ ಅಥವಾ ವೆಲ್ನೆಸ್ ಸೆಂಟ್ರಲ್ಲಿ ಆಗ್ತಕ್ಕಂಥ ಕೆಲಸಗಳಿಗೆ ಏನಾದರೂ ಸರ್ಕಾರದಿಂದ ನಾವು ನೀವೆಲ್ಲರೂ ಗೊತ್ತಿರ್ತಕ್ಕಂಥ ಸಪೋರ್ಟ್ ಸಿಗ್ತಾ ಇದೆಯಾ? ಅಲ್ಲಿ ಕೆಲಸ ಮಾಡೋರಿಗೆ ಏನಾದ್ರು ರಿಕಗ್ನಿಷನ್ ಸಿಗ್ತದಾ? ಏನೂ ಸಿಕ್ಕಲ್ಲ. ಹೀಗೆ 5 ರಿಂದ 10 ವರ್ಷಗಳ ನಂತರ ಕೆಲವು ಚೇಂಜಸ್ ಆಗಬೇಕು. ಆವಾಗ ಜಾಸ್ತಿ ಮೆಡಿಕಲ್ ಕಾಲೇಜ್ ಮಾಡೋದು, ದಿ ಫ್ಯಾಮಿಲಿ ಮೆಡಿಸಿನ್ ಕಾನ್ಸೆಪ್ಟ್ ಬಗ್ಗೆ ಪ್ರೋಗ್ರಾಮ್, ದ ನ್ಯಾಷನಲ್ ಫ್ಯಾಮಿಲಿ ಮೆಡಿಸಿನ್ ಪ್ರೋಗ್ರಾಮ್ ಅಂತಲೇ ಬರಬೇಕು. ಇದು ಸೈಕಲ್ ವೀಲ್ ಥರ. ನಾವೆಲ್ಲರೂ ಸ್ಪೆಷಲಿಸ್ಟ್ಗಳು, ಸೂಪರ್ ಸ್ಪೆಷಲಿಸ್ಟ್ಗಳು ಹಬ್, ವಿ ಆರ್ ದಿ ಹಬ್ ಆಫ್ ದಿ cycle wheel. Hub will not independently survive. This has to have folks outreaching to the tire. The tire is a society. The folks are the link between the hub and the tire. Tire to run, the health of the nation to run in a positive way, we need folks. These folk is nothing but family medicine. ಇದನ್ನು ಸೃಷ್ಟಿ ಮಾಡಬೇಕು. ಇಲ್ಲ, ನಾವು ಕಾರ್ ಟೈರ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಫೋಕ್ಸ್ ತೆಗೆದುಬಿಟ್ರು, ಅಲಾಯ್ ವೀಲ್ ಹಾಕಿದರು. ನೋಡಿ, ಸುಲಭವಾದದನ್ನು ಮಾಡಿದ್ವಿ. ಆದರೆ ಈ ಕಾರು ನಮ್ಮೂರಿಗೆ ಬರಲ್ಲ, ನನ್ನ ಗುಡ್ಡು ಗಾಡಿ ಬರಲ್ಲ, ಪಂಚರ್ ಆಗೋಗ್ತದೆ. ಪಂಚರ್ ಹಾಕೋಕ್ಕೆ ಯಾರೂ ಇಲ್ಲ. ನಮಗೆ ಸೈಕಲ್ ವೀಲ್ ಬೇಕು. ನೀವೆಲ್ಲರೂ ಹಬ್ ಆಗಬೇಕು, ಫ್ಯಾಮಿಲಿ ಮೆಡಿಸಿನ್ ಫೋಕ್ಸ್ ಆಗಬೇಕು, ಸೊಸೈಟಿ ವೀಲ್ ಆಗಬೇಕು. ಆಗ ಇದು ನಿರಂತರವಾಗಿ ಚಲಿಸುತ್ತೆ. ಅಲ್ಲಲ್ಲಿ ಪಂಕ್ಚರ್ ಆದರೆ ಕೂಡ ಹಳ್ಳಿಗಾಡಿನಲ್ಲೂ ಕೂಡ ಪಂಕ್ಚರ್ ಆಗಲಿಕ್ಕೆ ನಮಗೆ ವ್ಯವಸ್ಥೆ ಇರ್ತದೆ. ಹೀಗೆ ಅಂದು ಇಂದು ಮುಂದೆಂದೆಂದು ಏನಿರಬೇಕು ನಾವು? ನಾನು ಕೆಲವು ಕಡೆ ಮಾತಾಡಿದ್ದಿದ್ರು ಕೂಡ. ಒಬ್ಬ ರೋಗಿ ವೆನ್ಲಾಕ್ ಹಾಸ್ಪಿಟಲ್ ರೀಚ್ ಆಗಬೇಕಂದ್ರೆ ಎಲ್ಲಿಂದ ಬಂದಿರ್ತಾನೆ ಅವನು? ನನ್ನೂರಿನ ಒಂದು ಸಣ್ಣ ಗಲ್ಲಿಯಿಂದ ಬಂದಿರ್ತಾನೆ. ನನ್ನೂರು ಬರೀ 100 ಮನೆಯ ಒಂದು ಹಳ್ಳಿ. ಅಲ್ಲಿಂದ ಅಲ್ಲಿ ರೀಚ್ ಆಗಲಿಕ್ಕೆ ಒಬ್ಬ ಕುಟುಂಬ ವೈದ್ಯ ಅಲ್ಲಿಂದ ಇಲ್ಲಿ ಬರ್ತಾನೆ. ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಬೇಕು ಅಂತಂದರೆ ಸರ್ಕಾರದ ಒಂದು ಬಜೆಟ್ ಅಲೋಕೇಶನ್ ಉತ್ಕೃಷ್ಟವಾಗಿ ಮತ್ತು ಸಮರ್ಪಕವಾಗಿ ಕಾಸ್ಟ್ ಎಫೆಕ್ಟಿವ್ ಯುಟಿಲೈಸ್ ಆಗಬೇಕಂದ್ರೆ ಈ ಬಜೆಟರಿ ಕಂಟ್ರೋಲು ಬರಬೇಕಾಗಿರೋದು ಎಲ್ಲಿಗೆ? ವೆನ್ಲಾಕ್ ಆಸ್ಪತ್ರೆಗೆಲ್ಲ. ದಿ ಕಂಟ್ರೋಲ್ ಆನ್ ದಿಸ್ ಬಜೆಟ್ ಆಫ್ ದಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಶುಡ್ ಬಿ ಲೈಯಿಂಗ್ ವಿತ್ ಅ ಫ್ಯಾಮಿಲಿ ಮೆಡಿಸಿನ್. ಎ ಫ್ಯಾಮಿಲಿ ಮೆಡಿಸಿನ್ ಡಾಕ್ಟರ್ ಹೂ becomes a fork of the wheel will be supplying the patients along with the budget required for those patients to get the appropriate treatment to make this hub effective. ಇಲ್ಲ, ಹಾಗಾಗ್ತಾ ಇಲ್ಲ. The family medicine person depends on the hub who has the financial powers also. Government medical ಕಾಲೇಜ್ಗೆ ಫಂಡ್ಸ್ ಬರ್ತದೆ, PSC ಫಂಡ್ಸ್ ಬರಲ್ಲ. ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಆಂಬ್ಯುಲೆನ್ಸ್ ದುಡ್ಡು ಕೊಡೋದ ನಿನಗೆ?
ಈ ಬಜೆಟ್ ರೀಲುಕ್ಕು ಕೂಡ ಆಗಬೇಕಾಗಿದೆ. ಆ್ಯಂಡ್ ಒಬ್ಬ ಕಾರ್ಡಿಯಾಲಜಿಸ್ಟ್ ಒಂದು ಪ್ರೊಸೀಜರ್ ಮಾಡಿದ್ರೆ ಎಷ್ಟೋ ತಗೋತಾನೆ. ಫ್ಯಾಮಿಲಿ ಮೆಡಿಸಿನ್ ಮಾಡ್ತಕ್ಕಂಥವರ ಎಕಾನಮಿ ಕೂಡ ಹಾಗೆಯೇ ಬದಲಾಗಬೇಕು. ಫಸ್ಟ್ ಕಾಂಟ್ಯಾಕ್ಟ್ ಅವರೇ, ನಿರಂತರ ಕಾಂಟ್ಯಾಕ್ಟ್ ಅವರೇ. ನಾವೆಷ್ಟು ಮಾತಾಡಿದ್ರು ಕೂಡ ನಕಲಿ ವೈದ್ಯರು ಬದಲಿ ವೈದ್ಯರು ಹೋಗೋದಿಲ್ಲ, ಎಲ್ಲಿವರೆಗೂ ಹೋಗೋದಿಲ್ಲ. ಈ ಫ್ಯಾಮಿಲಿ ಮೆಡಿಸಿನ್ ಕಾನ್ಸೆಪ್ಟ್ ಅಂಬುದನ್ನು ನಾವು ಇಂಟ್ಯಾಕ್ಟಾಗಿ ಹಿಡದೇ ಹೋದರೆ ಇದು ಇನ್ನೂ ಬೆಳೀತಾ ಹೋಗ್ತದೆ. ಸೊ ಫ್ಯಾಮಿಲಿ ಮೆಡಿಸಿನ್ ಕಾನ್ಸೆಪ್ಟನ್ನು ಅದು ಯಾರು ಉಳಿಸ್ಕೋತಿರೋ ಗೊತ್ತಿಲ್ಲ. MBBS ಡಾಕ್ಟ್ರಾಗಿ ಉಳಿಸ್ಕೋತಿರೋ ಅಥವಾ ಅಲ್ಲಿ ಒಂದು ಇನ್ನೊಂದು MD ಡಿಗ್ರಿ ಕ್ರಿಯೇಟ್ ಮಾಡಿ ಉಳಿಸ್ಕೋತಿರೋ, ಈ ಉಳಿಕೆ ನಮಗೆ ಬೇಕು. ಈ ಉಳಿಕೆಯ ಜೊತೆಗೆ ಗಳಿಕೆ ಅನ್ನೋದಿದೆ. ಈ ಹಬ್ ಇದೆಯಲ್ಲ, ಇದು ಗಳಿಕೆ ನಮ್ಮದಿದು. ಒಂದು ದೇಶದ ಉತ್ಕೃಷ್ಟ ವೈದ್ಯಕೀಯ ಪದ್ಧತಿಯನ್ನು ಸೂಕ್ಷ್ಮವಾಗಿ ಗಮನಿಸೋದು ಈ ಹಬ್ಬನ್ನು ನೋಡೇ ಪ್ರಪಂಚ. ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟ್ಗಳು ಈ ಹಬ್ಬನ ಒಂದು ನ್ಯೂಕ್ಲಿಯಸ್ ಅವರು. ಹೌದಾ? ಅವರು ಉಳ್ಕೋಬೇಕು, ಅವ್ರನ್ನ ಗಳಿಸ್ಬೇಕು. ಈ ಉಳಿಕೆ ಮತ್ತು ಗಳಿಕೆಯ ನಡುವೆ ಸೇತುವೆಯಾಗಿ ಭಾರತೀಯ ವೈದ್ಯಕೀಯ ಸಂಘ ಸದಾ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ಸ್ಪೆಷಲಿಸ್ಟ್ಗಳು ಬೇಕು, ಸೂಪರ್ ಸ್ಪೆಷಲಿಸ್ಟ್ಗಳು ಬೇಕು, ಜೊತೆಗೆ ಫ್ಯಾಮಿಲಿ ಮೆಡಿಸಿನ್ ಡಾಕ್ಟರ್ಸು ಬೇಕು. ಇದನ್ನು ಉಳಿಸ್ಕೊಂಡು ಹೋಗಬೇಕಾಗತ್ತಂಥ ಅನಿವಾರ್ಯತೆ ಅಲ್ಲ, ಇದು ಬೇಕೇ ಬೇಕಾಗಿದ್ದ ಸಂದರ್ಭ ನಮಗೆ ಉಟ್ಕೊಂಡಿದೆ. ಮತ್ತು ನಮ್ಮೆಲ್ಲರ ನಡುವೆ ಈ ಇರ್ತಕ್ಕಂಥ ಒಬ್ಬ ಫ್ಯಾಮಿಲಿ ಮೆಡಿಸಿನ್ ಡಾಕ್ಟರ್ ಹಾಗೆಯೇ ಉಳ್ಕೊಳ್ಳಿ. ಫಸ್ಟ್ ಕಾಂಟ್ಯಾಕ್ಟು ಆಗಿರೋಣ, ನಿರಂತರವಾಗಿ ಆಗಿರೋಣ, ಸಮಗ್ರವಾಗಿ ಚಿಕಿತ್ಸೆ ಕೊಡೋಣ, ಸಮಾಜಮುಖಿ, ರೋಗಿ ಕೇಂದ್ರಿತ ಚಿಕಿತ್ಸೆ ಬೇಡ, ಸಮಾಜಮುಖಿ ಚಿಕಿತ್ಸೆಯನ್ನು ನಾವು ಕೊಡೋಣ ಅಂತ ಹೇಳ್ತಾ, ಹಲವು ನ್ಯೂನತೆಗಳ ಬಗ್ಗೆ ಇದ್ದರೂ ಕೂಡ ಭಾರತೀಯ ವೈದ್ಯಕೀಯ ಪದ್ಧತಿ, ಮಾಡರ್ನ್ ವೈದ್ಯಕೀಯ ಪದ್ಧತಿ ಗಟ್ಟಿಯಾಗಿ ನೆಲೆನೂರಿದೆ. ನಾನು ಹೇಳ್ತಕ್ಕಂಥ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಇರ್ಬೋದು, ನನಗೆ ಇನ್ನೊಂದು ವೇದಿಕೆ ಕೊಡಿ, ನಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ಸ್ನ ನಾನು ಇನ್ನಷ್ಟು ವಿಶಾಲವಾಗಿ ಹೇಳ್ತೀನಿ. ಈ ನೆಗೆಟಿವ್ಸ್ನ ಹ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಂದು ಇಂದು ಮುಂದು ಅಂತ ನನಗೆ ಹೇಳಲಿಕ್ಕೋಸ್ಕರ ಈ ನೆಗೆಟಿವ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದು ವೇದಿಕೆಯಲ್ಲಿ ನಾನು ನಮ್ಮಲ್ಲಿ ಬೆಳೆದು ಬಂದಂಥ ಈ ಮಾಡರ್ನ್ ವೈದ್ಯಕೀಯ ವ್ಯವಸ್ಥೆಯ ಪಾಸಿಟಿವ್ಸ್ ಏನಿದೆ ಅಂತ ಮತ್ತು ಮಾತಾಡಬಲ್ಲೆ. ಅದು ಕೂಡ ನಿಮಗೆಲ್ಲರಿಗೂ ಗೊತ್ತು, ಸಾಕಷ್ಟಿದೆ. ಹಾಗೆ ಉಳಿಸ್ಕೊಳ್ತಕ್ಕಂಥ ಕೆಲಸ, ಗಳಿಸ್ಕೊಳ್ತಕ್ಕಂಥ ಕೆಲಸ, ಉಳಿಕೆ ಗಳಿಕೆಗಳ ನಡುವೆ ಒಂದು ಸೇತುವೆಯಾಗಿ ಭಾರತೀಯ ವೈದ್ಯಕೀಯ ಸಂಘ ರಾಜ್ಯ ಶಾಖೆ ಆಗಲಿ, ಲೋಕಲ್ ಶಾಖೆ ಆಗಲಿ, ರಾಷ್ಟ್ರ ಶಾಖೆ ಆಗಲಿ ಕೆಲಸ ಮಾಡ್ತಂತ ಹೇಳ್ತಾ, CGPಗೂ ಮತ್ತು ಮಂಗಳೂರಿನ ಕುಟುಂಬ ವೈದ್ಯರ ಸಂಘಕ್ಕೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಧ್ಯವಾದಷ್ಟು ಮಟ್ಟಿಗೆ ಸಂಕ್ಷಿಪ್ತವಾಗಿ ವಿಷಯವನ್ನ ತಿಳಿಸಿ ಹೇಳುವ ಪ್ರಯತ್ನವನ್ನ ಮಾಡಿದ್ದೀರಿ. ಮತ್ತೊಮ್ಮೆ ಆಯೋಜಕರ ಪರವಾಗಿ ತಮ್ಮ ಉಪಸ್ಥಿತಿಗೆ ಗೌರವ ವಂದನೆಗಳನ್ನ ಸಲ್ಲಿಸಿಕೊಳ್ತಾ, ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಮುಖ್ಯ ಅತಿಥಿಗಳು ಅಂತ ಇದೆ. ಖಂಡಿತವಾಗ್ಲೂ ನಮ್ಮವರು ಇವರು, ಎಲ್ಲರೂ ಹೇಳಿದಾಗೆ ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ. ಅವರ ಜೊತೆ ವೇದಿಕೆ ಹಂಚಿಕೊಳ್ಳೋದಿರ್ಬೋದು, ಸಭಾಂಗಣವನ್ನು ಹಂಚಿಕೊಳ್ಳೋದಿರ್ಬೋದು. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಸರ್, ನಾನು ವಿಶೇಷವಾಗಿ ಏನು ಹೇಳಲಿಕ್ಕೆ ಹೋಗುದಿಲ್ಲ, ತಮ್ಮ ಮಾತಿನ ಮೂಲಕ ನಮಗೆ ಸಂದೇಶವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗುಡ್ ಮಾರ್ನಿಂಗ್. ತಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ, ವಂದನೆಗಳು. ಇವತ್ತಿನ ಈ ಶುಭ ಸಮಾರಂಭದಲ್ಲಿ ಪಾಲ್ಗಾರರಾದ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನ ಅಧ್ಯಕ್ಷರೂ ಆದ, ಮಾಜಿ IMA ಅಧ್ಯಕ್ಷರೂ ಆದ ಯೋಗಾನಂದ್ ರೆಡ್ಡಿ ಅವರೇ, IMA ಕರ್ನಾಟಕ ಬ್ರಾಂಚಿನ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸರವರೇ, ನಾವೆಲ್ಲರೂ ಇಲ್ಲಿಗೆ ಬರಲು ಕಾರಣೀಕೃತರಾದ ನಮ್ಮ ಕುಟುಂಬ ವೈದ್ಯರ ಅಧ್ಯಕ್ಷರು, ಆರ್ಗನೈಸಿಂಗ್ ಚೇರ್ಮನ್ ಆದ ನಮ್ಮವರೇ ಆದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರೇ, ಮಾಜಿ IMA ಅಧ್ಯಕ್ಷರುಗಳೇ, ಕುಟುಂಬ ವೈದ್ಯರ ಅಧ್ಯಕ್ಷರುಗಳೇ, ಪ್ರೀತಿಯ ಸಹಪಾಠಿಗಳೇ, ಬಂಧುಗಳೇ, ಬಂಧು ಭಗಿನಿಯರೇ, ನಾನು ಕನ್ನಡದಲ್ಲೇ ಮಾತಾಡಬೇಕಾ ಇಂಗ್ಲೀಷ್ನಲ್ಲೇ ಮಾತಾಡಬೇಕಂತ ಕುಲಾರ್ ಹತ್ರ ಈಗ ಕೇಳಿದೆ. ನೀವು ಕನ್ನಡದಲ್ಲಿ ಶುರು ಮಾಡಿ ಇಂಗ್ಲೀಷ್ನಲ್ಲಿ
ಅಂತ್ಯ ಮಾಡಿ ಅಂತ ಹೇಳಿದ್ರು. ಕನ್ನಡವು ನನ್ನ ಮಾತೃಭಾಷೆ. ನಾನು ಕನ್ನಡದ ದೊಡ್ಡ ಅಭಿಮಾನಿ. ಆದರೆ ನಮ್ಮ ಹೆಚ್ಚಿನ ದಿನನಿತ್ಯದ ಕೆಲಸವನ್ನು ಇಂಗ್ಲೀಷ್ನಲ್ಲೇ ಮಾಡೋದ್ರಿಂದ ನಾವು ಹೆಚ್ಚಿನ ಮಟ್ಟಿಗೆ ಆಂಗ್ಲ ಭಾಷೆಯನ್ನೇ ಹೊಂದಿಕೊಳ್ಳುತ್ತಾ ಬಂದಿದ್ದೇವೆ. ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಲು ನನಗಂತೂ ಭಾಳಷ್ಟು ಒಂದು ಸಂತೋಷವು ಭಾಳಷ್ಟು ಹೆಮ್ಮೆಯೂ ಆಗ್ತಾಯಿದೆ. ಯಾಕಂದರೆ ಬೇಸಿಕಲಿ ನಾನೊಬ್ಬ ಕುಟುಂಬ ವೈದ್ಯನಾಗಿ 55 ವರ್ಷಗಳ ಕಾಲ ಮಂಗಳೂರಿನಲ್ಲೇ ಕಳೆದಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಒಂದು ಸಂತೋಷವೂ ಭಾಳಷ್ಟು ಒಂದು ಹೆಮ್ಮೆಯೂ ಆಗ್ತಾಯಿದೆ. ಈಗ ತಾನೇ ಯೋಗಾನಂದ ರೆಡ್ಡಿಯವರು 1 ಮಿನಿಟ್ ಡಾಕ್ಟರ್ ಕುಡ್ವಾರ್ ಅವರೇ 1 ಮಿನಿಟ್ ಐ ಆಮ್ ಸ್ಪೀಕಿಂಗ್. ಈಗ ತಾನೇ ಡಾಕ್ಟರ್ ಯೋಗಾನಂದ ರೆಡ್ಡಿಯವರು ನಮ್ಮ ದೇಶದಲ್ಲಿ ಹೇಗೆ ವೈದ್ಯಕೀಯ ಪದ್ಧತಿ ಬ್ರಿಟಿಷರು ಬಿಟ್ಟು ಹೋದ ಮೇಲೆ LMPಯವರು LIMನವರು ಬಹಳಷ್ಟು ನಮ್ಮ ಹಿಂದಿನ ಕಾಲದಲ್ಲಿ ದುಡಿದಿದ್ದಾರೆ. ಅದು ಕುಂದಾಪುರದಲ್ಲಿ ಆಗಲಿ, ಭಟ್ಕಳದಲ್ಲೇ ಆಗಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಮುಖ್ಯ ವೈದ್ಯರುಗಳು LMPಯವರೇ ಆಗಿದ್ದರು. ಆ ಪರಿವರ್ತನೆಗೊಂಡ ಮೇಲೆ ನಮ್ಮ ಸರ್ಕಾರದವರು ಇಲ್ಲ ನಾವು LMP LIM ಅಂತ ತೆಗಿಬೇಕು, MBBS ಮಾಡಬೇಕಂತ ಕೊಟ್ಟರು. ಆದರೆ ಈಗ ಅವರು ಹೇಳಿದಾಗೆ 2014ರಲ್ಲಿ ಪುನಃ ಆಯುಷ್ನವರು ಅವರನ್ನು ನಿಮ್ಮ ಒಟ್ಟಿಗೆ ತೆಗೆದುಕೊಳ್ಬೇಕು, ಪರಿವರ್ತನೆ ಆಗಬೇಕು ಎಂಬ ದೇಶದಿಂದ, ಅಂದರೆ ಅವರು ಕೂಲಂಕಷವಾಗಿ ಹೇಳಿದ್ದಾರೆ. ಅಂದರೆ ನಮ್ಮ ವೈದ್ಯಕೀಯ ಪದ್ಧತಿಯನ್ನು ದುರದೃಷ್ಟವಶಾತ್ ಸರಿಯಾಗಿ ಸರ್ಕಾರದವರು ನಡೆಸಿಕೊಂಡು ಬಂದಿಲ್ಲ. ಇದರಿಂದಾಗಿ ನಮ್ಮ ಹಳ್ಳಿಯ ಜನರಿಗೆ ಬಹಳಷ್ಟು ಆರೋಗ್ಯ ಸೇವೆ ದೊರಕಲಿಲ್ಲ ಎಂಬುದು ಬಹಳ ಕೂಲಂಕಷವಾಗಿ ಡಾಕ್ಟರ್ ರೆಡ್ಡಿಯವರು ಹೇಳಿದರು. ಇವತ್ತಿನ ಲೆಕ್ಕಾಚಾರದ ಪ್ರಕಾರ ನಮ್ಮ ದೇಶದಲ್ಲಿ 13,80,000 ವೈದ್ಯರುಗಳಿದ್ದಾರೆ, ಎಲೋಪೆಥಿಕ್ ಡಾಕ್ಟರ್ಗಳು. ಸಾಧಾರಣ ಅಷ್ಟೇ ಜನ 13 ಲಕ್ಷ ಆಯುರ್ವೇದ ಪದ್ಧತಿ, ಹೋಮಿಯೋಪತಿ ಪದ್ಧತಿ, ಉನಾನಿ ಪದ್ಧತಿ, ಅವರು ಸಾಧಾರಣ 13 ಲಕ್ಷ ಜನರಿದ್ದಾರೆ. ನಾನು ನಕಲಿ ವೈದ್ಯರ ವಿಷಯ ಹೇಳ ಬಯಸುವುದಿಲ್ಲ. ಈ 13 ಲಕ್ಷ ವೈದ್ಯರುಗಳಲ್ಲಿ ನಾನು MBBS ಮಾಡಿದಾಗ 1963ರಲ್ಲಿ, ಆಗ ಹೆಚ್ಚಿನವರು ಇಲ್ಲಿ ಹುಟ್ಟಿರಲಿಕ್ಕಿಲ್ಲ. 1963ರಲ್ಲಿ ನನ್ನ ಬ್ಯಾಚ್ಮೇಟ್ಸ್ ಏನಾಗಿದ್ದಾರೆ ಎಂಬ, ಮೊನ್ನೆ ತಾನೇ ನಾವು ಮೈಸೂರು ಮೆಡಿಕಲ್ನಲ್ಲಿ ಶತಮಾನೋತ್ಸವವನ್ನು ಆಚರಿಸ್ತೇವೆ. ಆಗ ಸಾಧಾರಣ ನನ್ನ ಬ್ಯಾಚಿನ 100 ವೈದ್ಯರುಗಳಲ್ಲಿ ನಾವು ಬರೀ 30 ಜನರನ್ನು ಹುಡುಕ್ಲಿಕ್ಕಾಯಿತು. ಆಗದ 100ರಲ್ಲಿ 30 ಜನ ಅಮೆರಿಕಕ್ಕೋ ಇಂಗ್ಲೆಂಡಿಗೋ ಹೋದರು. ಕೆಲವರು ಮಾತ್ರ ಒಂದಿಬ್ಬರು ಆಸ್ಟ್ರೇಲಿಯಕ್ಕೆ ಹೋದರು. ಉಳಿದ 70ರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದವರು ಬರೀ 9 ಜನ. ಉಳಿದ 61 ಜನ ಕುಟುಂಬ ವೈದ್ಯರಾಗಿ ಬೇರೆ ಬೇರೆ ಕಡೆಯಲ್ಲಿ ಬಹಳಷ್ಟು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಅವರು ಸೂಪರ್ ಸ್ಪೆಷಲಿಸ್ಟ್ಗಿಂತ ಎಷ್ಟೋ ಒಳ್ಳೆಯ ಜೀವನವನ್ನು ಅವರು ನಡೆಸಿದ್ದಾರೆ. ಅಮೆರಿಕ ಅಥವಾ ಇಂಗ್ಲೆಂಡಿಗೆ ಹೋದ ನನ್ನ ಕ್ಲಾಸ್ಮೇಟ್ಗಿಂತ ಎಷ್ಟೋ ಒಳ್ಳೆಯ ವೈದ್ಯರಾಗಿ ಉದ್ಭವಿಸಿದ್ದಾರೆ. ಕುಟುಂಬ
ಫ್ಯಾಮಿಲಿ ಫಿಸಿಷಿಯನ್ಸ್ ಎಷ್ಟು ಮುಖ್ಯ ಅಂದರೆ ನಾನು ಬರೀ 2 ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ನನ್ನ ಸಹಪಾಠಿ ಒಬ್ಬ ಕುಟುಂಬ ವೈದ್ಯ, ಇಲ್ಲಿ ನಾನು ಹೆಸರು ಹೇಳ್ತಾ ಇಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಾದ ಕೂಡಲೇ 55 ವರ್ಷಗಳ ಮುಂಚೆ ಆ ಹಳ್ಳಿಗೆ ಹೋಗಿ, ಆಗ ಆ ಹಳ್ಳಿಯ ಜನಸಂಖ್ಯೆ ಬರೀ 3,000 ಇತ್ತು. ರಾತ್ರಿ 2 ಗಂಟೆಗೆ ಅವ ಪ್ರಾಕ್ಟೀಸ್ ಶುರು ಮಾಡಿದ ಒಂದು 2 ವರ್ಷಗಳ ಮೇಲೆ ನಡೆದ ಒಂದು ವಿಶೇಷ. 2 ಗಂಟೆಗೆ ಒಬ್ಬ ಬಾಗಿಲು ತಟ್ತಾನೆ, ಓಪನ್ ಮಾಡಿ ನೋಡಿದಾಗ ಒಬ್ಬ ಹಳೆ ಮದುಕ ನಮಸ್ಕಾರ ಮಾಡುತ್ತಾ, ನನ್ನ ಮಗಳು ಐಲ್ಯಾಂಡ್ನಲ್ಲಿ, ಅಂದರೆ ಅಲ್ಲಿಗೆ ದೋಣಿಯಲ್ಲೇ ಹೋಗಬೇಕು, ಹೆರಿಗೆಗಾಗಿ ಭಾಳ ಕಷ್ಟಪಡ್ತಿದ್ದಾಳೆ, ದಯವಿಷ್ಟು ಬಂದು ಅವಳನ್ನು ಬದುಕಿಸಬೇಕು ಅಂತ. ಅವನ ಹೆಂಡತಿ ಹೇಳಿದ್ದು, ನೀವು ಈಗ 2 ಗಂಟೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಬೆಳಿಗ್ಗೆ ಹೋಗಿ ಅಂತ. ಇಲ್ಲ, ಬ್ಯಾಗನ್ನು ಹಿಡ್ಕೊಂಡು ಮೋಟ್ರ್ ಬೈಕ್ನಲ್ಲಿ ಅವನನ್ನು ಹಿಂದೆ ಕೂರಿಸ್ಕೊಂಡು ದೋಣಿಯಲ್ಲಿ ಹೋಗಿ ರಾತ್ರಿ 2 ಗಂಟೆಯಿಂದ 6 ಗಂಟೆವರೆಗೆ ಆ ಪೇಷಂಟ್ನೊಟ್ಟಿಗೆ ಇಟ್ಟು ಎಫಿಸಿಯಾಟಮಿ ಮಾಡಿ ಮಗುವನ್ನು ಹೆರಿಗೆ ಮಾಡಿ 7 ಗಂಟೆಗೆ ಮನೆಗೆ ಬಂದ. ಆಗ ಅವನ ಫೀಸಾಗಿ ಆ ಮುದುಕ ತಂದದ್ದು ಒಂದು ಬಾಳೆಕೊನೆ ಮತ್ತು ಒಂದು ಬೊಂಡದ ತೆಂಗಿನಕಾಯಿಯ ಒಂದು ಕೊನೆ. ಸ್ವಾಮಿ, ನನ್ನಲ್ಲಿರುವುದು ಇದೇ ಒಂದು, ದಯವಿಟ್ಟು ಸ್ವೀಕರಿಸಿ ಅಂತ. ಅಂಥ ಪರಿಸ್ಥಿತಿಯಲ್ಲಿ ಕುಟುಂಬ ವೈದ್ಯರು ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಕಟ್ಟಿದ್ದಾರೆ. ಇನ್ನೊಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ಒಬ್ಬ ಮಂಗಳೂರಿನಲ್ಲಿ ನಡೆದ ವಿಷಯ ಇದು. ಒಬ್ಬಾಕೆ ಬಹಳಷ್ಟು ದೊಡ್ಡ ಥೊರಾಸಿಕ್ ರೀಜನಲ್ಲಿ, ಅಪ್ಪರ್ ಬ್ಯಾಕ್ ರೀಜನಲ್ಲಿ ಜೋರಾಗಿ ನೋವಿತ್ತು. ಸೀದಾ ಶಾಂತರಾಮ್ ಶೆಟ್ಟರು ಭಾಳ ಹೆಸರುವಾಸಿ ಆರ್ಥೋಪೆಡಿಕ್ ಸರ್ಜನ್, ಅವ್ರ ಹತ್ರ ಹೋಗ್ತೇನಂತೆ. ಶಾಂತರಾಮ್ ಶೆಟ್ಟರು ನೋಡಿದರು, ಎಕ್ಸ್ರೇ ತೆಗೆದ್ರು, ಇದು ಮಾಡಿದರು, ಇಲ್ಲ, ಇಟ್ ಈಸ್ ಜಸ್ಟ್ ಥೊರಾಸಿಕ್ ಸ್ಪಾಂಡಿಲೋಸಿಸ್, ಎನಾಲ್ಜೆಸಿಕ್ಸ್ ಗಿವನ್. ಗುಣ ಆಗಲಿಲ್ಲ. ಇಲ್ಲ, ಡಾಕ್ಟರ್ ದೇವಡಿಗರು ಭಾರಿ ಫೇಮಸ್ ನ್ಯೂರೋ ಸರ್ಜನ್, ಅವರಲ್ಲಿಗೆ ಹೋಗ್ತೇನೆ ಅಂತ ದೇವಡಿಗರು. ಅವರು ಸ್ಕ್ಯಾನ್ ಮಾಡಿದರು, MRI ಮಾಡಿದರು, ಗೊತ್ತಾಗಲಿಲ್ಲ. ಇಲ್ಲ, ಅದೇನೋ ಹಾರ್ಟ್ನ ಏನೋ ಪ್ರಾಬ್ಲಮ್ ಇರಬೇಕು. ಇಲ್ಲ, ಡಾಕ್ಟರ್ ಕಾಮತ್ರ ಹತ್ರ ಹೋಗಿ ಕಾಮತ್ರ ನೋಡಿದರು. ಕಾಮತ್ರ ಹತ್ರ ಅದು ಆಗಲಿಲ್ಲ. ಕಡೆಗೆ ಸೈಕ್ಯಾಟ್ರಿಸ್ಟ್, ಆಗ ಸುಧಾಕರ್ ಶೆಟ್ಟಿ ಇದ್ದರು, ಸುಧಾಕರ್ ಶೆಟ್ಟಿ ಹತ್ರ. ಇಷ್ಟೆಲ್ಲ ತಿರುಗಿದಾಗ ಅವಳಿಗೆ ಸಾಧಾರಣ ಆ ಸ್ಕ್ಯಾನ್ ಈ ಸ್ಕ್ಯಾನ್ ಎಲ್ಲ ಆಗುವಾಗ ಸಾಧಾರಣ 4 ಲಕ್ಷ ಖರ್ಚಾಗಿದೆ. ಆಗ ಇದೇ ತಿಂಗಳು ದೀಪಾವಳಿಯ ಒಂದು ಹಬ್ಬ ಬಂತು. ಆಗ ಅವರ ಫ್ಯಾಮಿಲಿ ಫಿಸಿಷಿಯನ್ ಅಲ್ಲಿಗೆ ಹಬ್ಬಕ್ಕೆ ಬಂದವ್ರ ಹತ್ರ, ನಾನೀಗ 4 ತಿಂಗಳಿಂದ ಹೀಗೆ ಓಡಾಡ್ತಾ ಇದ್ದೇನೆ, ನಾನು ಬೆನ್ನು ಹೋಗ್ತಾ ಇಲ್ಲ, ನನಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾನು ಕಂಪ್ಯೂಟರ್ ವರ್ಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನಾದರೂ ಮಾಡಿ ಅಂತ. ಅವಳು ಹೀಗೆ ನೋಡಿ ಅವರನ್ನು ಹೇಳ್ತಾಳೆ, ನಾನು 4 ವರ್ಷದ ಮುಂಚೆ ನೋಡಿದಾಗ ಬಹಳ ತೆಳ್ಳಗಾಗಿದ್ದಿ, ಈಗ ಇಷ್ಟು ದಪ್ಪವಾಗಿದ್ದಿ. ನಾನು ನೋಡುವಾಗ ನಿನ್ನ ಬ್ರಾ ಸೈಜ್ ಎಷ್ಟು ಯೂಸ್ ಮಾಡ್ತಾ ಇದ್ದಿ ಅಂತ. ಐ ಆಮ್ ಯೂಸಿಂಗ್ 36 size. Then you change it to 38 size. And don't use your telephone when you are working. Every time you bend and work and you use your telephone, I think it is hitching your thoracic spine. That may be the cause of pain. This girl changed her bra size, didn't touch her telephone when she was working. Within 10 days she was all right. That shows the importance of a family physician. It is the family physician who is the foundation layer of our health care. It is the family physician who knows the family. It is the family physician who understands a patient.
It is the family physician who gives the patient what preventive measures to be taken. If at all vaccination has really prevented so many diseases in our country, it is because of the family physicians. It is not because of the specialists. During the COVID time, if at all lives are saved, it is not because of the specialists. It is because of the advice of the family physicians. It is the family physicians who tell a family what to be done and what not to be done, what to eat, what not to be eaten, and how to live and not let others live. It is the family physician who is a family member of everyone. So in our 68,689 villages, as Dr. Yogananda Reddy was rightly telling, we have hardly one doctor for 6 villages, whereas majority of these 13,800 doctors live in the cities. And as Dr. Reddy was telling, we went to the government and asked, how do you expect a doctor with an MBBS or any degree whatsoever, how to live in the village when there is no basic facilities for the education of a child, for a proper housing, leave alone proper drinking water. And these politicians want us to go to the villages to serve. First see that the villages are improved. First see that villages has unpolluted water, electricity, housing, so that the doctors who go there can live well. And that should be our fight as doctors in our society. Whether it is specialists, we are all members of the IMA, whether he is a super specialist or under specialist or whatever specialist. We are all members of a common regime. So it is our duty to see that whatever we can do to the general public. I always feel you and me, God has given us this gift to be healthcare workers. No other profession. The 15,000 lawyers in our country or 4.5 lakh of people of chartered accountants or 15 million engineers do not have an obligation to the society. They just work and earn their livelihood. But you and me have an obligation. And it is a God-given gift to us. So it is up to us to see, as Dr. Yogananda rightly said, it is up to us to see that the family physician's place rightly should be given by the government. And if our villages are to improve, it's the family physicians who can make a difference and not the best of the DCs or the superintendents of police. So my urge this day is to see that government rethinks what to be done in this sphere, that the family physician's place has to be reintroduced in every village so that he is the main, as he rightly said, the budget which is given to Wenlock Hospital should not be the obligation of the superiors. It should be the obligation of the family physician who sent that particular patient to a super specialist. With this little thought of mine, I again urge all of you to undertake whatever research you can. Our country, just about 650 years ago, was economically, culturally, in every way, financially, was number one country. China was number 2. And today we are economically 134. Though the GDP says we will be the 3rd or 4th, no. We are still 154 in the hierarchy of nations. If you want to win that particular place, it is you and me. Any country, it depends on the health of a nation and not on the financial aspect, and not the dollar or the pounds. It depends on the health of the nation. And this the government has to realize, a healthy nation is the vibrant nation. So with this little thought, let us be very vigilant and let us march forwards very firm in our faith to see that our
profession as a whole is recognized by the politicians that they are the main block to improve this great country as a healthy nation. Thank you very much indeed. ನಾನು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಗೆಸ್ಟ್ ಆಗಿದ್ದಲ್ಲಿ he has so many real cases to tell at that instance and everything is totally different. That's what make him as a legend. And if you have kept your ears open, ಅವರು ಹೇಳಿದ್ರು ನಾನು ಕನ್ನಡ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮಿಂಗ್ ಆ್ಯಂಡ್ ಯುವರ್ ಪ್ರೆಸೆನ್ಸ್ ಆನ್ ದಿ ಸ್ಟೇಜ್ ಸರ್. ಮತ್ತೊಮ್ಮೆ ತಮಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಕೆಲವು ಸಾಧಕರನ್ನ ಈ ವೇದಿಕೆಯ ಮೇಲೆ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಒಬ್ಬೊಬ್ಬರನ್ನಾಗಿ ನಾನು ವೇದಿಕೆಗೆ ಕರೀತೇನೆ. ಹಾಗೆ ಅವರ ಪರಿಚಯವನ್ನ ತಮ್ಮ ಮುಂದೆ ಡಾಕ್ಟರ್ಗಳು ಇಡ್ಲಿಕ್ಕಿದ್ದಾರೆ. ಮೊದಲನೇದಾಗಿ the inaugurator whom we have on the stage, Dr. Yoganand Reddy sir. I request you to come on to the front of the dais and occupy the seat. Your good self to occupy the felicitation seat, and may I now request Dr. J.N. Bhatt sir to read out his introduction or citation. I request. First of all, thanks a lot Dr. Yoganand Reddy, because you have really touched. Wonderful, very wonderful. You should be the leader for so many more years. To come to your IMA CG, Dr. Y.C. Yoganand Reddy, in deep appreciation of your passionate dedication and unwavering commitment to the principles and ideals of the medical fraternity and to the greater community in service of the society. In commendation for your invaluable contribution in saving and healing countless precious lives, even when faced with the severe challenges and adverse ability to make efficiency and a helpful attitude standard rather than exception, spreading smiles across the miles and leaving an indelible mark on society. In admiration of your extraordinary efforts beyond the professional call of duty, making us all immensely proud of you. This is given by IMA CGP Con at 2024 Karnataka. so much to all the dignitaries and once again ನಾವು ಅಪ್ರಿಸಿಯೇಷನ್ಸ್ ಅಂತ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಈ ಗೌರವವನ್ನು ಸ್ವೀಕರಿಸಿದ್ದಕ್ಕೆ ಡಾಕ್ಟರ್ ಯೋಗಾನಂದ್ ರೆಡ್ಡಿ ಅವರಿಗೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಮೇ ನಾವು ರಿಕ್ವೆಸ್ಟ್ ಡಾಕ್ಟರ್ ಶ್ರೀನಿವಾಸ್ ಎಸ್ ಸರ್ who's a IMA Karnataka State Branch President to occupy the seat on the front, sir, to read out the citation. It gives us immense pleasure to extend our heartfelt congratulations and deepest respect for your exemplary contributions to the medical field, particularly in the field of pediatrics. Your illustrious career marked by numerous leadership roles, including your current position as the President of Indian Medical Association, Karnataka State, and as a syndicate member at the Rajiv Gandhi University of Health Sciences, stands as a testament to your unwavering commitment to healthcare and education. Your dedicated service as professor and head of the Department of Pediatrics at the Akash Institute of Medical Sciences and Research Center continues to inspire medical professionals and students alike. We also commend your efforts as the chairman of the District Advisory Committee of PCPNDT Bengaluru Urban, along with your past distinguished roles as principal and dean at SSIMS T. Begur, vice principal at the same institution, and your leadership in the national committees such as National IMS Standing Committee for Child Health. Your academic contributions, including over 40 publications in prestigious national and international journals, have significantly advanced pediatric care and medical knowledge, further enhancing your stature
as a scholar and thought leader in medical community. Your relentless pursuit of excellence, evidenced by your leadership in the IMA and Indian Association of Pediatrics, has left an indelible mark on the healthcare landscape. We are honored to acknowledge your profound influence and celebrate your journey from your early days as an MBBS graduate from WIMS Ballari Medical College to become one of the most respected pediatricians and educators in the country. In the light of your exceptional contributions, we present this letter of honor with sincere admiration and gratitude for your selfless service to the humanity. Your accomplishments are an inspiration, and we wish you continued success in all your endeavors. Thank you so much, Dr. Avin B.R. Alvas, sir. I request the dignitaries on the dais to felicitate Dr. Srinivas. Yes, sir. ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಸನ್ಮಾನ್ಯ ಶ್ರೀ UT ಖಾದರ್ ತಮ್ಮನ್ನ ಈ ಸಮ್ಮೇಳನಕ್ಕೆ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಒಂದು ಬಾರಿ ಚಪ್ಪಾಳೆಯ ಮೂಲಕ ನಮ್ಮ ವಿಧಾನಸಭಾಧ್ಯಕ್ಷರನ್ನ ಸ್ವಾಗತಿಸಿಕೊಳ್ಳೋಣ. ಗೌರವ ಸಾಧಕ ಡಾಕ್ಟರ್ ಸದಾಶಿವ್ ಪೊಳ್ನಾಯ ಸರ್, ಗೌರವಾಧ್ಯಕ್ಷರು, ಈ ಆರ್ಗನೈಸಿಂಗ್ ಕಮಿಟಿಯ ಗೌರವಾಧ್ಯಕ್ಷರು ಡಾಕ್ಟರ್ ಸದಾಶಿವ್ ಪೊಳ್ನಾಯ ಸರ್ ತನ್ನ ಅಲಂಕರಿಸಬೇಕು. ಹಾಗೆ ತಮ್ಮ ಪರಿಚಯವನ್ನ ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಡಾಕ್ಟರ್ ಹರಿದಾಸ್ ರೈ. Dignitaries on and off the dais, it gives me great pleasure. Dr. Polnaya was born in 1947, just prior to independence, in a village, in a remote village called Bulerikatta. He started his practice and has been practicing. He worked for a brief while in government Venlock Hospital, and then he started his practice in Ullal in the year, and he's been 52 years now. I'll slightly digress from the prepared text because he's a unique character who started the concept of the doctor couple running a clinic in a highly volatile place like Ullal, and has been hugely successful. He ran a small hospital for many years after the tragic death of his wife due to cancer. I mean, she had renal complications also after the operation. He actually gave this hospital to us, and we run this hospital now. And he is one of the most knowledgeable general practitioners I've met in my life. It is a little known fact that he has won 90% of the medical quizzes conducted by the IMA Mangalore branch, and this includes all the specialists across all divisions. So he is a very unique character. I have digressed from the text that is prepared for me because everybody can read from it. So I wish him all the best in his future. Thank you so much, Dr. Haridas. ವಂದನೆಗಳು and congratulations and best wishes to Dr. Sadashiv Polnaya sir. Thank you so much. Moving forward, may I now request the President of Family Doctors Association, Dr. Annaya Kulal Ulturu, ಈ ಒಂದು ಸಮ್ಮೇಳನದ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವಂತವರು ತಾವು ಈ ಸನ್ಮಾನ ಪೀಠವನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ತಮ್ಮ ಪರಿಚಯವನ್ನ ಈ ಸಭೆಯ ಮುಂದೆ ಇಡ್ಲಿಕ್ಕೆ ಇದ್ದಾರೆ ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಸರ್. ನಮಸ್ತೆ. ಸನ್ಮಾನ ಪೀಠದಲ್ಲಿರುವವರು ನಮ್ಮ ಇವತ್ತಿನ ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ಎಂ ಅನ್ನಯ್ಯ ಕುಳಾಲ್ ಉಳ್ತೂರವರು. ಮುಂಜಾನೆ ಹೂವು ರವಿಯ ಕಾಂತಿಯ ಬಯಸಿದೊಡನೆ ಕಾಂತಿ ದೊರೆತು ಅರಳುವಂತೆ, ನೀರ ಬಯಸಿದ ಗಿಡಕ್ಕೆ ವರುಣದೇವನೇ ಧರೆಗಪ್ಪಳಿಸಿದಂತೆ, ಮಗು ತಾಯಿಯ ಬಯಸಿದೊಡನೆ ತಾಯಿಯ ಎದೆ ಹಾಲು ದೊರೆತಂತೆ, ಅದೆಷ್ಟೋ ಅಸೌಖ್ಯರ ಪಾಲಿಗೆ ಧನ್ವಂತರಿ ದೇವ ದೊರೆತಂತೆ ಅನೇಕರ ಕಷ್ಟಗಳನ್ನು ದೂರೀಕರಿಸಿದವರು ನೀವು. ಉಡುಪಿ ಜಿಲ್ಲೆಯ ಕುಂದಾಪುರ ಜಿಲ್ಲೆಯ ಉಳ್ತೂರೆಂಬಲ್ಲಿನ ಕೃಷಿ ಕುಟುಂಬದ ಪುಟ್ಟಣ್ಣ ಕುಲಾಲ್ ಮತ್ತು ಶ್ರೀಮತಿ ಚಂದಮ್ಮ ದಂಪತಿಗಳಿಗೆ ಮಗನಾಗಿ ಜನಿಸಿದಿರಿ. ಆರ್ಥಿಕ ಮುಗ್ಗಟ್ಟಿನಿಂದ 5ನೇ ತರಗತಿಯಲ್ಲಿಯ ವಿದ್ಯಾಭ್ಯಾಸ ಮೊಟಕುಗೊಳಿಸಬೇಕಾದ ಅನಿವಾರ್ಯತೆ ಬಂದಾಗ ಬೆಂಗಳೂರಿನ ಹೋಟೆಲ್ ಕೆಲಸಕ್ಕೆ ಸೇರಿದಿರಿ. ಚುರುಕು ವಿದ್ಯಾರ್ಥಿ ಹೋಟೆಲ್ ಕೆಲಸ ಮಾಡುವುದನ್ನು ನೋಡಲಾರದೆ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಕಾರದಿಂದ ಪ್ರೌಢ ಶಿಕ್ಷಣವನ್ನು ಮುಗಿಸಿದಿರಿ.
ವೈದ್ಯನಾಗಬೇಕೆನ್ನುವ ಹಂಬಲ ಮೊದಲ ಹಂತದಲ್ಲಿ ಕೈಗೂಡದಾಗ BSc ಪದವಿ ಪಡೆದು ಆನಂತರ ಅದೇ ಕೋಟದಡಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ MBBS ಪದವೀಧರರಾದಿರಿ. ಹಾದಿಯಲ್ಲಿರುವ ಕಲ್ಲುಗಳನ್ನು ತಡೆಗಳು ಅಂದುಕೊಳ್ಳದೆ ಮೇಲೆ ಇರುವ ಮೆಟ್ಟಿಲುಗಳನ್ನಾಗಿ ಪರಿವರ್ತಿಸಿದ ಸಾಧಕರು ನೀವು. ವೈದ್ಯನಾದವನು ಕೇವಲ ರೋಗಕ್ಕೆ ಮದ್ದು ಕೊಡುವವನು ಎಂಬ ಮಾತಿಗೆ ವ್ಯತಿರಿಕ್ತವಾಗಿ ಜನಾನುರಾಗಿ ವೈದ್ಯನಾಗಿ, ಶಿಕ್ಷಕನಾಗಿ, ಸಾಹಿತಿ, ಬರಹಗಾರನಾಗಿ, ಸಾಮಾಜಿಕ ಹೋರಾಟಗಾರನಾಗಿ, ಸಂಘಟಕರಾಗಿ ವಿವಿಧ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ನೀವು. ತಮ್ಮ ತಂದೆಯ ಹೆಸರಿನಲ್ಲಿ ಪುಟ್ಟನ ಕುಲಾಲ್ ಪ್ರತಿಷ್ಠಾನವನ್ನು ಹುಟ್ಟುಹಾಕಿ ಆರೋಗ್ಯ, ಶಿಕ್ಷಣ, ಕಲೆ, ಸಾಹಿತ್ಯ, ನಾಡು ನುಡಿ, ನೆಲಜಲ, ಪರಿಸರದ ಬಗ್ಗೆ ಜನಜಾಗೃತಿ ಮತ್ತು ಸಾಮಾಜಿಕ ಹೋರಾಟವನ್ನು 25 ವರ್ಷದಿಂದ ಸಂಘಟಿಸ್ತಾ ಬಂದಿದೆ. ತುಳುವೇ ನಿತ್ಯ ಎಂಬ ಘೋಷಣೆಯೊಂದಿಗೆ ಕನ್ನಡದ ಕಟ್ಟೆ ಎಂಬ ಚಿಂತಕರ ಚಾವಡಿಯನ್ನು ಹುಟ್ಟುಹಾಕಿ 20 ವರ್ಷಗಳಿಂದ ಮುನ್ನಡೆಸುತ್ತಿರುವುದು ವೈದ್ಯರಲ್ಲೋರ್ವ ಹೋರಾಟಗಾರ ಎಂಬ ನಿಮ್ಮ ವ್ಯಕ್ತಿತ್ವದ ಪರಿಚಯ ನೀಡಿದೆ. 25 ವರ್ಷಗಳ ಕಾಲ ಶ್ರೀನಿವಾಸ ಮೆಡಿಕಲ್ ಕಾಲೇಜಿನ ಬೇರೆ ಬೇರೆ ವಿಭಾಗಗಳಲ್ಲಿ ವೈದ್ಯರಾಗಿ, ವೈದ್ಯಕೀಯ ಶಿಕ್ಷಕರಾಗಿ, ಆರೋಗ್ಯ ಆಸ್ಪತ್ರೆ ನಿರ್ವಹಣೆಯಲ್ಲಿ ತಜ್ಞರಾಗಿ ಕಾರ್ಯನಿರ್ವಹಿಸಿದ ಅನುಭವ ನಿಮ್ಮದು. ಭಾರತೀಯ ವೈದ್ಯಕೀಯ ಸಂಘದ ಮಂಗಳೂರಿನ ಅಧ್ಯಕ್ಷರಾಗಿ, IMA ಟ್ರಸ್ಟ್ ಸದಸ್ಯರಾಗಿ, ರಾಜ್ಯ ಉಪಾಧ್ಯಕ್ಷರಾಗಿ, IMA ಫೋಕಸ್ ಕಾರ್ಯದರ್ಶಿಯಾಗಿ, IMA CGPಗೆ 2 ಬಾರಿ ಅಧ್ಯಕ್ಷರಾಗಿ, IMA ವೈದ್ಯ ಬರಹಗಾರರ ಬಳಗವನ್ನು ಹುಟ್ಟುಹಾಕಿ ರಾಜ್ಯ ಮತ್ತು ಕೇಂದ್ರ ಸಮಿತಿಯಲ್ಲಿ ಸತತವಾಗಿ ದುಡಿದ ಅನುಭವ ನಿಮ್ಮದು. ಪ್ರಸ್ತುತ ವೆಲ್ಲಾಕ್ ಆಸ್ಪತ್ರೆಯ ಪ್ಯಾಲಿಯೇಟಿವ್ ಮತ್ತು ಎಲ್ಡರ್ಲಿ ಕೇರ್ ಮುಖ್ಯಸ್ಥರಾದ ಡಾಕ್ಟರ್ M. ಅಣ್ಣಯ್ಯ ಕುಲಾಲ್ ಉಳ್ತೂರ್ ಅವರ ಅಪರೂಪದ, ಅಸಾಧಾರಣ, ಬಹುಮುಖದ, ಸಮಾಜಮುಖಿ, ಸ್ನೇಹಮಯಿ ಕುಟುಂಬ ವೈದ್ಯರು. ಚುಚ್ಚುಮದ್ದಲ್ಲ ಕಷಾಯ, ಮುಗುಳ್ನಕ್ಕು ಮುಂದೆ ಸಾಕು, ಸದ್ದಿಲ್ಲದೆ ಸುದ್ದಿಯಾಗಿ ಎಂಬ ಚುಟುಕು ಬರಹಗಳಿಂದ ಆರೋಗ್ಯ ಜಾಗೃತಿ ಮತ್ತು ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅರ್ಥಪೂರ್ಣ ಬರಹಗಳಿಂದ ತನ್ನ ಛಾಪನ್ನು ಮೂಡಿಸಿರುವ, ಮಂಗಳೂರಿನಲ್ಲಿ 2010 ನಡೆದ IMA ರಾಜ್ಯ ಸಮ್ಮೇಳನ, 2017 CGP ರಾಜ್ಯ ಸಮ್ಮೇಳನ, 2019 ನಡೆದ ವೈದ್ಯ ಬರಹಗಾರರ ಪ್ರಥಮ ಸಾಹಿತ್ಯ ಸಮ್ಮೇಳನ ಹಾಗೂ ಇಂದಿನ ಈ CGP ರಾಜ್ಯ ಸಮ್ಮೇಳನಗಳ ಜವಾಬ್ದಾರಿ ತಗೊಂಡು ಅವುಗಳ ಯಶಸ್ಸಿಗೆ ಸದ್ದಿಲ್ಲದೆ ದುಡಿದ ತಮ್ಮನ್ನು ಈ ಸಮ್ಮೇಳನದ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ಸಲ್ಲಿಸಿ ಹೇಳ್ತಾ ಇರುವ ಮಾನ್ಯ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಗೌರವಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಸದಾಶಿವ್ ಪೊಳ್ನಾಯ ಸರ್ ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ಚುಟುಕಾಗಿ ಮುಗಿಸ್ತೇನೆ. ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯ ಉಪಸ್ಥಿತರು ಪ್ರತ್ಯೇಕವಾಗಿ ಹೇಳೋದಿಲ್ಲ, ಇದರ ಮೊದಲೇ ಹೇಳಿ ಆಗಿದೆ. ಮುಂದೆ ಆಸೀನರಾಗಿರುವಂಥ ಕಣ್ಮಣಿಗಳು ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ ಆಡಿಯನ್ಸ್ ಇಲ್ಲದ್ರೆ ಸ್ಟೇಜ್ ಇಲ್ಲ ಯಾವಾಗಲೂ. ಸೊ ನಿಮ್ಮ ಪ್ರೆಸೆನ್ಸು ಬಹಳ 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 ಪ್ರಸ್ತುತ. ಆಮೇಲೆ ನನಗೆ ಹೆಚ್ಚೇನು ಹೇಳಲಿಕ್ಕಿಲ್ಲ. ಗವರ್ಮೆಂಟು ಒಮ್ಮೊಮ್ಮೆ ನನ್ನ ಕಾಲದಲ್ಲಿ ನಾನು ಮೆಡಿಕಲ್ ಫಾರ್ಮಕಾಲಜಿಯಲ್ಲಿರುವಾಗ MBBS ಕಡಿಮೆ ಆಯಿತು, LMP ಅಂತ ಹೇಳಿಕೊಂಡು ಕಂಡೆನ್ಸ್ಡ್ MBBS ಕೋರ್ಸ್ ಸ್ಟಾರ್ಟ್ ಮಾಡಿತ್ತು. ಅದರಲ್ಲಿ ನನ್ನ ಸೈಡೇ ಕೂತ್ಕೊಳ್ಳೋರು ನನ್ನ ತಂದೆ ಪ್ರಾಯದವರು. ನಾನು ಫಾರ್ಮಕಾಲಜಿಲಿಗೆ ಓದ್ತಾ ಇರುವಾಗ ಅವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ. ಹೆಲ್ತ್ ಸೆಂಟ್ರಲ್ಲಿ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಕೊಡಬೇಕು, ಅದು ಎಲ್ರಿಗೂ ಗೊತ್ತಿಲ್ಲ. ಕೆಲವರು ಆ್ಯಸ್ಪಿರಿನ್ನು ಕೊಡ್ತಾಯಿದ್ರು. ಆ ಒಂದು ಕಾಲ ಇತ್ತು. ಅದನ್ನು ಕಡೆಗೆ ಆಗೋ ಗೌರ್ಮೆಂಟಿಗೆ ಗೊತ್ತಾಯಿತು ಇದು ಕಂಡೆನ್ಸ್ಡ್ MBBS ಅಲ್ಲ, ಕಂಡೆಮ್ಡ್ MBBS ಆಗುತ್ತೆ ಅಂತ. ಆಮೇಲೆ ನಿಲ್ಲಿಸಿದರು. ಮತ್ತು ಕೋವಿಡ್ ಒಂದು ವಿಷಯ. ಕೋವಿಡ್ ಪ್ಯಾಂಡಮಿಕ್ ಆಗಿರುವಾಗಲೂ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಇನ್ನೊಬ್ಬರು, ನನಗೆ ಹೆಸರು ಗೊತ್ತಿಲ್ಲ, ಬಂಟ್ವಾಳದಲ್ಲಿ 2 ಡಾಕ್ಟ್ರು ಡೇ ಆ್ಯಂಡ್ ನೈಟ್ ಕೋವಿಡ್ಗೆ ಹೆದರದೆ, ಅಂದರೆ ಐ ನೋ ಹೌ ಕೋವಿಡ್ ಸ್ಪ್ರೆಡ್ಸ್. ಇಟ್ ಅಫೆಕ್ಟ್ಸ್ ಓನ್ಲಿ ದ ಸಸೆಪ್ಟಿಬಲ್ ಪೀಪಲ್, ಆರ್ಗನ್ ಡ್ಯಾಮೇಜ್, ಏಜಡ್, immunocompetency deficient patients,
ರೋಗಿಗಳನ್ನು ಮಾತ್ರ ಅಫೆಕ್ಟ್ ಮಾಡ್ತದೆ. ಇಫ್ ಯು ಆರ್ ಯಂಗ್, ಎನರ್ಜೆಟಿಕ್, immunocompetent, nothing will happen. That basic knowledge, why even WHO was, every month it was stating the strategy. Next Supreme Court came. Nothing is required. No vaccination, no injection, that is left to them only. So that time I was really, even from our administrative authority, Panchayat, they warned me, "Doctor, what you are doing?" I said, "What to do? I cannot get out. Because the whole road, complaint is coming, whole road is blocked. What to do? You send the police people. How can I get out? How is it possible? No, I cannot deny anybody, any patient, my eligible treatment. Even though treatment is not there, but the faith, even though you give paracetamol, after all viral infection, what happens? Nothing. So that also paracetamol becomes a Sanjeevani like, if it is given from your hand. So those were the days. I worked even in COVID days, in spite of my friends, colleagues, relatives call, "Shut your clinic. Please shut your clinic." I never bothered. So those were the days I practiced, and this is the third generation, if you say, every 15 to 20 years. One generation, this is the third generation I am going. The first generation ended up, because of a polluted environment, polluted water, roundworm infestation was enough. I used to maximum piperazine citrate in jars. Every week 2 jars. I was giving it free. Piperazine citrate was so much. So much I was using. So I was giving this thing free. 5 rupees 1 can. I was giving. Even people, started rushing to take that. So it was impossible. So roundworm infestation also, what all talks? ಡಾಕ್ಟ್ರೇ, ಅವು ಗುಳ್ಮವಾಯು, ಅವು ಉರಿಶೀತವಾಯು, ಅವು ಪುರಿಯತ್ತು, ಹೀಗೇ ಹೇಳ್ಕೊಳ್ತಾ ಇದ್ದರು ಜನರು. ಹೌದು, ನಾನದನ್ನು ನಿಮಗೆ ಹೋಗಲಿಕ್ಕೆ ಕೊಡೋದಿಲ್ಲ, ಅದು ಶಾಂತ ಆಗಲಿಕ್ಕೆ ಕೊಡೋದು ಮದ್ದು. ಅದು ಹುಳ ಶಾಂತಾಗಿ ಮಲ್ಕೊಳ್ತದೆ, ಏನಾಗೋದಿಲ್ಲ ಅಂತ ಹೇಳಿ ಅವರನ್ನು ಧೈರ್ಯ ಮಾಡಿ, ಅಯ್ಯೋ ಹೆಡೆಯಲ್ಲಿ ಒಬ್ಬ ಓಡಿ ಬರ್ತಾನೆ, ಸರ್ ಅದು ಒಂದು ಮೂಗಿನಲ್ಲಿ ಬಂತು. ಅಂದರೆ ಒಂದು 500 to 1000 worms with the intestinal obstruction. I referred the patient to, surgeon, Dr. C.R. Vallad. He operated, removed, for half an hour he removed the roundworm bulge. And so were the days. So ಮೂಗಿನಲ್ಲಿ ಬಂದಕ್ಕೆ ಏನು ಹೆದರಬೇಡ, ಅದು ನೋಡು, ತಾಯಿ ಹುಳ ಕೆಳಗಡೆಯಿಂದ ಹೋಗೋದಿಲ್ಲ, ಅದು ಮೇಲಿಂದಲೇ ಬರೋದು, ಅಲ್ಲಿ ಸಮಾಧಾನ ಆಗ್ತದೆ ಅವರಿಗೆ. ಸೊ ಏನಾದರೂ at that moment you satisfy the patient, that is very important. Second generation, all bacterial infection, fungal infection and all that. Now viral. So these were the days, changing often. Unless you update and upgrade your general practice, you are nowhere. So stating these opinions, I wish to end my talk because time is already lapsing. And so many things are there to talk. So this is not the right dash to express all. Thank you very much. Thank you so much, Sadashiv Polna. Yes, Annadani Metisur was all the way travelled from Mundogi to address the gathering on behalf of all the dignitaries on the desk. Sir, I request you to address the gathering. ಊಟದ ಸಮಯ, ಊಟ ಮತ್ತು ನಿಮ್ಮ ಮಧ್ಯೆ ನಾನು ನಿಲ್ಲೋದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರೇ, IMA ಹಾಗೂ ವೈದ್ಯಕೀಯ ರಂಗದ ಗಣ್ಯಾತಿ ಗಣ್ಯರೇ ಹಾಗೂ ದಿಗ್ಗಜರೇ, ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ವೃತ್ತಿ ಬಾಂಧವರೇ, ಎಲ್ಲರಿಗೂ ಅನಂತ ವಂದನೆಗಳು. ಒಂದು ಕಾಲಕ್ಕೆ ಹೇಳ್ತಾ ಇದ್ರು, ಈ ಮಾಡರ್ನ್ ಮೆಡಿಸಿನ್ ವೈದ್ಯ ಅಂದರೆ ಎ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಎ ಗೈಡ್ ಇನ್ ದ ಕಮ್ಯುನಿಟಿ. ಬಟ್ ಈಗ ಏನಾಗಿದೆ ಅಂದರೆ, ಹಿ ಈಸ್ ನೋ ಲಾಂಗರ್ ಎ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಇನ್ ದ ಕಮ್ಯುನಿಟಿ.
the family medicine practitioner's place has been getting replaced slowly by the practitioners of other systems of medicine. With the advancement of science and the availment of all the investigatory gadgets, the medical fraternity has been so much overcrowded with specialists that a general practitioner or family physician is feeling a small person amidst a medical fraternity of experts, treating only cough, cold and fevers and leaving the difficult ones to the specialists. But all over the world, the family practitioner has been accepted as the most cost-effective and the best health care provider at the primary level. This has been accepted. So what to do? So we have to encourage the family practitioner by making availability of skill development programs for the family physicians or the family practitioners. Like Dr. Yogananda Reddy mentioned, we have to develop some post-grad courses in the family medicine, like diploma or MD, like that. ನಾನು IMA ಪ್ರೆಸಿಡೆಂಟ್ ಇದ್ದಾಗ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಗೆ ಅನೇಕ ಬಾರಿ ರಿಕ್ವೆಸ್ಟ್ ಮಾಡಿದೆ, ಎಲ್ಲ ಮೆಡಿಕಲ್ ಕಾಲೇಜುಗಳೇ ನಿಮಗೆ ರೆಕಗ್ನಿಷನ್ ಕೊಡಬೇಕು ಅಂದರೆ ನೀವು ಫ್ಯಾಮಿಲಿ ಮೆಡಿಸಿನ್ ಒಂದು ಚೇರ್ ಓಪನ್ ಮಾಡಿರಿ, ಡಿಪಾರ್ಟ್ಮೆಂಟ್ ಓಪನ್ ಮಾಡಿರಿ, ಅಲ್ಲಿ ತೊಗೊಂಡು ಭಾಳಷ್ಟು ಜನ ಫ್ರೀಜಿ ಮಾಡಬೇಕು, ಪಾಸ್ ಮಾಡಬೇಕು ಅಂತ ಕ್ರೇಜ್ ಇರುತ್ತೆ. ದರ್ ಇಸ್ ಅ ರ್ಯಾಟ್ ರೇಸ್ ಫಾರ್ ಟು ಬಿಕಮ್ ಸ್ಪೆಷಲಿಸ್ಟ್ ಆ್ಯಂಡ್ ಡೂ ಪೋಸ್ಟ್ ಗ್ರೇಡ್ ಡಿಗ್ರೀಸ್. ಸೊ ಇನ್ ದಿಸ್ ರ್ಯಾಟ್ ರೇಸ್ ಪೀಪಲ್ ಡೋಂಟ್ ಲರ್ನ್ ಇನ್ ದಿ ಹೌಸ್ಮನ್ಶಿಪ್ ಆರ್ ಡ್ಯೂರಿಂಗ್ ದರ್ ಲರ್ನಿಂಗ್ ಕರಿಕ್ಯುಲಮ್. ಅವ್ರಿಗೆ ಹೇಳಿದೆ, ಇಲ್ಲ ಯಾರೂ ಅಕ್ಸೆಪ್ಟ್ ಮಾಡಿ ತೊಗೊಳ್ತಾ ಇಲ್ಲ, ನಾವು ನಿಮ್ಗೆ ರೆಕಗ್ನಿಷನ್ ಕೊಡಬೇಕಂದ್ರೆ ಕಂಪಲ್ಸರಿ ಒಂದು 2-3 ಫ್ಯಾಮಿಲಿ ಮೆಡಿಸಿನ್ MD ಆರ್ ಡಿಪ್ಲೊಮಾ ಸೀಟ್ಸ್ ತೊಗೊಳ್ರಿ ಅಂತ ನೀವು ಇನ್ಸಿಸ್ಟ್ ಮಾಡಿ ನಾನು ಹೇಳಿದೆ. ಅದು ಯಾಕೋ ಆಯಿತು ನೋಡೋಣ ಅಂತ ಹೇಳಿದರೆ ಅಷ್ಟೇ, ಅದಲ್ಲಿ ನಿಂತು. ಆದ್ದರಿಂದ ಯೋಗಾನಂದ ರೆಡ್ಡಿ ಅವರು ಬಂದಿದ್ದಾರೆ, ಮತ್ತು ಇಲ್ಲಿ ಯೂನಿವರ್ಸಿಟಿ ನಮ್ಮ ಅಣ್ಣ ಅವರು ಮೆಡಿಕಲ್ ಎಜುಕೇಷನ್ ಫೀಲ್ಡಲ್ಲಿದ್ದಾರೆ. ಅಟ್ಲೀಸ್ಟ್ ತಮ್ಮ ಕಾಲೇಜುಗಳಲ್ಲಿ ಕೂಡ ಇತ್ತಿತ್ತಲಾಗಿ ಕೆಲವು ಕಡೆ ಬಂದಿದೆ. ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ, ದೆಹಲಿಯಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲಿ ಫ್ಯಾಮಿಲಿ ಮೆಡಿಸಿನ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಬಂದಿದೆ. ನಮ್ಮ ಎಲ್ಲ ಇಲ್ಲಿ IMA ಮತ್ತು ವೈದ್ಯಕೀಯ ರಂಗ ದಿಗ್ಗಜರಿದೆ, ಎಲ್ಲರಿಗೂ ಒಂದು ಕಳಕಳಿ ಮನವಿ ಅಂದರೆ ಫ್ಯಾಮಿಲಿ ಮೆಡಿಸಿನ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಯನ್ನು ಸ್ಟಾರ್ಟ್ ಮಾಡಿರಿ. ಸೊ ದಟ್ ದೇ ಕ್ಯಾನ್ ಬಿ ಪೋಸ್ಟೆಡ್ ಇನ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಇನ್ ಪ್ರೈವೇಟ್ ಸೆಕ್ಟರ್ ಆಲ್ಸೋ ದೇ ಕ್ಯಾನ್ ಟೇಕ್ ಕೇರ್ ದಿ ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್. ಆಮೇಲೆ ನಮ್ಮ ಯೂನಿವರ್ಸಿಟಿಗಳಲ್ಲಿ ಮತ್ತು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಈಗಿರ್ತಕ್ಕಂಥ ಫ್ಯಾಮಿಲಿ ಮೆಡಿಸಿನ್ ಪ್ರಾಕ್ಟೀಸ್ನರ್ಸ್ಗೆ ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಡೆವಲಪ್ ಮಾಡಿದರೆ ನಾವು ಇದನ್ನು ಪ್ರಮೋಟ್ ಮಾಡಲಿಕ್ಕೆ, ಇದನ್ನು ಇಳಿಲಿಕ್ಕೆ ಸ್ವಲ್ಪ ಸಹಾಯ ಮಾಡಿದಂಗೆ ಆಗ್ತದೆ. ಆದ್ದರಿಂದ ಸೊ ಫ್ಯಾಮಿಲಿ ಮೆಡಿಸಿನ್, ವಾಟ್ ಈಸ್ ದ ಟೇಕ್ ಹೋಮ್ ಮೆಸೇಜ್? ವಿ ಶುಡ್ ಡೆವಲಪ್ ದಿಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಫಾರ್ ದ ಫ್ಯಾಮಿಲಿ ಮೆಡಿಸಿನ್ ಪ್ರಾಕ್ಟೀಸ್ನರ್ಸ್ ಆ್ಯಂಡ್ ಆಲ್ಸೋ ದಿ ಡೆವಲಪ್ ಸಮ್ post graduate courses in the family medicine, so that this system of institution of family practice or the family medicine will prevail in the community for a long time, so that it will in turn help the community to get the cost effective and the best primary health care delivery system. So thank you all. Thank you so much, Dr. Ananda Nimeti sir. For your word request, Dr. Srinivas, yes sir, to address the gathering with his presidential remark. ಎಲ್ಲರಿಗೂ ಸೊ ವಿಶೇಷವಾಗಿ ಈಗ ತಾನೇ ನಮ್ಮ KMC ಪ್ರೆಸಿಡೆಂಟ್ ಡಾಕ್ಟರ್ ಯೋಗಾನಂದ ರೆಡ್ಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. LMP ಯಾವ ಥರ ನಮ್ಮ ಪ್ರಾಕ್ಟೀಸ್ ಕೋರ್ಸಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂತ ತುಂಬ ವಿಸ್ತಾರವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದಕ್ಕೆ ಅವ್ರಿಗೆ ನಂಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ, ನಮ್ಮ ಶಾತಾರಾಮ್ ಸರ್ ಸೊ ವೈಸ್ ಚಾನ್ಸಲರ್ ಆಗಿರುತ್ತೆ, ತುಂಬ ಹಿರಿಯ ವ್ಯಕ್ತಿ, ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ನಾನು ವಂದನೆ ಅರ್ಪಿಸ್ತಾ, ಎಲ್ಲ ವೇದಿಕೆ ಮೇಲೆ ಗಣ್ಯರು, ನಮ್ಮ ಅನೈಕುಲಾಲ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ವಂಡರ್ಫುಲ್ ವರ್ಕ್ ಹಿಯರ್. ನನಗಂತೂ ಖುಷಿ ಆಗ್ತಾಯಿದೆ. ನನ್ನ ಸ್ಟೇಟ್ IMA ಪ್ರೆಸಿಡೆಂಟ್ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಿದ್ದೀನಿ. ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಅಕ್ನಾಲೇಜ್ ದ ಗ್ರೇಟ್ ಎಫರ್ಟ್ ಡನ್ ಬೈ ಹಿಮ್. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಸರ್, ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ತುಂಬ ದೊಡ್ಡ ಒಂದು ಸಂಸ್ಥೆ. ಸೊ ನಮ್ಮ ಮಾಡರ್ನ್ ಮೆಡಿಸಿನ್ ಡಾಕ್ಟರ್ಸು ವರ್ಲ್ಡಲ್ಲೇ ದೊಡ್ಡ ಸಂಸ್ಥೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ಅದರಲ್ಲಿ ಅದರೆಲ್ಲ ಕಾನ್ಸೆಪ್ಟ್ಸು ಎಲ್ರಿಗೂ ಗೊತ್ತಿರೋ ವಿಷಯ. ಇಟ್ ವಿಲ್ ಟೇಕ್ ಕೇರ್ ಆಫ್ ದ ಡಾಕ್ಟರ್ಸ್, ಅದರಲ್ಲ ಇಟ್ ವಿಲ್ ಟೇಕ್ ಕೇರ್ ಆಫ್ ದ ಪೇಷಂಟ್ಸ್, ಇಟ್ ವಿಲ್ ಟೇಕ್ ಕೇರ್ ಆಫ್ ದ ಡಾಕ್ಟರ್ಸ್. ಅದರಲ್ಲಿ ಅಕಾಡೆಮಿಕ್ಕು ಮತ್ತು ಇನ್ನೊಂದು ವೆಲ್ಫೇರ್ ಮೆಜರ್ಸ್. ಅಕಾಡೆಮಿಕ್ಸಲ್ಲಿ ಗೊತ್ತಿದೆ ನಿಮಗೆಲ್ರಿಗೂ CGP ಇದೆ, AMS ಇದೆ.
ಅದರಲ್ಲಿ CGP ನಮ್ಮ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಅವರೇ ಆಲ್ ಓವರ್ ಇಂಡಿಯಾ. ಅದಕ್ಕೆ ಒಂದು ಸಬ್ ಕಮಿಟಿ ಇದ್ದು CGP ಡೈರೆಕ್ಟ್ರು ಆಗ್ತಾಯಿದ್ದಾರೆ, CGP ಸೆಕ್ರೆಟ್ರೀಸು ಎಲ್ಲ ಮಾಡಿ ನಮ್ಮ ಕರ್ನಾಟಕದಲ್ಲೂ ಇಂಪ್ರೂವ್ ಮಾಡ್ಕೊಂಬಂದಿದ್ದೀವಿ. CGP ಡೈರೆಕ್ಟ್ರು, CGP ಸೆಕ್ರೆಟ್ರಿ, ಗವರ್ನಿಂಗ್ ಕೌನ್ಸಿಲ್ ಎಲ್ಲರೂ ನಾವು ಎಲೆಕ್ಷನ್ಸಲ್ಲಿ ಅವ್ರನ್ನೆಲ್ಲ ಮುಂಚೂಣಿಯಲ್ಲಿ ತರ್ತಾ ಇದ್ದೀವಿ. ಅದೇ ಥರ ಅಣ್ಣಯ್ಯ ಕುಲಾಲ್ ಸರ್ ಈ ಸಾರಿ ಡೈರೆಕ್ಟರ್ ಆದರು, ನೆಕ್ಸ್ಟ್ ಟೈಮ್ ನಮ್ಮ ಶ್ರೀನಿವಾಸ್ ವೇಲುವರು ಬರ್ತಾವ್ರೆ. ಇದೇ ಥರ ಕಂಟಿನ್ಯೂ ಆಗಿ ಹೋಗಬೇಕು, ಇದೇ ಥರ ಮುಂಚೂಣಿಯಲ್ಲಿ ತಗೊಂಡು ಹೋಗಬೇಕು ಇಲ್ಲ. ಸೊ ನಮ್ಮ ಯೋಗಾನಂದ ರೆಡ್ಡಿ ಅವರು ಹೇಳ್ದಂಗೆ ಯಾವ ಥರ ಹಿಂದೆ ನಮ್ಮೂರಲ್ಲಿ ಒಂದು ಆಲ್ಮೋಸ್ಟ್ 50 ಇಯರ್ಸ್ ಬ್ಯಾಕ್ ಒಬ್ಬರು ಚನ್ನಬಸಪ್ಪ ಅಂತ ಒಬ್ಬರು LMP ಡಾಕ್ಟ್ರ್ ಇದ್ದರು. ಅವ್ರು ಇದೇ ಥರ ಕೋಟ್ ಹಾಕ್ಕೊಂಡು ಒಂದು ಕಡೆ ಫುಲ್ ಇಂಜೆಕ್ಷನ್ ಸಿರಿಂಜ್ ಇಟ್ಕೊಂಡು ಇನ್ನೊಂದು ಕಡೆ ಟ್ಯಾಬ್ಲೆಟ್ಸ್ ಇಟ್ಕೊಂಡು ಎಲ್ಲ ಹಳ್ಳಿಗೂ ಬಂದು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ನಾನೇ ಒಂದು 3-4 ಇಯರ್ಸ್ ನಾನು ಚಿಕ್ಕ ಹುಡುಗ ಇದ್ದಾಗ ಅವರೇ ನೋಡ್ಕೊಂಡು ಹೋಗ್ತಾಯಿದ್ರು. ಅವಾಗೆಲ್ಲ LMPನೇ ಇದ್ದಿದ್ದು ಕ್ವೈಟ್, ಅದು ಅಕ್ಸೆಪ್ಟೆಡ್ ಲೈಸೆನ್ಸ್ಡ್ ಒನ್. ಅದೇ ಥರ ಈಗ ಕಡಿಮೆ ಆಗ್ತಾಯಿದೆ. ಮತ್ತು ಇನ್ನೊಂದು ಯೋಗಾನಂದ ರೆಡ್ಡಿ ಅವರು ಹೇಳ್ದಂಗೆ 70 ಇಯರ್ಸ್ ಮೇಲೆ ಬಳ್ಳಾರಿಯಲ್ಲಿರೋ ಪ್ರಾಕ್ಟೀಷನರ್ಸ್ ಮೋರ್ ದೆನ್ 70 ಇಯರ್ಸ್ ಅಂತ. ಯಾಕೆಂದರೆ ನಾನು ಹೇಳ್ತೀವಿ ಮಳೆಬೆನ್ನೂರು ಅಂತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಲ್ಲಿ ನಾವು ವಿಸಿಟ್ ಕೊಟ್ಟಾಗ ಅಲ್ಲಿ 9 ಜನ ಡಾಕ್ಟರ್ಸ್ ಇದ್ದರು. ಎಲ್ಲ ಮೋರ್ ದೆನ್ 70 ಇಯರ್ಸ್ ಇರೋರೆ, ಎಲ್ಲ MBBS ಡಾಕ್ಟರ್ಸು. ಆವಾಗಲಿಂದ ಸೇಮ್ ಥಿಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾವ್ರೆ. ಯಾರ್ಯಾರು ಯಂಗ್ಸ್ಟರ್ಸ್ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಯಾರ್ಯಾರು ಡಾಕ್ಟರ್ಸ್ ಆದರೂ ಎಲ್ಲ ದಾವಣಗೆರೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ PG ಮಾಡಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಅವ್ರು ಸ್ಟಿಲ್ ದೇ ಆರ್ ವರ್ಕಿಂಗ್. ಇದೇ ಒಂದು ವಿಶೇಷ ಒಂದು ಸ್ಥಾನಮಾನ ಈ ಜನರಲ್ ಪ್ರಾಕ್ಟೀಷನರ್ಸ್ಗೆ ಎಸ್ಪೆಷಲಿ ಫ್ಯಾಮಿಲಿ ಡಾಕ್ಟರ್ಸ್ ಕೊಡಬೇಕು ಅಂತಲೂ ನಾನು ಒತ್ತಿ ಹೇಳ್ತೀನಿ. ಎಲ್ರಿಗೂ ಹೇಳೋ ಥರ ನಾನು ಒತ್ತಿ ಹೇಳ್ತೀನಿ ಪ್ರೆಷರ್ಸು. ಈಗ ತಾನೇ ಮೇಟಿಯವರು ಹೇಳಿದ್ರು ಅದಕ್ಕೆ ಹೋದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ತೆಗಿಬೇಕಾಗಿತ್ತು ಅಂತ. ಇನ್ನೂ ಅದು ಆಗಿಲ್ಲ. ಆ್ಯಕ್ಚುಲಿ ಅದು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಇದಾಟ್ ಈ ಲೋಕಲ್ ಇದಲ್ಲ, ಇದು ವೆಸ್ಟರ್ನ್, ಇದು ಆಲ್ ಓವರ್ ಕಂಟ್ರಿ, ಆಲ್ ಓವರ್ ವರ್ಲ್ಡ್ ದೇ ಅಕ್ಸೆಪ್ಟೆಡ್ ದಿಸ್ ಟೈಪ್ ಆಫ್ ಪ್ರಾಕ್ಟೀಷನರ್ಸ್. ಇದು ಎಸ್ಪೆಷಲಿ ಜನರಲ್ ಪ್ರಾಕ್ಟೀಷನರ್ಸು. ನನ್ನ ಫ್ರೆಂಡ್ಸೇ ಒಬ್ಬರು ಇಂಗ್ಲೆಂಡಲ್ಲಿ ಒಬ್ಬ ಅಫ್ತಾಮಾಲಜಿಸ್ಟ್ ಇದ್ದಾರೆ, ಅವ್ರ ವೈಫು ಜನರಲ್ ಪ್ರಾಕ್ಟೀಷನರ್ಸ್. ಅವನು ಹೇಳ್ತಾನೆ ನನಗಿಂತ ಜಾಸ್ತಿ ಸ್ಯಾಲ್ರಿ ನನ್ನ ವೈಫಿಗೆ ಬರ್ತದೆ ಅಂತ. ಶಿ ಈಸ್ ಟೆಲ್ಲಿಂಗ್ ಇಂಗ್ಲೆಂಡಲ್ಲಿ. ಆ್ಯಂಡ್ ಶಿ ಈಸ್ ವೆರಿ ವೆರಿ ಆ್ಯಕ್ಟಿವ್, ವೆರಿ ದಿಸ್ ಒನ್. ಸೊ ದೇರ್ ಆ ಕಾನ್ಸೆಪ್ಟು ಇಂಗ್ಲೆಂಡಲ್ಲಿ ಇದೆ, ಈಗಲೂ ಇಟ್ ಇಸ್ ಗೋಯಿಂಗ್ ಆನ್. ಸೊ ನೀವು ಅಂದ್ಕೊಂಡಿರೋ ಥರ ಕಂಪೇರ್ ಟು ಸ್ಪೆಷಲಿಸ್ಟು, ಕಂಪೇರ್ ಟು ಸೂಪರ್ ಸ್ಪೆಷಲಿಸ್ಟು, ಇವ್ರದ್ದು ಇನ್ನೂ ಕಷ್ಟ ಕೆಲಸ. ಅದು ಜನರಲ್ ಪ್ರಾಕ್ಟೀಸ್ ನಾಟ್ ಸೋ ಈಸಿ, ಬಿಕಾಸ್ ಎಲ್ಲ ಸಬ್ಜೆಕ್ಟು ಅವ್ರ ಟಚಲ್ಲಿ ಇರಬೇಕು. ಇವರಾದರೂ ಬರೀ ಈಗ ನಾನು ಪೀಡಿಯಾಟ್ರಿಷಿಯನ್ ಬರೀ ಪೀಡಿಯಾಟ್ರಿಕ್ಸ್ ನೋಡ್ಕೊಂಡು ಹೋಗ್ಬೋದು, ಸರ್ಜನ್ ಬರೀ ಸರ್ಜನ್ನು, ಆರ್ಥೋಪೆಡಿಕ್ಸ್ ಬರೀ ಆರ್ಥೋಪೆಡಿಕ್ಸ್. ಬಟ್ ಇವರು ಎಲ್ಲ ಗೊತ್ತಿರಬೇಕು ಅವ್ರಿಗೆ. ದೇ ಶುಡ್ ನೋ ಎವ್ರಿಥಿಂಗ್, ನಾಟ್ ಸೋ ಈಸಿ. ಆ್ಯಂಡ್ ಅಪ್ಡೇಟ್ಸು ಗೊತ್ತಿರಬೇಕು, ಕರೆಂಟ್ ಆಸ್ಪೆಕ್ಟ್ಸ್ ಅವರು ನೋಡ್ಕೊತಾ ಇರಬೇಕು. ಯಾವ ಥರ ಬರ್ತದೆ, ಯಾವ ಥರ ಇದಾಗ್ತದೆ, ಎವ್ರಿಥಿಂಗ್ ಸ್ಟಾರ್ಟಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರೀಸ್, ಲೇಸರ್ಸ್ ಏನಿದೆ, ಡರ್ಮಟಾಲಜಿ ಯಾವುದೋ ಹೊಸ್ತಾ ಬಂದ ಎಲ್ಲರೂ ದೇ ಹ್ಯಾವ್ ಟು ಬಿ ಇನ್ ಟಚ್. ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ಜನರಲ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಶಾಂತಾರಾಮ್ ಸರ್ ಹೇಳ್ದಂಗೆ ಕೋವಿಡ್ಡು ಚೆನ್ನಾಗಿ ಮಾಡಿದ್ದು ವರ್ಕ್ ಮಾಡಿದ್ದು ಅವರೇ ಅಂತ. ನಾನು ಆವಾಗ ಸೆಕ್ರೆಟರಿ ಆಗಿದ್ದೆ, ಪ್ರೆಸಿಡೆಂಟು ಮಸೂದನ್ ಕಾರ್ಯ ಇದ್ದಾರೆ. ಕೊನೆಗೆ ಕೋವಿಡ್ ಬಂದ ತಕ್ಷಣ ಎಲ್ಲ ಕ್ಲೋಸ್ ಆದಾಗ ನಮಗೆ ಡೈರೆಕ್ಟಾಗಿ ಆರ್ಡರ್ಸ್ ಬಂತು ಐ ಮೀನ್ ಗೌರ್ಮೆಂಟಿಂದ, ಎಲ್ಲ ನಿಮ್ಮ ಡಾಕ್ಟರ್ಸ್ಗೆ ಓಪನ್ ಮಾಡಿ ಅಂಥೇಳಿ. ಅವಾಗೆಲ್ಲ ಓಪನ್ ಮಾಡಿ ನಮ್ಮ ಒಂದು ಸ್ಟೇಟ್ IMAಗೆ ಒಂದು ಹೋಗೊಟ್ಟು ಎಲ್ಲರೂ ಓಪನ್ ಮಾಡಿದ್ರು. ಬಟ್ 92 ಮೆಂಬರ್ಸ್ ಡೆತ್ ಆದರು. 92ನಲ್ಲಿ 90% ಆರ್ ಜನರಲ್ ಪ್ರಾಕ್ಟೀಷನರ್ಸ್. ಅದು ಕರೆಕ್ಟ್. ಈಗಲೂ ಹೇಳ್ತೀನಿ, ಒತ್ತಿ ಹೇಳ್ತೀನಿ, ಎಲ್ಲ ಪ್ರಾಕ್ಟೀಷನರ್ಸು ಇದರಿಂದನೇ ಅವರೇ ತೀರೋಗಿರೋದು. ಯಾಕಂದರೆ ಸಿಂಗಲ್ ಡಾಕ್ಟರ್ ಕ್ಲಿನಿಕ್ ಅವರೇ ತೀರೋಗಿತ್ತು. ಯಾರೂ ಕೋವಿಡ್ ಹಾಸ್ಪಿಟ್ಲ್ ವರ್ಕ್ ಮಾಡೋರು ಯಾರೂ ತೀರೋಗಿಲ್ಲ. ಯಾಕಂದರೆ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಪೋಸ್ಟ್ ಗ್ರಾಜ್ಯುಯೇಟ್ಸು, ಯಂಗ್ಸ್ಟರ್ಸು ವಿತೌಟ್ ಕೋಮಾರ್ಬಿಡ್ ಕಂಡೀಷನ್ಸ್ ಅವರು ವರ್ಕ್ ಮಾಡ್ತಾಯಿದ್ರು. ಯಾರೂ ಅದರಲ್ಲಿ ತೀರೋಗಿಲ್ಲ. ತೀರೋಗೋದರೆಲ್ಲ ಜನರಲ್ ಪ್ರಾಕ್ಟೀಷನರ್ಸು. ಯಾಕಂದರೆ ಸಿಂಗಲ್ ಡಾಕ್ಟರ್ ಕ್ಲಿನಿಕ್ ಅವರು ಇವನು ಒಂದು ಮಾನವೀಯತೆಯಿಂದ ಆ ಮನುಷ್ಯತ್ವ ಇಟ್ಕೊಂಡು ಆ ಟೈಮಲ್ಲೂ ನಾವು ನೋಡಬೇಕು ಪೇಷಂಟ್ಗಳಂತ ನೋಡಿ ಪ್ರಾಣನ ಬಿಟ್ಟಿದ್ದಾರೆ ನಮ್ಮ ಜನರಲ್ ಪ್ರಾಕ್ಟೀಷನರ್ಸ್ ಎಲ್ಲ. ಅದನ್ನು ನಾವು ಅರಿತುಕೋಬೇಕು. ಅದನ್ನು ನಾವು ಆಲ್ವೇಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಅಕ್ನಾಲೇಜ್ ದ ಗ್ರೇಟ್ ಎಫರ್ಟ್ ಡನ್ ಬೈ ಪ್ರಾಕ್ಟೀಷನರ್ಸ್. ಅದು ಯಾವತ್ತೂ ಇದೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಪರವಾಗಿ ಅದೇ ನಾನು ಯಾವಾಗಲೂ ಹೇಳ್ತೀನಿ. ಬಟ್ ಅದರಲ್ಲಿ ಒಂದೇ ಒಂದು ನಮಗೆ ಒಂದು ಬೇಜಾರಾಗಿರೋ ವಿಷಯ ಅಂದರೆ ಇನ್ಸೂರೆನ್ಸ್ ಜಾಸ್ತಿ ಬಂದಿಲ್ಲ. ಅದ್ರ ಜೊತೆಗೆ ಇನ್ಸೂರೆನ್ಸ್ ಯಾಕೆ ಬಂದಿಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಬಟ್ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆ ಇನ್ಸೂರೆನ್ಸ್ನ ಕಾಪಾಡ್ತೆ. ಎಸ್ಪೆಷಲಿ ನಮ್ಮ ಯೋಗಾನಂದ ರೆಡ್ಡಿ ಅವ್ರ KSS ಸಿಸ್ಟಮ್ ಇದೆ, ಅದರಿಂದ ಮುಖಾಂತರ ಆಲ್ಮೋಸ್ಟ್ 85 to 90 lakhs ಬರೋವರೆಗೂ ಮಾಡಿದ್ರು ಜನರಲ್ ಪ್ರಾಕ್ಟೀಸ್ಗೆ ಯಾರ್ಯಾರು ಪ್ರಾಣ ಬಿಟ್ಟರು ಆ ಒಂದು ಇದಕ್ಕೆ. ಅದ್ರ ಜೊತೆಗೆ ನಾವೇನು ಮಾಡ್ತೀವಿ, ಡಾಕ್ಟ್ರಿಗೆ ಗೌರ್ಮೆಂಟ್ನೆಲ್ಲ ಒತ್ತಾಯಿಸ್ತಾ ಇದ್ದೀವಿ.
ಯಾರ್ಯಾರು ಪ್ರಾಣ ಬಿಟ್ಟರು ಕೋವಿಡಲ್ಲಿ ಅಂತ ಅವ್ರು ಹುತಾತ್ಮರು ಅಂತ ಮಾಡಿ. ಯಾಕಂದರೆ ಅವ್ರಿಗೆ ಗೊತ್ತಿದ್ದು ನಾವು ತೀರೋಗ್ತೀವಿ, ಇದು ಡೇಂಜರ್ ಅಂತ ಗೊತ್ತಿದ್ರು ಪೇಷಂಟ್ ನೋಡಿ ತನ್ನ ಪ್ರಾಣನೇ ಬಿಟ್ಟು ಡಾಕ್ಟ್ರುಗಳವರಲ್ಲೋ ಅದಕ್ಕೆಲ್ಲ ಹುತಾತ್ಮರು ಅಂತ ಮಾಡಿರಿ ಅಂತ. ಬಟ್ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹೆಡ್ ಕ್ವಾರ್ಟರ್ಸಿಂದ ಅನೌನ್ಸ್ ಮಾಡಿದ್ದಾರೆ, ಬಟ್ ನಮ್ಗೆ ಇನ್ನೂ ಗೌರ್ಮೆಂಟವ್ರು ಮಾಡಿಲ್ಲ. ಮುಂದೆ ನಮ್ಮ ಗೌರ್ಮೆಂಟವರು, ಸೆಂಟ್ರಲ್ ಗೌರ್ಮೆಂಟು ಅಷ್ಟೇ ಯಾರೇ ಆಗಲಿ ಇದಕ್ಕೊಂದು ಮಾಡಿ ಅಂತ ಆಶಿಸುತ್ತಾ ಇಷ್ಟೆಲ್ಲ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದು ಹೇಗೇನು ಒಂದು ನಮ್ಮ ಅನೇಕ ಕುಲಾಲಿ ಇವ್ರಿಗೆಲ್ಲನೂ ವಂದಿಸುತ್ತಾ, ನೀವೆಲ್ಲರೂ ಸೇರಿ ಅಟ್ಲೀಸ್ಟ್ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮುಂದೆ ತನ್ನಿ. ನೀವೆಲ್ಲರೂ ಸೇರಿ ಇನ್ನೂ ಮೆಂಬರ್ಶಿಪ್ ಡ್ರೈವ್ ಮಾಡಿ. ಯಾಕಂದರೆ ನಂಬರ್ ಕೌಂಟ್ಸ್ ಲಾಟ್ ಫಾರ್ ದ ಪೊಲಿಟಿಷಿಯನ್ಸ್. ನಂಬರ್ ಜಾಸ್ತಿ ಇದ್ದಷ್ಟು ನಮ್ಮ ಇದು ಸಬ್ಜೆಕ್ಟ್ಸ್ನೆಲ್ಲ ಚೆನ್ನಾಗಿ ಅವರು ನಾವೇನು ಹೇಳ್ತಿರೋ ಅದನ್ನು ಮುಂದುವರಿಸ್ತಾರೆ, ನಾವೇನು ಹೇಳಿದ್ರು ಅದನ್ನು ತರ್ತಾರೆ, ಅದನ್ನ ಅನುಷ್ಠಾನಕ್ಕೆ ತರ್ತಾರೆ ಅಂತ ಹೇಳಿ ನಾನು ಎಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್. Thank you so much, Dr. Srinivas sir, for that vote of thanks. I request Dr. Avin B.R. Alva sir, Secretary of IMA Mangalore, to make a small announcement. 23rd 24th ನಮ್ಮಲ್ಲಿ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ ಆಗ್ತದೆ. ಅದು 3 ದಿನದ ಟೂರ್ನಮೆಂಟ್. ಆಲ್ಮೋಸ್ಟ್ 50 ಟೀಮ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೇವೆ ಆಲ್ ಓವರ್ ಸ್ಟೇಟ್. ಇದು ದೊಡ್ಡ ಇವೆಂಟ್. 22nd ಬ್ಯಾಂಕು ಇರ್ತದೆ. ಹಾಗೆಯೇ ನಾವಿಲ್ಲಿ 11 ಗ್ರೌಂಡ್ಸಲ್ಲಿ ಕ್ರಿಕೆಟ್ ಕಂಡಕ್ಟ್ ಮಾಡ್ತಾಯಿದ್ದೇವೆ. ಇನಾಗ್ರಲ್ ಸೆರೆಮನಿ ಮಣಿಪಾಲಲ್ಲಿ ಇರ್ತದೆ. ಆಮೇಲೆ ನಮ್ಮ ವ್ಯಾಲೆಟ್ರಿ ಫಂಕ್ಷನ್ ಆ್ಯಂಡ್ ಬ್ಯಾಂಕ್ವೇ ಮಂಗಳೂರು ಇರ್ತದೆ. ದಯವಿಟ್ಟು ಎಲ್ಲರೂ ಯಾರ್ಯಾರು ಇದ್ದೀರಿ ಮಂಗಳೂರಿನ ಹೊರಗಡೆಯವರು ಯಾರು ದಯವಿಟ್ಟು ಬರಬೇಕು. ನವಂಬರ್ 22nd 23rd 24th ಅಟ್ಲೀಸ್ಟ್ 22nd ಇರಬೇಕು. ನೀವು ಬ್ಯಾಂಕ್ವೇ ಪಾರ್ಟಿಗೆ ಇರಬೇಕಾಗ್ತದೆ. ಅದಕ್ಕೆ ನಮ್ಮ IMA ವತಿಯಿಂದ ನಮ್ಮ ಆಫೀಸ್ ಬ್ಯಾರಸ್ 2023-24 ಅವರ ಆಫೀಸ್ ಬ್ಯಾರಸ್ ವತಿಯಿಂದ ನಾನು ಎಲ್ಲರನ್ನು ಸ್ವಾಗತವನ್ನು ಮಾಡ್ತೇನೆ. ಬರಬೇಕು ದಯವಿಟ್ಟು. ಮತ್ತು ಇನ್ನೊಂದು ಅನೌನ್ಸ್ಮೆಂಟ್, ನಮ್ಮ ಫಸ್ಟ್ ಟೈಮ್ ನಾವು ನವಂಬರ್ 1 ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಬ್ಯಾಂಗ್ಳೂರಲ್ಲಿ ಬುಕ್ ರಿಲೀಸ್ ಮಾಡಿದ್ದು ನಮ್ಮ ಒತ್ತಾಯದ ಮೇರೆಗೆ ಇಲ್ಲಿ ಬುಕ್ ರಿಲೀಸ್ ಮಾಡೋದಂತ ಕೇಳ್ಕೊಂಡಾಗ ಅವರು ಒಪ್ಕೊಂಡ್ರು. ಸೊ ಕನ್ನಡ ಪುಸ್ತಕ ಆವತ್ತು ಶಾಂತರಾಮ್ ಶೆಟ್ಟಿ ಅವರು ನನ್ನ ಗುರುಗಳು. ಅವರ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ಇದೆ. ಇಲ್ಲಿ ಸ್ಟೇಟ್ ಲೆವೆಲ್ ಕನ್ನಡ ಪರಿಷತ್ನ ಲೀಡರ್ಸ್ ಆಗಿ ಪುನರೂರವರು ಬರ್ತಾ ಇದ್ದಾರೆ, ಕಲ್ಕೂರವರು ಬರ್ತಾರೆ, ಮತ್ತು ಸುಮಂತ್ ತಲ್ವಾರ್ ಅವರು ಬರ್ತಾರೆ, ಸಿನಿಮಾ ನಟ ಹೈದರಾಬಾದಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಾಗಿ ತಮ್ಮೆಲ್ಲ ವಿನಂತಿಸ್ತೀನಿ, ಎಲ್ಲರೂ ಬರಬೇಕು. ಹಾಗೆ ಇನ್ನೊಬ್ಬರು ಡಾಕ್ಟರ್ ವೀಣಾ ಸುಳ್ಳೆ ಅಂಥೇಳಿ, ಈಗ ಒಬ್ಬರು ವೀಣಾ ಸುಳ್ಳೆ ಅವರು ನನಗೆ ಜಸ್ಟ್ ಸಿಕ್ಕಿದ್ರು. ಅವ್ರದ್ದು ವೈದ್ಯ ಬರಹಗಾರ ಸಮಿತಿ ಸಾರಥ್ಯದ ವೈದ್ಯ ಸಂಪದ ಅಂತ ಒಂದು ಬುಕ್ ಬಂದಿದೆ. ಇದು 4ನೇ ಸಂಚಿಕೆ. ಸೊ ಅವರು ಎಲ್ಲರಲ್ಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ವರ್ಷದಲ್ಲಿ ಸರ್ 4 ಸಂಚಿಕೆ, 4 ಅಲ್ಲ ಮೇಡಮ್? ನೋಡ್ತಾರೆ 4 ಸಂಚಿಕೆ ಇದೆ. ಅದು 2000 ಚಿಲ್ಲರೆಯನ್ನು ಕಟ್ಟಬೇಕಾಗ್ತದೆ. ಸೊ ದಯವಿಟ್ಟು ಇದಕ್ಕೊಂದು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ವೈದ್ಯ ಸಂಪದ ಅಂತೇಳಿ ನನಗೊಂದು ಬುಕ್ ಕೊಟ್ಟಿದ್ದಾರೆ. ಇದು ಯಾರಾದರೂ ಮಂಗಳೂರು ಬ್ರಾಂಚ್ ಅಥವಾ ಹೊರಗಡೆ ಬ್ರಾಂಚ್ ಸುಶಾಂತ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಕ್ಕೊಂದು ಸಪೋರ್ಟ್ ಮಾಡಿ ಅಷ್ಟೇ. ಕರ್ನಾಟಕ ಸ್ಟೇಟ್ ಬ್ರಾಂಚ್ ಸೆಕ್ರೆಟರಿ ಡಾಕ್ಟರ್ ಕರುಣಾಕರ್ ಎಸ್ ಸರ್ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಡಿಸ್ಕಷನ್ ಆ್ಯಂಡ್ ಡೆಲಿಬ್ರೇಷನ್ ಆನ್ ವಂಡರ್ಫುಲ್ CGP related issues actually. Vaidya Sampata is a publication of Indian Medical Association, really contribute in a big way. We request to become members. It's only 2000 for about 3 years. I request sincerely the members from IMA Mangalore to become take the subscription of this. So now our Reddy sir and Dr. Shantaram sir have rightly pointed out every aspect related to the CGP. There is nothing much really to add up to that. If approximately about 1.3 to 1.4 lakhs of students are coming out of India each year, and why there is shortage of doctors, there is no family physicians. As sir recollected actually, there are no family physicians. This conference should have been as much big as close to about 1,000-2,000 delegates should have been attending this conference if that were to be the number there in the society actually. If you look at the pyramid actually, nearly 60% should have been family physician at least. 60 to 80% should have been family physician. They should have been the baseline and then everybody should add up onto that actually. But look at the unfortunate thing, it's in the reverse pyramid where there are very few family physicians are there in this country and most of them are one or other kind of specialist who are providing the service actually. That's been the pathetic state of our healthcare system at this point of time. I think there's much required to ensure that government brings out whatever the needful amendments or regulations to encourage and motivate people to take up the family physicians. As I told, it's about 1.3, 1.4 lakh students are coming out as to MBBS graduates. As we discussed in the morning, that majority just do not have any requisite knowledge or skills actually.
except answering the MCQs. They do not have any skills to manage any patients in the public. When they go to the practice, they are very scared of practicing actually. That's an unfortunate thing. But they are good in answering MCQs actually. So that's a pathetic state. The doctors who are coming out of the medical colleges, they are forced to just treat for the next level of training rather than go for a practice. Most of them are not capable of starting their own clinic after doing their MBBS. That's an unfortunate situation actually. It's not only in the smaller and new medical colleges, the trend is there in every bigger and even the government medical colleges. I think it's a worrying trend as far as the situation goes. Again, same point, 1.4 lakhs, but where are the MBBS doctors? Every time an hospital gives an advertisement for duty doctors, there are no doctors. Ultimately, they appoint the Ayurvedic doctors, other doctors, because there are no MBBS doctors to see anywhere actually. Very unfortunate, isn't it? So this is also happening because there has been a skewed thinking about the post-graduation and super specialization. If there are about 1.3 lakh seats are available, doctors are coming out to the MBBS doctor, nearly about 70 to 80,000 postgraduate seats are available to grab actually. Then where is the question of somebody jumping into practice actually? So this is another thing we have to look at, where how we need to come out with solutions where when we train about 1.5 to 2 lakhs doctors, nearly 1 lakh doctors at least should go for a general practice actually. These are the concepts we have to look at, and unless otherwise we generate that, unfortunately at this point of time it's a dwindling numbers, it's a dying profession as we understand to provide family physician care. But it's also necessary to reinfuse the interest in the members. The IMA is doing that with giving an opportunity or promoting IMA CGP cell to really take up this issue and create an awareness and encourage people to do this practice. We're very thankful to that actually. And as it's pointed out, Santaram sir was rightly pointing out, there are no doctors actually in the periphery. Even Dr. Reddy was telling same thing. If WHO says, I don't know on what base they came to arrive at a policy that for every 1,000, one doctor has to be there, that is still has to be questioned in a serious way actually. If there are, a doctor cannot go to every village actually. If you take about 50, 100, if you take one village, there may be 50 or 100 families. It all comes to about maybe some 200, 300 members actually. It's not possible to have a doctor in one of these places. Basically, what is important for the governments to come out with a kind of create an hub of the villages where 3 or 4 villages for them, one or two doctors or maybe 1 or 2 physicians to come, so that the practice of family physicians is spread across the country. That need to be looked at actually. So it's already quite late. There are plenty of issues to look at, but I sincerely appreciate the organizing team of IMA Mangalore led by Dr. Bhatt and Dr. Annaya Kulal to really do a wonderful conferences. And IMA KSP appreciates and congratulates them at this point. Thank you so much. Thank you, sir. While understanding your concern towards the ಧನ್ಯವಾದ. ಕಾರ್ಯಕ್ರಮದ ಮೊದಲು ಒಂದು ನವೆಂಬರ್ದಲ್ಲಿ 7, 8, 9ಕ್ಕೆ CGP ಕಾನ್ಫರೆನ್ಸ್ ನಡೀಲಿಕ್ಕೆ ಉಂಟು ಚೆನ್ನೈಯಲ್ಲಿ. ಅದರಲ್ಲಿ ಯಾರು 10 ವರ್ಷದಿಂದ ಹೆಚ್ಚು ಸರ್ವಿಸ್ ನಮ್ಮ ಜನರಲ್ ಪ್ರಾಕ್ಟೀಸಿನಲ್ಲಿ ಆಗಿದೋ ಅಂಥವರು ಅಲ್ಲಿ 10 ಇಯರ್ಸ್ ಯಾರಿಗೆಲ್ಲ ಇದು ಪ್ರಾಕ್ಟೀಸ್ ಸರ್ವಿಸ್ ಆಗಿದೋ ಅಂಥವರಿಗೆ ಅಲ್ಲಿ STB ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ. ದೇ ನೀಡ್ ನಾಟ್ ಅಪಿಯರ್ ಫಾರ್ ದ ಎಕ್ಸಾಮಿನೇಷನ್. ಸೊ ಅದರ ಅನುಕೂಲವನ್ನು ಇದನ್ನು ಪ್ರತಿಯೊಬ್ಬರು ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇನ್ನು ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ಹೆಚ್ಚು ನಾನು ಏನು ವಿಷಯ ಹೇಳಲಿಕ್ಕೆ ಶ್ರಮಿಸೋದಿಲ್ಲ. ನಮ್ಮ ಈ ಕುಟುಂಬ ವೈದ್ಯ ಸಂಘದ ವಿಂಶತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿಯವರು, ಡಾಕ್ಟರ್ ಯೋಗಾನಂದ ರೆಡ್ಡಿಯವರು, ಡಾಕ್ಟರ್ ಶ್ರೀನಿವಾಸರು, ಇನ್ನು ಡಾಕ್ಟ್ರು ಪವನ್ ಪಾಟೀಲ್, ಡಾಕ್ಟರ್ ಅನ್ನದಾನಿ ಮೇಟಿ, ಡಾಕ್ಟರ್ ಸಾವಿತ್ರಿಯವರು, ಡಾಕ್ಟರ್ PS ಶರ್ಮಾ, ಡಾಕ್ಟರ್ ವೇಣುಗೋಪಾಲ್ ಶ್ರೀನಿವಾಸ್ ವೇಳು, ಆ್ಯಂಡ್ ಡಾಕ್ಟರ್ ಕರುಣಾಕರ್, ಆ್ಯಂಡ್ ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಡಾಕ್ಟರ್ ವೀರಭದ್ರಪ್ಪ ಚಿನ್ನಿವಾಲರ್, ಡಾಕ್ಟರ್ ಸುನಿಲ್ ಅವಿನ್ ಸೆಕ್ರೆಟರಿ ನಮ್ಮ ಬ್ರ್ಯಾಂಚಿನ, ಆ್ಯಂಡ್ ಗೌರವಾಧ್ಯಕ್ಷರಾದ ಡಾಕ್ಟರ್ ಸದಾಶಿವ ಪೊಳ್ನಾಯರು, ಹಾಗೂ ಭಾಗವಹಿಸಿದ ಎಲ್ಲ ವೈದ್ಯರಿಗೂ, ಅದರಲ್ಲಿಯೂ ಹೊರಗಿನ ವೈದ್ಯರಾದಂಥ ಡಾಕ್ಟರ್ ಮುರಳೀಕೃಷ್ಣ 25 ಬಂದಿದ್ದಾರೆ ಕಕ್ಕಿಂಜೆಯಿಂದ, ಡಾಕ್ಟರ್ ಶಶಿಧರ ಬೆಟ್ಟ ಅಂತ ಹೇಳೋರು, ಇನ್ನೂ ಹಲವರಿದ್ದಾರೆ. ಎಲ್ಲರ ಹೆಸರನ್ನು ಹೇಳಲಿಕ್ಕೆ
ಊಟ ಮಾಡದೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಊಟ ಮಾಡಿ ಆದ ಮೇಲೆ ಸಮಾರೋಪ ಸಮಾರಂಭ ಉಂಟು. ಅದರಲ್ಲಿ ಪ್ರತಿಯೊಬ್ಬರಿಗೂ ನಾನು ವಂದನಾರ್ಪಣೆಯನ್ನು ಚಂದದಲ್ಲಿ ಹೇಳ್ತೇನೆ. ನೀವು ಬಹುಶಃ ಎಲ್ಲರೂ ಅಲ್ಲಿವರೆಗೆ ನಿಲ್ಲುವುದಿಲ್ಲ ಅಂತ ಹೇಳಿ ನನಗೊಂದು ಸಂಶಯ ಉಂಟು. ಎಲ್ಲರೂ ಊಟ ಮಾಡಿ ಯಾರೂ ಹೋಗಬೇಡಿ. ಡಾಕ್ಟರ್ NR ಆಚಾರ್ಯರು ಬಂದು ಒಂದು ಕೋಟೇಶ್ವರ ಗೊತ್ತಾಯಿತು. ಡಾಕ್ಟರ್ NR ಆಚಾರ್ಯರು ವೇದಿಕೆಗೆ ಬಂದು ಒಂದು ನಮ್ಮ ಮೊಮೆಂಟವನ್ನು ತಗೊಳ್ಬೇಕು ಅಂತೇಳಿ ಕೇಳಿಕೊಳ್ತೇನೆ. ಸ್ವಲ್ಪ ನಿಧಾನವಾಗಿಯೇ ಬನ್ನಿ, ನಾವೆಲ್ಲ ನಿಧಾನವಾಗಿಯೇ ಬರುವವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 200 ಕನ್ನಡ ಪುಸ್ತಕಗಳನ್ನು ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಅದಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಇನ್ನೊಂದು ಅನೌನ್ಸ್ಮೆಂಟ್ ಡಾಕ್ಟರ್ ಅವಿನಾಳ್ ಅವರ ಮೂಲಕ ನವೆಂಬರ್ 7ನೇ ತಾರೀಕಿಗೆ ನಮ್ಮ ಇಲ್ಲಿಯ ಉದ್ಘಾಟನಾ ಸಮಾರಂಭ, ನೂತನ ಪದಾಧಿಕಾರಿಗಳ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಅದಕ್ಕೆ ಇಲ್ಲಿಯವರೆಲ್ಲರೂ ಬರಬೇಕು, ಹೊರಗಿನವರು ಬರಬೇಕು ಅಂತೇಳಿ ಹೇಳಿದರು, ಬರೋದಿಲ್ಲ. ಸೊ ಇಲ್ಲಿಯ ಎಲ್ಲ ಸದಸ್ಯರು ಬರಬೇಕು ಅಂತೇಳಿ ಕೇಳಿಕೊಳ್ತಾ, ಇನ್ನು ಊಟಕ್ಕೆ ಮತ್ತು ಮಾತನಾಡಿದರೆ ಸಮಯ ತುಂಬ ಹೋಗ್ತದೆ. ಆದ ಕಾರಣ ಎಲ್ಲರೂ ಊಟಕ್ಕೆ ರೆಡಿಯಾಗಿ ಬಂದು ಆದಷ್ಟು ಬೇಗನೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಈಗಲೇ ನಮಗೆ 1 ಗಂಟೆ ಲೇಟ್ ಆಯಿತು. ಆದ ಕಾರಣ ಆದಷ್ಟು ಬೇಗ ಊಟ ಮಾಡಿ ಇಲ್ಲಿಗೆ ಬರಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ವಂದನಾರ್ಪಣೆಗೆ ವಿರಮಣೆ ಕೊಡ್ತೇನೆ. Raya, Satish Kalimar, all are here. Please, all come over to the dais, please. Lights on. All of you. Dr. Bhaskaracharya, Pawan Patel, Murali Krishna Irvatraya. I also asked Dr. Dinesh Chandra as a chairperson be there. Muralidhar Krignor, please come to the dais. Dr. Raghuram Shetty is supposed to be the co-chairperson. Please. The regional language ಕನ್ನಡಿ ಕನ್ನಡ ಕರ್ನಾಟಕ ಅಂತ ನಾವಂದ್ರೆ ನಾಟಕ ಮಾಡ್ತೇವೆ ಅಂತ. Hello to everybody. Hello to everybody. Hello to everybody. Those who has got a voice fault still talking. ವಾಯ್ಸ್ ಹಾಳಾಗಿದೆ ಹೇಳ್ತೀರಿ, ಕಿರ್ಚ್ತಾ ಇದ್ದೀರಿ ನೀವು. ಯಾ, over to Dr. Dinesh Chandra Hande, who is our one of the famous family doctor. Also bone head replacement he will do. Thank you. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಪ್ರಾಂತೀಯ ಭಾಷೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಾಧ್ಯವೇ? ಅದು ಸಾಧ್ಯವೇ ಅಂತ ಅದರಲ್ಲಿ ಇಲ್ಲ. ಪ್ರಾಂತೀಯ ಭಾಷೆಯಲ್ಲಿ ವೈದ್ಯಕೀಯ ಶಿಕ್ಷಣ ಅನ್ನೋದು ಇವತ್ತಿನ ಒಂದು ಚರ್ಚೆಯ ವಿಷಯ. ಇದಕ್ಕೆ ಚರ್ಚೆಯನ್ನು ನಡೆಸಿಕೊಡ್ಲಿಕ್ಕಿರುವವರು ಡಾಕ್ಟರ್ ಮಧುಸೂದನ್ ಕರಿಗನ್ನೂರು. ಇವರ ವಿಷಯ ಸಾಧಾರಣವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳ ಹಿಂದೆಯಿಂದಲೂ ಅವರ ಹೆಸರನ್ನು ಕೇಳಿಕೊಂಡು ಬರ್ತಾ ಇದ್ದೇವೆ. ದೊಡ್ಡ ಹೋರಾಟಗಾರ. ಅವರು ತಮ್ಮ ಪದವಿ ಶಿಕ್ಷಣವನ್ನು ಮತ್ತು ಉನ್ನತ ಪದವಿ ಶಿಕ್ಷಣವನ್ನು ಬಳ್ಳಾರಿ ವಿಜಯನಗರ ಮೆಡಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ತಗೊಂಡಿದ್ದಾರೆ. ಮತ್ತು IMA ರಾಜ್ಯ ಶಾಖೆಯ ಈ ಹಿಂದಿನ 2019ರಲ್ಲಿ ಅಧ್ಯಕ್ಷರಾಗಿದ್ದರು. ಆಮೇಲೆ IMA ಬೈಲಾಗ್ ಕಮಿಟಿಯ ಚೇರ್ಪರ್ಸನ್, ಕೋವಿಡ್ ಕಮಿಟಿ ದೆನ್ ಇದರಲ್ಲಿ ಸಹ ಭಾಗಿಯಾಗಿದ್ದರು. DNB ಬೋರ್ಡ್ ಮೆಂಬರ್ಸ್ ಆಗಿದ್ದರು. ಮತ್ತು ಸಾಧಾರಣ ಒಂದು 200ಕ್ಕೂ ಹೆಚ್ಚು ಶಾಲೆ ಕಾಲೇಜುಗಳಲ್ಲಿ ಹೆಲ್ತ್ ಅವೇರ್ನೆಸ್ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಫಸ್ಟ್ ಏಡ್ CPR ಇದನ್ನು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಮತ್ತು 5,000ಕ್ಕೂ ಹೆಚ್ಚು ಶಿಕ್ಷಕರಲ್ಲಿ ಅದರ ತರಬೇತಿಯನ್ನು ಕೊಟ್ಟಿದ್ದಾರೆ. ಫ್ರೀ ಹೆಲ್ತ್ ಚೆಕಪ್ಗಳು ಸಿರುಗುಪ್ಪದಲ್ಲಿ ಇವರು ಇರೋದು.
ಹಾಗೆ ಅವರಿಗೆ ಭರಣಿ ಚೇತನ ಅನ್ನುವ ಒಂದು ಅವಾರ್ಡ್ ಕೂಡ ಬಂದಿದೆ. ಮತ್ತು ಬೆಸ್ಟ್ ಸ್ಟೇಟ್ ಪ್ರೆಸಿಡೆಂಟ್ ಅವಾರ್ಡ್ ಕೂಡ 2020ರಲ್ಲಿ ಬಂದಿದೆ. ಇದನ್ನೆಲ್ಲ ನಾನು ಕನ್ನಡದಲ್ಲಿ ಹೇಳಬೇಕು ಅಂತ ತುಂಬ ಪ್ರಾಂತೀಯ ಭಾಷೆಯಲ್ಲಿ ಪ್ರಯತ್ನ ಪಟ್ಟು ಸಹ ನನಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ವೈದ್ಯಕೀಯ ಶಿಕ್ಷಣವನ್ನು ಕೂಡ ಪ್ರಾಂತೀಯ ಭಾಷೆಯಲ್ಲಿ ಸಾಧ್ಯವೇ ಅನ್ನೋದು ನನ್ನ ತಲೆಯಲ್ಲಿ ದೊಡ್ಡ ಪ್ರಶ್ನೆ. ಅದನ್ನು ಬಗೆಹರಿಸಲಿಕ್ಕೆ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಧುಸೂದನ್ ಕರಿಗುರೂರು ಮತ್ತು ಅವರ ತಂಡದವರು. ಇವಾಗೆಲ್ಲ ಹಾಗೇನೆ ಕನ್ನಡದಲ್ಲಿ ಕಳಿಸ್ತಾ ಇದ್ರು. ಭಾರಿ ಕನ್ಫ್ಯೂಷನ್ ಆಗಿತ್ತು ನನಗೆ, ಇದು ಯಾರು ಜೇನು ಭಟ್ರು ಅಂತ ಹೇಳ್ಬಿಟ್ಟು. JN ಭಟ್ ಅಂತೆ. ಎಸ್, ಜೇನು ಭಟ್. ಯಾ ದಟ್ ವಾಸ್ ದ ಕ್ರಿಯೇಟಿವಿಟಿ. ಸೊ ಇವತ್ತಿನ ಒಂದು ವಿಷಯ ಬಹುಶಃ ತಮಗೆಲ್ರಿಗೂ ಗೊತ್ತಾಗಿದೆ ಅನಿಸುತ್ತೆ. ಮೆಡಿಕಲ್ ಎಜುಕೇಷನ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಈ ನನ್ನ ತಂಡದಲ್ಲಿ ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದರ ಉತ್ತರ ನಿಮಗೆ ಕೊನೆಗೆ ಸಿಗುತ್ತೆ. ನನ್ನ ಜೊತೆ ಡಾಕ್ಟರ್ ಭಾಸ್ಕರ್ ಆಚಾರ್ಯ ಇದ್ದಾರೆ. ಸರ್ ದಯವಿಟ್ಟು. ಧನ್ಯವಾದಗಳು ಸರ್. ಹಾಗೆಯೇ ಡಾಕ್ಟರ್ ಪವನ್ ಪಾಟೀಲ್ ಇದ್ದಾರೆ ಗದಗಿಂದ. ಹಾಗೆಯೇ ಡಾಕ್ಟರ್ ಮುರಳೀಕೃಷ್ಣ ಕಕ್ಕಿಂಜೆ ನಮ್ಮ ಜೊತೆಗಿದ್ದಾರೆ. ಹಾಗೆ ಡಾಕ್ಟರ್ ಸತೀಶ್ ಕಲ್ಲಿಮಾರ್. ಧನ್ಯವಾದಗಳು ಸರ್ ಈ ತಂಡ ನಮ್ಮ ಜೊತೆಗೆ ಸೇರಿಸ್ಕೊಂಡಿದ್ದಕ್ಕೆ. ಸೊ ಈಗಾಗಲೇ ಸಾಕಷ್ಟು ಚರ್ಚೆಗೆ ಬಂದಿರತಕ್ಕಂಥ ವಿಷಯ ಇದು, ಮೆಡಿಕಲ್ ಎಜುಕೇಷನ್ ಇನ್ ರೀಜನಲ್ ಲ್ಯಾಂಗ್ವೇಜಸ್, ದ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್. ಮುಖ್ಯವಾಗಿ ಒಂದು ವಾಸ್ತವ ಅಂತ ಹೇಳಿದ್ರೆ ನಾವೆಲ್ಲರೂ ಈ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕಲಿತಾ ಇದ್ದೀವಿ ಇವತ್ತು. ಆದರೂ ಮುಖ್ಯವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮೆಲ್ಲರಲ್ಲೂ ಒಂದೊಂದು ಈ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಗಳಿದೆ, ಅದನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇವೆ. ಸರ್ ತಾವು ಯಾರಾದರೂ ಮಾತಾಡೋದಕ್ಕೆ ಇಷ್ಟಪಡ್ತೀರಾ? ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಯಾಕೆ ಇದು ಆರಂಭ ಆಯ್ತು ಅಂತ 2022ರಲ್ಲಿ ಮಧ್ಯಪ್ರದೇಶದಲ್ಲಿ MBBS ಹಿಂದಿ ಲ್ಯಾಂಗ್ವೇಜಲ್ಲಿ ಅನುಷ್ಠಾನಕ್ಕೆ ತಂದರು. ಅದಾದ ನಂತರ ಈ ಚರ್ಚೆ ಹುಟ್ಟು ಹಾಕ್ತು. ಯಾಕೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರಾಜ್ಯಗಳಲ್ಲಿರ್ತಕ್ಕಂಥ ಅದರ ಮಾತೃಭಾಷೆಯಲ್ಲಿ ವೈದ್ಯಕೀಯ ವಿಜ್ಞಾನವನ್ನು ನಾವು ತರಬಾರ್ದು ಅನ್ನೋದ್ರ ಬಗ್ಗೆ ಹುಟ್ಟು ಹಾಕ್ತು ಆ ಚರ್ಚೆಗಳನ್ನು. ನೆಕ್ಸ್ಟ್ ಐ ಪ್ಲೀಸ್. ಇದು ಯಾಕೆ ಹುಟ್ಟು ಹಾಕಿತು, ಅದಾದ ನಂತರ ಈ ವಿಷಯದ ಬಗ್ಗೆ ಒಂದಷ್ಟು ದ್ವಂದ್ವಗಳು ಗೊಂದಲಗಳು ಆರಂಭ ಆಯಿತು. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಹ್ಯೂಮನ್ ರಿಸೋರ್ಸ್ ಬಗ್ಗೆ, ಎಕನಾಮಿಕ್ ಇಂಪ್ಯಾಕ್ಟ್ ಬಗ್ಗೆ, ಆರ್ಥಿಕತೆಯ ಬಗ್ಗೆ, ಹಾಗೆಯೇ ಅಕಾಡೆಮಿಕ್ ಇಂಪ್ಯಾಕ್ಟ್, ಇಂಟರ್ನ್ಯಾಷನಲ್ ಎಫೆಕ್ಟ್ಸ್ ಆ್ಯಂಡ್ ಲೀಗಲ್ ಇಶ್ಯೂಸ್. ತಾವು 4 ಜನ ಸ್ಪೀಕರ್ಸ್ ಇದ್ದೀರಿ. ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡು ತಾವು ಅದ್ರ ಬಗ್ಗೆ 1 ನಿಮಿಷ 2 ನಿಮಿಷದ ಅಥವಾ 1-2 ಪಾಯಿಂಟ್ಸ್ಗಳನ್ನು ತಾವು ಹೇಳಬಹುದು. ಮೊದಲಿಗೆ ಡಾಕ್ಟರ್ ಪವನ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಬಗ್ಗೆ ಯು ಕ್ಯಾನ್ ಜಸ್ಟ್ ಥ್ರೋ ಎ ಲೈಟ್ ಆನ್ ದಟ್. ಸರ್, ಈ ಇದರಲ್ಲಿ ಐ ವುಡ್ ಲೈಕ್ ಟು ಚೂಸ್ ಲೀಗಲ್ ಇಶ್ಯೂಸ್. ಇಲ್ಲಿವರೆಗೂ ನಮ್ಮ ಮೆಡಿಕಲ್ ಲಿಟ್ರೇಚರ್ ಆಗಲಿ ಅಥವಾ ಟೀಚಿಂಗ್ ಆಗಲಿ, ಇಂಟರ್ನ್ಯಾಷನಲ್ ಲಿಟ್ರೇಚರ್ ಆಗಲಿ ಆಂಗ್ಲ ಭಾಷೆಯಲ್ಲಿದ್ದಿದ್ದು, ಅದನ್ನು ಇನ್ ಅ ವೆರಿ ಕರೆಕ್ಟ್ ಮ್ಯಾನರ್ with all the meaning related to what exactly the terminologies of medical literature means, for it to get converted into a regional language is a major issue, and it requires a lot of efforts from the people who are actually in medical field. Unlike any other literature or any other subject, the technicalities are more involved in that. So if that is not done in a proper way, it gives a wrong meaning to what is being presented in a regional language. So it will have a lot of implications. ಮುಖ್ಯವಾಗಿ ಅಕಾಡೆಮಿಕ್ ಇಂಪ್ಯಾಕ್ಟ್ ಬಗ್ಗೆ ನೋಡೋದಾದರೆ, ಈಗ ನಾವು ನೀಟ್ ಎಕ್ಸಾಮ್ ಬರೀತೇವೆ. ನೀಟ್ ಎಕ್ಸಾಮ್ ಬಂದಾಗ ಕೆಲವು ಮಕ್ಕಳಿಗೆ ಏಮ್ಸಲ್ಲಿ ಸೀಟು ಸಿಗ್ತದೆ. ಸೊ ಏಮ್ಸಲ್ಲಿ ಸೀಟು ಸಿಕ್ಕಿದ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ಶಿಕ್ಷಣ ಕೊಡೋದು, ಜಿಪ್ಮರಲ್ಲಿ ಸಿಕ್ಕಿದ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ಶಿಕ್ಷಣ ಕೊಡೋದು, ಅಥವಾ ಮಿಲಿಟ್ರಿ ಕಾಲೇಜುಗಳಲ್ಲಿ ಸಿಕ್ಕಿದ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ಶಿಕ್ಷಣ ಕೊಡೋದು ಇತ್ಯಾದಿ ಅಕಾಡೆಮಿಕ್ ಇಂಪ್ಯಾಕ್ಟ್ ಇರ್ತದೆ. ಇನ್ನೊಂದು ಏನು ಅಂತ ಹೇಳಿದರೆ, ಪೂರ್ಣ ಪ್ರಮಾಣದ ತರ್ಜುಮೆ ಅಸಾಧ್ಯ. ನಾವೊಂದು ಕನ್ನಡದಲ್ಲಿದ್ದದ್ದು ಇಂಗ್ಲೀಷಲ್ಲಿದ್ದದನ್ನು ಪೂರ್ಣ ಪ್ರಮಾಣದಲ್ಲಿ ತರ್ಜುಮೆ ಮಾಡುವ ವ್ಯವಸ್ಥೆಗಳು ಇಲ್ಲ, ಅದರಲ್ಲಿ ಎಕ್ಸ್ಪರ್ಟ್ಗಳು ಇಲ್ಲ.
ಕೊನೆಗೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಕುಸ್ಮಾಲ್ಸ್ ಸೈನ್ ಹೋಗಿ ಕುಸ್ಮಾಸ್ ಸೈನ್ ಹೀಗೆಲ್ಲ ಅಭಾಸಗಳು ಆಗುವಂಥ ಸಾಧ್ಯತೆಗಳೇ ಜಾಸ್ತಿ. ಯಾವುದೋ ಒಂದು ಈಗ ಫಾರ್ ಎಕ್ಸಾಂಪಲ್ ನಾವು ಈ ಪ್ರೋಗ್ರಾಮ್ ಪಟ್ಟಿಯನ್ನು ಓದುವಾಗ ಅದರಲ್ಲಿರುವ ಟರ್ಮಿನಾಲಜಿಗಳನ್ನೇ ನಮಗೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಕಾಡೆಮಿಕ್ ಆಗಿ ಹೇಗೆ ಟ್ರಾನ್ಸ್ಲೇಷನ್ ಮಾಡೋದು? ಸೊ ನಾವು ಗೂಗಲಲ್ಲಿ ಹೋದರೆ ಇನ್ಸ್ಪೆಕ್ಷನ್ ನೋಡೋದು, ಪಾಲ್ಪೇಷನ್ ಮುಟ್ಟುವುದು, ಪರ್ಕಷನ್ ಕುಟ್ಟುವುದು, ಆಸ್ಕಲ್ಟೇಷನ್ ಕೇಳುವುದು, ಹೀಗೆ ಆದೀತು. ಸೊ ಅದನ್ನೊಂದು ಟ್ರಾನ್ಸ್ಲೇಷನ್ ಒಂದು ಸೊಫೆಸ್ಟಿಕೇಟೆಡ್ ಏರಿಯಾಕ್ಕೆ ಮಾಡುವಂಥದ್ದು ತುಂಬ ದೊಡ್ಡ ಕೆಲಸ. ಅದು ಅಲ್ಲದೆ ಈಗ ಅಕಾಡೆಮಿಕ್ ಇಂಟ್ರೆಸ್ಟ್ ನೋಡಿದರೆ ಕರ್ನಾಟಕದಲ್ಲಿ ಒಬ್ಬ MBBS ಮಾಡ್ತಾನೆ, ಅವನು ಇನ್ನೊಂದು ರಾಜ್ಯದಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅವನಿಗೆ ಜಠರ, ಸ್ಪ್ಲೀನ್ ಹೀಗೆ ಹೇಳುವಂಥದ್ದು ಯಾವ ಥರ ಮಾಡ್ತಾನೆ? ಎರಡು ಭಾಷೆಯಲ್ಲಿ ಶಿಕ್ಷಣ ಮಾಡಿದರೆ ಎರಡು ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ ಅಕಾಡೆಮಿಷಿಯನ್ಸ್ ಹೇಗೆ ಆಗ್ತದೆ? ಸೊ ನನಗೇನು ಅನಿಸ್ತದೆ ಅಂತ ಹೇಳಿದರೆ, ಆನ್ ಅನ್ ಅಕಾಡೆಮಿಕಲ್ ಇಂಪ್ಯಾಕ್ಟ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಥಿಂಗ್ ಟು ಇಂಪ್ಲಿಮೆಂಟ್ ಅಂತ ಅನಿಸ್ತದೆ. ನಮಸ್ತೆ. ಸಿನ್ಸ್ ಎಲ್ಲರೂ ಕನ್ನಡದಲ್ಲಿ ಮಾತಾಡಿದ, ನಾನು ಕನ್ನಡದಲ್ಲಿ ಐ ವುಡ್ ಟೇಕ್ ಅಪ್ ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಎಫೆಕ್ಟ್ಸ್ ಅಂತೇಳಿ. ವೆರಿ ಗುಡ್. ಯು ವಾಂಟ್ ಟು ಹ್ಯಾವ್ ಎ ತುಳು ಕಾಲೇಜ್ ಹಿಯರ್, ಯು ವಾಂಟ್ ಟು ಹ್ಯಾವ್ ಎ ಕನ್ನಡ, ಯು ವಾಂಟ್ ಟು ಹ್ಯಾವ್ ಎ ರಾಜಧಾನಿ ಕಾಲೇಜ್, ಆರ್ ಯು ವಾಂಟ್ ಟು ಹ್ಯಾವ್ ಎ ಎಂಥದ್ದು ಹೇಳ್ತಾರೆ ಉರ್ದು ಕಾಲೇಜ್. ಎಲ್ಲರೂ ಒಂದೊಂದು ಮಾಡೋಣ ಅಲ್ವಾ? ಸೊ ವಾಟ್ ಅಬೌಟ್ ದ ಇಂಟರ್ನ್ಯಾಷನಲ್ಲಿ ನಿಮ್ಮದು ಇದಕ್ಕೆ? ನಾಳೆ ಇಲ್ಲಿ ಒಬ್ಬ MBBS ಮಾಡ್ತಾನೆ, MD ಮಾಡ್ತಾನೆ, ಅಮೆರಿಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಉಂಟು ಅವನಿಗೆ? ನಾನು ಕನ್ನಡದಲ್ಲಿ ಕಲ್ತಿದ್ದೀನಿ MBBS. ಕ್ಯಾನ್ ಐ ರೈಟ್ ದಿಸ್ USMLE? ಕ್ಯಾನ್ ಐ ಗೋ ಇನ್ ಫಾರ್ ಎನಿ ಅದರ್ ಎಕ್ಸಾಮ್ಸ್? ಆಯ್ತಪ್ಪ, ಇವನಿಗೊಂದು ಕೆಲಸ ಸಿಕ್ತು ದುಬೈಲಿ ಹೋಗಿ, ದುಬೈಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದಾ? ಅವನಿಗೆ ಗೊತ್ತಿರಲಿಕ್ಕಿಲ್ಲ. ಸಿ, ಇದೆಲ್ಲ ಏನು ಗೊತ್ತುಂಟ, ನಮ್ಮನ್ನು ಡಿವೈಡ್ ಮಾಡ್ತಿರೋದು. ಇಟ್ ಈಸ್ ಪೊಲಿಟಿಟೈಸ್ ಟೋಟಲಿ. ಡಾಕ್ಟರ್ಸ್ ಲಾಸ್ಟ್ ಒಂದು ಫೀಲ್ಡ್ ಬಿಟ್ಟಿದ್ದಾರೆ. ವಿ ವಾಂಟ್ ಟು ಯುನೈಟ್. ಡಾಕ್ಟರ್ಸ್ ಶುಡ್ ಯುನೈಟ್ ದ ಸೊಸೈಟಿ ಅಲ್ವಾ? ವಿ ಶುಡ್ ನಾಟ್. ನಾಳೆ ಬ್ರಾಹ್ಮಣರದ್ದು ಕಾಲೇಜ್ ಬರ್ತದೆ, ಪೂಜಾರಿಗಳದ್ದೊಂದು ಕಾಲೇಜ್ ಬರ್ತದೆ, ಕ್ರಿಶ್ಚಿಯನ್ರದ್ದು ಬರ್ತದೆ, ಎಲ್ಲರದ್ದು ಮಾಡೋಣ ಅಲ್ವಾ? ಸಿ, ದಿಸ್ ಇಸ್ ನಾಟ್ ದ ಪ್ಲೇಸ್ ಟು ಟಾಕ್ ಆ್ಯಂಡ್ ಡೂ. ಟೋಟಲಿ ಕರ್ಬ್ ಇಟ್ ಅಪ್. ಐ ಟೆಲ್ ದಟ್ ಪ್ಲೀಸ್ ಕರ್ಬ್ ಇಟ್ ಅಪ್. ಯಾಕಂತ ಹೇಳಿದರೆ ನಾಳೆ ಈಗ ನೀವು ಕನ್ನಡದಲ್ಲೇ ಕಲ್ತಿದ್ದಾನೆ, ನಾವು ಪ್ರಿಸ್ಕ್ರಿಪ್ಷನ್ ಏನು ಕನ್ನಡದಲ್ಲಿ ಬರೀತಾನೆ ಅವನು? ಆ್ಯಂಟಿಬಯೋಟಿಕ್ ಬರೀಗೋ ಪ್ಯಾರಾಸಿಟಮಾಲ್ ಕನ್ನಡದಲ್ಲೇ ಬರೀತಾನೆ ಅವನು? ನಥಿಂಗ್. ವೈ ಆರ್ ಯು ಗಿವಿಂಗ್ ದಟ್ ಸ್ಕೋಪ್ ಅಂತ ಹೇಳೋದಲ್ಲ ಅಲ್ವಾ? ಇದೇನು ನಮ್ಮ ಕಾನ್ಸ್ಟಿಟ್ಯೂಷನ್ ಏನಲ್ಲ. ಕಾನ್ಸ್ಟಿಟ್ಯೂಷನೆಲ್ಲ ಬರೀಬೋದು, ತಿಂಗ್ಬೋದು, ಅದೆಲ್ಲ ಮಾಡ್ತಾರೆ ಪೊಲಿಟಿಕಲ್ ಲೀಡರ್ಸ್ನವರು. ಬಾಯಿಗೆ ಬಂದಾಗ ಎಲ್ಲರೂ ಹೇಳ್ತಾರೆ ಯು ಶುಡ್ ಯುನೈಟ್ ಆ್ಯಂಡ್ ಕಂಡೆಮ್ಡ್ ಇಟ್. ಐ ಆಮ್ ಟೋಟಲಿ ಅಗೇನ್ಸ್ಟ್ ದಿಸ್ ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ವಿ ಕ್ಯಾನ್ ಲ್ಯಾಂಡ್ ಅಪ್ ಇನ್ ಎನಿ ಆಫ್ ದಿಸ್ ಇಶ್ಯೂಸ್. ಇಂಟರ್ನ್ಯಾಷನಲ್ ವಾಟ್ ಕೈಂಡ್ ಆಫ್ ಇದು ಈಗ ನಮ್ಮ ಈಗಲೇ ವಿ ಹ್ಯಾವ್ ಗಾಟ್ ನೋ ದ ಪೀಪಲ್ ಸ್ಟಡಿಂಗ್ ಇನ್ ರಷ್ಯಾ ಆ್ಯಂಡ್ ಯುಕ್ರೈನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ದೇ ಹ್ಯಾವ್ ಟು ಕಮ್ ಆ್ಯಂಡ್ ರೈಟ್ ಎನ್ ಎಕ್ಸಾಮ್ ಹಿಯರ್. ಸೊ ವಾಟ್ ಲ್ಯಾಂಗ್ವೇಜ್ ಇನ್ ರಷ್ಯಾ ಈ ಹ್ಯಾಸ್ ಸ್ಪೋಕನ್? ಅಲ್ಲಿ ಏನು ಕಲ್ತಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಹೌದಲ್ಲ? ಇನ್ ಎನಿ ಲ್ಯಾಂಗ್ವೇಜ್ ಈ ಕ್ಯಾನ್ ಬಿಕಮ್ ಎ ಡಾಕ್ಟರ್ ಅಂತಾದರೆ ನಾಳೆ ಎಲ್ಲ ಕಾಲೇಜ್ನಲ್ಲಿ ಇದೇ ಮಾಡೋಣ, ಡಿವೈಡ್ ಮಾಡೋಣ ಅಲ್ವಾ? ದಿಸ್ ಈಸ್ ದೇರ್ ಮೋನ್ ಮೋಟಿವ್. ಇಟ್ ಮೇ ಬಿ ಇನ್ ಹರಿಯಾಣ ಆರ್ ಇಟ್ ಮೇ ಬಿ ಇನ್ ಮಧ್ಯಪ್ರದೇಶ್, ಐ ಡೋಂಟ್, ಐ ಆಮ್ ನಾಟ್ ವರಿಡ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ನಮ್ಮಲ್ಲಿ ಅದನ್ನು ಮಾಡ್ಲಿಕ್ಕೆ ಬಿಡಬಾರ್ದು ಅಲ್ವಾ? ಆ್ಯಂಡ್ ಅದನ್ನು ಮಾಡ್ಲಿಕ್ಕೆ ಬಿಟ್ಟರೆ ಸರ್ ಹೇಳಿದಾಗೆ ಅದರ ರಿಸೋರ್ಸ್ ಪರ್ಸನ್ಸೇ ಇಲ್ಲ ಅದರಲ್ಲಿ. ಸಂಬಡಿ ಹ್ಯಾಸ್ ಟು ರೈಟ್. ಐ ಕ್ಯಾನ್ ಕಾಲ್ ಇನ್ ಕನ್ನಡದಲ್ಲಿ ಲೆಟ್ ಅಸ್ ಟೆಲ್ ದ ಗ್ಲೂಟಿಯಸ್ ಮಸಲ್ಸ್ ಅಂತ ಹೇಳಿದರೆ ಕನ್ನಡದಲ್ಲಿ ಅದಕ್ಕೇನೋ ಬೇರೆ ಅರ್ಥ ಬರ್ಬೋದು. ಸೊ ಐ ಆಮ್ ವೆರಿ ಸಾರಿ ಟು ಯೂಸ್ ದ್ಯಾಟ್ ವರ್ಡ್ಸ್ ಆಲ್ಸೋ. ಬೇಡ ಅದೆಲ್ಲ. ಲೆಟ್ ಅಸ್ ಬಿ ಅವರ್ ಕಾನ್ಸೆಪ್ಟ್ ಇನ್ ಮೆಡಿಕಲ್ ಎಜುಕೇಷನ್. ಅದೇ ಬೆಟರ್ ಅಂತ ನನ್ನ ಒಪಿನಿಯನ್. ಲಾಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಎಲ್ಲರಿಗೂ ವಂದನೆಗಳು. ಈಗ ಭಾಳ ಚರ್ಚೆ ನಡೀತಾ ಇದೆ, ಹೌದು. ಆದರೆ ಇವಾಗ ಒಂದು ಮಾತು ಹೇಳಿದ್ರು, ಹ್ಯೂಮನ್ ರಿಸೋರ್ಸಸ್ ಇಲ್ಲ ನಮ್ಮಲ್ಲಿ ಅಂತ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳಿದರು. ಆದರೆ ನಾನು ಹೇಳ್ತೇನೆ, ಇವಾಗ ಇದರಲ್ಲಿ ನಮಗೆ ಅಕ್ಟೋಬರ್ 22 ಮಧ್ಯಪ್ರದೇಶದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಇದಕ್ಕಿಂತ ಮುಂಚೆ ಬಹಳಷ್ಟು ಕೆಲಸವನ್ನು ಕನ್ನಡ ಮಾಧ್ಯಮದಲ್ಲಿ ಮಾಡಿದ್ದಾರೆ. ಡಾಕ್ಟರ್ DS ಶಿವಪ್ಪ ಅವರ ಡಿಕ್ಷನರಿ ಬಗ್ಗೆ ನೀವು ಕೇಳಿರ್ಬೋದು. ಹಾಗೆ ಪಾಟೀಲ್ ಶಂಕರ್, ಪ್ರೊಫೆಸರ್ ಆಫ್ ಮೆಡಿಸಿನ್ ಇನ್ ಗುಲ್ಬರ್ಗ ಮೆಡಿಕಲ್ ಕಾಲೇಜ್ನಲ್ಲಿ, ರಾಮಪುರ ಮೆಡಿಕಲ್ ಕಾಲೇಜ್ನಲ್ಲಿದ್ದಾರೆ. ಅವರು ಇನ್ನೂ ಈಸ್ ಗೋಯಿಂಗ್ ಸ್ಟ್ರಾಂಗ್. ಅವರು ಕೂಡ ಕನ್ನಡದಲ್ಲಿ ಕನ್ನಡ ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣದ ಬಗ್ಗೆ ಬಹಳಷ್ಟು ಲೇಖನಗಳು ಬರೆದಿದ್ದಾರೆ, ವಿಚಾರ ವಿನಿಮಯ ಮಾಡಿದ್ದಾರೆ. ಆದರೂ ಕೂಡ ಇದು ಪ್ರಾಕ್ಟಿಕಲ್ ಹೌದಾ ಅಲ್ವಾ ಅಂತ ಈಗ ಇವಾಗ ಹೇಳಿದ್ರಲ್ಲ, ಹಾಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದಲ್ಲ ಒಂದಿನ ಇದು ಆಗಲೇಬೇಕಾಗಬಹುದು. ಯಾಕೆಂದರೆ ಎಲ್ಲ ದೇಶಗಳಲ್ಲಿ ಕೂಡ ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಸುವುದರಿಂದ ಅದು ನಮಗೆ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಮನದಟ್ಟಾಗುತ್ತದೆ. ಆದರೆ ಇಲ್ಲಿ ಒಂದು ಕ್ವೆಶ್ಚನ್ ಬರ್ತದೆ. ಈಗೀಗ ಎಷ್ಟು ಜನ ಮುಂದುವರಿದ
ಜನಾಂಗದವರಾಗಲಿ ಅಥವಾ ಸಮಾಜದ ಮೇಲಿನ ಸ್ತರದಲ್ಲಿರುವವರು ಕನ್ನಡ ಮೀಡಿಯಂನಲ್ಲಿ ಕಲಿತಿದ್ದಾರೆ ಎನ್ನುವುದು ಪ್ರಶ್ನೆ. ಮತ್ತು ಇದಕ್ಕೆ ಬೇಕಾಗುವಷ್ಟು ಅಭ್ಯರ್ಥಿಗಳು ಸಿಗ್ತಾರ? ಅದಕ್ಕೆ ಸಾಧಾರಣ ಒಂದು ಕಾಲೇಜಿನಲ್ಲಿ ಒಂದು 25-30 ಜನ ಇಲ್ಲದೆ ನಾವು ಒಂದಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈಗ ನಮ್ಮ ಅವಸ್ಥೆ ಏನಂದರೆ ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ಮರಿಮಕ್ಕಳಿಗೆ ಕೂಡ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಕಿಟಕಿ ಅಂದರೆ ಏನು ಅಂತ ಕೇಳ್ತಾಳೆ ನನ್ನ ಮೊಮ್ಮಗಳು. ವಿಂಡೋ ಅಂದರೆ ಅವಳಿಗೆ ಅರ್ಥ ಆಗುತ್ತೆ, ಕಿಟಕಿ ಅಂದರೆ ಅರ್ಥ ಆಗೋದಿಲ್ಲ. ಹಾಗೆ ಇನ್ನೊಂದು ವಿಷಯ ನಾನು ಇತ್ತೀಚೆಗೆ ನೋಡಿದೆ. ಈಗ ನಮ್ಮ ಸರ್ಕಾರ ಏನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ CBSE ಸ್ಕೂಲ್ಗಳಲ್ಲಿ ಕನ್ನಡವನ್ನು ಕಲಿಸಬೇಕಾಗಿ 3rd ಲ್ಯಾಂಗ್ವೇಜ್ ಆಗಿ ಕಲಿಸಬೇಕಾಗಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ 3rd ಲ್ಯಾಂಗ್ವೇಜ್ ಆಗಿ ಕಲಿಸಬೇಕಾದ ಕೆಲವು ವರ್ಡ್ಸನ್ನು ಶಬ್ದಗಳನ್ನು ಅವರು ಕೊಟ್ಟಿದ್ದಾರೆ. ಅದರ ಅರ್ಥವನ್ನು ಸಮಾನಾಂತರ ಪದಗಳಲ್ಲಿ ಒಂದನ್ನು ಚೂಸ್ ಆಯ್ಕೆ ಮಾಡು ಅಂತ ಕೊಟ್ಟಿದ್ದಾರೆ. ಆ ಕೆಲವು ಅರ್ಥಗಳನ್ನುವುದು ಭಾಳಷ್ಟು ಬಳಕೆಯಲ್ಲಿಲ್ಲದೆ ಭಾಳಷ್ಟು ಕ್ಲಿಷ್ಟವಾದ ಸಂಕೀರ್ಣವಾದ ಪದಗಳಾಗಿವೆ. ಅವುಗಳನ್ನು ನಮ್ಮ ಮಕ್ಕಳು ಕಲಿತಾರೆ ಎನ್ನುವುದು ಇನ್ನೊಂದು ಪ್ರಶ್ನೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ನಾವು ದಾಟ್ಕೊಂಡು ಬಂದರೆ ಮಾತ್ರ ನಮಗೆ ಮುಂದೆ ಕನ್ನಡದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಬೇಕೇ ಬೇಡವೆ ಅನ್ನೋ ವಿಚಾರ ಮುನ್ನೆಲೆಗೆ ಬರ್ತದೆ. ಹಾಗೆ ಬಂದಾಗ ನಾವು ಅದನ್ನು ನೋಡ್ಬೋದು. ಆದರೂ ಕೂಡ ಈಗ ನಮ್ಮ ಅಣ್ಣ ಕುಲಾಲರವರು ಇಲ್ಲಿ ಒಂದು ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ. ಇದು ರೈಟ್ ಟೈಮ್. ಯಾಕಂದರೆ ಒಂದು ಮೊದಲನೇ ಹೆಜ್ಜೆಯನ್ನು ನಾವು ಮಾಡಲೇಬೇಕು. ಇದು ನಂತರ ಒಂದೊಂದೇ ಆಗಿ ಇನ್ನೂ ಎಷ್ಟೋ ಸಮಯ ತಗೊಳ್ಬೋದು, ಆಗಲಿ ತಗೊಳ್ಳಿ. ಆದರೆ ನಮ್ಮ ಕನ್ನಡಾಭಿಮಾನ ಇದ್ದರೆ ಇದನ್ನು ನಾವು ಮಾಡ್ಬೋದು. ಹಾಗೆ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಇದನ್ನು ಮಾಡಬಹುದು. ಆದರೆ ಇವಾಗಲೇ ಹೇಳಿದಂಗೆ ಇಂಗ್ಲೀಷ್ ಅನ್ನೋದು ನಮಗೆಲ್ಲರಿಗೂ ಒಂದು ಸಂಪರ್ಕ ಮಾಡುವಂಥ ಭಾಷೆ. ಇಲ್ಲಿ ನಾವು ಈಗ ಅಮೇರಿಕಕ್ಕೆ ಹೋದರೆ ನಮಗೆ ಕನ್ನಡದಲ್ಲಿ ಕಲಿತ್ರೆ ಬಹಳ ಕಷ್ಟ ಆಗ್ಬೋದು. ಆದರೆ ಅದನ್ನು ನಾವು ಮಾಡಿಫೈ ಮಾಡಬೇಕು, ಅಂದರೆ ಸುಧಾರಿಸಿಕೊಳ್ಬೇಕು. ನಾವು ಇಂಗ್ಲೀಷ್ನನ್ನು ಕಲಿಬೇಕು, ಕನ್ನಡದಲ್ಲಿ ಕೂಡ ಅದನ್ನು ಕಲಿಬೇಕು. ಹಾಗೆ ಮಾಡಿದರೆ ಮಾತ್ರ ನಮ್ಮ ಇದೊಂದು ಕನಸು ನನಸಾಗ್ಬೋದು ಅಂತ ನನಗೆ ಅನ್ನಿಸ್ತದೆ. ಥ್ಯಾಂಕ್ ಯು ಆಲ್. ಮೆಡಿಕಲ್ ಲೀಗಲ್ ಕೇಸಸ್ ಎಲ್ಲವನ್ನೂ ಪ್ರೊಸೀಡಿಂಗ್ಸ್ ಎಲ್ಲವನ್ನೂ ಇಂಗ್ಲೀಷಲ್ಲಿ ಆದಾಗ ವೈದ್ಯರುಗಳು ಕನ್ನಡದಲ್ಲಿ ಮಾತಾಡಿದ್ರೆ ಜಡ್ಜ್ಗಳಿಗೆ ಅಡ್ವೊಕೇಟ್ಸ್ಗೆ ಅರ್ಥ ಆಗುತ್ತಾ ಅಂತ ಒಂದು ಪವನ್ ಪಟೇಲ್ ಹುಟ್ಟು ಹಾಕಿದರು. ಹಾಗೆಯೇ ಇಂಟರ್ನ್ಯಾಷನಲ್ ಜರ್ನಲ್ಸ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಲ್ಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಕಲ್ತಿರ್ತಕ್ಕಂಥ ವೈದ್ಯರುಗಳು ಹೋಗಿ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅನ್ನೋದು ಡಾಕ್ಟರ್ ಶ್ರೀಕಾಂತ್ ಅವರು ಹೇಳಿದರು. ಹಾಗೆಯೇ ಈ ಚರ್ಚೆಯನ್ನು ಹುಟ್ಟು ಹಾಕಿದ ತಪ್ಪು ಅಂತ ಹೇಳಿ ಮತ್ತೊಬ್ಬರು ಹೇಳಿದರು, ಹುಟ್ಟು ಹಾಕೋದು ಸರಿ ಅಂತ ಮತ್ತೊಬ್ಬ ವೈದ್ಯರು ಹೇಳಿದರು. ಒಟ್ಟಾರೆಯಾಗಿ ಸರ್ಕಾರದ ದ್ವಂದ್ವ ನೀತಿಗಳು ಕೂಡ ಸಹ ಇದಕ್ಕೆ ಕಾರಣ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಬಹುಶಃ ತಾವು ಇತ್ತೀಚೆಗೆ ಪೇಪರ್ಗಳಲ್ಲಿ ನೋಡಿರ್ಬೋದು, ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲೀಷನ್ನು ಕಡ್ಡಾಯವಾಗಿ ಮಾಡ್ತಕ್ಕಂಥ ಒಂದು ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಒಂದು ಕಡೆ ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಆಂಗ್ಲೀಕರಣ ಮಾಡ್ತಾ ಇದ್ದಾರೆ, ಮತ್ತೊಂದಲ್ಲಿ ವೈದ್ಯ ಶಿಕ್ಷಣವನ್ನು, ವೈದ್ಯಕೀಯ ಪ್ರಿಸ್ಕ್ರಿಪ್ಷನ್ಗಳನ್ನು ಕನ್ನಡದಲ್ಲಿ ಬರೀ ಅಂಥೇಳಿ ಉತ್ತೇಜನ ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆಯಿಂದ ಆಗ್ತಾ ಇದೆ. ಇದು ಎಷ್ಟು ಸಮಂಜಸ ಅನ್ನೋದ್ರ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಾಗಿದೆ. ನನ್ನ ಒಂದು ಪ್ರಶ್ನೆ ನಿಮಗೆಲ್ರಿಗೂ, ನಾನು ಆಗಲೇ ಹೇಳಿದೆ, ಸರ್ಕಾರ ಆಂಗ್ಲೀಕರಣ ಮಾಡ್ತಿದ್ದಾಗ ಪ್ರಾಥಮಿಕ ಹಂತದಲ್ಲಿ ಬಹುಶಃ ಅದಕ್ಕೆ ಗೊತ್ತಿದೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇದು ಇಂಗ್ಲೀಷ್. ನಮಗೆ ಸಿಗ್ತಕ್ಕಂಥ ಮೆಡಿಕಲ್ ಲಿಟ್ರೇಚರ್ ಇರಬಹುದು, ನಾವು ಪಡಿತಕ್ಕಂಥ ಶಿಕ್ಷಣ ಮತ್ತು ನಮ್ಮ ಜ್ಞಾನ, ವೈದ್ಯಕೀಯ ಜ್ಞಾನ, ಇವೆಲ್ಲವನ್ನು ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಪಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡೇ ಅದು ಪ್ರಾಥಮಿಕ ಹಂತದಿಂದ ಇಂಗ್ಲೀಷ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದೆ. ಇದ್ರ ಬಗ್ಗೆ ಒಂದಷ್ಟು ಅಂಶಗಳೇನಾದರೂ ಚೆಲ್ತೀರಾ? ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಮತ್ತು PUC ಶಿಕ್ಷಣ ಇವು ಕನ್ನಡ ಮಾಧ್ಯಮದಲ್ಲೇ ಪ್ರಥಮ ಹೆಜ್ಜೆಯಾಗಿ ಆದರೆ ನಮ್ಮ ಆರೋಗ್ಯ ಶಿಕ್ಷಣವನ್ನು ಕೂಡ ಕನ್ನಡದಲ್ಲಿ ಮಾಡ್ಬೋದು. ಯಾವುದೇ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗೆ ಹೋದರೆ ಡಾಕ್ಟರಿಗೆ ಕನ್ನಡ ಗೊತ್ತಿರೋದಿಲ್ಲ, ಅವನು ನರ್ಸ್ ಯೂಶ್ವಲಿ ಪೇಷಂಟಿಗೆ ಟ್ರಾನ್ಸ್ಲೇಷನ್ ಮಾಡೋದು. ನನ್ನ ಮಗ MBBS ಓದ್ತಾನೆ KMCಯಲ್ಲಿ, ಆಗ ಅವನು ಹೇಳ್ತಾನೆ ಅವನ್ನೆಲ್ಲ ಕರ್ಕೊಂಡು ಹೋಗೋದಂತೆ, ಅಂದರೆ ಕೇಸ್ ಶೀಟ್ ತಗೊಳ್ಳಿಕ್ಕೆ ಯಾರಿಗೂ ಕನ್ನಡ ಗೊತ್ತಿರೋದಿಲ್ಲ ಅಂತ. ನನಗೇನು ಅನಿಸೋದು ಅಂತ ಹೇಳಿದ್ರೆ MBBSಲ್ಲಿ ಒಂದು ಕನ್ನಡವನ್ನು ಒಂದು ಭಾಷೆಯಾಗಿ ಸೇರಿಸಿದರೆ ಪೇಷಂಟ್ ಕಮ್ಯುನಿಕೇಷನ್ಗೆ, ಪೇಷಂಟ್ ಎಕ್ಸ್ಪ್ಲನೇಷನ್ಗೆ ಒಳ್ಳೆಯದು. ಪೂರ್ಣ ಪ್ರಮಾಣದ MBBSನ್ನೇ ಕನ್ನಡದಲ್ಲಿ ಬೋಧಿಸುವ ಬದಲು ಕನ್ನಡ ಭಾಷೆಯನ್ನು ಒಂದು ಎಕ್ಸಾಮ್ ಗೋಯಿಂಗ್ ಸಬ್ಜೆಕ್ಟಾಗಿ ಇನ್ಕ್ಲೂಡ್ ಮಾಡಿದರೆ ಒಳ್ಳೆಯದು ಅಂತ. ಈಗ ನಾವು ಸುಮ್ಮನೆ ನಾನ್ ಎಕ್ಸಾಮ್ ಗೋಯಿಂಗ್ ಸಬ್ಜೆಕ್ಟಾಗಿ ಇನ್ಕ್ಲೂಡ್ ಮಾಡಿ ಏನೂ ಲಾಭ ಇಲ್ಲ. ಕನ್ನಡವನ್ನು ಎಕ್ಸಾಮ್ ಗೋಯಿಂಗ್ ಸಬ್ಜೆಕ್ಟಾಗಿ ಮಾಡಿದರೆ ತುಂಬ ಉಪಕಾರ ಉಂಟು. ಇಲ್ಲ, ನಾನು ನಿನ್ನೆ ಕೂಡ ಒಂದು KMCಯಲ್ಲಿ ಹೋಗಿದ್ದೆ, ಹೋದಾಗ ಡಾಕ್ಟರ್ ನರ್ಸಲ್ಲಿ ಹೇಳೋದು ನೀವು ಹೇಳು ಅಂತ, ಅವರಿಗೆ ಏನು ಅಂತ ಗೊತ್ತಿಲ್ಲ, ಕನ್ನಡ ಗೊತ್ತಾದ ಕಾರಣ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಇಡೀ MBBS ಶಿಕ್ಷಣವನ್ನು
ಕನ್ನಡೀಕರಣಗೊಳಿಸುವಂಥದ್ದು ತುಂಬ ಕಷ್ಟವಾದ್ದು. ಯಾಕೆಂತ ಹೇಳಿದ್ರೆ ನಮ್ಮದು ಹೆಟರೋಜಿನಸ್ ನೇಷನ್, ಬೇರೆ ಬೇರೆ 25 ಭಾಷೆ ಮಾತನಾಡುವ ಜನಗಳಿದ್ದಾರೆ. ಸೊ ಒಂದು ಕಡೆಯಿಂದ ಒಂದು ಕಡೆಗೆ ವರ್ಕ್ ಮಾಡಲಿಕ್ಕೆ ಸಾಧ್ಯ. ಆದರೆ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಪ್ರೇರೇಪಣೆ ಕೊಡಲಿಕ್ಕೋಸ್ಕರ ಒಂದು ಬೇಸಿಕ್ ಸಬ್ಜೆಕ್ಟ್ ಕನ್ನಡವನ್ನು ಇಡಲೇಬೇಕು ಅಂತ ಸರ್ಕಾರವನ್ನು ನಾವು ಒತ್ತಾಯಿಸಬೇಕು. ಧನ್ಯವಾದಗಳು. ಪವನ್ ಸರ್, ನೀವು ಹೇಳಿದಾಗೆ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಭಾಷೆ ಅಥವಾ ಆಂಗ್ಲ ಭಾಷೆಯನ್ನು ಕಡ್ಡಾಯವಾಗಿ ಮಾಡುವುದು. ಬಟ್ ಆ್ಯಸ್ ದೇ ಕಮ್ ಟು 10th and PUC, we see that from earlier days, those students who used to study in Kannada medium used to face a lot of problems when they came to PUC. And then again from PUC, if they have done in Kannada medium or who have been studied all through Kannada medium and then come to PUC, they used to face a lot of problems during MBBS. Now all of a sudden, if somebody is told that you change the literature of medical literature, I don't think so it will be right, or it might take long time. What, as sir said, we can have a subject or a group, like many of the colleges are having now Kannada Vedike in their colleges. So we can encourage them to come up with helping those students who are not used to Kannada writing or speaking. So they can help out the other state students in knowing our language, and that will enrich the literature also and bring in some medical literature out of each colleges. Thank you. Yeah, thank you. 2 minutes. ಇಫ್ ಕನ್ನಡದಲ್ಲಿ ನಾವು ಕಾಲೇಜ್ ಮಾಡಬೇಕಾದ್ರೆ ನಾವು ಆಗಿದ್ರೆ ನೀಟ್ ಎಕ್ಸಾಮ್ ಹೇಗೆ ಬರೀಬೇಕು? ವಾಟ್ ಈಸ್ ಯುವರ್ ಕ್ವಶನ್ ಅಬೌಟ್ ನೀಟ್? ಯು ಡೂ ಎ ನೀಟ್ ಇನ್ ಕರ್ನಾಟಕ ಓನ್ಲಿ. ಡೋಂಟ್ ಗಿವ್ ಸೀಟ್ಸ್ ಫಾರ್ ಅದರ್ ಸ್ಟೇಟ್ಸ್. ಯಾರಿಗೂ ಸೀಟ್ ಕೊಡಬೇಡಿ ನೀವು. ಇಫ್ ಯು ಆರ್ ಸೋ ಮಚ್ ಇಂಟ್ರೆಸ್ಟೆಡ್ ಇನ್ ಕನ್ನಡದಲ್ಲಿ ನಾನು ಕಾಲೇಜ್ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಎಲ್ಲ ಸೀಟ್ ಕರ್ನಾಟಕದವರಿಗೆ ಮಾತ್ರ ಕೊಡಿ. ಡೋಂಟ್ ಅಲೌ ಅದರ್ ಸ್ಟೇಟ್ಸ್ ಪೀಪಲ್ ಟು ಕಮ್ ಹಿಯರ್. ದೇ ಆರ್ ಸ್ಟೀಲಿಂಗ್ ಅವರ್ ಸೀಟ್ಸ್ ಅಲ್ವಾ? ಇಲ್ಲಿ ಮೆಡಿಕಲ್ ಕಾಲೇಜ್, ನಮ್ಮಲ್ಲಿ 6 ಮೆಡಿಕಲ್ ಕಾಲೇಜ್ ಇದೆ. ಕಲಿಯೋದ್ರಲ್ಲಿ ಯಾರು ಕಲಿತಾರೆ ಇಲ್ಲಿ? ಕರ್ನಾಟಕದವರು ಭಾರಿ ಕಮ್ಮಿ ಅಲ್ವಾ? ಸೊ ವಿಲ್ ಡೂ ಆಲ್. ನ್ಯಾಷನಲೈಸ್ ಮಾಡಲಿಲ್ವ ಅವರು ಬ್ಯಾಂಕನ್ನೆಲ್ಲ? ನ್ಯಾಷನಲೈಸ್ ಮಾಡಲಿಲ್ವ ಇವರೆಲ್ಲ ಬ್ಯಾಂಕ್ಗಳನ್ನೆಲ್ಲ ನ್ಯಾಷನಲೈಸ್ ಮಾಡಲಿಲ್ವ ಇಂಡಿಯಾದವರು? ಲೆಟ್ ದೆಮ್ ನ್ಯಾಷನಲೈಸ್ ಆಲ್ ದ ಮೆಡಿಕಲ್ ಕಾಲೇಜಸ್. ಲೆಟ್ ಬಿ ರನ್ ಬೈ ಓನ್ಲಿ ದ ನ್ಯಾಷನ್. ಆಗ ನೀವು ಮಾಡ್ಬೋದು. ನಿಮಗೆ ಕನ್ನಡ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬೋದು, ಹಿಂದಿ ಮೆಡಿಕಲ್ ಕಾಲೇಜ್ ಮಾಡಿ, ಯಾವುದು ಮಾಡಿ. ಐ ಆಮ್ ನಾಟ್ ಸೇಯಿಂಗ್ ಇಟ್ ಮಾಡಬಾರ್ದು ಅಂತ ನನ್ನ ಒಪಿನಿಯನ್ ಏನಿಲ್ಲ. ಐ ಆಮ್ ನಾಟ್ ಟೆಲಿಂಗ್ ಯು ದ್ಯಾಟ್. ಕನ್ನಡ ನಮಗೆ ಬೇಕು, ಕನ್ನಡದಲ್ಲಿ ನಾವು ಮಾತಾಡಬೇಕು, ಎವ್ರಿಥಿಂಗ್ ಇಸ್ ದೇರ್ ಪ್ರಿಸ್ಕ್ರಿಪ್. ಈಗ ಹೇಳಿದಾಗೆ ಪೇಷಂಟಿಗೆ ಮಾಡುವಾಗ ಹಿ ಡಸ್ ನಾಟ್ ನೋ ಹೌ ಟು ಕಮ್ಯುನಿಕೇಟ್. ಅದೇನಿಲ್ಲ, ಅದು ಡಾಕ್ಟರ್ ಕಲ್ತಾದ ನಂತರ ಅವನಿಗೆ ಹೊಟ್ಟೆ ಹಸಿವಾದಾಗ ಅವನಿಗೆ ಯಾವ ಭಾಷೆಯಲ್ಲೂ ಮಾತಾಡ್ತಾನೆ. ಫಾರ್ ಎ ಫೈನ್ ಎಕ್ಸಾಂಪಲ್, ಐ ಡು ನಾಟ್ ನೋ, ಐ ಹ್ಯಾವ್ ನಾಟ್ ಸೀನ್ ಬಂಗಾಲ್, ಬಟ್ ಐ ಕ್ಯಾನ್ ನೇಮ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಇನ್ ಬಂಗಾಲ್. I have not gone to UP, but I can tell all the districts name in UP. Patients ಬರ್ತಾರಲ್ಲ ಇವಾಗ. आप किधर गए? UP, बलिया, गोरखपुर, गाजीपुर, आजमगढ़, सीतापुर, रामपुर, लखनऊ, अयोध्या. I can tell any number of places because when I ask him, because ನನ್ನ ಹೊಟ್ಟೆ ಹಸು ಇದೆ, ನನಗೆ ಅವನಿಂದ ಬೇಕು, I have to talk to that. That may be a good reason. But medical college, I don't say it's a good ಒಪಿನಿಯನ್. ನಾನು ಏನಿಲ್ಲ ಅಂತ ಹೇಳ್ತಾ ಇಲ್ಲ. ಹೌದು, ಹುಟ್ಟಿದರೆ ನಾಡು ಕನ್ನಡ ನಾಡು, ಆಸ್ ಮೆಡಿಕಲ್ ಕಾಲೇಜ್ ಸಹ ನಮ್ಮಲ್ಲಿ ಆಗಬೇಕು. ಹಾಗಿದ್ರೆ ನಮ್ಮ ಸೀಟ್ಸನ್ನು ಯಾರಿಗೆ ಕೊಡಬಾರ್ದು? ಎಲ್ಲ ಸೀಟ್ಸ್ ನಮಗೆ ಬರಲಿ ಅಲ್ವಾ? UP ಅವನು, ಬಿಹಾರ್ನವನು, ಈ ಟೇಕ್ಸ್ ಎ ರ್ಯಾಂಕ್ ಅಂಡ್ ಈಸ್ ರಿಯಲಿ ಚೆಕ್ ಇಸ್ ನೀಟ್ ದಿಸ್ ಒನ್, ಹಿ ವಾಸ್ ನಾಟ್ ಎಟ್ ಆಲ್ ಕೇಪಬಲ್. ರಿಗ್ ಆಗೋದು, ಎಲ್ಲ ರಿಗ್ ಆಗೋದು ಯಾರು? ಅಲ್ಲಿಂದಾಗಿ ಬರ್ತಾ ಇದ್ದಾರೆ. ಸೊ ಲೆಟ್ ಅಸ್ ಕೀಪ್ ಎನ್ ಎಕ್ಸಾಂಪಲ್, ನೀಟ್ ಎಕ್ಸಾಮ್ ಓನ್ಲಿ ಫಾರ್ ಕನ್ನಡ ಪೀಪಲ್ ಆ್ಯಂಡ್ ನೀಟ್ ವಿಲ್ ಬಿ ಕೀಪಿಂಗ್ ಓನ್ಲಿ ಕರ್ನಾಟಕ ನೀಟ್ ಅಂತ ಮಾಡಿಬಿಡೋಣ. ದ್ಯಾಟ್ ವುಡ್ ಬಿ ಎ ಗುಡ್ ಸಜೆಷನ್ ಫ್ರಮ್ ಮೈ ಸೈಡ್. ನೆಕ್ಸ್ಟ್ ಸರ್. ಎಸ್ ಸರ್. ನಾನು ಹೇಳೋದಂದರೆ, ನನಗೀಗ ನಾನು ಮೊದಲನೇ ಬಾರಿ ಮೆಡಿಕಲ್ ಕಾಲೇಜ್ ಮೈಸೂರಿನಲ್ಲಿ ಹೋಗಿದ್ದಾಗ 1972 ನನ್ನ ಕ್ಲಾಸ್ಮೇಟ್ಸು ಅಂಡಮಾನ್ನಿಂದಿದ್ದರು, ಅಸ್ಸಾಂನಿಂದಿದ್ದರು, ಗೌಹಾತಿಯಿಂದಿದ್ದರು, ಚೆನ್ನೈಯಿಂದಿದ್ದರು, ಹಾಗೆ ಅನೇಕ ಕಡೆಯಿಂದ, ದೇಶದ ಅನೇಕ ಕಡೆಯಿಂದ ನಮಗೆ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಇಂಗ್ಲೀಷ್ ಕಾಮನ್ ಮೀಡಿಯಮ್ ಆಫ್ ಇಂಟ್ರ್ಯಾಕ್ಷನ್, ಕಮ್ಯುನಿಕೇಷನ್. ಅದರಿಂದ ಯಾರಿಗೂ ಏನು ಕಷ್ಟ ಆಗಲಿಲ್ಲ. ಹಾಗೆ ನಾವಿಲ್ಲಿ ಇಂಗ್ಲೀಷ್ನಲ್ಲಿ ಕಲ್ತಿದ್ದೇವೆ. ನಾವು ಹೋಗ್ತೇವೆ, ನಮ್ಮಲ್ಲಿ ಎಷ್ಟೋ ಜನ ಇಲ್ಲಿಗೆ ಹೋಗಿದ್ದೇವೆ, ಕೇರಳಕ್ಕೆ ಹೋಗಿದ್ದೇವೆ, ಚೆನ್ನೈಗೆ ಹೋಗಿದ್ದೇವೆ, ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೇವೆ, ಹಾಗೆ ಗುಜರಾತಕ್ಕೆ ಕೂಡ ಹೋಗಿದ್ದೇವೆ. ಆದರೆ ಯಾರು ಕೂಡ ಈ ಲ್ಯಾಂಗ್ವೇಜ್ ಆಫ್ ಕಮ್ಯುನಿಕೇಷನಿಂದ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ಇಷ್ಟರವರೆಗೆ. ಮತ್ತು ನಾವು ನಮಗೆ ಇವಾಗ ಹೇಳಿದಾಗೆ ನಮ್ಮ ಹೊಟ್ಟೆ ಪಾಡೋದು, ನಾವು ಕಲೀಲೇಬೇಕು. ನಾವು ಎಲ್ಲಿ ಯಾವ ದೇಶಕ್ಕೆ ಹೋದ್ರೂ ಅಲ್ಲಿನ ಭಾಷೆಯನ್ನು ಕಲಿತು ಅಲ್ಲಿನ ರೋಗಿಗಳೊಡನೆ ಸಂವಹನ ಮಾಡಲೇಬೇಕು. ಇಲ್ಲದಿದ್ದರೆ ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ಇಲ್ಲಿ ಈಗ ಕ್ವೆಶ್ಚನ್ ಅದಲ್ಲ. ನಾವು ಕನ್ನಡದಲ್ಲಿ
ಕನ್ನಡ ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಮಾಡಬೇಕೇ ಬೇಡವೆ ಅನ್ನೋದು ಒಂದು ಕ್ವೆಶ್ಚನ್ ಆದರೆ, ಮಾಡುವುದಿದ್ದರೆ ಯಾವ ರೀತಿ ಅದನ್ನು ಅನುಷ್ಠಾನಗೊಳಿಸಬೇಕನ್ನೋದು ಇನ್ನೊಂದು ಕ್ವೆಶ್ಚನ್ ಆಗ್ತದೆ. ನಾವು ಮಾಡ್ಬೋದು, ಒಂದಲ್ಲ ಒಂದು ಕಾಲದಲ್ಲಿ ಇನ್ನೊಂದು 10 ವರ್ಷ 15 ವರ್ಷದಲ್ಲಿ ಮಾಡಲೇಬಹುದು, ಮಾಡಬಹುದೇನೋ. ಆದರೆ ಮಾಡಿದಾಗ ನಮಗೆ ಅದನ್ನು ಮಾಡಿದ್ರಿಂದ ಆ ಕನ್ನಡ ಮೀಡಿಯಂನಲ್ಲಿ ಕಲಿತವರು ಯಾರಿಗಿದ್ದು ಬೇರೆಯವರಿಗಿಂತ ಇನ್ಫೀರಿಯರ್ ಅಂತೂ ಯಾರು ಭಾವಿಸಬಾರ್ದು. ಅಂಥ ಮನೋಭಾವನೆ ಯಾವುದೇ ವೈದ್ಯಕೀಯ ವಿದ್ಯಾರ್ಥಿಯಲ್ಲಿ, ಕನ್ನಡದಲ್ಲಿ ಕಲಿತ ವೈದ್ಯಕೀಯ ವಿದ್ಯಾರ್ಥಿಯಲ್ಲಿ ಬರಬಾರ್ದು. ಹಾಗಿನ ಒಂದು ಶಿಕ್ಷಣವನ್ನು ನಾವು ಆಯೋಜಿಸಬೇಕಾಗ್ತದೆ. ಅಂದರೆ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಕೂಡ ಅನಿಸುತ್ತೆ. ಅವು ಮೂರು ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನೋಡಿ, ನಾನು ಹೇಳ್ತೀನಿ, ಒಮ್ಮೆ ನಾನು ಊಟಿ ಅಥವಾ ಮೂನಾರ್ಗೆ ಹೋಗಿದ್ದೆ. ಅಲ್ಲಿ ನಮ್ಮ ಕ್ಲಾಸ್ಮೇಟ್ ಒಬ್ಬರು ನಂದಕಿಶೋರ್ ಅಂತ ಇದ್ರು. ಅವರು ಟಾಟಾ ಟಿ ಎಸ್ಟೇಟ್ನಲ್ಲಿದ್ದರು. ಅವ್ರ ಮನೇಲಿ ನಿಂತಿದ್ದೆ. ಅವರಿಗೊಬ್ಬ ಸರ್ವೆಂಟ್ ಅಂತ ಕೊಟ್ಟಿದ್ದಾನೆ. ಅವನು ತಮಿಳು ಬಿಟ್ಟು ಬೇರೆ ಯಾವ ಭಾಷೆ ಬರೋದಿಲ್ಲ. ನಾವು ಕನ್ನಡ, ಹಿಂದಿ ಕೂಡ ಅವನಿಗೆ ಅರ್ಥ ಆಗೋದಿಲ್ಲ. ನಾವು ಕನ್ನಡದಲ್ಲಿ ಹೇಳಿದರೆ ಅವನು ಅರ್ಥ ಮಾಡ್ಕೊಂಡು ಹೇಗೋ ಮಾಡಿ ತಮಿಳಿನಲ್ಲಿ ಆನ್ಸರ್ ಮಾಡ್ತಾನೆ. ನಾವು ಅದನ್ನು ನಮಗೂ ಅರ್ಥ ಆಗುತ್ತೆ, ನಮಗೆ ಬೇಕಾದಂತ ಕೇಳ್ತೇವೆ, ಅವನು ಕೊಡ್ತಾ ಇದ್ದೆ. ಹೀಗೆ ಒಂದು 2 ದಿನಗಳ ಕಾಲ ಅವನೊಟ್ಟಿಗೆ ನಾವು ಸಂವಹನ ಮಾಡಿದ್ದೇವೆ. ಆದ್ದರಿಂದ ಈ ಮಾನವ ಸಂವಹನ ಅಥವಾ ಕಮ್ಯುನಿಕೇಷನ್ ಇದಿದೆ ಅಲ್ಲ, ಅದಕ್ಕೆ ಭಾಷೆ ಒಂದು ಬೇರೆಯಾಗಲ್ಲ, ಒಂದು ಅಡ್ಡಗೋಡೆ ಅಲ್ಲ. ನಮ್ಮ ಮನಸ್ಸು ಮಾತಾಡ್ತದೆ, ಅವನ ಹೃದಯ ಕೇಳ್ತದೆ, ಅವನ ಹೃದಯ ಮನಸ್ಸು ಮಾತಾಡ್ತದೆ, ನಮ್ಮ ಹೃದಯ ಕೇಳ್ತದೆ. ಒಬ್ಬರಿಂದೊಬ್ಬರಿಗೆ ಆ ಕಮ್ಯುನಿಕೇಷನ್ ಅನ್ನೋದು ಬೇಸಿಕ್. ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ನಲ್ಲಿ ಸ್ವಲ್ಪ ತಲೆ ಇದ್ದ ಅಂದರೆ ನಮಗೆ ಬುದ್ಧಿ ಇದೆ, ಬೇರೆ ಪ್ರಾಣಿಗಳಂತಲ್ಲ, ನಮಗೆಲ್ಲರಿಗೂ ಆ ಕಮ್ಯುನಿಕೇಷನ್ ಸಮ್ಹೌ ವಿ ವಿಲ್ ಡೂ ಇಟ್. ಏನೇ ಈ ಕಷ್ಟ ಇದ್ದು, ಯಾವುದೇ ಭಾಷಾ ಬೇರೆಯಾಗಿದ್ದು ಕೂಡ ನಾವು ಅದನ್ನು ಮಾಡ್ತೇವೆ. ಆದ್ದರಿಂದ ಈಗಿನ ಕ್ವೆಶ್ಚನ್ ಏನಂದರೆ, ನಾನು ಆವಾಗಲೇ ಹೇಳಿದೆ, ನಾವು ಕನ್ನಡದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಮಾಡಬಹುದು, ಅದಕ್ಕೆ ಬೇಕಾದ ರಿಸೋರ್ಸಸ್ ಪಠ್ಯವನ್ನು ಕೂಡ ತಯಾರಿಸ್ಬೋದು. ಆದರೆ ಅದನ್ನು ಮಾಡಿದಾಗ ಅದರಲ್ಲಿ ಕಲಿತ ವ್ಯಕ್ತಿಯು ಯಾವುದೇ ರೀತಿಯಲ್ಲಿ ಕೀಳು ಭಾವನೆಯನ್ನು ಹೊಂದಬಾರ್ದು. ಅದನ್ನು he should be equally competent to talk to or to compete with others from English or Hindi or whatever it may be. ಮತ್ತು ಆವಾಗಲೇ ಹೇಳಿದಾಗೆ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಎಡವಿದ್ದೇವೆ. ನಮ್ಮ ರಾಜಕೀಯ ಕಾರಣಗಳಿಂದೇನೋ ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ಮೊದಲ ಭಾಷೆಯಾಗಿ ಮಾಡಲಿಕ್ಕೆ ಬಹಳಷ್ಟು ಅಂಜುತ್ತಾರೆ. ಯಾವ ರಾಜಕಾರಣಿಗಳು, ಯಾವ ಸರ್ಕಾರ ಕೂಡ ಅದಕ್ಕೆ ತಲೆ ಕೊಡ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ವೋಟ್ ಹಾಳಾಗ್ತದೆ, ಮತ ಬ್ಯಾಂಕ್ ರಾಜಕಾರಣ ಅಂತ ಹೇಳ್ಬೋದು. ಇದಕ್ಕೆ ಅದೇ ಇರ್ಬೋದು. ಈಗ ಏನೋ 3ನೇ ಭಾಷೆಯಾಗಿ ಕನ್ನಡವನ್ನು ಕಲಿಬೇಕಂತಿದ್ದಾರೆ, ಅದು ಕೂಡ ಸರಿಯಾಗಿ ಸಸೂತ್ರವಾಗಿ ಅನುಷ್ಠಾನಕ್ಕೆ ಬರ್ತದೆ ಅನ್ನೋದಂತ ನಮಗೆ ನಂಬಲಿಕ್ಕಾಗೋದಿಲ್ಲ. ನಾವು ಮೊದಲು ಆ ಮೂಲವನ್ನು ಸರಿಪಡಿಸಿಕೊಂಡ ನಂತರ ಇದಕ್ಕೆ ಬರ್ಬೋದು. ಯಾವುದೇ ಒಂದು ಗ್ರ್ಯಾಜುಯೇಷನ್ಗಾಗಲಿ, ಯಾವುದೇ ಪೋಸ್ಟ್ ಗ್ರ್ಯಾಜುಯೇಷನ್ಗಾಗಲಿ, ಯಾವುದೇ ತಾಂತ್ರಿಕ ಕೋರ್ಸ್ಗಾಗಲಿ ನಾವು ಹೋಗಬೇಕಾದ್ರೆ ಅದರಲ್ಲಿ ಕನ್ನಡವನ್ನು ಮೂಲಭೂತ ಭಾಷೆಯನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಏನೇನು ಮಾಡಬೇಕು, ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಏನು, ಅದಕ್ಕೆ ಬೇಕಾದ ಎಕಾನಮಿ ಏನು, ಎಷ್ಟು ಫೈನಾನ್ಸ್ ಬೇಕಾಗುತ್ತೆ, ಅದಕ್ಕೆ ಬೇಕಾದ ರಿಸೋರ್ಸ್ ಪರ್ಸನ್ಸ್ ಎಲ್ಲಿದ್ದಾರೆ ಅವನ್ನೆಲ್ಲ ತಯಾರು ಮಾಡಬೇಕು. ಅಷ್ಟೆಲ್ಲ ಮಾಡಿದ ನಂತರ ನಾವು ಅದಕ್ಕೆ ಹೋಗ್ಬೋದು. ಮೀನ್ವೈಲ್ ನಾವು ಮಾಡುವುದೆಂದರೆ ನಮ್ಮ ವೈದ್ಯಕೀಯ ಬಂಧುಗಳು, ಸಾಹಿತಿಗಳು ಎಲ್ಲ ಸೇರಿಕೊಂಡು ಕನ್ನಡದಲ್ಲಿ ಇಂಗ್ಲೀಷ್ ಪಠ್ಯ ಏನಿದೆ, ವೈದ್ಯಕೀಯ ಪಠ್ಯ ಏನಿದೆ ಅದನ್ನು ಭಾಷಾಂತರಿಸಿ ಅವುಗಳನ್ನೆಲ್ಲ ನಾವು ಸರಿ ಮಾಡಿ ಇಟ್ಕೊಂಡ್ರೆ ಒಂದಲ್ಲ ಒಂದು ದಿನ ಅದು ಮುಂದಕ್ಕೆ ಬರ್ತದೆ. ನಾವು ಅದನ್ನು ಮಾಡ್ಬೋದು, ಅದನ್ನು ಸಾಧಿಸ್ಬೋದು. ಆದರೆ ಅದನ್ನು ಸಾಧಿಸಿದರೆ ಕೂಡ ಅದು ಒಂದು ಸಾಧನೆಯ ವಿಷಯವಾಗುತ್ತೆ ಹೊರತು ಜೀವನದ ಒಂದು ವಿಷಯ ಆಗುವುದಿಲ್ಲ. ಯಾಕಂದರೆ ನಾವು ಅದರಿಂದ ನಾವು ಜೀವನ ಸಾಧಿಸಬೇಕಾದ್ರೆ, ನಮ್ಮ ಲಿವ್ಲಿಹುಡ್ಡನ್ನು ಸಂಪಾದಿಸಬೇಕಾದ್ರೆ ನಾವು ಯಾವ ಪರಿಸರದಲ್ಲಿ ಹೋಗಿ ನೆಲೆಸ್ತೇವೋ ಅಲ್ಲಿನ ಭಾಷೆಯನ್ನು ನಾವು ಕಲೀಲೇಬೇಕಾಗ್ತದೆ. ಅದು ಇಂಗ್ಲೀಷಲ್ಲಿ, ರಷ್ಯಾ ಇರಲಿ ಅಥವಾ ಫ್ರೆಂಚೇ ಇರಲಿ, ಯಾವುದನ್ನು ಕೂಡ ನಾವು ಕಲಿಬೇಕಾಗುತ್ತೆ. ಆದ್ದರಿಂದ ಈ ಮೀಡಿಯಾ ಮತ್ತು ವಿದ್ಯಾಭ್ಯಾಸ ಅನ್ನುವುದನ್ನು ನಾವು ಬೇರೆ ಒಂದು ರೀತಿಯಲ್ಲಿ ಯೋಚಿಸಬೇಕಾಗುತ್ತೆ. ಕೆಲವರಿಗೆ ಕನ್ನಡದಲ್ಲಿ ಸುಲಭ ಆಗ್ಬೋದಂತ ನಾವು ಎಣಿಸ್ಕೊಳ್ಬೋದು. ಆದರೆ ಈಗ ನಮಗನ್ನಿಸ್ತಾ ಇದ್ದಾಗೆ ಕನ್ನಡಕ್ಕಿಂತ ಇಂಗ್ಲೀಷ್ನಲ್ಲೇ ವಿ ಆರ್ ಮೋರ್ ಕಂಫರ್ಟೇಬಲ್ ಟು ಡೀಲ್ ವಿತ್. ಇನ್ ಇಂಗ್ಲೀಷ್ನ ನಮ್ಮ ಕನ್ನಡದ ವೈದ್ಯಕೀಯ ಶಾಸ್ತ್ರೀಯದ ಅನೇಕ ಶಬ್ದಗಳು ಕನ್ನಡದಲ್ಲಿ ಹೇಳಿದರೆ ಈಗ ನಮಗೆ ಬಿಡಿ, ಕೆಲವು ಸಾಮಾನ್ಯ ಮನುಷ್ಯರಿಗೆ ಕೂಡ ಅರ್ಥ ಆಗುವುದಿಲ್ಲ. ಯಾಕೆ ಅಂದರೆ ಅದು ಅಷ್ಟು ಬಳಕೆಯಲ್ಲಿ ಆ ಶಬ್ದ ಇಲ್ಲ. ಅದನ್ನು ಬಳಕೆಗೆ ತರುವವರಿಗೆ ಯಾರು? ನಾವೇ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ವೈದ್ಯರು. ಹಾಗೆ ಮಾಡಿದಲ್ಲಿ ಮಾತ್ರ ಗ್ರ್ಯಾಜುವಲಿ ಅಂದರೆ ಮುಂದೆ ನಿಧಾನಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ನಾವು ಅದಕ್ಕೆ ಸಿದ್ಧರಾಗಿರಬೇಕು. ಆ ನಂತರ ನಾವು ಕನ್ನಡ ಭಾಷೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವ ವೈದ್ಯಕೀಯ ವಿದ್ಯಾಭ್ಯಾಸ. ಧನ್ಯವಾದಗಳು ಸರ್. ಆ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ 5 ಸಮ್ಮೇಳನಗಳು, ರಾಜ್ಯ ಸಮ್ಮೇಳನಗಳನ್ನು ಮಾಡಿದ್ದೇವೆ. ಅದರಲ್ಲಿ 2 ಸಮ್ಮೇಳನಗಳಲ್ಲಿ ಈ ವಿಷಯವನ್ನು ನಾವು ಚರ್ಚೆ ಮಾಡಿದ್ದೀವಿ. ಅದರಲ್ಲೂ ತಾವು ಒಬ್ಬರು ಹೆಸರನ್ನು ಹೇಳಿದ್ರಿ, ಡಾಕ್ಟರ್ PS ಶಂಕರ್ ಅಂತ ಹೇಳಿಬಿಟ್ಟು, ಗುಲ್ಬರ್ಗದವರು. ಅವರು
ನಮ್ಮ ಸಮ್ಮೇಳನ ಅಧ್ಯಕ್ಷರ ನುಡಿಗಳಲ್ಲಿ ಇದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಮಾತಾಡಿದ್ರು. ಅವ್ರು ಹೇಳಿದ್ದು ಒಂದೇ, ಅವ್ರು ಮಾತಾಡಿರ್ತಕ್ಕಂಥ ಟಾಪಿಕ್ಕು ಕನ್ನಡದಲ್ಲಿ ವೈದ್ಯಕೀಯ ಶಿಕ್ಷಣ ಸಾಧ್ಯವೇ ಸಾಧುವೇ. ಅವ್ರು ಹೇಳಿದ್ದು ಸಾಧ್ಯ, ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಸಾಧುವಲ್ಲ. ಇದು ಅವ್ರು ಹೇಳಿರ್ತಕ್ಕಂಥದ್ದು. ಹಾಗೆಯೇ ಬಹುಶಃ ಎಲ್ಲರಿಗೂ ಒಂದು ಮನಸ್ಸಿಗೆ ಯಾಕೆ ಮಾಡಬಾರ್ದು, ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಜಪಾನಲ್ಲಿರಬಹುದು, ಜರ್ಮನಿಲಿರ್ಬೋದು, ಸ್ಪೇನ್ನಲ್ಲಿರ್ಬೋದು, ರಷ್ಯಾದಲ್ಲಿರ್ಬೋದು, ಅವರವರ ಮಾತೃಭಾಷೆಗಳಲ್ಲಿ ವೈದ್ಯಕ ಶಿಕ್ಷಣವನ್ನು ಅವರು ಕೊಡ್ತಿದ್ದಾಗ ನಾವು ಕನ್ನಡದಲ್ಲಿ ಯಾಕೆ ಮಾಡಬಾರ್ದು, ತೆಲುಗಲ್ಲಿ ಯಾಕೆ ಮಾಡಬಾರ್ದು, ಮರಾಠಿಲಿ ಯಾಕೆ ಬಾರ್ದು ಅನ್ನೋದು ಬರುತ್ತೆ. ಆದರೆ ನಮಗೆ ಗೊತ್ತಿಲ್ಲದಿರತಕ್ಕಂಥ ವಿಷಯ ಅಂತ ಹೇಳಿದ್ರೆ, ಇತ್ತೀಚೆಗೆ ಚೈನಾ ತನ್ನ ಪ್ರಾಥಮಿಕ ಹಂತದ ವಿದ್ಯೆಯನ್ನು ಇಂಗ್ಲೀಷಲ್ಲಿ ಕಲಿಸೋದಕ್ಕೆ ಆರಂಭ ಮಾಡಿದೆ. ಅವ್ರದ್ದು ಒಂದು ಧ್ಯೇಯ ಗ್ಲೋಬಲ್ ವಿಲೇಜ್, ಹಾಗೆಯೇ ಮೆಡಿಕಲ್ ಟೂರಿಸಮ್ ಅಂತ ನಾವು ಕರಿತೀವಿ. ಸೊ ಈ ಕಾನ್ಸೆಪ್ಟ್ಗಳಲ್ಲಿ ಎಕನಾಮಿಕ್ ಆರ್ಥಿಕ ವ್ಯವಸ್ಥೆಗಳಲ್ಲಿ ನಾವು ಮುಂದುವರಿಯಬೇಕು, ಜಗತ್ತಿನ ಲೀಡರ್ಗಳಾಗಬೇಕನ್ನೋ ಸಂದರ್ಭಗಳಲ್ಲಿ ನಾವು ಬ್ಯಾಕ್ ಟು ಫ್ಯೂಚರ್ ಯಾಕೆ ಹೋಗ್ತಾ ಇದ್ದೀವಿ, ಅದ್ರ ಬಗ್ಗೆ ಏನಾದರೂ ಒಂದೆರಡು ಅಂಶಗಳು. ವಿ ಆರ್ ಗೋಯಿಂಗ್ ಬ್ಯಾಕ್ ಅಂತ. ಸರ್, ನೀವು ಹೇಳ್ದಂಗೆ ಜರ್ಮನ್, ಸ್ಪೇನ್, ರಷ್ಯಾದಲ್ಲಿ ಆ್ಯಸ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್, how many of our doctors are international doctors going to other countries and German or Spain of these regional language countries? Language is definitely a barrier. I would like to contradict to what sir said. ಬೇರೆ ಇಶ್ಯೂಸಲ್ಲಿ ನಮ್ಮ ಎಕ್ಸ್ಪ್ರೆಷನ್ ಮೇಲೆ ನಾವು ಕಮ್ಯುನಿಕೇಟ್ ಮಾಡಬಹುದು, ಬಟ್ ಮೆಡಿಕಲ್ ಫೀಲ್ಡಲ್ಲಿ ಅನ್ಲೆಸ್ ದೇ ಆರ್ ಏಬಲ್ ಟು ಎಕ್ಸ್ಪ್ರೆಸ್ ಥ್ರೂ ದರ್ ವರ್ಡ್ಸ್ ಆ್ಯಂಡ್ ಫೀಲಿಂಗ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದೇರ್ pain and empathy. We cannot have that empathy towards that patient unless they express through their words. So that becomes very difficult in day-to-day practices in medicine. ಖಂಡಿತವಾಗಿ ನಾವು ಆಂಗ್ಲ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮಕ್ಕೆ ಹೋದರೆ ಅಥವಾ ರೀಜನಲ್ ಲ್ಯಾಂಗ್ವೇಜ್ಗೆ ಹೋದರೆ ನಾವು ಖಂಡಿತ ಹಿಂದೆ ಹೋಗೋದು ಅಂತ. ಅಂದರೆ ಈಗ ನಾವು ಸರಿಗೆ ಹೇಳಿದಾಗೆ ಕಿಟಕಿ, ಮೇಜು, ಕುರ್ಚಿ ಇತ್ಯಾದಿಗಳಿಗೆ ನಮಗೆ ಇಂಗ್ಲೀಷಲ್ಲೇ ನಾವು ಹೇಳೋದು. ಯಾರು ಕೂಡ ಚೇರ್ ಅಂತ ಹೇಳಿ ಕುರ್ಚಿಯಲ್ಲಿ ಕೂತ್ಕೊಳ್ಳು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಕಿಟಕಿ ಕ್ಲೋಸ್ ಮಾಡು ಅಂತ ಹೇಳಿದರೆ ಗೊತ್ತಾಗೋದಿಲ್ಲ. ಸೊ ಅಲ್ಲಿ ಕೂಡ ಆಂಗ್ಲ ಭಾಷೆ ಅಷ್ಟು ವ್ಯಾಪಕವಾಗಿ ಬಂದಿದೆ. ಎರಡನೇದು, ನಮ್ಮ ವೈದ್ಯರುಗಳಿಗೆ ಈಗ ಒಂದು ಕಾಲೇಜಲ್ಲಿ ವೈದ್ಯರಿದ್ದರೆ 25% ಜನ ಹೊರ ದೇಶಗಳಿಗೆ ಹೋಗ್ತಾರೆ. ಈಗ ಅಮೇರಿಕದಲ್ಲಿ ಆಗಲಿ, UK ಆಗಲಿ ಭಾರತೀಯ ವೈದ್ಯರುಗಳಿಗೆ ತುಂಬ ಇದೆ. ಈಗ ನಮ್ಮ ಕ್ಲಾಸ್ಮೇಟ್ಗಳಲ್ಲಿ ಆಲ್ಮೋಸ್ಟ್ ಒಂದು 35% ಜನ ಫಾರಿನಲ್ಲಿದ್ದಾರೆ. ಇದು ಯಾಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಆಂಗ್ಲ ಮಾಧ್ಯಮದಲ್ಲಿ ನಾವು ಕಲಿಕೆಯನ್ನು ಮಾಡಿದ್ದರಿಂದ. ಇದು ನಾವು ಹಿಂದೆ ಹೋಗೋದು ಹೇಗೆ ಅಂತ ಹೇಳಿದ್ರೆ, ರಷ್ಯಾದ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದಾಗ ಒಂದು ಪರೀಕ್ಷೆ ಇರುವ ಹಾಗೆ ಇಲ್ಲಿ MBBS ಮಾಡಿದ ಮೇಲೆ ಹೊರ ರಾಜ್ಯದಲ್ಲಿ ಹೋದರೆ ಅವನಿಗೊಂದು ಪರೀಕ್ಷೆ ಇಡ್ತಾರೆ. ಆ ಪರೀಕ್ಷೆ ನೀಟಿನಾಗಿ ಅವನಿಗೆ ಪಾಸಾಗಲಿಕ್ಕೆ 2 ವರ್ಷ ಬೇಕಾಗ್ತದೆ. ಮತ್ತೆ ಅವನು ಪಾಸಾಗಿ ಆವಾಗ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ನನ್ನ ಉದ್ದೇಶದಲ್ಲಿ ಇದು ರೀಜನಲ್ ಲ್ಯಾಂಗ್ವೇಜ್ ಮಾಡೋದು ಒಂದು ಪೊಲಿಟಿಕಲ್ ಇಶ್ಯೂ, ಪೊಲಿಟಿಕಲ್ ಟೂಲು ಒಂದು. ಎರಡನೇದು, ಇದೊಂದು ಸುಮ್ಮನೆ ಒಂದು ಗ್ಲಾಮರಸ್ ಥಿಂಗ್ ಅಷ್ಟೇ, ಒಂದು ಈ ಥರ ನಾವು ನಮ್ಮ ಭಾಷೆಯಲ್ಲಿಯೇ ಕಲಿಯುವ ಅಂತ. ಈಗ ನಾವೇ ನೋಡಿ, ಯಾವುದೇ ಒಂದು ಮೆಡಿಕಲ್ ಕಾಲೇಜಲ್ಲಿ ನೋಡಿ, ಒಂದು 10% ಜನ ಹೊರ ರಾಜ್ಯದಿಂದ ಬಂದವರಿದ್ದಾರೆ. ಸೊ ಅವರಿಗೆ ಕನ್ನಡ ಮಾಧ್ಯಮದವರೇ ಬೇಕು ಅಂತ ಆದರೆ ನಮಗೆ ಅದು ಬಹಳವಾದ ಕಷ್ಟವಾದಂತು. ಆದ ಕಾರಣ ಖಂಡಿತವಾಗಿ ಇದು ನಮಗೆ ಹಿಂದೆ ಹೋಗುವ ಹಾಗೆ ಆಗ್ತದೆ. ಮೊದಲು ಆಗಬೇಕಾದ್ದು ಏನು ಅಂತೇಳಿದರೆ, ಸಾಮಾನ್ಯ ಭಾಷೆ, ಸಾಮಾನ್ಯ ಸಂವಹನವನ್ನು ಕನ್ನಡದಲ್ಲಿ ಪ್ರಾರಂಭಿಸುವಂಥದ್ದು ಪ್ರಥಮತ. ಆಮೇಲೆ ಹೈಯರ್ ಎಜುಕೇಷನ್, ಪ್ರಾಥಮಿಕ ಎಜುಕೇಷನ್ ಮಾತೃಭಾಷೆಯಲ್ಲಿ ಆಗೋದಕ್ಕೆ ಆಗಲೇಬೇಕು. ಅದಕ್ಕೆ ಯಾರ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಪ್ರಾಥಮಿಕ ಭಾಷೆಯನ್ನು ಆಂಗ್ಲ ಮಾಧ್ಯಮದಲ್ಲಿ ಮಾಡುವಂಥದ್ದು ತುಂಬ ತಪ್ಪು. ಪ್ರಾಥಮಿಕ ಭಾಷೆಯನ್ನು ಮಾತೃಭಾಷೆಯಲ್ಲೇ ಮಾಡಬೇಕು. ಹೈಯರ್ ಎಜುಕೇಷನ್ಗಳನ್ನು ನನಗೆ ಈಗ ಅನಿಸೋದು ಈಗ ಪುನಃ ಪ್ರಾರಂಭ ಮಾಡುವಂಥದ್ದು ಅದು ನಾವು ವಾಸ್ತವದಿಂದ ಹಿಂದೆ ಹೋಗುವ ಹಾಗೆ ಅಂತ. ಧನ್ಯವಾದಗಳು ಸರ್. ಐ ಡೋಂಟ್ ಹ್ಯಾವ್ ಮೋರ್ ಕಮೆಂಟ್ ಆನ್ ದಿಸ್. ಏನು ಹೇಳಿದರೆ, ಈಗ ಸೊಸೈಟಿ ಎಲ್ಲಿ ಆಗಿದೆ ಅಂತ ಹೇಳಿದರೆ, ಯಾರು ಕನ್ನಡದಲ್ಲಿ ಮೀಡಿಯಮ್ಗೆ ಎಷ್ಟು ಮಂದಿ ಡಾಕ್ಟರ್ನವರು ತನ್ನ ಮಕ್ಕಳನ್ನು ಕನ್ನಡ ಮೀಡಿಯಮ್ಗೆ ಕಳಿಸಿದ್ದಾರೆ? ಯಾರು ಕಳಿಸ್ತಾ ಇಲ್ಲ ಅಲ್ವಾ? ಸತ್ಯ. ಹಳ್ಳಿಯಿಂದ ಬಂದವರೆಲ್ಲ ಇದು ಮಾಡ್ತಾ ಇದ್ದಾರೆ. ನಾವೆಲ್ಲ CBS, IS, BS ದೊಡ್ಡ ದೊಡ್ಡ ಕಾಲೇಜಿಗೆಲ್ಲ ಹಾಕ್ತಾ ಇದ್ದೀವಿ. ಒಂದು ಸ್ಟ್ರಕ್ಚರ್, ಎಸ್ ನಾವು ಕನ್ನಡದಲ್ಲಿ ಮಾಡಬೇಕು, ಯಾವ್ದು ನಮ್ಮ ಹುಟ್ಟಿದ ನಾಡು, ನಾವು ಹೌದು, ಐ ಎಗ್ರಿ ವಿತ್ ಎವ್ರಿಥಿಂಗ್, ಎಲ್ಲ ಎಗ್ರಿ ಆಗ್ತಾ ಇದ್ದೇನೆ. ಈಗ ನಮ್ಮದೇ ಮಕ್ಕಳಿದ್ದಾರೆ. ಈಗ ಒನ್ ಆಫ್ ಮೈ ಸನ್, ನನ್ನ ಸಿಸ್ಟರ್ ಸನ್ ಈಸ್ ಗಾನ್ ಟು ಜರ್ಮನಿ.
ನಾನು ಅವನೊಟ್ಟಿಗೆ ಹೋದ್ರೆ ಈಗ ಅವನದ್ದು ಜರ್ಮನ್, ಅವಳು ಅಷ್ಟು ಒಳ್ಳೆ ಜರ್ಮನ್ ಭಾಷೆ ಮಾತಾಡ್ತಾನೆ. ಗುಡ್ ಮಾರ್ಗ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಅಂತೇಳಿ. ಸಮಥಿಂಗ್ ವಿ ಆರ್ ಲರ್ನಿಂಗ್, ಲೆಟ್ ಅಸ್ ಎಕ್ಸ್ಪ್ಲಾಯ್ಟ್ ಲೈಕ್ ದ್ಯಾಟ್. ಅದೇ ರೀತಿ ಕನ್ನಡದ ನಾವು ತರುವ, ವಿ ಆರ್ ನಾಟ್ ಟೆಲಿಂಗ್ ದಟ್ ಡೋಂಟ್ ಗೆಟ್ ಇಟ್. ನಾನು ಏನು ಐ ಆಮ್ ನಾಟ್ ಅಗೇನ್ಸ್ಟ್, ಡೆಡ್ಲಿ ಅಗೇನ್ಸ್ಟ್ ಅಲ್ಲ. ಇಟ್ ರಿಕ್ವೈರ್ಸ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಎನರ್ಜಿ ಇದರಲ್ಲಿ ಅಲ್ವಾ. ಎಷ್ಟೋ ಮಂದಿ ಪ್ರೊಫೆಸರ್ಸ್ ಅವರು ಇವರೆಲ್ಲ ಕರೆಕ್ಟಾಗಿ ಬರಿಬೇಕಾಗ್ತದೆ, ಒಂದು ವರ್ಡ್ ಆಚೀಚಾಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಯಾಕಂದರೆ ಯು ಸ್ಟಾರ್ಟ್ ಸಮ್ ಗ್ರೂಪ್. ನಾನು ಹೇಳೋದಿದ್ರೆ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ಗೆ ನೀನು ಡಾಕ್ಟ್ರೇ ಆಗಬೇಕು, ಇಲ್ಲಿಂದ ಕನ್ನಡದಲ್ಲೇ ಕಲಿಬೇಕು ಅಂತೇಳಿ ಕರ್ನಾಟಕದಲ್ಲೇ ಒಂದು ಲೈನಲ್ಲಿ ಮಾಡ್ಕೊಂಡು ಹೋಗೋಣ. ದ್ಯಾಟ್ ಕ್ಯಾನ್ ಬಿ ಡನ್ ಐ ಥಿಂಕ್ ಸೊ. ಇದು ಎಲ್ಲರನ್ನು ಕರ್ಕೊಂಡು ಬಂದು ಇಂಟರ್ನ್ಯಾಷನಲ್ನಲ್ಲಿ ಹೋಗಿ ಮಾತಾಡಿಕೊಂಡು, ಈಗ ನಾನೇ ಸೌದಿಯಲ್ಲಿ ಹೋದ ಕೂಡಲೇ ನಾನು ಕನ್ನಡದಲ್ಲಿ ಅವನು ಕೇಳಲಿಕ್ಕೆ ಆಗೋದಿಲ್ಲ, ಅರಬಿಗೆ ಹೊಟ್ಟೆ ನೋವು ಉಂಟಾ ಅಂತ ಕೇಳಿದರೆ ಹೇಳ್ತಲ್ಲ ನನಗೆ ಮಾಫಿ ಅದೆಲ್ಲ ನೀವು ದುಡ್ಡು ಕೊಡ್ತಿರೋದು ನನ್ನ ಇದರಲ್ಲಿ, ನೀನು ಕನ್ನಡ ಮಾತಾಡಿದ್ರೆ ನಂಗೆ ಆಗಲ್ಲ ಅಂತೇಳಿ. ಸೊ ದಿ ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಅಲ್ವಾ. ಕನ್ನಡ ಕಲಿಬೇಕು, ಕನ್ನಡದಲ್ಲಿ ಹೋಗಬೇಕು. ಬಟ್ ದಟ್ ಲ್ಯಾಂಗ್ವೇಜ್ ವೇರ್ ಹಿ ಗೋಸ್. Dr. J.N. Bhatt was also in abroad. So when he was there, ಅಲ್ಲಿ ನೀವು ಯು ಆರ್ ನೆವರ್ ಆಸ್ಕ್ಡ್ ಎ ಪೇಷಂಟ್ ಇನ್ ಕನ್ನಡ ಅಂತೇಳಿ. ಬಟ್ ಏನೋ ನೀವು ಇದ್ದರೆ, ಬಟ್ ಒನ್ ಥಿಂಗ್ ಇಸ್ ಗುಡ್. ನಾನು ಏನಂತ ಹೇಳ್ತೇನೆ, ಕರ್ನಾಟಕದಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಅಥವಾ ಎಲ್ಲ ಜನರು ವಿ ಗೆಟ್ ಅಕಮಟೈಸ್ಡ್ ಟು ದಟ್ ಪ್ಲೇಸ್. ನಮಗೆ 5 ದಿವಸ ಹೋದರೆ ಸಾಕು, ಅಥವಾ 2 ದಿವಸ ಹೋದರೆ ನೀವು ಕೇರಳದಲ್ಲಿ ಹೋದರೆ ಎಲ್ಲ ಮಾತಾಡ್ತಾರೆ, ಭಾಷೆ ಮಾತಾಡ್ತಾರೆ. ಯಾವುದೇ ತಮಿಳ್ ಬೇಕಾ, ಯಾವುದು ಹಿಂದಿ ಬೇಕಾ, ಇಂಡಿಯನ್ಸ್ ಆರ್ ವೆರಿ ಗುಡ್ ಇನ್ ದ್ಯಾಟ್. ನಾವು ಅಕ್ವಟೈಸ್ ಆಗ್ತೇವೆ. ಧನ್ಯವಾದಗಳು ಸರ್, ಟೈಮ್ ಕಡಿಮೆ ಆಗ್ತಾ ಇದೆ. So that is what you can start. ನಾನು ಏನು ಹೇಳಿದಲ್ಲ, but it will take a long process, sir. Maybe another 10-50 years also, maybe down the line. It is a very difficult task. Thank you, sir. ಇವಾಗ ಹೇಳಿದ್ರು ನಾವು ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡ್ತೀವಿ, ಅದು ಹಿಂದಕ್ಕೆ ಹೋಗುವ ಹಾಗೆ ಅಂತ ಹೇಳ್ತೀವಿ. ಆದರೆ ನಾನು ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ಕನ್ನಡದಲ್ಲಿ ಮಾಡಿದರೆ ನಾವು ಮುಂದುವರೆದ ಹಾಗೆ ಆಗ್ತದೆ. ಈಗ ಇನ್ನ ಸ್ಥಿತಿಯಲ್ಲಿ ಯೋಚಿಸುವಾಗ ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡೋದು ಭಾಳಷ್ಟು ಕಷ್ಟಕರ. ಅದಕ್ಕೆ ನಾವು ಹೋಗ್ತಾ ಇದ್ದರೆ ಅದು ನಾವು ವಿ ಆರ್ ನಾಟ್ ಗೋಯಿಂಗ್ ಬ್ಯಾಕ್ವರ್ಡ್ಸ್, ನಾವು ಫಾರ್ವರ್ಡ್ನಲ್ಲೇ ಇದ್ದೇವೆ ಅಂತ ಆಗ್ತಾ. ಮತ್ತು ಇಂಗ್ಲೀಷ್ನಲ್ಲಿ ನಾವು ಕಲಿತೇವೆ, ಕನ್ನಡದಲ್ಲಿ ಇದು ಮಾಡಿದರೆ ನಮ್ಮ ಒಂದು ಮಹತ್ ಕಾರ್ಯ ಅಚೀವ್ಮೆಂಟ್ ಆಗುತ್ತೆ. ಕನ್ನಡದಲ್ಲಿ ನಾವು ಇದರ ಪಠ್ಯವನ್ನು ವೈದ್ಯಕೀಯ ಪಠ್ಯವನ್ನು ಬರೆದಲ್ಲಿ ಅದು ದೊಡ್ಡ ಮಹತ್ ಕಾರ್ಯ ಆಗುತ್ತೆ. ಆದರೆ ಅದನ್ನು ನಾಟ್ ನೆಸರಿಲಿ ಇಟ್ ಶುಡ್ ಬಿ ಅಕೊಮಡೇಟೆಡ್ ಇನ್ ದಿ ಕರಿಕ್ಯುಲಮ್. ಕನ್ನಡದಲ್ಲಿ ಮಾಡಬೇಕಂತದೆ, ಇಂಗ್ಲೀಷ್ ನೋಡೋದೇ ಕನ್ನಡವೂ ಇರಲಿ, ಆವಾಗ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಹಾಗೆ ಇವಾಗ ಹೇಳಿದ ಚೈನೀಸ್ನಲ್ಲಿ ಕೂಡ ಇಂಗ್ಲೀಷನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ. ಅದು ಯಾಕಾಗಿ? ಆರ್ಥಿಕ ಕಾರಣಕ್ಕಾಗಿ. ಅವರಿದ್ದ ಆರ್ಥಿಕ ಕಾರಣವಿದೆ, ರಾಜಕೀಯ ಕಾರಣವಿದೆ, ಅದಕ್ಕಾಗಿ ಅವರು ಮಾಡಿದ್ದಾರೆ. ಅದರಿಂದ ಇದಾಗ್ತದೆ ಅಂತ. ಈಗ ಯಾರು ಒಪ್ಪದೇ ಅಲ್ಲಿ ಇಂಗ್ಲೀಷ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್, ಲ್ಯಾಂಗ್ವೇಜ್ ಆಫ್ ಕಮ್ಯುನಿಕೇಷನ್ ಅಂತ ನಾವು ಹೇಳ್ಬೋದು. ಆದ್ದರಿಂದ ನಾವು ಅದನ್ನು ಕಲಿತೇವೆ, ಕಲೀಲೇಬೇಕಾಗುತ್ತೆ. ನಾವು ಎಕ್ಸೆಲ್ ಆಗಬೇಕಾದ್ರೆ ಯಾವುದೇ ಫೀಲ್ಡ್ನಲ್ಲಿ ಕೂಡ ಮೇಲಕ್ಕೆ ಹೋಗಬೇಕಾದ್ರೆ ಇಂಗ್ಲೀಷ್ ಕಲಿಬೇಕು. ಹಾಗೆ ಇಂಡಿಯಾದಲ್ಲಿ ಹಿಂದಿ ಕೂಡ ಅವಶ್ಯ. ನೀವು ತಮಿಳ್ನಾಡಿಗೆ ಹೋದ್ರೆ ಹಿಂದಿ ಮಾತಾಡಿದ್ರೆ ಏನೂ ಆಗೋದಿಲ್ಲ, ನಿಮಗೆ ಅರ್ಥವೇ ಆಗೋದಿಲ್ಲ ಏನೇನು ಮಾತಾಡಿದ್ದೀರಿ ಅಂತ. ಆದರೆ ನಾರ್ತ್ ಇಂಡಿಯಾಕ್ಕೆ ಹೋದರೆ ನಮಗೆ ಹಿಂದಿ ಇದ್ದರೆ ನಾವು ಮ್ಯಾನೇಜ್ ಮಾಡ್ಬೋದು ಆಗುತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ. ಆದ್ದರಿಂದ ಈ ಕನ್ನಡ, ಹಿಂದಿ, ಇಂಗ್ಲೀಷ್ ಎನ್ನುವ ಈ ಒಂದು ಕನ್ಫ್ಯೂಷನ್ ಸೃಷ್ಟಿ ಮಾಡೋದು ಬೇಡ. ನಾವು ಇಂಗ್ಲೀಷ್ನಲ್ಲೇ ಕಲಿಯುವ, ಅದರೊಟ್ಟಿಗೆ ಕನ್ನಡದಲ್ಲಿ ಏನು ಬೇಕೋ ಅದನ್ನು ಮಾಡುವ. ಅದಕ್ಕೆ ಬೇಕಾದ ಮೂಲಭೂತ ಕೆಲಸಗಳನ್ನು ಮಾಡಲೇಬೇಕಾಗ್ತದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ವೈದ್ಯಕೀಯ ಸಾಹಿತಿಗಳು ಕೂಡ ಕಂಕಣ ತೊಟ್ಟಿದ್ದಾರೆ ಅಂತ ಈಗ ಮಧುಸೂದನ್ ಕರ್ಗೆನವರು ಹೇಳಿದರು. ಆದರೆ ಈ ಕೆಲಸವನ್ನೇ ನಾವು ಮುಂದುವರಿಸುವ. ಒಮ್ಮೆ ಇನ್ನು ಭವಿಷ್ಯತ್ನಲ್ಲಿ ಯಾವ ಸಮಯದಲ್ಲಿ ಅದು ಅಪ್ರಾಪ್ರಿಯೇಟ್ ಅನ್ಸುತ್ತದೋ, ಸರಿ ಅಂತ ಕಾಣ್ತೇವೋ, ಆವಾಗ ಅದನ್ನು ನಾವು ಅಡಾಪ್ಟ್ ಮಾಡುವ ಅಂತ ನಾನು ಹೇಳಿ. ಸರ್ ಧನ್ಯವಾದಗಳು ಸರ್. ಸ್ಲೈಡ್ಸ್ ಚೇಂಜ್ ಮಾಡ್ತೀನಿ. ಐ ಥಿಂಕ್ ವಿ ಶಲ್ ವೈಂಡ್ ಅಪ್. ಐ ಜಸ್ಟ್ ಗಿವ್ ನೀವು ಹೇಳಿರ್ತಕ್ಕಂಥ ಎಲ್ಲ ಜಿಸ್ಟ್ಗಳನ್ನು, ನೆಕ್ಸ್ಟ್ ಸ್ಲೈಡ್ಸ್ಗಳನ್ನು ಮಾಡಿದ್ದೀನಿ. ಹಾಗೆಯೇ ಹೋಗುತ್ತಾ? ಹಿಂದೆ ಹೋಗ್ತಾ ಇಲ್ಲಲ್ಲ ಇದು. These are the points which are for, which are against, as you discussed. ಈಗ ಸರ್ ಹೇಳಿದ್ರು ಮನಸ್ಸಿನ ಭಾಷೆ ಕನ್ನಡ ಇರಲಿ, ನಮ್ಮ ವೃತ್ತಿಯ ಭಾಷೆ ಇಂಗ್ಲೀಷ್ ಆಗಿರಲಿ ಅಂತ ಹೇಳಿಬಿಟ್ಟು. ಇದರ ನಾನು ಆಗಲೇ ಹೇಳಿದಾಗೆ ಲಾಂಗ್ ಟರ್ಮ್ ಕನ್ಸಿಕ್ವೆನ್ಸಸ್ ಬಗ್ಗೆನೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಹಾಗೆಯೇ ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್ ಅಮಂಗ್ ಕ್ಲಿನಿಷಿಯನ್ಸ್, ನಮ್ಮ ಎಲ್ಲರ ನಡುವೆ ಇಂಗ್ಲೀಷ್ ಭಾಷೆಯಲ್ಲಿ ನಾವು ಮಾತಾಡ್ತಿರ್ತಕ್ಕಂಥದ್ದು, ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡಲ್ಲ. ಆದರೆ ರೋಗಿಗಳ ಜೊತೆಗೆ ನಾವು ಸಂವಹನ ಮಾಡಬೇಕಂತ ಹೇಳಿದ್ರೆ ನಮ್ಮ ಮಾತೃಭಾಷೆಯಲ್ಲೇ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆ ನಿಮ್ಮ ಎಲ್ಲರ ಒಟ್ಟಾರೆ ಒಂದೇನು ಪಾಯಿಂಟ್ಸ್ ಹೇಳಿದ್ರಿ, ವಿದ್ಯಾರ್ಥಿಗಳು, ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಕನ್ನಡವನ್ನು ಕಲಿಸ್ತಕ್ಕಂಥ ಪಣ ತೊಡಬೇಕು. ನಾವು ಅವರ ಭಾಷೆಯನ್ನು ಕಲಿಯೋದ್ರ ಜೊತೆಗೆ ನಮ್ಮ ಭಾಷೆಯನ್ನು ಕಲಿಸ್ಬೇಕು. ಯಾಕಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳು ಕೇಸ್ ಹಿಸ್ಟ್ರಿಯನ್ನು ರೋಗಿಗಳ ಜೊತೆಗೆ ತೆಗೆದುಕೊಳ್ಬೇಕಂತ ಹೇಳಿದ್ರೆ ಇಂಗ್ಲೀಷಲ್ಲಿ ತೆಗೆದುಕೊಳ್ಳೋಕ್ಕಾಗಲ್ಲ. ಆ ರೋಗಿಗಳು ಕರ್ನಾಟಕದವರು ಇರ್ತಾರೆ, ಅವರು ಹಿಂದಿ ಇರಲಿ, ಬೇರೆ ರಾಜ್ಯದ ಮರಾಠಿಗನಿರಲಿ, ಆಂಧ್ರದಿರಲಿ, ಹಿ ಹ್ಯಾಸ್ ಟು ಟೇಕ್ ಇಸ್ ಹಿಸ್ಟ್ರಿ
ಇನ್ ಕನ್ನಡ ಓನ್ಲಿ, ರೋಗಿ ಕನ್ನಡದಲ್ಲಿ ಮಾತಾಡ್ತಾನೆ, ಅವರಿಗೆ ಹೆಲ್ಪ್ ಮಾಡಬೇಕಂತ ಹೇಳ್ಬಿಟ್ಟು ಕನ್ನಡ ವೈದ್ಯಕರ ಬರಹ ಸಂಘ ಮತ್ತು MSN ಅಂತಿದೆ, ಮೆಡಿಕಲ್ ಸ್ಟೂಡೆಂಟ್ಸ್ ನೆಟ್ವರ್ಕ್ ಅಂತ ನಮ್ಮಲ್ಲಿದೆ. ಆ ಮಕ್ಕಳಿಗಾಗಿಯೇ ಇಂಗ್ಲೀಷಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿರ್ತಕ್ಕಂಥ ಒಂದು ಪುಸ್ತಕವನ್ನು ನಾವು ತರ್ತಾ ಇದ್ದೀವಿ. ಜೊತೆಗೆ ಅದರಲ್ಲಿ ಒಂದು ಆ್ಯಪ್ ಕ್ರಿಯೇಟ್ ಮಾಡಿ ಫೋನೆಟಿಕ್ಸ್ನೇ ಆ್ಯಡ್ ಮಾಡ್ತಾ ಇದ್ದೀವಿ. ನಿನ್ನ ಹೆಸರೇನು, NINNAHESARU, ನಿನ್ನ ಹೆಸರೇನು, ಆ ಬಟನ್ ಒತ್ತಿದರೆ ನಿನ್ನ ಹೆಸರೇನು ಅಂತ ಬರುತ್ತೆ. ಸೊ ದಟ್ ಕನ್ನಡದ ಬಗ್ಗೆ ಹೊರ ರಾಜ್ಯದವರಿಗೆ ನಾವು ಒಂದಿಷ್ಟು ಪ್ರೀತಿಯನ್ನು ಬೆಳೆಸೋಣ ಅಂಥೇಳಿ ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. NMC ಅಟ್ ಪ್ರೆಸೆಂಟ್ ಇಂಗ್ಲೀಷನ್ನು ಮಾತ್ರ ಲ್ಯಾಂಗ್ವೇಜನ್ನು, ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಮೆಡಿಕಲ್ ಫೀಲ್ಡ್ ಅಂತ ತೆಗೆದುಕೊಂಡಿದೆ. ಈಗಾಗಲೇ ಎಕ್ಸ್ ಆರ್ಮಿ, ಈ ಕಮಾಂಡ್ ಹಾಸ್ಪಿಟ್ಲ್ಗಳಿರ್ಬೋದು ಅಥವಾ ಬೇರೆ ಬೇರೆ ಸೆಂಟ್ರಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಅಲ್ಲಿ ವರ್ಕ್ ಮಾಡುವಾಗ ನಮ್ಮ ರಾಜ್ಯದಿಂದ, ನಮ್ಮ ರಾಜ್ಯ ಅಂತಲ್ವಾ, ಲೋಕಲ್ ಲ್ಯಾಂಗ್ವೇಜಲ್ಲಿ ಕಲ್ತಿರ್ತಕ್ಕಂಥ ಡಾಕ್ಟರ್ ಹೊರಗಡೆ ಹೋಗಿ ಹೇಗೆ ಬದುಕ್ಬೋದು ಅನ್ನೋದನ್ನು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಮೆಡಿಕಲ್ ಲೀಗಲ್ ಇಶ್ಯೂಸ್ ಬರ್ಬೋದು. ನಾವು ಕೇಸ್ ಎಲ್ಲವನ್ನು ನಾವು ಇಂಗ್ಲೀಷಲ್ಲಿ ಬರಿತಾ ಇದ್ದೀವಿ, ಕನ್ನಡದಲ್ಲಿ ಬರೆಯೋಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಅದನ್ನು ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕಾಗುತ್ತೆ? ನಾವು ಕನ್ನಡದಲ್ಲಿ ಕಲಿತಾಗ ಇಂಗ್ಲೀಷಲ್ಲಿ ಬರೀಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಕೋರ್ಟಲ್ಲಿ ಕೇಸ್ ಕೊಡಲಿ ಕಷ್ಟ ಆಗುತ್ತೆ. ಅದೊಂದು ನಾವು ಯೋಚನೆ ಮಾಡಬೇಕಾಗುತ್ತೆ. ಇದು ಎಲ್ಲವೂ ದಿಸ್ ಆರ್ ಆಲ್ ಪಾಸಿಬಲ್ ಚಾಲೆಂಜಸ್. ಇದಕ್ಕೆ ಬರೋ ದಿನಗಳಲ್ಲಿ ನೀವು ಹೇಳಿದ ಹಾಗೆ 10-15 ವರ್ಷಗಳಲ್ಲಿ ನಾವು ಉತ್ತರ ಹುಡುಕಬಹುದು ಅಥವಾ ಉತ್ತರ ಹುಡುಕೋದ್ರಲ್ಲಿ ನಾವು ಸೋಲಬಹುದು. ಹಾಗೆ ಅವೈಲಬಿಲಿಟಿ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್, ಕನ್ನಡ ಭಾಷೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕೊಡ್ತಕ್ಕಂಥದ್ದು ತುಂಬ ರಿಸರ್ಚ್ ಮಾಡಬೇಕಂಥದ್ದು. ಹಾಗೆಯೇ ಈಗಿರ್ತಕ್ಕಂಥ ಮೆಡಿಕಲ್ ಕಾಲೇಜುಗಳಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಜಾಸ್ತಿ ಮಾಡಬೇಕಾಗುತ್ತೆ, ಅವರ ಸಂಬಳವನ್ನು ಜಾಸ್ತಿ ಮಾಡಬೇಕಾಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಹಾಗೆಯೇ ನೀಟ್ PG ಎಕ್ಸಾಮ್ ಮತ್ತೊಬ್ಬರು ಕೇಳಿದ್ರು, ಹೌದಾ? ನೀಟ್ PG ಎಕ್ಸಾಮ್ಗಳು ಇಂಗ್ಲೀಷಲ್ಲೇ ಇರ್ತದೆ, ಕನ್ನಡದಲ್ಲಿ ಮಾಡೋಕ್ಕೆ ಸಾಧ್ಯನಾ, ಸಾಧುವಾ? ಅದನ್ನೂ ಯೋಚನೆ ಮಾಡಬೇಕು ನಾವು. ಯಾಕಂತೇಳಿದ್ರೆ ಬರೀ ಕನ್ನಡದಲ್ಲಿ ಮಾಡಿದ್ರೆ ನಮ್ಮ ರಾಜ್ಯದವ್ರಿಗೆ ಮಾತ್ರ ಸೀಟ್ ಸಿಗುತ್ತೆ, ಬೇರೆ ಹೊರ ರಾಜ್ಯದವ್ರಿಗೆ ಸರ್ ಹೇಳಿದಾಗೆ ಆಲ್ ಇಂಡಿಯಾ ಕೋಟ ತೆಗಿಬೇಕಾಗುತ್ತೆ ನಾವು. ಹಾಗೆ ಪಬ್ಲಿಕೇಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಪಬ್ಲಿಕೇಶನ್ಸ್ ಎಲ್ಲವನ್ನೂ, ಮೆಡಿಕಲ್ ಪಬ್ಲಿಕೇಶನ್ಸ್ ನಾವು ಪ್ರಮೋಷನ್ ಆಗೋದಕ್ಕಿರ್ಬೋದು, ಅಸಿಸ್ಟೆಂಟ್ಗಿರ್ಬೋದು, ಅವೆಲ್ಲವೂ ಆಂಗ್ಲ ಭಾಷೆಯಲ್ಲೇ ನಾವು ಮಾಡಬೇಕಾಗುತ್ತೆ. ಕನ್ನಡದಲ್ಲೇ ನಾವು ಪ್ಯೂರಾಗಿ ಕಲಿತಾಗ ಹೇಗೆ ಪಬ್ಲಿಷ್ ಮಾಡೋದಕ್ಕೆ ಸಾಧ್ಯ? ವೆರಿ ಇಂಪಾರ್ಟೆಂಟ್. ಇದೊಂದು ನಾವು ಯೋಚನೆ ಮಾಡಬೇಕು. ಹಾಗೆಯೇ ನಮ್ಮ ಜರ್ನಲ್ಗಳಲ್ಲಿ, ಇಂಡೆಕ್ಸ್ ಜರ್ನಲ್ಗಳು ಇವೆಲ್ಲವೂ ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ ಇಲ್ಲ. ಹಾಗೆ ನಮ್ಮ ರೆಫರೆನ್ಸ್ಗಳು, ಹಿಂದಿನ ಎಲ್ಲ ರೆಫರೆನ್ಸ್ಗಳು ಸಾಕಷ್ಟಿದ್ದಾವೆ. ಸುಮಾರು 60-70 ವರ್ಷದ ನಮ್ಮ ರೆಫರೆನ್ಸ್ಗಳು ಎಲ್ಲವನ್ನೂ, ಹಳೆ ರೆಫರೆನ್ಸ್ ಇರ್ಬೋದು, ಮೆಡಿಕಲ್ ನಾವು ನಾಲೆಡ್ಜ್ ಗೇನ್ ಮಾಡಬೇಕಂದ್ರೆ ಅವೆಲ್ಲವನ್ನು ಆಂಗ್ಲ ಭಾಷೆಯಲ್ಲಿ ಇರತಕ್ಕಂಥದ್ದು. ಕನ್ನಡದಲ್ಲಿ ಕಲ್ತೀರಾ ಅಥವಾ ಲೋಕಲ್ ಲ್ಯಾಂಗ್ವೇಜಲ್ಲಿ ಕಲಿತಾಗ ಆ ರೆಫರೆನ್ಸ್ಗಳನ್ನು ನಾವು ಹೇಗೆ ತರ್ಜಮೆ ಮಾಡಬೇಕನ್ನೋದನ್ನು ಚಾಲೆಂಜ್ ಅದು. ಹಾಗೆಯೇ ರಿಸರ್ಚ್ ಕೊಲಾಬ್ರೇಷನ್ಗಳೆಲ್ಲವನ್ನೂ ಇಂಗ್ಲೀಷಲ್ಲಿ ಆಗ್ತಕ್ಕಂಥ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇವೆಲ್ಲವೂ ಡೆವಲಪ್ ಆಗಬೇಕು. ಇವೆಲ್ಲವೂ ಮದರ್ ಟಂಗಲ್ಲಿ ಆದಾಗ ಮಾತ್ರ ಸಾಧ್ಯ ಆಗುತ್ತೆ. ಹಾಗೆಯೇ ಮೆಡಿಕಲ್ ಲಿಟ್ರೇಚರ್ ಜರ್ನಲ್ಸು, ಆರ್ಟಿಕಲ್ಸು, ವೆಬ್ಸೈಟ್ ಎಲ್ಲವೂ ಇಂಗ್ಲೀಷಲ್ಲಿದ್ದಾವೆ, ಕನ್ನಡದಲ್ಲಿ ಆಗೋದು ಅಥವಾ ಲೋಕಲ್ ಲ್ಯಾಂಗ್ವೇಜಲ್ಲಿ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಮೆಡಿಕಲ್ ಲೀಗಲ್ ಕೇಸ್ ನಾವಾಗಲೇ ಡಿಸ್ಕಸ್ ಮಾಡಿದಾಗೆ ಕಷ್ಟ ಆಗುತ್ತೆ. ಹೀಗಾಗಿ ನಾನಾಗಲೇ ಚರ್ಚೆ ಮಾಡಿದಾಗೆ ತುಂಬ ಸರ್ಕಾರಗಳು ಪ್ರೈಮರಿ ಹಂತದಲ್ಲಿ ಆ ಮಾತೃಭಾಷೆಯಲ್ಲಿ ಬಿಟ್ಟು ಇಂಗ್ಲೀಷಲ್ಲೇ ಮಾಡ್ತಕ್ಕಂಥದ್ದು. ಇದು ಒಂದು ಭಾರಿ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರೈಮರಿ ಹೆಲ್ತ್ ಕೇರ್ ಮತ್ತು ಪ್ರೈಮರಿ ಎಜುಕೇಷನ್ಗಳನ್ನೇ ನಾವು ಕೊಡೋದಕ್ಕೆ ಸೋಲ್ತಾ ಇದ್ದೀವಿ. ಆ ಹಂತದಲ್ಲಿ ಈ ವಿಷಯ ಪ್ರಸ್ತುತವನ್ನೋದನ್ನು ಬರುತ್ತೆ. ಯಾಕಂದರೆ ಇವೆರಡೂ ನಾನಾಗಲೇ ಹೇಳಿದಾಗೆ ಜಪಾನ್ ಮತ್ತು ಚೈನಾ ಇಲ್ಲ ಅಲ್ಲಿ, ಆ್ಯಕ್ಚುಲಿ ಅದು ಚೇಂಜ್ ಆಗ್ತಾ ಇದೆ. ಜಪಾನ್, ರಷ್ಯಾ ಅವೆಲ್ಲವೂ ಹೋಮೋಜಿನಸ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದರೆ ಇಡೀ ದೇಶದಲ್ಲಿ ಒಂದು ಲ್ಯಾಂಗ್ವೇಜ್ ಇದೆ. ಬಟ್ ನಮ್ಮ ದೇಶದಲ್ಲಿ ಸುಮಾರು 19-20 ರಾಜ್ಯಗಳಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ಗಳಲ್ಲಿ ಮೆಡಿಕಲ್ ಕರಿಕ್ಯುಲಮ್ ಬಂದರೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಾಗತ್ತೆ. ನಾವೆಲ್ಲರೂ ಒಟ್ಟಾರೆಯಾಗಿ ಚರ್ಚೆ ಮಾಡಿದಾಗ ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವರು ಅದನ್ನು ಡಿಸ್ಕರೇಜ್ ಮಾಡ್ತಾರೆ. ಇವೆಲ್ಲವೂ ಇದ್ದಿದ್ದೇ ಓವರ್ ಅ ಪೀರಿಯಡ್ ಆಫ್ ಟೈಮ್ things will churn out, we will come to a decision. That decision should be pro doctors, pro society, and it should overall help the society and doctors as a whole. Thank you very much on behalf of thanks so much doctor. ಸಮಯದ ಅಭಾವವಿದ್ದರೂ ಸಹ ಕಾರ್ಯಕ್ರಮದ ಒಟ್ಟಂದ ಹಾಳಾಗದ ರೀತಿಯಲ್ಲಿ ಚಂದವನ್ನು ನಡೆಸಿಕೊಟ್ಟಿದ್ದಾರೆ ನಮ್ಮ ಆಯೋಜಕರು ಮತ್ತು ನಡೆಸಿಕೊಟ್ಟವರೆಲ್ಲ. ಅವರೆಲ್ಲರಿಗೂ ಧನ್ಯವಾದ. ನನಗೆ ಇಲ್ಲಿ ಕೂತು ಈ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ
ಕುಟುಂಬ ವೈದ್ಯರ ಸಂಘಕ್ಕೂ ನನ್ನ ಧನ್ಯವಾದಗಳು. ನಮಸ್ಕಾರ. Shetty, Professor Vivekananda Panyala, Scopes and Challenges MBBS graduates. Dr. Ullas Kumar Shetty is a moderator here. I also Dr. Shekhar Pujari to be the chairperson, and Dr. Narsimurthy, if he is available, be the co-chairperson. Dr. Narsimurthy is available. Over to you, sir. Hasan Mukhi, Sada Sukhi, Dr. Ullas Shetty. Yes, as the name suggests, Ullasam means always happy and energetic. He is professor and head of the department of AJ Institute of Medical Science and Research Center. He is having 18 years of UG and 13 years of PG teaching experience. MBBS from Mysore Medical College, MD Forensic Medicine from Maulana Azad Medical College, New Delhi. He has lot of publications and he chaired so many scientific sessions, so many paper presentations, so many conferences. He organized 6 CMEs as an organizing secretary. He is ex-secretary of IMA Mangalore, ex-secretary of IMA Mangalore, member of Medical Education Curriculum and Alignment Committee, AJIMS RC, served as a nodal officer for Regional Valuation Center, Raghus, won first place in paper presentation in Forensic National Conferences in 2009 and 2016, represented Science Marathon, and he won the bodybuilding and won the marathon in Mangalore. It's almost more than sufficient, but still my duty is, secret of Ullas Shetty is avoid the real enemies within. That is Kama, Krodha, Madha, Moha, Lobha, Matsara. Then you will be at the peak of Ullasam. That is Dr. Ullas Shetty. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನನಗೆ ಅವಕಾಶ ಮಾಡಿಕೊಟ್ಟಂಥ ಜೇನು ಭಟ್ರು, ಅಣ್ಣಯ್ಯ ಕುಲಾಲು, ಆಗ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ ಇವರಿಗೆಲ್ಲರಿಗೂ, ನಾನು ಶೇಖರ್ ಪೂಜಾರಿಗೂ ಅನಂತ ಧನ್ಯವಾದಗಳು. ಉಡಲ್ದಿಂಚಿನ ಸೊಲ್ಮೇಲು. ವೆಲ್ಕಮ್ ಟು ಅವರ್ ಪ್ಯಾನಲ್ ಡಿಸ್ಕಷನ್. These are our esteemed members. Let me introduce briefly. What is the plan is, we will discuss about some of the issues. I have noted down 15 topics. We will be discussing in about 20-30 minutes, and we will be taking questions from the audiences. I request you to write down the questions and hand over to our Arjun. He will be helping you. I can pass on that question, then we will take up that questions. So let me introduce our speakers. ಜೀವನ ಪರ್ಯಂತ ಸಾಧನೆ ಮತ್ತು ಶೋಧನೆ, ಲೈಫ್ ಲಾಂಗ್ ಲರ್ನರ್ ಆಗಿರಬೇಕನ್ನೋದು ಸರ್ ಹತ್ರ ಕಲ್ತ್ಕೊಳ್ಬೇಕು ನಾವು. ಡಾಕ್ಟರ್ ಶಿವಕುಮಾರ್ ಕುಂಬಾರ್ ಅವರು, ಅವರ ಎಲ್ಲ ಕ್ವಾಲಿಫಿಕೇಷನ್ ಒಮ್ಮೆ ನೋಟ್ ಮಾಡ್ಕೊಳ್ಳಿ. ಅದೇ ಜೀವನ ಪರ್ಯಂತ ಸಾಧನೆ ಮತ್ತು ಶೋಧನೆ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗ್ಲುದಿಲ್ಲ, ನಿಮ್ಮ ಮುಂದೆ ಕಣ್ಮುಂದೆ ಇದೆ. ಸರ್ ಬಹುಶಃ ಜೀವನ ಪರ್ಯಂತ ಸಾಧನೆ ಅಂದರೆ ವಿದ್ಯಾರ್ಥಿ ಆಗಬೇಕು ಅನ್ನೋದನ್ನು ಸರ್ ಸಾಧಿಸಿ ತೋರಿಸಿದ್ದಾರೆ. ಅದು ನಮಗೆಲ್ಲರಿಗೂ ಆದರ್ಶವಾಗಬೇಕು, ಮಾದರಿಯಾಗಬೇಕು ಅನ್ನೋದು ನನ್ನ ಕಳಕಳಿ. ಹಾಗೆ ಸರ್ LLB ಆ್ಯಂಡ್ LLM, MBA, MA, PGD-MLS, PGD-MLE, ಸೊ ಇನ್ನೂ ಹಲವಾರು ಇದೆ. ಹಾಗೆ ನಾನು ಹೆಚ್ಚು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಇನ್ನೊಂದು ನೆಕ್ಸ್ಟ್, ನಮ್ಮ ಈ ಕಾನ್ಫರೆನ್ಸ್ ನನ್ನ ಸಹೋದ್ಯೋಗಿಯು ಹಾಗೂ ನಮ್ಮ ಊರಿನವರು ಸಹ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಲ್ಲ, ಇವರು ಎಲ್ಲವನ್ನು ಚಾಲೆಂಜ್ ಮಾಡ್ತಾರೆ. ಹಾಗೆ
ಇವರು ಇಸ್ ಎ ಗುಡ್ ಕ್ರಿಟಿಕ್, ಡೈರೆಕ್ಟ್, ನೇರ, ದಿಟ್ಟ, ನಿರಂತರ. ಇವರು ನೇರವಾಗಿ ನುಡಿಯುವಂಥವರು, ಯಾವುದಿದ್ರೂ ಎದುರೆದುರೇ ಹೇಳುವಂಥವರು. ನಮ್ಮ ಫೊರೆನ್ಸಿಕ್ ಅವರಿಗೆ ಇಂಪಾರ್ಟೆಂಟ್ ಸಹ. ಹಾಗೆ ಸರ್ ಸಹ ಈಸ್ ಎ ಮೆಡಿಕಲ್ ಇಲ್ ಕನ್ಸಲ್ಟೆಂಟ್ ಫಾರ್ ಕರ್ನಾಟಕ ಆ್ಯಂಡ್ ಕೇರಳ ಆ್ಯಂಡ್ NHRC, CBI, NIA, has 92 papers publication and 2,500 postmortems, 25,000 wound certificates, 500 criminal cases, crime scene visits and prosecution witness in 4,000 criminal cases, and delivered various guest lectures, and he has delivered 300 drug abuse awareness talks, and he was felicitated everywhere, and he is a past president of two of the most important association in our forensic, that is Kamals and South Indian Medico Legal Association. I welcome him, sir. Next, oh, sir is not there. Vivekananda Paniyala is not there. Next, ಡಾಕ್ಟರ್ ಹರಿದಾಸ್ ರೈ, ಈಗ ನಮ್ಮ ಇಂದಿನ ಕಾರ್ಯಕ್ರಮದ ಮುಕುಟಮಣಿ ಅವರು. ಯಾಕಂದರೆ ಈ ಫ್ಯಾಮಿಲಿ ಪ್ರಾಕ್ಟೀಷನರ್ ಅನ್ನೋದು ಹತ್ತಿರದಿಂದ ನೋಡಿ ಬಲ್ಲವರು, ಹಾಗೂ ಈಸ್ ಓನರ್ ಆಫ್ ಹಾಸ್ಪಿಟಲ್. ಹಾಗಾಗಿ ಅವರ ಅನುಭವ ನಮಗೆ ಎಲ್ಲರಿಗಿಂತಲೂ ಹೆಚ್ಚಿದೆ. ನಾವೇನಾದರೂ ಥಿಯರಿ ಮಾತಾಡ್ಬೋದು, ಆದರೆ ಸರ್ ಎಲ್ಲವನ್ನು ಹತ್ತಿರದಿಂದ ಬಲ್ಲವರಾಗಿದ್ದಾರೆ. ಫ್ಯಾಮಿಲಿ ಪ್ರಾಕ್ಟೀಸ್ ಏನು, ಅವರ ತೊಂದರೆಗಳೇನು ಅಂತ ಸರ್ ನಮಗಿಂತ ಜಾಸ್ತಿ ಅವರಿಗೆ ಗೊತ್ತಿದೆ. ಅವರು ಕಿಮ್ಸ್ ಬ್ಯಾಂಗ್ಳೂರಲ್ಲಿ MBBS ಮಾಡಿ PG ಡಿಪ್ಲೊಮಾ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ KMC ಮಣಿಪಾಲಲ್ಲಿ ಮಾಡ್ತಾರೆ, ಮೇಲೆ ಕೆಳಗಾಗಿದೆ. ಮತ್ತು ಮೆಡಿಕೋ ಲೀಗಲ್ ಸಿಸ್ಟಮ್ಸ್ ಎಂಬ ಪುಣೆಯಲ್ಲಿ ಮಾಡಿದ್ದಾರೆ. ಹಾಗೆ ಈಸ್ ಎ ನೋನ್ ಜನರಲ್ ಪ್ರಾಕ್ಟೀಷನರ್ in Sahara hospital, and he's Ullal and Tokkottu, he is very famous there. And ನಮಗಿಬ್ಬರು ಮಕ್ಕಳಿದ್ದಾರೆ ಅವರಿಗೆ. ಹಾಗೆ ಈಸ್ ಎ ಬೆಸ್ಟ್ ಕ್ರಿಕೆಟರ್. he was a captain the college cricket team and won state level TT tournament under 17, and he is a quiz runner up. he is a multi talented personality. I welcome him. So let us begin. ಈ ಹಲವಾರು ಟಾಪಿಕ್ಗಳನ್ನ ನಾವು ಚೂಸ್ ಮಾಡಿದ್ದೇವೆ. ಕೆಲವೊಂದನ್ನು ನಾವು ನೋಡಲಿಕ್ಕೆ ಹೋಗುವ. ಈಗ ಮೆಡಿಕಲ್ ನೆಗ್ಲಿಜೆನ್ಸ್. ಫಸ್ಟ್ ಮೆಡಿಕಲ್ ನೆಗ್ಲಿಜೆನ್ಸ್. ಈಗ ಒಬ್ಬ ಫ್ಯಾಮಿಲಿ ಪ್ರಾಕ್ಟೀಷನರ್ಸ್ಗೆ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸಸ್ ಬರೋ ಚಾನ್ಸಸ್ ಇರ್ತದೆ. ಹಾಗೆ ಅದರಲ್ಲಿ ಎರಡು ಥರ ಇದೆ, ಸಿವಿಲ್ ಆ್ಯಂಡ್ ಕ್ರಿಮಿನಲ್. ಸಿವಿಲ್ ಅಂದರೆ ಅದು ಕಂಪನ್ಸೇಷನ್ಗೋಸ್ಕರ ಇರ್ತದೆ. ಕ್ರಿಮಿನಲ್ ಅಂದರೆ ಅವರಿಗೆ ಪನಿಷ್ಮೆಂಟ್ ಸಹ ಆಗ್ತದೆ, ಜೈಲು ಪನಿಷ್ಮೆಂಟ್ ಸಹ ಆಗ್ತದೆ. ಸೊ ಈಗ ನಾನು ಶಿವಕುಮಾರ್ ಸರಿಗೆ ಕೇಳುವಂಥದ್ದು, ಸರ್ ಈಗ ಒಂದು ಸಿವಿಲ್ ಕೇಸ್ ಬಂದಾಗ ನಾವು ಏನು ಮಾಡ್ಬೋದು? ಯಾಕಂದರೆ ಅದು ಸಿವಿಲ್ ಕೋರ್ಟ್ ಅಂದರೆ ಇದು ಕನ್ಸ್ಯೂಮರ್ ಕೋರ್ಟ್. ಸಿವಿಲ್ ಕೋರ್ಟ್ ಅಂದರೆ ಬೇರೆ ಏನಲ್ಲ, ಇದು ಕನ್ಸ್ಯೂಮರ್ ಕೋರ್ಟ್. ಈಗ 2019 ಕೆಲವೊಂದು ಮೆಡಿಫಿಕೇಷನ್ ಆಗಿದೆ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? 2019 ಕನ್ಸ್ಯೂಮರ್ ಪ್ರೊಟೆಕ್ಷನ್. ಥ್ಯಾಂಕ್ ಯು ಡಾಕ್ಟರ್ ಉಲ್ಲಾಸ್. ಅಂದಮೇಲೆ ದ ಮೆಡಿಕಲ್ ಪ್ರೊಫೆಷನ್ ವಾಸ್ ನಾಟ್ ಇನ್ಕ್ಲೂಡೆಡ್. ಸೊ ಎವ್ರಿಬಡಿ ಥಾಟ್ ದಟ್ ಪ್ರಾಬಬ್ಲಿ ವರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ambit of the consumer protection. But the interpretation of the VP Shanta versus the case, again, it remained as it is. So as per the interpretation of the 2019 Act, we are very much into Consumer Protection Act, no doubt about it. Okay. The second one, some major changes took place. So madla, there were capping for the compensation. The capping for the compensation is taken away in this 2019 Act. ಇಲ್ಲೇನಾಗ್ತದಂದ್ರೆ there is a pecuniary jurisdiction, what we call it as a legal terminology. So there is a capping for the consideration being asked. Okay, there is no capping for the compensation being asked. Okay, the capping is for the consideration what to pay to the service provider. It means in the form of hospital bill or a fees, whatever it is. So we have three jurisdictions. One is the district, state and national. So if the hospital bill is less than 50 lakhs, okay, so it goes to the district consumer. If it is between 50 and 2 crores, it goes to the state consumer. If it is beyond 2 crores, it goes to the national consumer. Madlinakittu, where the cause of action has taken place, so case has to be filed in there only. For example, cesarean hysterectomy taken place in Mangalore, it is a place of cause of action. So the case has to be filed in this jurisdiction only. But the consumer where he resides or works for gain. For example, if the patient is from Bombay or Delhi, gets operated here, if he goes back, if something is wrong with him, he has to file a case in his jurisdiction. We need to go there and defend your case. So, ಮೊದಲು ಏನಾಗಿತ್ತಪ್ಪ ಅಂತಂದರೆ, ಒಮ್ಮೊಮ್ಮೆ ಕೇಸ್ ಫೇಲ್ ಆಯ್ತಪ್ಪ ಅಂದರೆ, ಓಕೆ, ಎವ್ರಿಬಡಿ ಹ್ಯಾಸ್ ಇಟ್ ಅಡ್ಜಸ್ಟ್ ದಟ್ ಐ ಆಮ್ ವೆರಿ ಮಚ್ ಶೂರ್ ದಟ್ ಐ ಆಮ್ ಗೋಯಿಂಗ್ ಟು ವಿನ್ ಇನ್ ದ ಹೈಯರ್ ಕೋರ್ಟ್. ಓಕೆ, ಈ ಇದ್ರ ಪ್ರಕಾರ ಇಫ್ ಎಟ್ ಆಲ್ ಯು ವಾಂಟ್ ಟು ಗೋ ಆರ್ ಅಪೀಲ್ ಟು ಹೈಯರ್ ಕೋರ್ಟ್, ಯು ಹ್ಯಾವ್ ಟು ಪೇ 50% ಆಫ್ ದಿ awarded money to the court, then you have to go for the
appeal. This is a very dangerous act. And ಮೊದಲೇನಕ್ಕಿತ್ತು ಏನಿರಲಿಲ್ಲ. And now again the central consumer authority is there. So if anybody complains you X on Z, so it can initiate suo moto action against you. So vexatious complaint ittappa antandre, just to deterrent, the court used to fine 10,000 rupees. That is taken away in this. So these are the major changes which you come across. ಎಸ್ ಸರ್, ಕನ್ಸ್ಯೂಮರ್ ಕೋರ್ಟ್ ಈಗ ಅದನ್ನು ಕ್ಯಾಪನ್ನು ಜಾಸ್ತಿ ಮಾಡಿದೆ. ಮೊದಲು 10 ಲಕ್ಷ ಇತ್ತು, ಈಗ ಅದನ್ನು ಜಾಸ್ತಿ ಮಾಡಿದ್ದಾರೆ. ಮತ್ತು ರೋಗಿ ಯಾವ ಪ್ಲೇಸಲ್ಲಿದ್ದಾನೆ ಅಲ್ಲಿ ಹೋಗಿ ಸೂ ಮಾಡ್ಬೋದು. ಈಗ ನೀವು ಮಂಗಳೂರಲ್ಲಿ ನೀವು ಒಂದು ಕೇರಳ ಪೇಷಂಟ್ ಸೂ ಮಾಡಿದರೆ ಅವ್ನು ಕೇರಳದಲ್ಲಿ ಹೋಗಿ ಸೂ ಮಾಡ್ಬೋದು. ಸೊ ಇದು ಈ 2019 ನಮಗೆ ಒಳ್ಳೆಯದಾಗಿಲ್ಲ, ಕೆಟ್ಟದಾಗಿದೆ ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಸರ್, ಈಗ ಮಾಬ್ಲಿಶ್ ಸರ್, ಕ್ರಿಮಿನಲ್ ಕೇಸ್ ಒಬ್ಬ ಜನರಲ್ ಪ್ರಾಕ್ಟೀಷನರ್ಗೆ ಬಂದೆ, ಅವನು ಏನು ಮಾಡಬೇಕು, ಏನು ಪ್ರೊಸೀಜರ್ ಅದರ ಏನಾಗ್ತದೆ, ಹೇಗೆ ಇದು ಮಾಡೋದನ್ನು ಪ್ರೊಸೀಡ್ ಮಾಡೋದು, ಏನೇನು ಪ್ರಿಕಾಷನ್ ತಗೊಳ್ಬೇಕು ಅವರು? ಇದನ್ನು ಹೇಳೋ ಮೊದಲು ನಾನು ಒಂದು ಹೌ ಅವರ್ ಜುಡಿಸ್ಪ್ರುಡೆನ್ಸ್ ವರ್ಕ್ಸ್ ಅಂತ ಹೇಳ್ತೇನೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ. ಇಂಡಿಯನ್ ಜುಡಿಷರಿ ಫಾಲೋಸ್ ಕಾಮನ್ ಲಾ based on judicial precedents which we are inherited from British legacy. So all our judiciary judgments are precedents. So ಏನಾಗಿದೆ ಅಂತ ಹೇಳಿದರೆ, right from criminal law previously it was there, but 2004 Dr. Suresh versus NCT, 2002 judge bench gave a very landmark judgment saying that gross negligence and recklessness was included in 304A. ಮೊದಲು ಏನಿತ್ತು 106 BNS was 304A. It was only rash and negligent act which caused death of a person. But that gross and recklessness was not there in 304. So that's what Suresh Gupta's judgment, Dr. Suresh Gupta judgment by Supreme Court 2 judge bench has told. Again 2005, again we got one more landmark judgment. Why I am saying landmark? Because 1850 citation. Never ever in the history of our post-independence any judgment has got for as far as medical law is considered. And Indian law has not defined, statutory law has not defined medical negligence. 106 BNS, Modi government has introduced medical negligence as one word in BNS. But they are not defined what is medical negligence. The medical negligence again well defined in Suresh Gupta. Dr. Suresh Gupta, I did not tell the whole story of Suresh Gupta. He is a plastic surgeon, nasal intubation, something. That whole story is that it takes long time. Again, Jacob Matthew case alli, a bureaucrat's father met with was taken to a hospital where oxygen cylinder was not available. Then he succumbed for that. Again, they filed a case. Lower court also accepted the case. High court also accepted the case. Then landed in Supreme Court. It was initially a 2-judge bench. Then they told to overrule Dr. Suresh Gupta versus NCT in Supreme Court, we need 3-judge bench. So they included Supreme Court CJ, Chief Justice of India, where initially they refused with Dr. Suresh Gupta's case. Later they accepted in totality. They told criminal negligence is total lack, gross, simple want of care, apathy towards the patient. So patient, if at all, has to file a criminal case, first they have to get an opinion. They made a 3 landmark, in this landmark judgment, they given 3-line letter to the police also very clearly. Before you file a case, you have to take an opinion. ಈಗ 154(1) CRPC ಪ್ರಕಾರ any cognizable offense ಆದರೆ they have to go to, so police has to take a suo moto, file a FIR. Again, in Lakshmi versus government of UP, 6-judge bench has given a landmark judgment excluding medical negligence. So whatever government of India does, now it has to pass through the parliament. Again, looking at the 6-judge bench, it is not easy to file a criminal case. I don't know how they filed a criminal 302 in Rajasthan. It is against the 6-judge bench, and out of the 6-judge benches, 4 of the judges become Chief Justice of India. The aim is that, and nobody dared to, not even IMA, dared to go and file a writ petition in the High Court. It is a contempt case. The Rajasthan government would have collapsed, but nobody dared to do it. Coming to that, again our Kadju, Mallikarjun Kadju, you must have heard of his name, most of Markandeya Kadju. Very famously, he told
again in 2009 in a Mumbai case, again he highlighted that particular thing. So it is very, very difficult to file a criminal case because first of all you have an opinion of a doctor. Having said that, now recently 2024 Kerala High Court has come up with the opinion. The investigating officer need not obey the district board. The investigating officer did not obey even the central, Karnataka state board. He can take his own opinion. ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಯಾಕಂದರೆ ಇದರಲ್ಲಿ ಇದನ್ನು ಇಫ್ ಯು ಟಾಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಫಾಲೋಯಿಂಗ್ ಬೋಲಮ್ ಥಿಯರಿ is gone now. The days are gone of Bolam now. It is a Bolito theory is going to come. There is a paradigm shift of the Supreme Courts in India, which is going to happen very shortly, because in England, lot of water has flown towards the shore of because of Bolam. Now Bolam has become obsolete in England. Now they are following Bolito. That's what I told you. Indian law follows common law. So, in the end of the day, yes, we are enjoying it because 3-judge bench, 6-judge bench has told very clearly nobody can file a FIR against a doctor until you get a credible opinion from a credible doctor. Provided usually they are told government, but again, they need not be government, it can be anybody. But they are told one more thing, to include a forensic expert. But most of the time it is not included. Again, they can file a petition in the High Court or Supreme Court and get it cancelled also, which none of our friends knows here. I have to highlight that, but because we are not going against the system. Now system against Hodre sir. ಅದರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿದ್ದಾರೆ. ಇವನ್ ರೀಸೆಂಟ್ 2024 ಏಪ್ರಿಲಲ್ಲಿ ಹೈಕೋರ್ಟ್ ಆಫ್ ಕೇರಳ ಹ್ಯಾಸ್ ಟೋಲ್ಡ್ ಯು ಟೇಕ್ ಎ ಒಪಿನಿಯನ್ ಫ್ರಮ್ ಎನಿ ಕ್ರೆಡಿಬಲ್ ಪರ್ಸನ್, ನಾಟ್ ಮೆಡಿಕಲ್, ಎನಿಬಡಿ. ಯು ನೀಡ್ ನಾಟ್ ಫಾಲೋ ದ ಬೋರ್ಡ್. ಕರ್ನಾಟಕದಲ್ಲಿ ಬೋರ್ಡೇ ಇಲ್ಲ, ಬೋರ್ಡ್ ಫಾರ್ಮೇಷನ್ ಆಗಿಲ್ಲ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಇನ್ ದಿಸ್. ಸೊ it is very difficult to file a criminal case for a lay person. One is opinion from a credible person, that this is something has gone wrong. Then gross negligence would not happen because we consider that mens rea is important in criminal case, but mens rea stands in medical negligence. It is not required. Here what is required? Gross, reckless, want of care towards the patient, which no other doctor of his size would have done it. Thank you. ಸರಿ ಸರ್, ಈಗ ಕ್ರಿಮಿನಲ್ ಕೇಸ್ ಬಂದರೆ ಬೋರ್ಡ್ ಅಭಿಪ್ರಾಯ ತಗೊಳ್ತಾರೆ. ಈಗ ಮಂಗಳೂರಲ್ಲಿ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಬೋರ್ಡ್ ಮಾಡ್ತಾರೆ, ತಗೊಂಡ ನಂತರ ಅವರು ಕ್ರಿಮಿನಲ್ ಕೇಸನ್ನು ಪರ್ಸ್ಯೂ ಮಾಡಬೇಕಾಗ್ತದೆ. ಅದರ್ವೈಸ್ ಇದನ್ನು ವೆರಿ ಗುಡ್ ಪಾಯಿಂಟ್ ಹಿ ರೇಸ್ಡ್ ಬೈ ವೇನೆಸ್. ಓಕೆ, whoever causes death of any person by doing any rash and negligent act, okay, fine up to 5 years. Okay, but for the medical profession they acquired 106A. Whoever causes death of any person or medical negligence is accountable under 106A with the imprisonment of 2 years plus fine. Earlier there was only imprisonment or fine or both, but here imprisonment plus fine. Yeah, that is a lacuna, is that? That is a lacuna. Okay. Another one is, especially for the anesthetist and intensivist or the gynecologist. Okay, this is a very practical point. 117 and 124. Okay, if the patient goes into any disability or permanent vegetation or loss of any permanent loss of any of the organs in the body, he be penalized or punished for imprisonment for 10 years, maybe extending up to the lifelong. This is very I would say that loophole in the medical fraternity, because whenever there is a cardiac arrest, okay, as per the Hippocratic Oath or whatever it is, and even the Paramananda Kataria case, we try our best to revive the patient. If the patient slips into the vegetative state, okay, that the interpretation of law is the doctor is accountable for the vegetative state for which he has to be penalized for 10 years, maybe up to the life imprisonment. So we are in a very precarious situation whether to do the CPR or not. If you don't do, yes, you have a imprisonment for 2 years or with a fine. But if the patient goes into vegetative care, it is a very precarious situation. Even the cases have not been yet come up now. Probably this may be the future. That's it. ಧನ್ಯವಾದಗಳು ಸರ್. ನಾವು ಮುಂದೆ ಈಗ ಮಾಡುವಂಥದ್ದು ಲೀಗಲ್ ನೋಟಿಸ್ ಎರಡು ಕಡೆಯಿಂದ ಬರ್ಬೋದು. ಒಂದು ಕನ್ಸ್ಯೂಮರ್ ಕೋರ್ಟ್ ಅಥವಾ ಈಗ KMC ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂದ ಸಹ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ.
ಈಗ ಏನು ಮಾಡೋದು ಅಂತ ಸರ್ ಯಾರಾದರೂ ಅಭಿಪ್ರಾಯ ಹೇಳ್ಬೋದಾ? ಈಗ ಲೀಗಲ್ ನೋಟಿಸ್ ಬಂದರೆ ಏನು ಮಾಡುವಂಥದ್ದು? Legal notice, one anybody can send it to by ordinary post, okay? It may be a patient's or patient relatives or advocate also to certain extent. So you don't have to reply for that, okay? And if you get a registered post or speed post from competent authority, yes, you are duty bound to reply to that. So most of the doctors, okay, they are medically indemnified or else even in our professional protection scheme. So it's our duty to save the whatever the notice you have registered and inform your insurance company or to the KPPS if you are a member of that. And once you go to that, don't get panic. Okay, many times when it comes to register letter from any of the courts, you tend to ignore it, stating that come tomorrow, we don't know, we will be under mental tension, what may be the reason. We cannot do it, you cannot ignore. So go through that, see the jurisdiction, see the prayer, and see the allegations have been what you done. So better to consult a lawyer or a medical legal expert, because if you prefer a lawyer, go to a lawyer who preferably knows the consumer laws rather than going to the criminal advocate or anything. So in this scenario, go to the case paper, make a note of it on your own, and take the help of the medical legal expert or the lawyer who is specialized in that, and we call it as a written statement. So always urge anybody to reply to the written statement, always go with the authorized textbooks of Indian author or foreign author, then you go for the medtext or whatever it is. Suddenly don't dump into the internet and get the references. This is one of this thing. And another one is try to reply your written statement within the stipulated time. Okay, if you don't reply, probably the court will take the ex parte this thing. And always when you are writing a written statement, take an expert opinion, then you better you submit it. Because when you go for appeal, they don't entertain the expert opinion. So only the argument will click plus, but you cannot add anything addition to that. So these are the precautions you have to take while replying to any of the legal notices. Thank you. Yes, sir. Ade KMC in the... Yeah, please, yes, sir. The biggest mistake what people do is they're not replying it. You have to reply. Recently, I don't want to name which hospital. Within 30 days, sir. You have to reply. They got a letter saying that ex parte it has happened, and they asked the MS to pay 1 lakh rupees just for not replying. He has kept everything ready, he forgot. The mistake was he's kept everything to reply, he didn't post it. So the reply came from the other side, pay 1 lakh rupees. That's a judgment. So you have to reply for legal notice, nothing to get panic. Law is in your favor as of today. ಹೌದು, ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳಿ. You know, most vital areas we have observed that they cut costs. And so there was a case, in fact I can quote it, but I don't want to quote the hospital which is close to our place. They didn't have a legal consultant at all, and they got into a lot of problems. So we have, our medical consultant is actually Dr. Mablesh himself, and we have a very good lawyer. So every time, I think in these cases, it is not necessary for you to overthink. You go to the expert. That's my 2 cents. ಥ್ಯಾಂಕ್ ಯು ಸರ್. ಪ್ರಾಕ್ಟೀಷನರ್ಸ್ಗೆ, ಸ್ಪೆಷಲಿಸ್ಟ್ಗೆ ಹೇಗೂ ಈಗ ಬೇಕಾಗ್ತದೆ. ಹಿಂದಿನ ಕಾಲ ಅಲ್ಲ, ಈಗ ತುಂಬ ಚೇಂಜ್ ಆಗಿದೆ. ಹಾಗಾಗಿ ಎಲ್ರಿಗೂ ಬೇಕಾಗ್ತದೆ ಇಂಡೆಮ್ನಿಟಿ ಇನ್ಶೂರೆನ್ಸ್. ಎಷ್ಟು ಬೇಕು, ಅದು ಎಲ್ಲಿಂದ ತಗೊಳ್ಳೋದು? ಈಗ IMA ಇಂದ ಉಂಟು, ಈಗ ನಾನು ಅಲ್ಲಿ ಹಾಕಿದ್ದೇನೆ. ಹಾಗೆ AMC ಇಂದ ಸಹ ಉಂಟು, ಅಸೋಸಿಯೇಷನ್ ಮೆಡಿಕಲ್ ಕನ್ಸಲ್ಟೆಂಟ್ ಉಂಟು. ಇನ್ನು ಪ್ರೈವೇಟ್ ಪ್ಲೇಯರ್ಸ್ ಯುನೈಟೆಡ್ ಅಲ್ಲಿಂದೆಲ್ಲ ಉಂಟು. ಹಾಗೆ ಕೆಲವು ಇದು ಕಡೆ ಕೇವಲ ಡಾಕ್ಟರ್ಸ್ ಮಾತ್ರ ತಗೊಳ್ಬೋದು, ಕೆಲವು ಕಡೆ ಹಾಸ್ಪಿಟಲ್ಸು, ಡಾಕ್ಟರ್ಸು ಮತ್ತು ಅಲ್ಲಿರೋ ಸಿಬ್ಬಂದಿಗಳು ಎಲ್ಲರೂ ಸೇರಿ ತಗೊಳ್ಬೋದು. ಈ ಎಲ್ಲ ಪ್ರೊವಿಷನ್ಗಳು ಉಂಟು. ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಜನರಲ್ ಪ್ರಾಕ್ಟೀಷನರ್ಸ್ಗೆ ಇದು ಬೇಕಾ ಸರ್? ಹರಿದಾಸ್ ಸರ್ ನೀವು ಎಷ್ಟು ತಗೊಳ್ಬೇಕು? ಖಂಡಿತ ಯಾಕಂತಂದರೆ there are 2 things about this. One thing is about your practice. Anything can go back wrong in your practice, so you need some kind of indemnity. That is an accepted fact. Apart from that, we found out that most private players in this insurance thing, they try to avoid, as far as possible, they try to avoid giving insurance to patients. This has been my personal experience. There was one case of keratoconus. Keratoconus is a medical condition in which there is progressive this thing of the cornea. So the procedure was done. It was a medical procedure. It was definitely needed. Somebody sitting there in the insurance company writes back saying that in our opinion, this is a cosmetic opinion, the procedure not eligible. So the person went to served him a legal notice, he got it. To cut a long story short, I don't want to take too much time because the experts are there. Yeah, for especially practitioners, okay, I urge everyone to be any of the, okay, member of the medical indemnity, that to pan India.
So we have IMA Karnataka, we have a professional protection scheme, okay? And probably I would say that is the peanut what you are spending at the premium. So I urge those who are not a member of it, you become a member of that. Probably with the lumination of IMA KPPS, in future you want to cover up to the 1 crore, okay? And 1 crore is not much, looking at the present scenario, what you are taking place, okay? And I had recently one case where I am the mediator of the consumer cell in Dharwad, an out-of-court settlement. I knew the doctors, okay? Probably if you go for appeal, probably it's the best chance for you to defend yourself in the higher court. He said, sir, I want to have a good sleep. I don't want, I am ready to go for that. So they referred it to the mediation cell. Mediation cell out of the court, we made a settlement with the mediation cell wherein I was the member. And once they, I would say that it's not exactly out of court settlement. It is a settlement through the court to the mediation cell. So once the mediation cell takes over to the mediator and the decree is passed, none can go to the appeal. None can go to the appeal, either the part. This is very, very mediation cell added in the Consumer Protection Act of 2019, even at the district level, state level, and national level. This is option. If you think that probably you will never win this case, even if you go to the national consumer, the best thing is ask them to refer it to the mediation cell, talk to the party, take them into confidence, get settled at the mediation cell level only, and have a good sleep. And 10 years back, I had a first case in Mangalore farm, I don't know to name it, probably pediatric surgeon, and we could finish it 10 years back. Probably it was my first case, so out of court settled in those days, 10 years back. Yes, sir. ಎಲ್ಲರೂ ಇಂಡೆಮ್ನಿಟಿ ಇನ್ಶೂರೆನ್ಸ್ ತಗೊಳ್ಳಿ. ಹಾಗೆ ಇಲ್ಲಿ ಸರ್ ಇದರಲ್ಲಿ ಅಪ್ಲಿಕೇಶನ್ ಇಲ್ಲಿ ಸಿಗ್ತದೆ ನಮಗೆ. KPPS. ಇದೆ ಸರ್. ಕರ್ನಾಟಕ ಪ್ರೊಫೆಷನಲ್ ಪ್ರೊಟೆಕ್ಷನ್ ಸ್ಕೀಮ್. ಇಲ್ಲಿ ಉಂಟು ಸರ್, ಇಲ್ಲಿ ಹಾಕಿದ್ದೇನೆ. It is there in the website, okay? And to the President Secretary. ಈಗ ಸರ್ ಇತ್ತೀಚಿನ ದಿನಗಳಲ್ಲಿ ತುಂಬ ನಾವು ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾ ಅಬ್ಯೂಸ್. ಈಗ ಮೊದಲಿನ ಕಾಲವಲ್ಲ, ಈಗ ತುಂಬ ಚೇಂಜ್ ಆಗಿದೆ. ಈಗ ನಮ್ಮ ಮಂಗಳೂರಿನ ಉದಾಹರಣೆ ನೋಡಿಕೊಂಡ್ರೆ ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್ ಅವರ ವಿರುದ್ಧ ತುಂಬ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಡೆಯಿತು ಒಂದು ಕೆಲವು ಸಮಯ ಹಿಂದೆ. ಡೆತ್ ಥ್ರೆಟ್ ಸಹ ಬಂದಿದೆ ಅರಬ್ ಕಂಟ್ರೀಸಿಂದ. ಹಾಸ್ಪಿಟಲ್ ಬೈಕಾಟ್, ಈಗ ಸುರತ್ಕಲ್ ಪರಿಸರದಲ್ಲಿ ಇರುವ ಒಂದು ಹಾಸ್ಪಿಟಲ್ಗೆ ಸೋಷಿಯಲ್ ಬೈಕಾಟ್ ಮಾಡಿದರು. ಈ ಥರ ಎಲ್ಲ ಆಗ್ತಾ ಇದೆ. ಇದೆಲ್ಲ ಸೋಷಿಯಲ್ ಮೀಡಿಯಾ ಈಗ ಅದೊಂದು ಪವರ್ಫುಲ್ ಟೂಲ್ ಆಗಿದೆ. ಈಗ ಈ ಥರ ಬಂದಾಗ ಏನು ಮಾಡ್ಬೇಕು ಸರ್? ಹರಿದಾಸ್ ಸರ್, ನೀವೇ ಏನು ಹೇಳ್ತೀರಿ? One small thing. We had weeks back. Apparently there was what the report that we gave was viral, mildly positive. The patient had 10 days I will not take too much time, just 2 minutes. So the fever had the history of 10 days fever, and very typical. We got it evaluated, mildly positive titer scheme. The patient went to another doctor and he took 2 injections. And then the next day he got a report done, and it was negative. This fellow comes and creates a ruckus, and then through social media, through this, that, like you said, it one viral video from Dubai. So I got a call from many of my patients. I am a well-known person in that area, so they all called me, Doctor, nimge hige agbarditta hage hige. I said, dayavittu ondu clarification. I said, I don't need to give any clarifications. He has put it on media, no? I can take action. Now there is a legal this thing for that. But I don't need to. Because actually most of my patients actually responded to him directly, saying that they will not do this kind of a thing. Because they know my practice. I am not in any kind of cut practice out. I am not trying to sound like a holy thing, but that is a fact. So that is my thing. Yeah, regarding this particular case, Media has come into picture for the last 10 years. And whoever abuses, okay, we call it as a media trial. Okay, before the court decides, or expert committee decides, the media people, they publish, they already give the verdict. So and so the negligence, so and so is this thing. And we all claim that, okay, media is one of the pillars of the Indian democracy. But media, yes, I don't think it has maintained its ethical this thing, and everybody is stripped into the yellow journalism, okay, rightly it's a coined word. So in this scenario, is it the truth? Not at all truth. And hospitals should have only one spokesperson who can represent the media authoritatively. Be confident, wherever you say yes, wherever you want to defend. But do not over-reply to any of the media people. The second one is, if you are very much sure that you have been defamed, your image is tarnished because of the media, you have a certain solution for that. Definitely, as Sir rightly said, you can file a defamation case, and you can send a legal notice to the editor.
Just, we have a Medical Council of India, they have a Press Council of India, and also we have a National Broadcasters Association compared to them. I have 2 cases in my places. They have 4 choices. One, they have to apologize. Second one is they have to retract the print what they have done it. The third one is pecuniary compensation. Probably will not go to that an extent, but even the Press Council of India, they have authorized to cancel the broadcasting license of any of these editors. So in this scenario, never ever get this thing, but today's news is tomorrow's Raddi papers. That way, the things will get settled on its own. Probably we forget that also. But always you have a remedy for that if your image is tarnished by this media trial. Thank you. ತುಂಬ ಕಷ್ಟ ಸರ್. If it is a minor thing, then it's better to ignore because it won't tarnish. If it's a major thing, you have to fight it, like you said. Not defending a case of negligence itself is a negligence. ಓಕೆ 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 ಸರಿ ಸರ್, ಇದು ತುಂಬ ಕ್ಲಿಷ್ಟವಾದ ವಿಚಾರ. ನಿಮ್ಮ ಮೇಲೆ ಏನೇನು ಡಿಫೆಮೇಷನ್ ಎಲ್ಲ ಆಗಿರ್ತದೆ, ಮತ್ತೆ ನೀವು ಫೈಟ್ ಮಾಡೋದು ಯಾಕೆ ಅಂತ ಅದು ಮತ್ತೆ ಕ್ವಶನ್ ಮಾಡ್ತಾ ಇದೆ. ಇದು ಮತ್ತೆ ಕೆದಕಿದ ಹಾಗೆ ಆಗ್ತದೆ. ಅದು ಒಂದು ವಿಚಾರ ಇರ್ಬೋದು. ನೀವು ಹೇಳಿದಾಗೆ ಅಟ್ಯಾಕ್ ಈಸ್ ದ ಬೆಸ್ಟ್ ಡಿಫೆನ್ಸ್ ಅಂತ ನಾವು ಅವ್ರ ಮೇಲೆ ಕ್ರಿಮಿನಲ್ ಡಿಫೆಮೇಷನ್ ಸಹ ಮಾಡ್ಬೋದು. ತುಂಬ ಸರ್, ಎಷ್ಟು ಸಮಯ ಉಳಿದಿದೆ ಸರ್? ದಯವಿಟ್ಟು ಏನಾದರೂ ಕ್ವಶನ್ಸ್ ಇದೆ ಕಳಿಸ್ಬೇಕಂತ ವಿನಂತಿ. ಅರ್ಜುನ್, ಯಾರಾದರೂ ಇದ್ದರೆ ಕ್ವಶನ್ಸ್ ಬರೆದು ಕಳಿಸ್ಬೋದು. ಹಾಂ, ಸರಿ ಸರ್. ಈಗ ಜಾತಸ್ಯ ಮರಣಂಬುದು, ಹುಟ್ಟಿದವರೆಲ್ಲ ಸಾಯಲೇಬೇಕು, ಆದರೆ ಸತ್ತವರಿಗೆಲ್ಲ ಡೆತ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಫ್ಯಾಮಿಲಿ ಫಿಸಿಷಿಯನ್ ಅವರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ, ಸತ್ತು ಕೆಲವು ದಿನ ನಂತರ ಬರ್ತಾರೆ, ಅಥವಾ ಸುತ್ತು ಎಲ್ಲ ಮಾಡಿ 14 ದಿನ ನಂತರ ಬರ್ತಾರೆ. ಬಂದು ಸರ್ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ತಾರೆ. ಈಗ ಕೆಲವರಿಗೆ ಸಲ ಏನಾಗ್ತದೆ, ಡೆಡ್ ಬಾಡಿನ ಸರ್ ಮನೆಗೆ ಬಂದು ಸರ್ ಒಂಚೂರು ನೋಡಿ ಮನೆಯಲ್ಲಿ ಸತ್ತೋಗಿದ್ದಾರೆ, ಒಂದು ಡೆತ್ ಸರ್ಟಿಫಿಕೇಟ್ ಕೊಟ್ಬಿಡಿ ಅಂತೇಳಿ. ನೀವು ನೋಡೇ ಇರಲ್ಲ ಆ ಪೇಷಂಟ್ನ, ಮನೆಗೆ ಬಂದು ನೋಡಬೇಕು, ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ಇಲ್ಲ, ಎಲ್ಲ ಕ್ರಿಯೆ ಎಲ್ಲ ಆಗಿರ್ತದೆ, 3-4 ದಿನದ ನಂತರ ಅದು 14 ದಿನ ನಂತರ ಬಂದು ಸರ್ ಒಂದು ಡೆತ್ ಸರ್ಟಿಫಿಕೇಟ್ ಕೊಟ್ಬಿಡಿ, ಸತ್ತೋಗಿ ಪೇಷಂಟ್ ಎಲ್ಲ ಹೋಗಿ ಆಯಿತು. ಸರ್, ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋದು ಸರ್? The death has occurred in the hospital, or if those days we used to go for house visit, so that is a thing of the past now. ಆವಾಗ ನಾವು ಮನೆಗೆ ಹೋಗಿ ನೋಡಿದರೆ we know it's a cancer case or something, the patient is definitely going to die. So that way, otherwise it is, you should just not give certificates. That is what I follow. Recently, just 2 days back, there's a case from Kumble, hardly 35 kilometers from here. One of our students who happened to visit a patient was no more. ಮುಟ್ಟಿ ನೋಡಿದಾಗ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ಪೋಸ್ಟ್ ಕ್ಯಾಲಸಿಟಿ ಆಗಿತ್ತು. ಅವನಿಗೆ ಡೌಟ್ ಬಂದಿದ್ದು, ಏನಪ್ಪ ಈ ಥರ ಆಗಿದೆ ಅಂತ. ಅವರೆಲ್ಲ ಹೇಳಿದರು, ಇಲ್ಲ, ದೆರ್ ಇಸ್ ನೋ ಇಶ್ಯೂಸ್, ಕೊಡಿ ಅಂತ. ಪಾಪ ಈ ಕಾಲ್ಡ್ ಮೇನ್ ಆಸ್, ದೆನ್ ಐ ಟೋಲ್ಡ್, ಯು ಡೋಂಟ್ ಗಿವ್, ಯು ಸೆಂಡ್ ಇಟ್ ಟು ಹಾಸ್ಪಿಟಲ್. The minute it goes to hospital, brought dead, it goes to a post-mortem. When the post-mortem is done in Kannur Medical College, Government Medical College, any case in Kasaragod goes to Kannur if they got doubt. So what happened was, it was a smothering case. And if he had given the death certificate, he would have been accused number 3 or 4, A2 or A3. So better avoid the thing. Externally, nothing was there because she was given diazepam 30 mg, and then they used the pillow. So there is no injury whatsoever on the face. So it is very risky thing to give death certificate. ಆದರೆ ಫ್ಯಾಮಿಲಿ ಫಿಸಿಷಿಯನ್ಗೆ ಒಂದು ಕಂಪಲ್ಷನ್ ಇರ್ಬೋದು ಆ ಊರಿನಲ್ಲಿ, ಅವ್ರನ್ನ ಗೊತ್ತಿರೋ. ಅದರಲ್ಲಿ 2 ಉಂಟು, ಒಂದು ಪ್ರೊನೌನ್ಸಿಂಗ್ ಫಿಸಿಷಿಯನ್, ಒಂದು ಸರ್ಟಿಫೈಯಿಂಗ್ ಫಿಸಿಷಿಯನ್. ಯು ಕ್ಯಾನ್ ಬಿ ಓನ್ಲಿ ಪ್ರೊನೌನ್ಸಿಂಗ್ ಫಿಸಿಷಿಯನ್, ಯು ಕಾಂಟ್ ಬಿ ಎ ಸರ್ಟಿಫೈಯಿಂಗ್ ಫಿಸಿಷಿಯನ್. ಫಾರ್ಮ್ ಮತ್ತೆ 4A ಫಾರ್ಮ್ಗೆ ಸಿಗ್ನೇಚರ್ ಇಲ್ಲ ಸರ್, ಐ ಡೋಂಟ್ ನೋ. You have to have it all. No, sir. See, what is Dr. Jikabat what he rightly said. Many times what happened is, we cannot expect the doctors to be seen by all the patients to give a death certificate. This is number 1. Okay? And laws are there, no doubt about it, as rightly said, pointed out by. But in village patients, if the person is 70 or 80 years, 80, 90, 99 years, he had no comorbid condition, but it is a senile death, it's a age death. Okay? In that case, doctors have to be very, very careful, remove smoothing, other things. But then a village, okay, what we call is a panchayat mandi antevala, okay, 5-6 people. ನಾನು ಪಂಚನ ಬಲ್ಲ, ಸಹಜ ಸಾವಿನಿಂದ ನಮ್ಮ ಅಪ್ಪ ನಮ್ಮ ಅವ್ವ ತೀರ್ಕೊಂಡಿದ್ದಾಳೆ ಅಂತ ತಿಳ್ಕೊಂಡು 3 ಮಾಡಿ
They have to give it. That's what they have to give. Okay. ದೊಡ್ಡ ಹಾಸ್ಪಿಟ್ಲು ಟ್ರೀಟ್ ಮಾಡಿ ಅವನು ಅದು ಅಲ್ಲಿಗೆ ಹೋಗಿ ನೀವು ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಷ್ಟೊಂದು ಅಲ್ಲಿಂದ ಡಾಕ್ಟ್ರಿಂದ ನನಗೆ ಫೋನ್ ಮಾಡಿಸಿದ್ರು. ಡಾಕ್ಟರ್ ಇಸ್ ನೋನ್ ಟು ಮೀ. ಸರ್ ಅದನ್ನು ನೀವು ಹೋಗಿ ಮನೆಗೆ ಕೊಡ್ಬೋದಾ ಸರ್? ನಾಳೆ ಸರ್ ನಾನು ವೆನ್ಮಾಕಲ್ಲಿ ಟ್ರಷರಿ ಕೇರಲ್ಲಿ ಇರೋರು. ಅಲ್ಲಿ ನಾವು ಇ ಸಿ ಜಿ ಮಾಡಿ ಇ ಸಿ ಜಿ ಫ್ಲಾಟ್ ಬರೋರಿಗೆ ನೋಡಿ ಅನಂತರ ಡಿಕ್ಲೇರ್ ಮಾಡಬೇಕು. ನಾನು ಈ ಕೊಟ್ಟರೆ ನಾಳೆ ನನ್ನ ಮೇಲೆ ಕೇಸ್ ಆದರೆ ಯಾರಿದ್ದಾರೆ ಸರ್? ನಾನು ಈ ಪಂಚನಾಮೆ ತಗೊಂಡೆ. ಐ ಹ್ಯಾವ್ ಟೇಕನ್ ಎ ಪಂಚನಾಮೆ 5 years 10 years ಬ್ಯಾಕ್ ಇನ್ ಕಣ್ಣೂರು ವೇರ್ ಯು ಆರ್ ವಿಸಿಟಿಂಗ್ ದಟ್ ಪ್ಲೇಸ್. ಐ ಹ್ಯಾವ್ ಟು ದೆನ್ ಹಿಸ್ ಸನ್ ಕೇಮ್ ಫ್ರಮ್ ಅಬ್ರಾಡ್. ನೀವು 10 ಲಕ್ಷ ರೂಪಾಯಿ ತಗೊಂಡು ಪಂಚನಾಮೆ ಬರೆಸಿ ತಗೊಂಡಿದ್ದೀರಿ, ನನ್ನ ತಂದೆ ಕೊಂದಿದ್ದೀರಿ ಅಂತ ಹೇಳಿ. ಬಟ್ ಕಾರ್ಪೊರೇಟರ್ ಆಸ್ಕ್ ಮೀ ಟು ಗಿವ್ ಪಂಚನಾಮೆ ಲೆಟರ್. ಸೊ ದೀಸ್ ಆರ್ ದ ಥಿಂಗ್ಸ್ ಹ್ಯಾಪನ್ ಪರ್ಸನಲಿ ಟು ಮೀ. ಸೊ ನಾವು ಯಾರು ನಂಬೋದು ಈಗ? Death certificate issuing is a real problem for general practice also. That is unavoidable. They are coming and requesting it in the midnight also. Only they are coming at the last moment. So far we have not seen that patient at all. We have social, legal and moral obligations. Whenever they, especially. That's what he's trying to tell it. He's trying to tell it. ಸರ್, ಮಧ್ಯರಾತ್ರಿಯಲ್ಲಿ ಪೇಷಂಟ್ನವರು ಕಾಲ್ ಮಾಡಿ ಒಮ್ಮೆ ಬಂದು ನಮ್ಮ ತಂದೆಯನ್ನು ನೋಡಿ, ಅವರು ಮಕ್ಕಳೆಲ್ಲ ಫಾರಿನ್ನಲ್ಲಿದ್ದಾರೆ, ಅವ್ರು ಬರಬೇಕು, ಆದರೆ ನೀವು ಜಸ್ಟ್ ಬಂದು ನೋಡಿ ಅಂತ. ಇಂಥ ಸಂದರ್ಭದಲ್ಲಿ ಎಲ್ಲವೂ ಆಲ್ಮೋಸ್ಟ್ ಎಲ್ಲ ಬೇಸಿಕ್ಸ್ ವೈಟಲ್ ಸೈನ್ಸ್ ಆಬ್ಸೆಂಟ್ ಇದ್ದಾಗ ನಾವು ಹೋಗಿ ಟೆಸ್ಟ್ ಮಾಡುವಾಗ ವೈಟಲ್ ಸೈನ್ಸ್ ಆಬ್ಸೆಂಟ್ ಇರುವಾಗ ಸ್ಟಿಲ್ ಈವನ್ ದೆನ್ ಈಗ ಹೈಪೋಗ್ಲೈಸಿಯಮದಲ್ಲಿ ದೇ ಕ್ಯಾನ್ ಬಿ ಲೈಕ್ ಡೆಡ್. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಬಟ್ ಸಮ್ಟೈಮ್ಸ್ ಯು ಹ್ಯಾವ್ ಟು ಗಿವ್. ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮ್ಮನ್ನು ನೀವು ನಮ್ಮ ಊರಿನಾಗ ನಂಬುವುದಿಲ್ಲ, ನಿಮಗೆ ಗುರ್ತ ಇಲ್ಲ, ಇಂಥ ಎಲ್ಲ ಬರ್ತದೆ. Glycemia or engine loud, some vital signs will be there. For instance, the pupils will not be dilated. All that is. So you, unless you are, yes. You are not. So sometimes. Working properly, he has just fallen from the bed. So I went and examined. He was fallen from the bed, but I could see the marks on his neck. Immediately I escaped. I said, "Hey, Dodaji, kidney jo meekte ne bari ko taxi karna bari ko." I took him to AJ. Declared it. Postmortem was done. See, when I am giving most of the death certificates in Bangalore, I am given it in Corona time. I am giving it to so many people. But nowadays, stop giving death certificates unless and until you have proved you are treating him and you know him very well. Take him a signature from him. Tell that you won't disturb me and all those things. Then it is okay. Yesterday I went to Windsor family. This one. Today morning only I get the death certificate. One lady by name as Tangam or something like that. She's an income tax officer in Hyderabad, topmost income tax officer. She died. She was 97, body is all gone, nothing, no energy in that, nothing, no muscles. I declared her death. See, this is a risk, but they have some lot of faith for us. That is the only thing which I am telling is that let us do our duty, but don't deny, tell them that I can't give. See, they sometimes that humanity is there with the doctors. I have seen many people showing lot of love towards me after giving this death certificate. Maybe we are in a great this one, but you should be very cautious. You see his neck and all those things. Don't give the death certificate immediately. Take some time. If you have something, he has done some fudging things. Right, sir? ಎರಡು questions, sir. I'm working in a medical officer in primary health center. So lot of time brought dead bodies ಬರುವಾಗ usually we will inform the police ಈ ಥರ brought dead bodies ಬಂದಿದೆ. So let police and that person will decide first of all. ಎರಡನೇ, ನಾನು ಯಾರಿಗೆ ಸಹ ಸರ್ಟಿಫಿಕೇಟ್ ಕೊಡೋದಿಲ್ಲ ಎಷ್ಟೇ ಇದ್ರೂ ಸಹ. ಈಗ ಐ ವಾಂಟ್ ಒನ್ ಕ್ವಶನ್ ಸರ್. ಈಗ ಎಷ್ಟೋ ಜನ ಇಲ್ಲಿ ಗಲ್ಫಲ್ಲಿ ಇರ್ತಾರೆ, ಮಕ್ಕಳೆಲ್ಲ ಗಲ್ಫಲ್ಲಿ ಇರ್ತಾರೆ, ಇಲ್ಲಿ ಪೇರೆಂಟ್ಸ್ ಡೆತ್ ಆಗಿರ್ತದೆ ಡ್ಯೂ ಟು ಓಲ್ಡ್ ಏಜ್ ಪ್ರಾಬಬ್ಲಿ ಇರ್ಬೋದು, 90-80 ಇಯರ್ಸ್, ಕ್ಯಾನ್ಸರ್ ಪೇಷಂಟ್, ಏನು ಬೇಕಾದರೆ ಇರ್ಬೋದು. ಅವರನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಡಲಿಕ್ಕೆ ಸರ್ಟಿಫಿಕೇಟ್ ಕೇಳ್ತಾರೆ. ಸೊ ಆನ್ ದ್ಯಾಟ್ ಟೈಮ್ ನಾವು ಏನು ಮಾಡ್ಬೋದು ಅಂತ ಒಂದು ಒಪಿನಿಯನ್ ಕೊಡಿ ಸರ್. Anonymous letter saying that this doctor has given a certificate. Yes, sir. Even after cremation. Yeah, we faced it, sir. That's why I'm and asking. if the police wants to do some money, yeah, he can take you for task. Yeah. That is the only reason we are requesting GPs as well as all the consultant, your neighbors,
Whenever somebody calls me, I have gone to many houses and I given. But my examination is so much that from eye to toe, everything I will remove. ಸೊ ಇದೆಲ್ಲ ಎಂತ ಮಾಡ್ತಿದ್ದೀರಂತ, ಇದು ಸ್ವಲ್ಪ ಜೀವ ಉಂಟ ನೋಡು ನಾನು ಪುನಃ ಅಂತ. ಬಟ್ಟೆ ಬಿಚ್ಚಿ ಎಲ್ಲ ಇವನ್ ಅಂಡರ್ವೇರ್ ಐ ವಿಲ್ ಸಿ, ಬಿಕಾಸ್ ಇಟ್ ಇಸ್ ಅ ಫ್ಯಾಕ್ಟ್. It is not the procedure, sir, because then I will tell everybody, see, if no injuries is there, then I can certify that this person has died due to some reasons, because some history will be there, diabetes, hypertension, something will be there. But otherwise, it is very difficult just going and giving death certificate, because smothering. Recently what has happened, even in Karkala there was a case where a doctor was booked, I don't name the doctor, he was booked as accused number 2, and a circle inspector asked him 5 lakhs. Then we bargained, I myself and Dr. Uday, then we got it for 25,000 to exclude him. His fault is he gave a death certificate. Smartian Act. So please, there is no Smartian nothing. Nobody is bothered. Simply one talli arji bardaktare, ivaru ದುಡ್ಡು ಮಾಡ್ತಾ ಇದ್ದಾರೆ ಡಾಕ್ಟರ್ ಅಂತ. So better to avoid, sir. Yes, sir. Yes. Thank you, sir. And in hospital, broad dead and well, biggest headache. Thank you, sir. ಆಂಗಿಕ ಅಭಿನಯದಿಂದ ಹಾಗೂ ಯಕ್ಷಗಾನ ಕಲಾವಿದರ ಜೇನು ಭಟ್ರು ನನಗೆ ಸಂಜೆ ಮಾಡ್ತಾ ಇದ್ದಾರೆ, ನೀವು ಮುಗಿಸಿ ಅಂತ. ನಾನು ಹಾಗಾದರೆ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಅನ್ಎಥಿಕಲ್ ಪ್ರಾಕ್ಟೀಸ್, ಬ್ಯಾಡ್ ಕಮ್ಯುನಿಟಿ ಡಾಕ್ಟರ್ಸ್, ಅಡ್ವರ್ಟೈಸ್ಮೆಂಟ್, ಪ್ರೊಫೆಷನಲ್ ಸೀಕ್ರೆಸಿ, ಕಮಿಷನ್ ತಗೊಳ್ಳೋದು, ಇದೆಲ್ಲ ಅನ್ಎಥಿಕಲ್ ಪ್ರಾಕ್ಟೀಸ್. ಫಾಲ್ಸ್ ಸರ್ಟಿಫಿಕೇಟ್, ಜನ ಬಂದು ಕೇಳ್ತಾರೆ, ಸರ್ 15 ದಿನ ಅಲ್ಲ 1 ತಿಂಗಳು ಕೊಟ್ಬಿಡಿ, ರಜೆ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ತಾರೆ. ಏನೂ ಇಲ್ಲ ಸರ್, ಒಂದು ಫ್ರ್ಯಾಕ್ಚರ್ ಅಂತ ಬರ್ದುಕೊಡಿ, ಒಂದು ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಾರೆ. ಇದೆಲ್ಲ ತುಂಬ ಕಷ್ಟವಾದ ಕೆಲಸಗಳು. ಜನರಲ್ ಪ್ರಾಕ್ಟೀಷ್ನರ್ಗೆ ಇದು ತುಂಬ ಒಂದು ಹೆಡ್ಡೇಕ್ ಅಂತ ನನಗೆ ಗೊತ್ತಿದೆ, ಯಾಕಂದ್ರೆ ನಾನು ಒಂದು ಟೈಮಲ್ಲಿ ಜನರಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸರ್ ಒಂದು ಫ್ರ್ಯಾಕ್ಚರ್ ಬರ್ಕೊಡಿ, 15 ದಿನ ರಜೆ ಕೊಟ್ಬಿಡಿ ಸರ್, ಒಂದು ಲೀವ್ ಲೆಟರ್ ಕೊಟ್ಬಿಡಿ ಅಂತ. ಏನೂ ಆಗಿಲ್ಲ, ನಾರ್ಮಲ್ ಪೇಷಂಟ್ ಬಂದುಬಿಟ್ಟು ಸರ್ ಒಂದು ಲೀವ್ ಲೆಟರ್ ಕೊಟ್ಬಿಡಿ ಅಂತ ಹೇಳ್ತಾರೆ ಸುಮ್ಮನೆ. ಇದೊಂದು ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡೋದು ಅನಿಸುತ್ತೆ. ಅದಕ್ಕೆ ನಾನು ಇಲ್ಲಿ ಹಾಕಿದ್ದೇನೆ, ಡಾಕ್ಟರ್ ಸಸ್ಪೆಂಡೆಡ್ ಅದೆಲ್ಲ ಉಂಟು. ಮತ್ತು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ. ಹಾಗೆ ಕ್ರಾಸ್ಪತಿ, ಇದಕ್ಕೆ ನಾವು ಇಡೀ ದಿನ ಡಿಸ್ಕಸ್ ಮಾಡ್ಬೋದು. ನಮಗೆ ನಮ್ಮ ಆಯುಷ್ ಕಲೀಗ್ಸಿಂದ ತುಂಬ ಕಾಂಪಿಟಿಷನ್ ಇದೆ. ಅವರು ಆ್ಯಕ್ಚುಲಿ ನಮ್ಮ ಅಲೋಪತಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡಲಿಕ್ಕಿಲ್ಲ, ಬಟ್ ಅವ್ರು ಮಾಡ್ತಾರೆ. ಇದಕ್ಕೆ ನಾವು ಬೇಕಾದರೆ ಇಡೀ ದಿನ ಡಿಸ್ಕಸ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡು. ಹಾಗೆ ರೆಕಾರ್ಡ್ ಮೇಂಟೆನೆನ್ಸ್ ಎಷ್ಟು ಟೈಮರಿಗೆ ಮಾಡಬೇಕು ಅನ್ನುವಂಥದ್ದು. ಮೆಡಿಕೋ ಲೀಗಲ್ ಕೇಸಲ್ಲಿ ನಾವು ಕಂಟಿನ್ಯೂಸ್ ಆಗಿ ಇಡ್ತೇವೆ. ಕೆಲವು ಡೈರೆಕ್ಷನ್ ನಮಗೆ 10 ವರ್ಷ ಅಂತ ಹೇಳ್ತಾರೆ, ಬಟ್ ನಾವು 20 ವರ್ಷದಿಂದ ಇಟ್ಕೊಂಡಿದ್ದೇವೆ. ಪೋಕ್ಸೋ ಕೇಸಲ್ಲಿ ಇದೊಂದು ಆದ ಘಟನೆ. ಪೋಕ್ಸೋ ಕೇಸು, to know that patient is less than 18 years, they won't tell that she is less than 18, but she will tell I had a sexual intercourse or the test ಮಾಡಿದಾಗ ಪಾಸಿಟಿವ್ ಇರ್ತದೆ UPT ಅಲ್ಲಿ. So she will go to some other hospital, there she will tell that I have been to Mr. A or Mr. B GP, I have told him that I had a sexual intercourse and positive. Section 19 of POCSO Act very clearly says not informing the police, 6 months imprisonment. If the police wants to tackle you, because Indian constitution has given so much of power to police, unimaginable. Adu innu avarige what they are showing is just 10%. What police are showing in the market is just 10 to 20%. 80% they are not showing. So all these things are big problem which has not been sold, which has not been told to the public. So what to do? Idakku solution ಅಂತ ಹೇಳಿ. One small thing. You can actually make a practice of documenting. ಸೊ ಅಷ್ಟೇ, ಅದನ್ನು ಸಿಂಪಲ್. ನಾವು ಈಗ ಕ್ಲಿನಿಕಲ್ಲೆಲ್ಲ ಅದು ಮಾಡ್ತಾ ಇದ್ದೀವಿ. ಏನಂತಂದರೆ ವಿ ರೈಟ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಇಟ್ ಇಸ್ ಮೈ ವರ್ಡ್ ಅಗೇನ್ಸ್ಟ್ ಹರ್ ವರ್ಡ್. ಇಫ್ ಶಿ ಸೇಸ್ ದಟ್ ನೋ ಐ ಹ್ಯಾವ್ ನಾಟ್ ಟೋಲ್ಡ್, ವಿ ಹ್ಯಾವ್ ರಿಟನ್ ದೇರ್. ದಟ್ ಈಸ್ ಒನ್ ಪೀಸ್ ಐ ಥಿಂಕ್ ವಿ ಶುಡ್. ನಮ್ಮ ಗಡಿನಾಡ ಒಬ್ಬರು ವೈದ್ಯರು ನನಗೆ ಫೋನ್ ಮಾಡಿದ್ದು ಇದೇ ಕೇಸಲ್ಲಿ. 16 ವರ್ಷದ ಹುಡುಗಿ ಬರ್ತಾಳೆ, ಅವಳಿಗೆ UPT ಪಾಸಿಟಿವ್ ಬರ್ತಾಳೆ, ಹೋಗಮ್ಮ ನೀನು ದೊಡ್ಡ ಆಸ್ಪತ್ರೆಗೆ ಅಂತ ಕಳಿಸ್ತಾರೆ. ಅವಳು ಹೋಗೋದೇ ಇಲ್ಲ. ಫುಲ್ ಮುಗಿದ ನಂತರ 9 ತಿಂಗಳ ನಂತರ ಆಗ ಪೊಲೀಸಿಗೆ ಗೊತ್ತಾಗ್ತದೆ. ಆವಾಗ ಈ ಲಾಯರಿಗೆ ಡಾಕ್ಟರಿಗೆ ನೋಟಿಸ್ ಕಳಿಸ್ತಾರೆ. No, you don't need a consent to inform the police. Your duty is to inform the police, as you rightly said, imprisonment minimum 6 months to 1 year with a fine. Okay, as per the POSCO Act. ಇದು OPD ಸರ್, OPD ಅವರು ಜನರಲ್ ಪ್ರಾಕ್ಟೀಸ್. Now, many times, this is a very vague term, 17 years and 18 years. Okay, they say that 18 years, but when the police information inquiry comes, it is less than 18 years. So in this scenario, if it is in borderline, better to
get it linked with the Aadhaar card. There is nothing wrong. Every patient in the mobile, they have an Aadhaar card. Take the Aadhaar number and verify and inform the police. ಡಾಕ್ಟ್ರು ಒಂದು 3 ಜನ ಡಾಕ್ಟರ್ ಇದ್ರ ಬಗ್ಗೆ ತುಂಬ ಮಾತಾಡ್ಬೋದು. ಸೊ ನಾವು ಇದು ಜನರಲ್ ಪ್ರಾಕ್ಟೀಷನರ್ ತುಂಬ ಕೇರ್ಫುಲ್ ಆಗಿರ್ಬೇಕು. ಉಳ್ಳಾಲ ಟಾರ್ಗೆಟ್ ಗ್ಯಾಂಗ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ವೈದ್ಯರು ನಮ್ಮ ಸಾಫ್ಟ್ ಟಾರ್ಗೆಟ್ ಅಂತ ಗೊತ್ತಿದೆ. ಹನಿ ಟ್ರ್ಯಾಪಿಂಗ್ ಮಾಡೋದು ಭಾರಿ ಈಸಿ. ಕಾಮಕ್ಕೆ ಹೇಮವೇ ಔಷಧ ಅಂತ ಹೇಳ್ತಾರೆ. ಹಣ್ಣನ್ನು ಹೆಣ್ಣನ್ನು ಒಲ್ಲದ ಅಣ್ಣಗಳು ಯಾರಿಹಾರಯ್ಯ ಅಂತ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ದಾಹವ ಮೆಲ್ಲೋಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನ ಅಂತ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ನಮ್ಮ ಕಾಮವನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಷ್ಟೇ. ಧನ್ಯವಾದಗಳು ಸರ್, ನಾನು ಇಲ್ಲಿಗೆ ಮುಗಿಸ್ತೇನೆ. ನನಗೆ ಅವಕಾಶ ಮಾಡಿಕೊಟ್ಟಂಥ ಆಗ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪ್ಯಾನಲಿಸ್ಟ್ ಸಹ ಧನ್ಯವಾದಗಳು. For another session, Dr. Prabha Adhikari, Dr. Raghuveer, Dr. Annaya Kulal, Dr. Shantakumar, come out to the dais. Be ready. ನಾನು ಪೆನ್ನಿ ಇಟ್ಟಿದ್ದೇನೆ ಅವರು ಫೋಟೋ ಆಗಲಿ ಅಂತ. Session will be geriatric medicine and palliative care medicine. It will be chaired by Dr. Prabha Adhikari, whom all of you mostly know. She is the professor and head of Department of Geriatric Medicine and also Medicine in KMC. Over to you, madam. With me, esteemed panelists, Dr. Ramanand, Dr. Jain Bhatt, Dr. G.K. Bhatt, and Dr. Annaya Kulal, who will be discussing the topic. Dr. Raghuveer also. So, I will start off with the geriatric care, and the question is for Dr. Ramanand. I'm sure he is a very experienced geriatrician, I would call, because he has been treating many elderly patients, maybe patients who have grown with him, who have become old enough. So what is geriatric care and how is it different from adult care? And they'll have so many issues. So how can we just capture all their ailments in just 10 minutes? Next. Yeah. ಅದೇ ಅವ್ರಿಗೆ ಕಾಣ್ತಾ ಇದೆ. His experience. ಇವತ್ತು ಜೀರಿಯಾಟಿಕ್ಸ್ ಕೇರ್ ಅಂದರೆ ಏನು ಅಂತ ಅವರ ಪ್ರಶ್ನೆ. ಅಂದರೆ ಜೀರಿಯಾಟ್ರಿಕ್ ಕೇರಿಗೂ ವಿಷಯವೇ, ಅಡಲ್ಟ್ ಕೇರ್ಗೂ ವ್ಯತ್ಯಾಸಗಳೇನು ಅಂತ. ಆಯ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನು ಅಂತ? ನನ್ನ ಅಭಿಪ್ರಾಯದ ಹಾಗೆ ಜೀರಿಯಾಟ್ರಿಕ್ಸ್ ಕೇರ್ ಎಂಬುದು ಹಿರಿಯ ನಾಗರಿಕರ ಅಥವಾ ವೃದ್ಧರ, ಯಾವ ಟರ್ಮಿನಾಲಜಿ ಬೇಕೋ ಅದನ್ನು ನೀವು ತಗೊಳ್ಬೋದು. ವೃದ್ಧರು ಅಂತ ಹೇಳಿದರೂ ಸರಿ, ಹಿರಿಯ ನಾಗರಿಕ ಅವರ ವೈದ್ಯಕೀಯ ಚಿಕಿತ್ಸೆಯ ಶಾಸ್ತ್ರ ಸಂಹಿತೆ, ಅದಕ್ಕೆ ಜಿರಿಯಾಟ್ರಿಕ್ಸ್ ಅಂತ ನನ್ನ ಪರಿಕಲ್ಪನೆ. ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ 60ರಿಂದ ಪ್ರಾರಂಭ ಆಗ್ತದೆ ಸೀನಿಯರ್ ಸಿಟಿಸನ್ಶಿಪ್. 70 ಬಹುಶಃ ಈಗ ಆಕ್ಸೆಪ್ಟೆಡ್ ಅಂತ ಕಾಣ್ತದೆ. ಇಲ್ಲಿ ಇದೊಂದು ಸ್ಪೆಷಾಲಿಟಿಯಾಗಿ ಈಗ ಡೆವಲಪ್ ಆಗಿದೆ. ಆದರೆ ನಾವೆಲ್ಲ ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲ, ಈಗಲೂ ಹಾಗೇ ಇರ್ಬೋದು. ಅದು ಪ್ರೈವೇಟ್ ಪ್ರಾಕ್ಟೀಸ್ ಮಾಡುವವರು ಯಾರೇ ಆದರೂ they have to see all the patients and they have to treat all the diseases, yes, head to foot. Yes. No discrimination. Yes. ನಾನು ಇದು ನೋಡೋದಿಲ್ಲ, ಅದು ನೋಡೋದು, ಆ ಪ್ರಶ್ನೆ ಇಲ್ಲ. ನೋಡಬೇಕು ಅಂತ, ದಟ್ ಈಸ್ ವಾಟ್ ದೇ ಎಕ್ಸ್ಪೆಕ್ಟ್ ಫ್ರಮ್ ಅಸ್. ಹಾಗಾಗಿ
ನಮಗೆ ಪ್ರಶ್ನೆ ಏನು ಅಂದರೆ, ಸಾಮಾನ್ಯ ಅಡಲ್ಟ್ ಟ್ರೀಟ್ಮೆಂಟಿಗೂ ರುಟೀನ್ ಟ್ರೀಟ್ಮೆಂಟಿಗೂ ಜಿರಿಯಾಟ್ರಿಕ್ಸಿಗೂ ಏನು ವ್ಯತ್ಯಾಸ? ಹೌದು, ಅದಂದರೆ ಒಂದು ಸಣ್ಣ ಸಣ್ಣ ಪಾಯಿಂಟ್ಸ್ ಮಾತ್ರ ಹೇಳ್ತೇನೆ, ಬೇಗ ಮುಗಿಸುವ. ನಾನು ಹೇಳೋದು, ಯು ಹ್ಯಾವ್ ಟು ಜಡ್ಜ್ ದ ಪೇಷಂಟ್ ಆ್ಯಸ್ ಎ ಹೋಲ್, ನಾಟ್ ಬೇರೆ ಬೇರೆ ಬಿಡಿ ಬಿಡಿಯಾಗಿ ಅವರನ್ನು ಗ್ರಹಿಸುವುದಲ್ಲ, ಇಡಿಯಾಗಿ ಗ್ರಹಿಸಬೇಕು ಅಂತ ಹೇಳೋದು ನಾನು. ಆವಾಗ ಒಂದು ಟೋಟಲ್ ಪರ್ಸ್ಪೆಕ್ಟಿವ್ ಏನು ಅಂತ ನಮಗೆ ಗೊತ್ತಾಗ್ತದೆ. ಅಲ್ಲಿ ನಾವು ಎಕ್ಸ್ಟ್ರಾ ಕೇರ್ ಅಂದರೆ, ಈಗ ಜಿರಿಯಾಟ್ರಿಕ್ಸ್ ಮತ್ತು ಅದು ಪಿಡಿಯಾಟ್ರಿಕ್ಸಿಗೂ ಬರ್ತದೆ. ಎರಡೂ ಟ್ರಿಕ್ಸ್ ನೋಡಿ, ಒಂದು ಪ್ರಾರಂಭದ್ದು ಮತ್ತೊಂದು ಕೊನೆಯದು. ಇವರು ಬಹುಶಃ ನನ್ನ ಸೀನಿಯಾರಿಟಿ ನೋಡಿ ಕರೆದದಾಗಿರಬಹುದು ಜಿರಿಯಾಟ್ರಿಕ್ಸಿಗೆ ಒಂದು ಜನ ಅಂತ. ಅಲ್ಲ ಇರಲಿ, ಅಲ್ಲಿ ನನಗೆ ಅನಿಸೋದು, ನನ್ನ ಅಭಿಪ್ರಾಯದ ಹಾಗೆ, ನಿಮಗೂ ಅಭಿಪ್ರಾಯ ಬೇಕಾದಷ್ಟು ಅನುಭವ ಎಲ್ಲ ಇರ್ಬೋದು. ನಾನು ಹೇಳೋದು, ಫಸ್ಟ್ ಆಫ್ ಆಲ್ ಜಿರಿಯಾಟ್ರಿಕ್ಸ್ ಪೇಷಂಟ್ಸಿಗೆ ನಾವು ಹೆಚ್ಚು ಟೈಮ್, ಹೆಚ್ಚು ಕನ್ಸಿಡ್ರೇಷನ್, ಹೆಚ್ಚು ಪೇಷನ್ಸ್, ಹೆಚ್ಚು ಸಹನೆ, ಹೆಚ್ಚು ತಾಳ್ಮೆ, ನಯ ವಿನಯ ಅಲ್ಲ ಎಲ್ಲರಲ್ಲಿಯೂ ಬೇಕು. ಉಳಿದ ಪೇಷಂಟ್ಸ್ನಲ್ಲಿ ನಾವು ರೂಡಾಗಿ ಬಿಹೇವ್ ಮಾಡಿದರೆ ಅದೇ ಆಗ ಬಂತಲ್ಲ, ಕೋರ್ಟಿಗೆ ಹೋಗ್ಬೇಕು ಮತ್ತೆ. ಹಾಗಾಗಿ ಆ ರೀತಿ ನೋಡಿ ಅವರಿಗೆ ಒಂದು ಪಾಯಿಂಟ್ ನನಗನಿಸುವುದು, ಡಾಕ್ಟ್ರ್ ಇವಾಗ ನಾನು ಹೇಳ್ಬೋದು ಅದನ್ನು, ಯಾಕಂದ್ರೆ ನನ್ನ ಅಭಿಪ್ರಾಯ ಡೋಸಿನ ಬಗ್ಗೆ ಭಾಳ ಜಾಗ್ರತೆ ಮಾಡಬೇಕು ಅಂತ ನಾನು ಹೇಳೋದು. ವೆರಿ ಮಚ್ ಕರೆಕ್ಟ್. ಬಂದ ಕೂಡಲೇ ಒಂದು ಹೈ ಡೋಸ್ ಹಾಕುವ ಆ ಟೆಂಪ್ಟೇಷನ್ ಇರಬಾರ್ದು. ಡೋಸ್ ಎಂಬುದು ನಮಗೆಲ್ಲ ಗೊತ್ತುಂಟು, ಮಿನಿಮಮ್ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಯಾರು ಹಾಕುವುದಿಲ್ಲ, ಬೇಡ ಅದು ಮ್ಯಾಕ್ಸಿಮಮ್ ಬೇಡ, ಲೀತಲ್ ಮತ್ತೆ ಹೋಗ್ತದೆ ಅದು. ಮಿನಿಮಮ್ಮಿನಲ್ಲಿ ಸಾಕಾಗುವುದಿಲ್ಲ. ಹಾಗಾದರೆ ಏನು, ವಾಟ್ ಈಸ್ ದ ಆಪ್ಟಿಮಮ್ ಡೋಸ್ ಅಂತ ಅಲ್ಲಿ ನಾವು ನಿಘಂಟು ಮಾಡಬೇಕು. ಈ ಆಪ್ಟಿಮಮ್ ಡೋಸನ್ನು ನಾವು ಜಿರಿಯಾಟ್ರಿಕ್ ಆ ಪರ್ಟಿಕ್ಯುಲರ್ ಪೇಷಂಟಿಗೆ, ಯಾಕಂದರೆ ಅವರ ಫಿಸಿಕ್ ನೋಡಬೇಕು, ಅವರ ಸೈಕಾಲಜಿ ನೋಡಬೇಕು, ಅವರ ಆಕ್ಸೆಪ್ಟೆನ್ಸ್ ನೋಡಬೇಕು. ಇದನ್ನೆಲ್ಲ ನೋಡಿಕೊಂಡು, ಈಗ ಕೆಲವರು ಕ್ಯಾಪ್ಸ್ಯೂಲ್ ನೀವು ಕೊಟ್ಟರೆ ಅವರಿಗೆ ನುಂಗಲಿಕ್ಕೆ ಆಗೋದಿಲ್ಲ, ಹೌದು, ಇಂಜೆಕ್ಷನ್ ಅಂದರೆ ಬಿಡ್ಚಿ 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 ಬೇರೆ. ಹಾಗಾಗಿ ಎಲ್ಲವನ್ನು ನಾವು ಜಡ್ಜ್ ಮಾಡಿಕೊಂಡು ಹೋಗಬೇಕು. ನಾನು ಹೇಳೋದು, ಒಂದು ಡೋಸಿನ ಮಟ್ಟಿಗೆ, ಈಗ ಕೆಲವು ಜನರಿಗೆ 10 ಮಿಲಿಗ್ರಾಮ್ ಕೊಟ್ಟರೆ ಸೆಡೇಟಿವ್ ಹೇಳೋದು ನಾನು, ನಿದ್ರೆ ಕಂಡಾವಟ್ಟೆ ಬಂದಿತ್ತು. ಕೆಲವರಿಗೆ 2.5 ಮಿಲಿಗ್ರಾಮ್ ಕೊಟ್ಟರು ನಿದ್ರೆ ಬರ್ತದೆ. ಹಾಗಾದರೆ ಇಂಡಿವಿಜುವಲ್ ವೇರಿಯೇಷನ್ ಉಂಟು. ಈಗ GK ಭಟ್ರಿಗೆ ಹಾಕುವ ಡೋಸು ನನಗೆ ಹಾಕಬೇಡಿ ಅಲ್ವಾ, ವೆಯ್ಟ್ ನೋಡಬೇಕಲ್ಲ, ಫಿಸಿಕ್ ನೋಡಬೇಕು, ಅದೆಲ್ಲ ನೋಡಿಕೊಂಡು ನಾನು ನಮಗೆಲ್ಲ ಒಳ್ಳೆ ಕನ್ಸಲ್ಟೆಂಟ್ಸ್ ಇದ್ದಾರೆ, ದಯಮಾಡಿ ಅವರಿಗೆ ಅವರಿಗಿಲ್ಲೇ ಇಲ್ಲಿ ಅವರಿಗೆ ಧನ್ಯವಾದ ಹೇಳೋದು. ಒಳ್ಳೆ ಡಾಕ್ಟರ್ಸ್ ನಮ್ಮಲ್ಲಿ ತುಂಬ ಮಂದಿ ಇದ್ದಾರೆ, ತುಂಬ. ಅವರೆಲ್ಲ ಭಾಳ ಪ್ರೀತಿಯಿಂದ ನಮ್ಮನ್ನು ನೋಡ್ತಾರೆ, ಮಾತಾಡ್ತಾರೆ. ನಾನು ಅವ್ರ ಹತ್ರ ಹೇಳೋದು, ನೀವು ಡೋಸು ಹೈ ಹಾಕಬೇಡಿ, ನನಗೆ ಸಾಧಾರಣ ಸಾಕಾಗ್ತದೆ ಅಂತ. ಇರಲಿ, ಅದು ಒಂದು. ಮತ್ತು ಡ್ರಗ್ ಆಫ್ ಚಾಯ್ಸ್, ಈಗ ನಾವೀಗ ಫಾರ್ ಎಕ್ಸಾಂಪಲ್ ಸಮಯ ಆದರೆ ಹೇಳಿಬಿಡಿ, ಡ್ರಗ್ ಆಫ್ ಚಾಯ್ಸ್ ಆ್ಯಂಟಿಬಯೋಟಿಕ್ಸ್ ಒಂದು ರುಟೀನ್ ಈಗ ನಾವೆಲ್ಲರೂ ಉಪಯೋಗಿಸುವಂಥದ್ದು. ಅದನ್ನು ಯಾವಾಗ ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬೇಕು, ಎಷ್ಟು ಉಪಯೋಗಿಸಬೇಕು, ಇದೆಲ್ಲ ತುಂಬ ಜಾಗ್ರತೆಯಿಂದ ಆಗಬೇಕು. ಮಾತ್ರ ಅಲ್ಲ, ಅದನ್ನು ಉಪಯೋಗಿಸೋದು ಹೇಗೆ ಎಂಬುದನ್ನು ಪೇಷಂಟ್ಸಿಗೆ ನಾವು ಹೇಳಬೇಕು. ಈಗ ಆ್ಯಂಟಿಬಯೋಟಿಕ್ಕನ್ನು ಸ್ಟಾರ್ಟ್ ಮಾಡಿದರೆ 2 ದಿವಸ 3 ದಿವಸ ಔಟ್ ಪೇಷಂಟಿಗೆ ನಾವು ಕೊಡೋದು, ಅವರು ಮತ್ತೆ ಬರುವುದಿಲ್ಲ. ಹೌದಾ, ಮೂರನೇ ಬತ್ತಿಜಾರ ಈರು ಪಣ್ತಿಜಾರ ಮುಗೀತಲ್ಲ, ಅವರ ತಪ್ಪಲ್ಲ ಅದು. ನಮಗೆ ಅಷ್ಟು ಪುರುಸತ್ತಿರಬೇಕು ಅಂತ ಹೇಳೋದು ನಾನು ಟ್ರೀಟ್ಮೆಂಟ್ ಮಾಡುವಾಗ. ಹಾಗಾಗಿ ಮಿನಿಮಮ್ ಒಂದು 4 to 5 ಡೇಸ್ ಆ್ಯಂಟಿಬಯೋಟಿಕ್ ಕೊಡಬೇಕು, ನನ್ನ ಅಭಿಪ್ರಾಯ. ಆನಂತರ ಅಲ್ಲಿಯೂ ಕೂಡ ಡೋಸೇಜ್ ಎಲ್ಲ ಉಂಟಲ್ಲ. ಪೇಯ್ನ್ ಕಿಲ್ಲರ್ಸ್ ಎಸ್ಪೆಷಲಿ ಈಗ ಡೈಕ್ಲೋ, ನೈಸ್ ಅದೆಲ್ಲ ಉಂಟು. ಆದರೆ ನಾವು ಅವರ ಕಿಡ್ನಿ ಸ್ಟ್ಯಾಟಸ್ ಅದು ನೋಡಿಕೊಳ್ಬೇಕು. ಎವ್ರಿ ಪೇಷಂಟ್ ಯು ಮಸ್ಟ್, ಅವರು 10 ಮಿನಿಟ್ಸ್ನಲ್ಲಿ ಏನು ಮಾಡ್ಬೋದು ಅಂತ ಒಂದು ಹಾಕಿದ್ರೆ ಅದರಲ್ಲಿ ವಿತಿನ್ 10 ಮಿನಿಟ್ಸ್ ವೆರಿ ಈಸಿಲಿ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್, ಪ್ರೊವೈಡೆಡ್ ಯು ಹ್ಯಾವ್ ಗಾಟ್ ದ ಸ್ಕಿಲ್ ಟು ಡಯಾಗ್ನೋಸ್. ನಾನೊಂದು ಪುಸ್ತಕ ಬರೆದಿದ್ದೇನೆ, ರೋಗ ನಿಧಾನ ಸರಳ ವಿಧಾನ ಅಂತ.
ಹಾಗೆ ಆ ರೀತಿಯ ಒಂದು ಎಕ್ಸ್ಟ್ರಾ ಕೇರ್ ತೆಕ್ಕೊಂಡು ನಾವು ಜಿರಿಯಾಟ್ರಿಕ್ಸನ್ನು ಮಾಡಬೇಕು. ನಮ್ಮ ಹಿರಿಯರಿಗೆ ನಾವು ಗೌರವ ಕೊಡಬೇಕು ಅಂತ ಈಗ ಸರ್ಕಾರವೇ ಹೇಳ್ತದೆ. ಎಲ್ಲರೂ ಅಲ್ಲ, ಸರ್ಕಾರ ಹೇಳುವುದಲ್ಲ, ನಾನು ಅನುಭವದಿಂದ ಹೇಳ್ತೇನೆ, ಎಲ್ಲರೂ ನಮಗೆ ಹಿರಿಯರಿಗೆ ನಮಸ್ಕಾರ ಮಾಡ್ತಾರೆ. ನನಗೆ ಆಶ್ಚರ್ಯ ಆಗ್ತದೆ. ಅಂದರೆ ಪ್ರಾಯಕ್ಕೆ ಅಷ್ಟು ಗೌರವ ಕೊಡುವಂಥ ಒಂದು ಸಂಸ್ಕೃತಿ ಉಂಟು ನಮ್ಮಲ್ಲಿ. Sir has completely explained what is geriatrics in a very nice way. So as a department of geriatrics, what we do is we screen elders for all the diseases that a younger person can have, and in addition we screen them for these conditions called as geriatric giants. They are insomnia, they are confusion, dementia, memory loss and depression. So these are called as geriatric giants. So the Department of Geriatric Medicine usually assesses them in depth, but as a practitioner we can screen them for these illnesses and easily make a diagnosis. So let us, so these are the 5 big geriatric giants. Sir has already explained about polypharmacy, because of the multiple diseases they will be already on many drugs, and we need to be very, very careful when we add the next drug. When we add one drug, we can always check and see whether we can remove one and add one. So the 4 geriatric giants are the ones which can have multiple causes, which are due to multiple risk factors, and if you correct all of them, they can improve significantly. So let us go to this one by one. So biggest thing is, now as age advances, every patient is worried whether he is going to get Alzheimer's disease or memory loss, because that is coming up in a big way. India already has something like 7.2 million cases of Alzheimer's. So you can see there the tree with full leaves, and the middle picture with tree with some loss here and there, and the last picture where significantly brain cells are lost. So we do a very simple test. Dr. Raghuveer can talk about it. The first thing we do in the geriatric assessment is, there is a simple assessment. Dr. Raghuveer can talk about it. First thing, ರೋಗಿಗೆ ಮೊದಲು 3 ಪದಗಳನ್ನು ಕೊಟ್ಟು ಆ ಪದಗಳನ್ನು ನೆನಪಿಟ್ಟುಕೊಂಡು 5 ನಿಮಿಷ ಆದ ನಂತರ ಇನ್ನೊಂದು ಥರ ಕೇಳ್ತೀನಿ, ಆಗ ಹೇಳು ಅಂತ ಹೇಳುವಂಥದ್ದು ಒಂದು ಟೆಸ್ಟು. ಹಾರ್ಸ್, ಕಾಯಿನ್, ಆರೆಂಜ್, ಈ 3 ವಸ್ತುಗಳನ್ನು ನಾವು ಇಟ್ಕೊಂಡಿರ್ತೇವೆ. ಹಾರ್ಸ್ ಇರೋದಿಲ್ಲ, ಹಾರ್ಸ್ದು ಒಂದು ಬೊಂಬೆ, ಕಾಯಿನ್ ಅಂದರೆ ನಾಣ್ಯ, ಆರೆಂಜ್ ಅಂದರೆ ಕಿತ್ತಳೆ, ಈ 3 ಇಟ್ಕೊಂಡಿರ್ತೇವೆ. ಅವರಿಗೆ ತೋರಿಸ್ತೇವೆ ಇದೇನು ಅಂತ. ಅವರು ಅದನ್ನೆಲ್ಲ ಹೇಳ್ತಾರೆ. 10 ನಿಮಿಷ ಆದಮೇಲೆ ಇನ್ನೊಮ್ಮೆ ಕೇಳ್ತೇವೆ ಅವರಿಗೆ, ಗೊತ್ತಾಯ್ತಾ, ಇದು ನೆನಪುಂಟಾ ಅಂತ. ಆಗ ಅವರಿಗೆ ನೆನಪಿದ್ದರೆ ಈಸ್ ಗಾಟ್ ಗುಡ್ ಮೆಮರಿ ರಿಟೆನ್ಷನ್. ಇಫ್ he does not repeat these 3, then his memory is lost. So this is one test, 3 word recall test ಅಂತ ಹೇಳ್ತಾರೆ ಅದಕ್ಕೆ. ಅಲ್ಝೈಮರ್ಸ್ ಡಿಸೀಸಲ್ಲಿ ತುಂಬ ಬೇಗ ಅಲ್ಝೈಮರ್ಸ್ ಡಿಸೀಸನ್ನು ತುಂಬ ಬೇಗ ಕಂಡುಹಿಡಲಿಕ್ಕೆ ಇದೊಂದು ಟೆಸ್ಟು. ಆಮೇಲೆ ಅವರನ್ನು ಡ್ರಾ ಕ್ಲಾಕ್ ಅಂಡ್ ಶೋ ದ ಟೈಮ್, ಇದು ಗಡಿಯಾರದ ಮುಖವನ್ನು ಒಂದು ಚಿತ್ರ ಬಿಡಿಸಿ ಅದರಲ್ಲಿ ಎಲ್ಲ ಅಂಕೆಗಳನ್ನೆಲ್ಲ ಹಾಕಿ, ಎಷ್ಟು 5 ಗಂಟೆ 10 ನಿಮಿಷ ಆಗಿದೆ ಅದನ್ನು ನೀವು ತೋರಿಸಪ್ಪ, ಮುಳ್ಳು ಇಟ್ಟು ತೋರಿಸು ಅಂತ. ಅವರು ಇಟ್ಟು ತೋರಿಸಿದರೆ ಅವರಿಗೆ ಸರಿಯಾದ ಜ್ಞಾನ ಇದೆ. ಆಸ್ಕ್ ದೆಮ್ ಟು ರೀಕಾಲ್ ದ 3 words. ದಿಸ್ ಟೆಸ್ಟ್ ಇಸ್ ಕಾಲ್ಡ್ ಎಸ್ ಮಿನಿ ಕಾಗ್. ಸೊ ಇದು 3 ಮಾಡಲಿಕ್ಕೆ ಎಲ್ಲ ಡಾಕ್ಟರ್ ರೂಮ್ನಲ್ಲಿ ಇದಕ್ಕೆ ವ್ಯವಸ್ಥೆ ಇರುತ್ತೆ. ಅದನ್ನು ನಾವು ಮಾಡಿದರೆ ತುಂಬ ಉಪಯುಕ್ತವಾಗ್ತದೆ. So this is a very simple test, 3 object recall. So these are the 3 words. 3 words are unconnected. ಅಂದರೆ ಸಂಬಂಧ ಇದ್ದದಾದರೆ ಅದು ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗಬಾರ್ದು ಅಂತ 3 ಅನ್ಕನೆಕ್ಟೆಡ್ ವರ್ಡ್ಸ್ ಆರ್ ಗಿವನ್. ಅಗೇನ್ ಯು ಕ್ಯಾನ್ ಗಿವ್ ದೆಮ್ ಡೈವರ್ಟ್ ಮಾಡಿದ ತಕ್ಷಣ ಮರ್ತೋಗೋ ಚಾನ್ಸ್ ಇದೆ. ಬಟ್ ಸ್ಟಿಲ್ ಇಫ್ ದೇ ಕ್ಯಾನ್ ರಿಕಾಲ್ 2 objects, ದಟ್ ಮೀನ್ಸ್ ದೇಯರ್ ಮೆಮರಿ ಇಸ್ ಫೈನ್. ಸೊ ಸಿಂಪಲ್ ಆಗಿ ಇದನ್ನು ಜನರಲ್ ಪ್ರಾಕ್ಟೀಸ್ ಕ್ಲಿನಿಕಲ್ಲಿ ಮಾಡ್ಬೋದು.
The next question we have is, how do we assess the risk of fall? ಅಂದರೆ ನಾನು fall is a geriatric giant ಅಂತ ಹೇಳಿದ್ದೀನಿ. ಸೊ ಹೌ ಡು ವಿ ಅಸೆಸ್ ದಿಸ್? ನಮಗೆ ಇರೋದು ಸಮಯ ತುಂಬ ಇಲ್ಲ. ನೀವು ಇವಾಗ ಅವ್ರ ಹತ್ರ 1 ಗಂಟೆ ಮಾತಾಡಿದ್ರಿ ಅಂತ ಹೇಳಿಬಿಟ್ಟು ಅವರೇನು ಜಾಸ್ತಿ ಹಣ ಕೊಡಲ್ಲ. ಪೇಷಂಟ್ಸ್ ಡೋಂಟ್ pay general practitioners or geriatric specialists more because you spoke to them more. So in that short time, how can we say whether this patient has a high fall risk? So simple test ಇದೆ ಇಲ್ಲಿ, tuck test ಅಂತ ಹೇಳ್ತೀವಿ, timed up and go test. What we do here is make the patient sit in the chair of 3 meter, turn, come back and sit. So this, it can be done easily in around 7 to 8 seconds by most of the geriatric patients. But those who have risk of fall, they take a longer time. So anybody more than 14 seconds, they have a high risk of fall. That means we need to do preventive measures. First is physiotherapy. So physiotherapy becomes very important there, so that they build the strength of the legs. They will have balance issues, so balance exercise. So physiotherapistಗೆ ನೀವು ರೆಫರ್ ಮಾಡ್ಬೋದು. Fall risk is very high ಅಂತ. Also check their vision, because some of them may have cataract, ಅದು ಕಾಣದೆ ಅವರು ಬೀಳುವಾಗ ಹೆದರಿಕೆ ಇರಬಹುದು. So these are simple things that can be done. The third big geriatric giant is urinary incontinence. So ಇದು ಕೂಡ ಸಿಂಪಲ್ ಆಗಿ ಅಸೆಸ್ ಮಾಡ್ಬೋದು. ಡಾಕ್ಟರ್ ರಘುವೀರ್ ಅವರು ಬೇಸಿಕ್ ಕ್ವೆಶ್ಚನ್ ಕೇಳ್ತಾರೆ ಯಾವಾಗಲೂ. ವಿ ಕ್ಯಾನ್ ಟಾಕ್ ಅಬೌಟ್ ಇಟ್. ಹೌ ಡು ಯು ಟಾಕ್ ಟು ದ ಪೇಷಂಟ್ಸ್ ಅಬೌಟ್ ಯೂರಿನರಿ ಇನ್ಕಾಂಟಿನೆನ್ಸ್? ಈ ಪ್ರಶ್ನೆಯನ್ನು ಕೇಳಿದರೆ ಅವನಿಗೆ ಸಿಟ್ಟು ಬರ್ತದೆ. ಸ್ವಲ್ಪ ಅವ್ರ ಹತ್ರ ಮಾತಾಡಿ ಅವರನ್ನು ತಮ್ಮ ಕಾನ್ಫಿಡೆನ್ಸ್ಗೆ ತೊಗೊಳ್ಬೇಕು. ಆಮೇಲೆ ಕೇಳಿ, ನೀವು ಮೂತ್ರ ಮಾಡುವಾಗ ಮೂತ್ರವನ್ನು ಹಿಡ್ಕೊಳ್ಲಿಕ್ಕಾಗ್ತದಾ? ಮೂತ್ರವನ್ನು ಹಿಡ್ಕೊಳ್ಳಿಕ್ಕಾದರೆ ಯು ಆರ್ ಕಾಂಟಿನೆಂಟ್. ಇಫ್ ಯು ಕ್ಯಾನಾಟ್ ಹೋಲ್ಡ್ ಯೂರಿನ್, ಯು ಪಾಸ್ ಯೂರಿನ್ ವೆರೆವರ್ there is a chance for you to pass urine. You pass urine. It has happened to me also. I'm walking on the road, suddenly I get urine. I don't know where to pass. So I go there, near the tree I pass. So ಇದು ಮಾಡಬಾರ್ದು, ಬಟ್ ಅದು ಇನ್ಕಾಂಟಿನೆನ್ಸ್ ಕಂಡಿಡ್ಲಿಕ್ಕಾಗಿ ಅದನ್ನು ಮಾಡೋ ಒಂದು ಟೆಸ್ಟ್ ಅದು. ಸೊ ಇನ್ಕಾಂಟಿನೆನ್ಸ್ ಇದೆಯಾ ಅಂತ ಕೇಳಿ 3 ಕ್ವಶನ್ಸ್ ದಟ್ ಹೆಲ್ಪ್ ಇನ್ ಡಿಟೆಕ್ಟಿಂಗ್ ಟೈಮ್ ಆಫ್ ಯೂರಿನರಿ ಇನ್ಕಾಂಟಿನೆನ್ಸ್. ನಿಮಗೆ ಬರ್ತದಾ? ಲೀಕಿಂಗ್ ಡ್ಯೂರಿಂಗ್ ಫಿಸಿಕಲ್ ಆ್ಯಕ್ಟಿವಿಟಿ, ಕಾಫ್ ಆರ್ ಸ್ನೀಸಿಂಗ್ ಟೆಸ್ಟ್, ಸ್ಟ್ರೆಸ್, leaking during an urge to pass urine and toilet was unavailable urge, ಅದು ನನಗೆ ಆಗ್ತದೆ ಆವಾಗ. ವಿದೌಟ್ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ವಿದೌಟ್ ಅರ್ಜೆನ್ಸಿ, ಅದರ್ ಕಾಸಸ್. ಸೊ ಹೀಗೆ 3 ಪ್ರಶ್ನೆಗಳನ್ನು ಅವರಿಗೆ ಕೇಳಿ ಅದರಿಂದ ನಾವು ಒಂದು ನಿರ್ಧಾರಕ್ಕೆ ಬರ್ಬೋದು. So easily it can be diagnosed. Stress in these questions we can make a decision and refer to appropriate specialist. This is a condition that is very common in elderly, frailty ಅಂತ. Who can take this question? Because geriatric department ಇರೋದೇ ಈ ಫ್ರೇಲ್ ಪೀಪಲ್ ಅನ್ನು ನೋಡ್ಕೊಳ್ಳಿಕ್ಕೆ ಅಂತ. So it is created to look after these frail elderly people. So when we define, it is little complicated. It's a condition of declining physical function and functional reserve, making them vulnerable to illness, disability and death. It is nothing but an accelerated aging process. So ಅದಕ್ಕೊಂದು ಕ್ರೈಟೀರಿಯಾ ಅಂತ ಇದೆ. ಸಂಬಡಿ ಹೂ ಹಸ್ ಲಾಸ್ಟ್ ವೆಯ್ಟ್, ಈಗ ಚೆನ್ನಾಗಿದ್ದರು, ಈಗ JK ಭಟ್ ಸರ್ ಅಂತ ಅವರು ಇದ್ದವರು, ಸಡನ್ಲಿ ಇಫ್ ದೇ ಸ್ಟಾರ್ಟ್ ಲೂಸಿಂಗ್ ವೆಯ್ಟ್ ವಿತ್ ನೋ ರೀಸನ್, ಅವರೇನು ಪಥ್ಯ ಮಾಡಲಿಲ್ಲ, ಏನು ಮಾಡಲಿಲ್ಲ, ಎಕ್ಸಸೈಸ್ ಮಾಡಲಿಲ್ಲ, ದೇ ಸ್ಟಾರ್ಟೆಡ್ ಲೂಸಿಂಗ್ ವೆಯ್ಟ್, ದೇ ಫೀಲ್ ವೀಕ್. ಮೆನಿ ಪೇಷಂಟ್ಸ್ ವಿಲ್ ಸೇ, ಅಯ್ಯೋ ವೀಕ್ನೆಸ್, ಏನು ವಿಟಮಿನ್ ಕೊಟ್ಟರು, ಏನು ಕೊಟ್ಟರು, ಅವರು ದೇ ಡೋಂಟ್ ಫೀಲ್ ಹ್ಯಾಪಿ ಅಬೌಟ್ ಇಟ್. ಎಕ್ಸಾಷನ್, ಇಷ್ಟಕ್ಕೆ ನಡೆದ್ರೆ ಸುಸ್ತು, ಸ್ಲೋನೆಸ್, ಎಲ್ಲ ಸ್ಲೋ ಆಗೋದು. ದಿಸ್ ಇಸ್ ಅ ಪಾರ್ಟ್ ಆಫ್ ಏಜಿಂಗ್. ಬಟ್ ಇಫ್ ಇಟ್ ಗೋಸ್ ಬಿಯಾಂಡ್ ದ ಮಾರ್ಕರ್ ದಟ್ ವಿ ಹ್ಯಾವ್ ಪುಟ್, ಈಗ 14 ಸೆಕೆಂಡ್ಸಲ್ಲಿ 3 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಬೇಕು. 14 ಸೆಕೆಂಡ್ಸ್ಗಿಂತ ಜಾಸ್ತಿ ತೊಗೊಂಡ್ರೆ ದಟ್ ಗೇಟ್ ಈಸ್ ಸ್ಲೋ ಆ್ಯಂಡ್ ಲೋ ಫಿಸಿಕಲ್ ಆ್ಯಕ್ಟಿವಿಟಿ. ಇದು ಸುಸ್ತಿರೋದ್ರಿಂದ, ಟಯರ್ಡ್ ಆಗಿರೋದ್ರಿಂದ ಏನು ಮಾಡಲಿಕ್ಕೆ ಇಷ್ಟ ಇಲ್ಲ, ಕೂತೇ ಇರೋದು. ಸೊ ದಿಸ್ ಇಸ್ ಫ್ರೇಲಿಟಿ. ಇದರಲ್ಲಿ ಒಂದು 3 ಕ್ರೈಟೀರಿಯಾ ಪಾಸಿಟಿವ್ ಇದ್ದರೆ ವಿ ಕಾಲ್ ದೆಮ್ ಆಸ್ ಫ್ರೇಲಿಟಿ. ಹೆಚ್ಚಿನವರು ಬಿಟ್ಬಿಡ್ತಾರೆ. ಅಂಥವ್ರನ್ನ ನೋಡಿದರೆ ಸರ್ಜನ್ಸ್ ವೋಂಟ್ ಆಪ್ರೇಟ್, ನಿಮಗೆ ಆಪ್ರೇಷನ್ ಮಾಡಲಿಕ್ಕೆ ಆಗಲ್ಲ ಅಂತ ಕಳಿಸ್ಬಿಡ್ತಾರೆ.
ಆ ಕಡೆ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಹೋದರೆ ಅವರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಿಕ್ಕಲ್ಲ. ಸೊ ದೀಸ್ ಆರ್ ಪೀಪಲ್ ಹು ಆರ್ ಡಿನೈಡ್ ಆಫ್ all the modern facilities that are available. Even for the heart, the cardiologist gets scared. So, ಇಂಥವ್ರನ್ನ ಕಂಡಾಗ ನಾವು ಏನು ಮಾಡ್ಬೋದು ಅಂತ. ಸೊ ವಿ ಜಸ್ಟ್ ರೆಕಮೆಂಡ್ ಎಕ್ಸಸೈಸ್, ಹೈಯರ್ ಪ್ರೋಟೀನ್, ಇವರಿಗೆ ಒಂದು 1.5 to 2 ಗ್ರಾಮ್ ಪ್ರೋಟೀನ್ ಕೊಟ್ಟರೆ ಶಕ್ತಿ ಎಲ್ಲ ಬರುತ್ತೆ. ಪ್ಲಸ್ ವಿ ಡೂ ಅಸೆಸ್ಮೆಂಟ್ ಫಾರ್ ಆಲ್ ದ ಜೀರಿಯಾಟ್ರಿಕ್ ಜಾಯಿಂಟ್ಸ್ ಆ್ಯಂಡ್ ದೆನ್ ಕರೆಕ್ಟ್ ದೇರ್ ವಿಷನ್, ಹಿಯರಿಂಗ್, ಡೆಂಟಲ್ ಪ್ರಾಬ್ಲಮ್ಸ್, ಬಿಕಾಸ್ dental problems itself can make them frail. Buta madade, sari tinnade, they can become frail. So these are simple things that we can do. So now the big chapter, what is palliative care? Do geriatric population be denied of curative care and pushed for palliative care? Or what is this palliative care? Dr. G.K. Bhatt, can you tell us? ಎಂಡ್ ಕೇಸಸ್ ಅಂದರೆ ಒಂದು ಅರ್ಥ ಆಗುವಾಗೆ ಹೇಳೋದಾದರೆ, ಮೇಲೆ ಹೋಗುವುದಕ್ಕಿಂತ ಮೊದಲು ನಾವು ನೋಡುವಂಥ ಕೇಸುಗಳು. ಅಂದರೆ ಯಾರಿಂದ ಏನು ಮಾಡಲಿಕ್ಕೂ ಆಗೋದಿಲ್ಲ ಅದನ್ನೆಲ್ಲ. ಆದರೆ ನಾವೊಂದು ಸೇವೆ ಮಾಡಿದಾಗೆ ಮಾಡೋದು. ಈಗ ಪ್ರತಿಯೊಂದು ಡಿಸೀಸ್ಗಳಲ್ಲಿ ಕೂಡ ವೇರಿಯಸ್ ಇದರಲ್ಲಿ ಮೆಥಡ್ ಅಪ್ರೋಚ್ ಅಂದರೆ ಎಕ್ಸ್ಪ್ರೆಷನ್ ಇದು ಮಾಡಿದಾಗ ಮಾಡ್ತಾರೆ. ಒಂದೊಂದು ಇದರಲ್ಲಿ ಉದಾಹರಣೆಗಾಗಿ ನಡಿಲಿಕ್ಕಾಗೋದಿಲ್ಲ, ಸಾರ್ಕೋಪಿನಿಯಾ, ಎಂತ ಮಾಡಲಿಕ್ಕೂ ಆಗೋದಿಲ್ಲ. ಅವರನ್ನು ನಡೆಮಾಡಿದಾಗೆ ಫಿಸಿಯೋಥೆರಪಿ, ಅದು ಇದು, ಎಕ್ಸರ್ಸೈಸು, ಅಡ್ವೈಸ್, ಹೀಗೆಲ್ಲ ಹಲವು ವಿಧದ ಬೋಧನೆಗಳನ್ನು ಅವರಿಗೆ ಕೊಟ್ಟು ನಾವು ಸರಿ ಮಾಡೋದು. ಒಂದು ಲೆಕ್ಕದಲ್ಲಿ ಏನು ಅಂತ ಹೇಳಿದರೆ, ಡಾಕ್ಟರ್ಸ್ಗಳ ನಮ್ಮ ಸೇವೆ ಅಂತ ಹೇಳಿದರೆ ಅಲ್ಲಿ ನರ್ಸಿಂಗ್ ಸೇವೆ. ಆದರೆ ಅವರ ಮನಸ್ಸಿಗೆ ಸರಿಯಾಗಿ ನಾವು ಎಲ್ಲ ಟ್ರೀಟ್ಮೆಂಟ್ಗಳನ್ನು ಕೊಡ್ತೇವೆ, ಇಲ್ಲ ಅಂತೇಳಿ ಅಲ್ಲ. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಅಂತೇಳಿ ಹೇಳುವಂಥದ್ದನ್ನು ಎಫೆಕ್ಟ್ ಸರಿ ಆಗೋದಿಲ್ಲ ಅಂತೇಳಿ ಕನ್ಸಲ್ಟೆಂಟ್ಗಳಿಗೆಲ್ಲ ಗೊತ್ತಿದ್ದ ಕಾರಣ ಅವರೆಲ್ಲ ಕುಟುಂಬ ವೈದ್ಯರ ಹತ್ರ ಕಳಿಸೋದು. ಯಾಕೆಂತ ಹೇಳಿದರೆ ಇವರನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ವೆರಿ ಸೀರಿಯಸ್ ಆದರೆ ಮಾತ್ರ ನಾವೇನಾದ್ರು ಡ್ರಿಪ್ ಹಾಕಿಯೋ ಒಂದು ವಾರ ಮಲಗಿಸಿ, ಇನ್ನು ಸಾಕು ನಿಮಗೆ, ನೀವು ನಿಮ್ಮ ಕುಟುಂಬ ವೈದ್ಯರ ಹತ್ರ ಹೋಗಿ ಸೇವೆ ಮಾಡಿಸಿಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಮೇಲೆ ಹೋಗೋದೂ ಇಲ್ಲ, ನೀವು ಬದುಕುವುದೂ ಇಲ್ಲ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಬರುವ ಹಾಗೆ ಮಾಡಿ ನಮ್ಮ ತಲೆಗೆ ಹಾಕ್ತಾರೆ. ನಮಗೆ ಬಿಡಲಿಕ್ಕಾಗದು, ನಮಗೆ ಅದೊಂದೇ ಉಳಿದದ್ದು. ಯಾಕೆಂದರೆ ಸರಿಯಾದವರು ನಮಗೆ ಸಿಗೋದಿಲ್ಲ ಈಗಿನ ಒಂದು ಕುಟುಂಬದಲ್ಲಿ ಸರಿಯಾದವರು ಸಿಗುವುದಿಲ್ಲ. ಇಂಥವರ ಸೇವೆಯನ್ನೇ ನಾವು ಮಾಡೋದು. ಇನ್ನು ನಿಮಗೆ ಒಂದು ಇಂಟ್ರೆಸ್ಟ್ ಆಗಿ ಹೇಳಬೇಕಿದ್ದರೆ, ನಾನು ಹಲವು ಕಡೆಗೆ ವಿಸಿಟು ಹೋಗುವಾಗ ಅವರ 80-90 ವರ್ಷದ ಪ್ರಾಯದವರು ಅಲ್ಲಿ ಡಾಕ್ಟ್ರೇ ಹೊರ ಬತ್ತದು ಇರಿ ಬೇರೆ ಒಂಜಿ ಸರಿಯಾದ ಒಂಜಿ ಉತ್ಸಾರ ಮಾಡ್ಬೋಡು, ಅವರೊಂಜಿ ನಡಪಲೆಕ್ಕ ಆವೋಡು, ಇವರು ಮಲ್ಕೊಂಡೇ ಇರುವುದು, ನಡಪಲೆಕ್ಕ ಆವೋಡು ಅಂತೆಲ್ಲ ಹೇಳ್ತಾರೆ. ಸರಿ ಅಂತೇಳಿ ನಾನು, ಒಂದು ದೊಡ್ಡ ಮನುಷ್ಯರು ಸಿನ್ಸಿಯರಾಗಿ ಕರೀತಾರೆ, ಹಣ ಬೇಕಾದಷ್ಟು ಉಂಟು, ನನಗೂ ಹೇಳಿದಷ್ಟು ಕೊಡ್ತಾರೆ, ಅದ್ರ ಹೇಳಲಿಕ್ಕೆ ಹೆದರಿಕೆ ಆಗ್ತದೆ. ಹೋಗಿ ಎಲ್ಲ ನೋಡುವಾಗ ನಾನು ಅವರನ್ನು ಪರೀಕ್ಷೆ ಮಾಡಬೇಕಾದ್ರೆ ಮೊದಲು ಅವರ ಮಗ ಹೇಳೋದು, ಡಾಕ್ಟ್ರೇ ಒಂಜಿ ಏನು ಅರ್ಜೆಂಟ್ ಹೆಂಗೆ ಪಿದೈ ಪೋರನು, ಪಿದೈ ಪೋತಿ ಇತ್ತೆ ಬರ್ಪೆ ದಾನೆ ಪಿದೈ ಪೋರ ಎನ್ನ ಮಗಕ್ಕೆ ಜ್ವರ ಐಕು ಬೋಡಾತು ಏನಿತ್ತು ಒಂಜಿ ಪೋಡಾಪುಂಡು. ಈ ಮಗನಿಗೆ 5-10 ವರ್ಷದವನಿಗೆ ಔಷಧಿ ಕೊಡಲಿಕ್ಕೆ ನಮಗೆ ಗೊತ್ತಿಲ್ಲ. ಈ 80-90 ವರ್ಷದವನಿಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಅದು ನಮಗೆ ಫೀಲ್ ಆಗೋದು, ಗೊತ್ತಾಯ್ತಲ್ಲ. ಇದಕ್ಕೆ ಹೆಸರು ಪ್ಯಾಲಿಯೇಟಿವ್ ಕೇರ್ ಅಂತೇಳಿ. ಅಂದರೆ ನಮಗೆ ಬೇರೆ ಅದರ ಇದು ಸರಿ ಆಂಡ್ ಅಂತ ಹೇಳುವಾಗ ನಮ್ಮ ಮನಸ್ಸಿನ ಒಂದು ನೋವನ್ನು ನಾವು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿದರೆ, 500 ರೂಪಾಯಿ ಹೇಳುವಲ್ಲಿ ವಿಸಿಟಿಂಗ್ ಚಾರ್ಜ್ 1000 ರೂಪೀಸ್ ಅಂತ ಹೇಳೋದು. ಇದು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ. ಅವರವರ ಮಗಳನ್ನು ಕರ್ಕೊಂಡು ಹೋಗಿ ತೋರಿಸಿ ಅಲ್ಲಿ 2000-4000 ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ. ನಾನು ಯಾವ ಸ್ಪೆಷಲಿಸ್ಟನ್ನು ಕ್ರಿಟಿಸೈಸ್ ಮಾಡೋದಲ್ಲ, ಆದರೆ ಅವರು ಮಾಡದಿದ್ದರೂ ಕೂಡ ಅವರ ಮೇಲೆ ಕೇಸ್ ಹಾಕ್ತಾರೆ. ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯಾಕೆ ಮಾಡಲಿಲ್ಲ, ದುಡ್ಡು ಏನಾಡ ಏತಲ ಇಜ್ಜ ಏನು ಕೊರ್ತುವನ ಅಂತೇಳಿ ಎಲ್ಲ ಮಾತಾಡುವಂಥ ವಿಷಯಗಳು. ಇದು ಇಂಥ ಪೇಷಂಟ್ಗಳುಂಟಲ್ಲ, ಒಂದು 65-70 ವರ್ಷದ ನಂತರದವರ ಸೇವೆ ನಾವು ಸರಿಯಾಗಿ ಚಂದದಲ್ಲಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ನಮ್ಮನ್ನು ಇನ್ನೊಬ್ಬರು ಮಾಡಬೇಕಲ್ಲ, ಹಾಗಾಗಿ ನಾವು ಮಾಡಲೇಬೇಕಾಗ್ತದೆ. ಅದರಲ್ಲಿ ನಾವು ಎಷ್ಟು ಮುತುವರ್ಜಿ ವಹಿಸಿಕೊಂಡು ಹೇಗೆ ಮಾಡೋದು ಅಂತ ಹೇಳುವಂಥದ್ದೇ ಒಂದು ಪ್ಯಾಲಿಯೇಟಿವ್ ಕೇರ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥ ಅಭಿಪ್ರಾಯ ನಂದು. ಥ್ಯಾಂಕ್ ಯು ಸರ್.
So, sir said, when nothing can be done, when specialists leave their hands, it's general practitioners who hold their hands and give care till the end of their lives. And they will at least, the patient will feel nice. He is getting care at home or near his house, and there's a doctor who's coming, talking to him, taking care of all his medical illnesses as well as medical symptoms at least. And mental health issues, social issues are sorted out because they are at home only. So this can be given to any of these end-stage diseases. Of course, up to a particular time, end-stage lung disease has oxygen support, NIV support, kidney diseases will go for dialysis, but a time will come when you can't go for dialysis. That's the time palliative care starts. Dr. Jain Bhatt has any comment on palliative care? This is what we define it as, that we treat their distressing symptoms. ಇನ್ನು ಸೂಪರ್ ಆಂಪ್ಲಿಫೈ ಮಾಡಿದರೆ ಜನ ಎದ್ದು ಹೋಗ್ತಾರೆ. ಬಿಕಾಸ್ ದ ಬರ್ತ್ ರೆಡಿ, ದೆನ್ ಸ್ಟಡಿ, ದೆನ್ ದುಡಿ, ಆಮೇಲೆ ಗಡಿಬಿಡಿ, ಆಮೇಲೆ ಮಡಿ. ಈ ಇದ್ದರೆ ಎಲ್ಲದರ ವ್ಯವಸ್ಥೆ ಉಂಟು. ಮಡಿಯುವುದಕ್ಕೆ ಮೊದಲು ಮಾತ್ರ ನಾವೇ ಅನಾಥೋ ದೈವರಕ್ಷಕ, ಅವರಿಗೂ ಗತಿ ಇಲ್ಲ ನಮಗೂ ಗತಿ ಇಲ್ಲ ಅಂತ. ಹಾಗಾಗಿ ಫ್ಯಾಮಿಲಿ ಡಾಕ್ಟರ್ಸ್ ಪ್ರಾಕ್ಟೀಸ್ ಹಸ್ ಬಿಕಮ್ ಲೈಕ್ ದ್ಯಾಟ್ ನಾವು. ಬಟ್ ಅನ್ಫಾರ್ಚುನೇಟ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ಅಲ್ಲಿ ಪ್ಯಾಲಿಯೇಟಿವ್ ಕೇರ್ ಉಂಟಾ ಅಂತ ಕೇಳಿದರೆ, ನಾನು ಕೆಲವು ಕಡೆಗೆ ಹೋಗ್ತೇನೆ, ಅಲ್ಲಿ ಅವರು ಫೊರೇನಲ್ಲಿ ಇರೋ ಮಕ್ಕಳು ಒಂದು ಬೂಕೆ ಕಳಿಸ್ತಾರೆ, ಹ್ಯಾಪಿ ಬರ್ಡೇ ಟು ಯು ಅಂತ. ಇವರಿಗೆ ಅದು ಯಾರು ಎಂಥದ್ದು ಗೊತ್ತಾಗೋದಿಲ್ಲ. ವೃದ್ಧಾಶ್ರಮಗಳು ಜಾಸ್ತಿ ಆದ ಕೂಡಲೇ ವ್ಯವಸ್ಥೆಯಲ್ಲಿ ಒಳ್ಳೆಯದಾಗಿದೆ ಅಂತ ನಾನೇನು ಒಪ್ಪೋದಿಲ್ಲ. ಕೆಲವು ಅವಸ್ಥೆ ಇನ್ನೂ ಅಷ್ಟೇ ಕಷ್ಟ ಉಂಟು. ಸೊ ನವ್ ಇಟ್ ಈಸ್ ಬಿಕಾಸ್ ಲಾಟ್ ಆಫ್ ಚಿಲ್ಡ್ರನ್ ಆರ್ ಅಬ್ರಾಡ್. ಪ್ರತಿಯೊಂದು ಕುಟುಂಬ ಕೂಡ ವೃದ್ಧಾಶ್ರಮವೇ ಆಗ್ತಾ ಉಂಟೀಗ. So where do we end up? I do not know. Actually, ultimately, it all depends on how you train yourself. ಡಾಕ್ಟರ್ ಬನಾರಿ ಅವರಿಗೂ ನನಗೂ 8 ವರ್ಷ ವ್ಯತ್ಯಾಸ. ಅವರನ್ನು ನೋಡಿ ನಾನೇನಾದ್ರು ಕಲಿಯೋದು ಉಂಟಂತ ಈಗಲೇ ಯೋಚನೆ ಮಾಡ್ತಾ ಇದ್ದೇನೆ ನಾನು, ಅಲ್ಲಿವರೆಗೆ ಮುಂದುವರಿಯುವುದು ಹೇಗೆ ಅಂತ. ಸೊ ಆಲ್ವೇಸ್ ಟ್ರೈ ಟು ಬಿ ಸೆಲ್ಫ್ ಲವ್ ಆ್ಯಂಡ್ ಆಲ್ಸೋ ಸೆಲ್ಫ್ ಎಕ್ಸಸೈಸ್. ದೀಸ್ 2 ಥಿಂಗ್ಸ್ ಹ್ಯಾವ್ ಮೇಡ್ ಮಿ ರೀಚ್ 76. ಆ್ಯಂಡ್ ಪ್ರಾಬಬ್ಲಿ ಸ್ವಲ್ಪ ಆಧ್ಯಾತ್ಮಿಕತೆ, ಯೋಗ, ಪ್ರಾಣಾಯಾಮ. ವೆನ್ ಇಟ್ ಕಮ್ಸ್ ಟು ದ್ಯಾಟ್ ಐ ವಿಲ್ ಸೇ ಸೆಲ್ಫ್ ಲವ್ ಈಸ್ ವೆರಿ ನೆಸೆಸರಿ. ಎಲ್ಲೋ ಮುಗ್ದೋಯ್ತು, ಅಯ್ಯೋ ಇನ್ಯಾರು ಅಂತ ಹೇಳ್ದೆ ನಾನು ದಿವಸ. ಎವ್ರಿ ಡೇ ಇಸ್ ಎ ಫ್ರೆಶ್ ಪೇಜ್ ಫಾರ್ ಮೀ. I do enthusiastically do a lot of exercise, make others happy. To make others happy, we have to be happier. That's Yes. my life. Yes. Yep. Yeah, continuing to do all the work until you are able to do, or take up something to keep yourself active. You can postpone or whatever frailty. So palliative care has now developed so much that many colleges now have started MD in palliative care. They started off for cancer, but now it has moved to all specialties, end-stage diseases, and they are now becoming again specialists. Palliative care also nam kayinda hogi, it will go to specialists. So pain is something which is very easily cured in palliative care setting. Can I have Dr. Jain Bhatt to talk about how you can assess pain, its severity? To know how exactly to assess the pain, one has to marry. Oh, what the baby cries? Baby cries not out of pain, mother cries out of pain. So treatment of pain varies depending on the situation, right? Yes. So pain assessment also, often we talk about the fibromyalgia. As the age advances, threshold pain changes. ಆಗ ಎಂಡಾರ್ಫಿನ್ಸ್ ಎಷ್ಟು ಲೆವೆಲ್ಗೆ ವರ್ಕ್ ಆಗ್ತದೆ, ಐ ಹ್ಯಾವ್ ನೋ ಐಡಿಯಾ. ಯು ಹ್ಯಾವ್ ಟು ಪ್ರೆ ಬೆಟರ್ ದೆನ್ ಮಿ. ಟು ಡೂ ಲಾಟ್ ಆಫ್ ಎಕ್ಸಸೈಸಸ್ ಆಲ್ಸೋ ಹೆಲ್ಪ್ಸ್ ಯು ಟು ಹ್ಯಾವ್ ಲಾಟ್ ಆಫ್ hydroxytryptamine, serotonin. Happy hormones are secreted when you do exercise every day. That itself manages many pains. Most often the mindset, I don't encourage the mind's proportions, mind's triggering ways. Oh, ನನಗೇನು ಕೂಡುವುದಿಲ್ಲ, ನನಗೆ ಸುಸ್ತಾಗಿದೆ. I don't encourage that thought. I never say I am tired. If I am tired, I go and lie down. Children or somebody, small children, ಆಲಸ್ಯವೇ ಕಾರಣ ಕೆಲವು ಸಲ. Laziness makes them, oh, I am tired. Actually, they are not tired. If the friend comes or a Sunday morning, if they have to do a lot of washing,
Mummy says, "Yele talige neeru idu baki." Her classmate comes and tells, they get energy suddenly. They go to the movie, go to the pabbas, have ice cream, grow all over, come back, oh, I'm tired. That's the real tiredness. So morning tiredness is different. It's the mindset. 80% of the pain is because of the mind. I may talk more on, you are able to talk on endorphins, not yeah, me. exactly. Yep. Most of the pains can be in the mind. However, in a palliative care setting like cancer, the pain can be severe, but it also has a mind component, as Sir has told. So we have to address. So in palliative care setting, we assess pain using these scales. But as a practitioner, you will know when what is mild pain, what is moderate pain, and what is severe pain easily. But this is for new learners who nurse in the ward can look at the face of the patient and recognize pain. So these are ಮೇಡಮ್ ಒಂದು ಥರದ ಸಿಂಪ್ಟಮೆಟಿಕ್ ಕಂಪ್ಲೇಂಟ್ ಅಂತ ಹೇಳ್ಬೋದು ಅಂತ. ಅಂದರೆ ಪೇಯ್ನ್ ಆ್ಯಕ್ಚುಲಿ ಒಂದು ಥರ ವೀಕ್ನೆಸ್. ಒಂದು ಕೆಲವು ಮೊಮೆಂಟ್ನಲ್ಲಿ ಅವರು ಆ್ಯಕ್ಟಿವ್ ಆಗಿರ್ತಾರೆ. ಮಕ್ಕಳು ಸಿಕ್ಕಿದರೆ ಕಾಲು ಉಜ್ಜಿಸಿಕೊಳ್ತಾರೆ ಚಂದಕ್ಕೆ, ಏನು ಬಿಡೋದಿಲ್ಲ. ಆದರೆ ಅಲ್ಲಿ ಯಾರು ಇಲ್ಲ ಅಂತ ಹೇಳಿ ಅವರೇ ಸ್ವಲ್ಪ ಅಲ್ಲೇ ಮಲಗಿ ಇದು ಮಾಡುವಂಥವರು ಇದ್ದಾರೆ. ಸೊ ಇದಕ್ಕೆಲ್ಲ ನಮ್ಮ ಫ್ಯಾಮಿಲಿ ಡಾಕ್ಟರ್ಸನ್ನು ಕರೆದ್ರೆ ನಾವೊಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟು ಹೋಗಬೇಕು ಅಷ್ಟೇ ಹೊರತು ಬಾಕಿ ಯಾವುದನ್ನೇ ಒಂದು ಮಾಡಿಸಬಹುದು. ಇನ್ವೆಸ್ಟಿಗೇಷನ್ಸು ಯಾವುದು ಎಲ್ಲ ಮಾಡಿಸಬಹುದು. ಯಾವುದು ಯಾವ ಸೂಪರ್ ಸ್ಪೆಷಾಲಿಸ್ಟ್ಗಳಿಗೂ ಏನು ಸಿಕ್ಕದ್ದು ನಮಗೆ ಸಿಕ್ಕುವುದಲ್ಲೋ. ಹಾಗಿರುವಾಗ ನಾವು ಅದನ್ನು ಹೇಗೆ ಮ್ಯಾನೇಜ್ ಮಾಡುವುದು ಹೇಳುವಂಥದ್ದೇ ಇದರಲ್ಲಿ ಇರೋದು. ಗೊತ್ತಾಯ್ತಲ್ಲ? ದಟ್ ಇಸ್ ಮೈ ಒಪಿನಿಯನ್. ಯಾ, ಫಾರ್ ಕ್ಯಾನ್ಸರ್ ಪೇನ್ ವಿ ಫಾಲೋ ದಿಸ್ ladder. So when the pain is mild, we manage with non-opioids, that is paracetamol. When it's moderate, we use weak opioids, tramadol, that I'm sure all of you will give Ultracet or tramadol with paracetamol. Morphine ಎಲ್ಲ ಕೊಡೋದು. Severe pain, morphine is recommended, but it requires permission to prescribe morphine. So very few cancer centers will have morphine. ಕ್ಯಾನ್ಸರ್ಸಿಗೆಲ್ಲ ಅನೆಸ್ಥೆಟಿಸ್ಟ್ ಬ್ಲಾಕ್ ಕೊಡ್ತಾರಲ್ಲ. Yes, yes. Blocks are also very... Nerve block. Yes, yes. That will give temporary relief for a period of 3 months or so. Only for 3 months? Yes, yes. It may come back again. But permanent? Permanent, it is not a permanent solution, but it can be done. Because when their life is limited for 3 to 6 months, these nerve blocks give them good symptomatic relief. ಹೌದು ಹೌದು, ಬ್ಲಾಕ್ ಕೊಡ್ತಾರೆ. ವೆರೆವರ್ ಪಾಸಿಬಲ್ ದೇ ಗಿವ್ ನರ್ವ್ ಬ್ಲಾಕ್ಸ್ ಆ್ಯಂಡ್ ಅದರ್ವೈಸ್ ಮಾರ್ಫಿನ್ ಇಸ್ ಯೂಸ್ಡ್. ಸೊ ನಾವು ವಿ ಹ್ಯಾವ್ end of life care expert Dr. Anaya Kulal, who's been in charge of palliative care ward of Venlock Hospital, and his complaint was, why can't they transfer such patients a little early where I can give quality care, and they just transfer at the time of gasping for breath. Yes, thank you, madam. Both madam and sir, I was a student. We had worked together at Seniors College. So with lot of love, respect, care, I am here. Me and madam, several places we have addressed the audience. We have trained the doctors also, medical, even my course coordinator is here. Course coordinator, he is the government of Karnataka palliative and geriatric program officer. Under him that program comes, I am the expert. He is there also. So end of life care, care of the dying, we say usually. Medico-legal and socio-cultural and ethical issues are coming. A lot of MBBS student syllabus now. They made the students also learn this, to understand this. They made it now. Refusal of care, I do not resuscitate. Terminal illness, organ failure, fertility. Already madam told fertility. These are the 4 roads to death occurring roads. Next slide. Focus of terminal care. The main aim of terminal care is to make the dying process comfortable for the patient. This will mean shifting the goal of care from preserving life to providing comfort in dying. It is providing comfort to the patient is very important. Next, see, life-limiting illness, terminal illness, pre-active dying, actively dying. So these things you should be able to differentiate. What are the 4 stages? Next, good death, positive death. If free from available distress and suffering for patients, families and caregivers. This for everyone it should be good death. For the patient,
families, caregivers. In general, accord with the patient and family wishes and reachability constraint with clinical, cultural and ethical standard. Because health means not only physical well-being, it is now it is spiritual also involved. Forget about other part. Spiritual also involved. You can call Purohit, you can call Guru, Padri, somebody to speak to them while dying. There are the wishes now. Next. Food and fluids. What are the food and fluids for dying patient? Bed care, end care. What are the things? Remember, the body is shutting down and intake is going down accordingly, not the other way around. Decrease appetite and thirst. Reassure caregivers and engaging them. Most of the caregivers say, they are not taking anything. I will give something, I will give something. No. You have to provide them. And apply moist wrap on lips can be promote the comfort of the patient. Forcing feeds may be increase the patient distress with little to no benefit. Next, food and fluids. Next again, see, total fluid requirement is about 1 liter per day. If needed, can be given subcutaneously. Remember, not IV fluid, subcutaneously you have to give. And no Ryle's tube. Discomfort does not reduce risk of aspiration. Ryle's tube ಅಲ್ಲಿ ಕೆಲವು ಜನ ಇಷ್ಟಪಡ್ತಾರೆ. ನಾನು ಮೂಗಿಗೆ ಇದು ಹಾಕ್ಕೊಂಡು ಸಾಯುವುದಿಲ್ಲ, ನನ್ನ ತಂದೆನ ಹಾಕೊಳ್ಬೇಡಿ, Ryle's tube ತೆಗೀರಿ ಅನ್ನೋರು ಈಗ ಕಾನ್ಸೆಪ್ಟ್ has come up. Okay, no IV fluids, no IV fluids, risk of pulmonary edema. IV fluid means risk of pulmonary edema is there. Medicine experts are there, madam, like. Hands feeding or with spoon feeding, it is aspiration risk is manageable. So these are the things and end care. Next, pain, breathlessness, anxiety, restlessness, confusion. These are the end stage symptoms will be there. Medication review, you have to review how many medicine has given, whether it is required or not. Painkiller 2, 3, 4, they are not obeying the WHO ladder. Pain ladder management, they are not obeying. They don't know which are the things to do, it should not be given. You have to cut short. Physician will prescribe everything and go. But being a palliative care and geriatric care, you should be very, very meticulous. You should go through the case sheet. You should see the prescription. You should cut things. Though, this I don't want. This I don't. 2 or 3 proton pump inhibitor. 4 or 5 analgesics. 3 or 4 sedatives. You have to cut short. Oral care, death rattle. It is very, very important. Nausea secretion will be there. Explain the caregiver that does not cause distress to the patient. Most of the time, caregivers are giving distress. So many things they will ask in distress. Try non-drug measures and remove the secretion from the angle of the mouth using finger wrapped in a gauze, pierced by hooking the finger and sweeping. Ask the doctor for medication. So if you are the now nursing care, home care, so many things are there, nobody will be there trained. So simply they say, I am a trained person. But you have to call the doctor, you have to think what is happening here. Next, increasing weakness is a dying sign. Next slide. Changes in respiration is a dying sign. Respiration decreases. Next, temperature decreases, dying sign. I am not explaining. Changes in excretion, all the body excretion comes down. It is a dying sign. Preparing for the end, stop breathing, he may going to stop, heart will going to stop, fits, epilepsy may come, okay, blown out, hemorrhage will come, suddenly bleeding will come from mouth, nose, everywhere. These are the things happen to the end care. Next, supporting the family may be suffering as much as patient. Address the social, spiritual, religious need. So end care means all those needs should be addressed. Next, confirming the death at home. So somebody asked how to confirm death at home. Introduce yourself. It is very important. Wash hands. Confirm identity. Watch for the signs of life. Response, voice, pain, pupils. Feel for the pulse. Wash hands, exit. Document it. Family members informed. Inform AHM, CHO, RMP. CHO, RMP. They are the people. You have to inform them. Anything goes wrong, they have to report you. That is the thing. But medico-legal aspect, they said it in reverse. It is not the correct. This is the way they have to do it. Next, please. Next slide. Next slide. Care after death, apply jaw bandage so that the mouth is kept closed. Plug orifices, nose, mouth, vagina and rectum with absorbent cotton fluid by non-absorbent cotton. Close eyes by keeping a wet cotton ball on closed lids. Facilitate any religious, spiritual or cultural needs is required. You help them. Clear the room, unnecessary clutter and use a clean cloth to cover the patient. These are all in medical, Venlock we do as a duty medical officer. It is our duty, day-to-day duty we do. So most of the people doesn't know this. These are things. Next. Bereavement, it is very, very important. Bereavement support after death, bereavement visit, collect back. Because
Today you have went and declared death. Next you have to visit the family. You have to go and speak to them. What is happened? Because elderly father will be there, elderly mother will be there, wife will be there. You have to go and visit them. You have to speak to them. But nobody does. These are the end care. It is a life care we have to give. Family needs support. Explain the grief wave character. Normal grief up to 6 months. So used to do in olden days, japa, parayana, bhajan. All those people used to do. Now nobody does. This is all because the environment changes. We have everything. Indian culture has everything. We have forgotten. We are following American culture. It is in Shankarinda Bandra Matra Namage Tirtha. Okay. Normal grief up to 6 months. See, we used to do parayana, bhajan, all those things up to 6 months. Complicated grief, depression may need medical help. These people may go for depression, suicidal tendency, financial crisis. These are the very, very things. Next. Evaluation not required, not required. Evaluation not required for them. Next. These are all made for. Yes, next. Yes, finish. Thank you. There is a hurry I have presented. Thank you, sir. Like advance directive, like what, whether a geriatric patient can make his wishes as to whether he should go on a ventilator, whether he has to undergo dialysis, or if he develops dementia, whether he has to be restrained and then treated. Those kinds of wishes can be made. Also, we can express our wishes for organ donation, because that's a big thing. Even geriatric organs are very, very precious, and it can be donated. Even kidneys. Nephrologist says even geriatric kidneys are as good as young kidneys. So we can make our wishes that all organs I am ready to donate, and that can be arranged. So I think we conclude, and I will ask the moderator to come in. Anybody want to say something last? Yeah, audience, these were questions for audience, whether yoga is beneficial in palliative care, whether music therapy is helpful. This is a German musician. Yeah, yes. Yeah. That's why I introduced today's seminar also, music therapy in between. Okay. In 10 beds there is Mallah. Yeah. I call my friends singers. Yeah. I make them to sing. Yes. And we have put a TV with music to the people watch. So they will at least relax. Yes. Even patient party also feel happy. Yes. They are depressed there. Yes. So music therapy, yoga, of course, it is long back rule. Is there. Because even like Shavasana is good at the time of death. Like Palliative, Indian government of palliative disease, now they are sponsoring music program to online yes. to the patients. Actually, yoga doesn't mean only the exercise, 8 sections in it. But generally speaking, we have misplaced the whole idea of that. Strictly speaking, Shavasana is one of the ways of training how to die. So much relaxed. Preparation, because every entry has an exit. Learning to die also is a part of yoga, because one day we are not here. Whether you die as a millionaire or a beggar, it doesn't matter. What happens afterwards is your soul is lifted higher up and you do not know what's happening. Like a pen drive in a Mooladhara, basic chakra, everything is memory stayed there. So you'll be left alone without a body. For that, actually, I insist, Omkar meditation is very good. Chanting Om synchronizes left and right brain. It's actually good for all the religions. Even Islam, it says Amen. Amen, we say. It's a combination of A-U-M. Om. It should go like that. As you go higher up, Mandra Taraka. Om. I'm not making it hype. When a baby cries, you put the baby on your shoulders and why do we do that? That humming sound. That's why Jane is Jane, but thank you. That is it possible? Surgery ಮಾಡುವಂಥದ್ದು ಮ್ಯೂಸಿಕ್ ಹೇಳಿಕೊಂಡು ಅನಸ್ಥೀಸಿಯಾ ಕೊಡೋದೆ ಅಂತೇಳಿ ನಾವು ತುಂಬ ಮೆಚ್ಚಲೇಬೇಕಲ್ವ ಕುಳಲ್ರೆ. ಇಲ್ಲದಿದ್ದರೆ
ಅಲ್ಲಿ ಅವರು ಎಲ್ಲ ಜನರಲ್ ಪ್ರಾಕ್ಟೀಸುಗಳನ್ನು ಕೂಡ ಅವರಿಂದ ಆಗುವಂಥ ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ. ಎಲ್ಲ 65 ವರ್ಷ ಕಳೆದವರು ಎಲ್ಲಿಗೆ ಬರುವುದು, ಬರಲಿಕ್ಕೂ ಆಗೋದಿಲ್ಲ ಅವರಿಗೆ. ಹಾಗಾಗಿ ಅವರು ರೆಫ್ಯೂಸ್ ಮಾಡಿದ್ದಾರೆ ಅಂತ ಹೇಳೋದಲ್ಲ, ಅನಾನುಕೂಲ, ಅವರ ದೇಹ ಪರಿಸ್ಥಿತಿ ಹಾಗೆ. ಅವರು ಜೀರಿಯಾಟ್ರಿಕ್ ಪೇಷಂಟ್ಗಳಲ್ವ, ಹಾಗಿರುವಾಗ ಸ್ವಾಭಾವಿಕ. ಅಂಥ ಅನ್ನದಾನಿ ಮೇಟಿಯವರು ನಮ್ಮೊಟ್ಟಿಗೆ ಬಂದು ಆಗ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಭಾಗವಹಿಸಿ ಅವರ ಮನಸ್ಸಿನ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಡಾಕ್ಟ್ರು ಶಿವಕುಮಾರ್ ಕುಂಬಾರರು, ಧಾರವಾಡ ಪ್ಯಾಡ ಇವತ್ತು ತರಲಿಲ್ಲ ಅವರು. ಯಾವಾಗಲೂ ಎಲ್ಲಿ ಸಿಕ್ಕಿದರೂ ಕೂಡ ಧಾರವಾಡ ಪ್ಯಾಡ ಒಂದು ಕಟ್ಟವರ ಹತ್ರ ಇರ್ತದೆ. ಇಲ್ಲಿ ಬಹುಶಃ ತುಂಬ ಜನರಿಗೆ ಕೊಡಬೇಕಾಗ್ತದೆ ಅಂತೇಳಿ ಇವತ್ತು ಧಾರವಾಡ ಪ್ಯಾಡ ಬಿಟ್ಟಿದ್ದಾರೆ ಅವರು. ಆದರೆ ನಾವು ಧಾರವಾಡಕ್ಕೆ ಹೋದರೆ ಅವರು ಧಾರವಾಡ ಪ್ಯಾಡ ಸಿಕ್ಕದೆ ಬರುವುದೇ ಇಲ್ಲ. ಅವರ ಮನೆಗೆ ಅವರು ಕರ್ಕೊಂಡು ಹೋಗಿ ಧಾರವಾಡ ಪ್ಯಾಡವನ್ನು ಕೊಡುವುದೇ ಒಂದು ಅವರದ್ದು ವೃತ್ತಿ, ಧರ್ಮ ಅಂತೇಳಿ ನನಗೆ ಕಾಣಿಸ್ತದೆ. ಅವರು ಈ ವರ್ಷದ ಬೈಲಾ ಕಮಿಟಿಯ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ಕರಾವಳಿಯವರ ಯಕ್ಷಗಾನ ತುಂಬ ಪ್ರಿಯನು. ಹಾಗಾಗಿ ಡಾಕ್ಟರ್ ಶಿವಕುಮಾರ್ ಕುಂಬಾರರಿಗೆ ನಿಮ್ಮ ನಿಬಿಡ ಕೆಲಸಗಳಿಂದಲೂ ಎಲ್ಲ ಕಡೆಗೂ ನೀವು ಸ್ಪೀಕರಾಗಿ ಮತ್ತು ಭಾಗ್ಯದಲ್ಲೆಲ್ಲ ಹೋಗ್ತಾ ಇದ್ದೀರಿ. ಆದರೂ ಕೂಡ ಮಂಗಳೂರಿನ ಒಂದು ಕುಟುಂಬ ವೈದ್ಯರ ಸಮ್ಮೇಳನಕ್ಕೆ ಒಂದು ಬಂದು ನಮಗೆ ನಿಮ್ಮ ನುಡಿಗಳನ್ನು, ನಿಮ್ಮ ಈ ಲೀಗಲ್ ಪಾಯಿಂಟ್ಸ್ಗಳನ್ನು ಆಗ ಇದರಲ್ಲಿ ಹೇಳಿದ್ರಲ್ಲ, ಅದು ನಮಗೆ ತುಂಬ ಮನಸ್ಸಿಗೆ ಅಚ್ಚೊತ್ತಿಯಾದ ಆಗಿದೆ. ನಿಮಗೆ ಸುಸ್ವಾಗತ. ಇನ್ನು ಡಾಕ್ಟರ್ ರವೀಂದ್ರ ಕಜೆಯವರು, ಡಾಕ್ಟರ್ ರವೀಂದ್ರ ಕಜೆಯವರು ನಮ್ಮವರೇ. ಹಿತ್ತಿಲ ಗಿಡ ಮದ್ದಿಗಲ್ಲ ಅಂತೇಳಿ ನಾವು ಹೇಳಿದರು, ಅದು ಮದ್ದಿಗೆ ಇದ್ದದ್ದೇ ಅದು. ಹಾಗೆ ಯಾಕೆ ಅಂತ ಹೇಳಿದರೆ ಹಲವು 50-55 ವರ್ಷದಿಂದ ಎನಸ್ಥೀಸಿಯಾ ಪ್ರಾಕ್ಟೀಷನರ್ ಅಲ್ವಾ. ಪುತ್ತೂರಿನ ಧನ್ವಂತರಿ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಚಿರಪರಿಚಿತ. ಯಾವಾಗ ಮೊದಲಿಂದಲೂ ವೋಕಲ್ ಎನಸ್ಥೀಸಿಯಾ ಕೊಡ್ತಿದ್ದಂಥ ಒಂದು ಸಂದರ್ಭದಲ್ಲಿ ಅವರು ಬಂದವರು ಅಲ್ಲಿಗೆ. ಅಷ್ಟರವರೆಗೆ ಎಲ್ಲ ಸರ್ಜರಿಗಳನ್ನು ಬಾಯಿಯಲ್ಲಿ ಹೇಳಿ ಸಮಾಧಾನ ಮಾಡಿ ಬೆನ್ನು ತಟ್ಟಿ ಮಾಡ್ತಿದ್ದಂಥ ಕಾಲ ಪುತ್ತೂರಿನಲ್ಲಿ ಎನೆಸ್ಥೆಟಿಸ್ಟ್ ಅಂತೇಳಿ ಯಾರು ಇರಲಿಲ್ಲ. ಪ್ರಥಮ ಎನೆಸ್ಥೆಟಿಸ್ಟು ಅಂತೇಳಿ ಕಾಣ್ತೇನೆ ನನಗೆ ರವೀಂದ್ರ ಗಜೆಯವರು ಅಲ್ವಾ? ಹೌದು. ಹಾಗಾಗಿ ಅಂಥವರು ಅವರು ರಾಜ್ಯದಲ್ಲಿ ಎಲ್ಲ ಪೊಸಿಷನ್ಗಳನ್ನು ಪಡೆದುಕೊಂಡವರು, ಎಲ್ಲ ರೆಗ್ಯುಲರ್ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೆಂಬರು. ಈಗ ಕೂಡ ಅವರು ಬಂದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸಲಿಕ್ಕಿದ್ದಾರೆ. ಅಂಥವರಿಗೆ ನನ್ನ ಸ್ವಾಗತ, ಸುಸ್ವಾಗತ. ಡಾಕ್ಟರ್ ಗೀತಾದಪ್ಪನವರು, ಅವರು ನನಗೆ ಯಾವಾಗ ನೋಡಿದರೂ ನಾನೊಂದು ಮನೆಯವರ ಹತ್ರ ಮಾತಾಡಿದಾಗೆ ಮಾತಾಡೋದು ಅವರ ಹತ್ರ. ಅಷ್ಟು ಆತ್ಮೀಯರು. ಸಾಧಾರಣ ಒಂದು 10 ವರ್ಷದಿಂದ ಈಚೆ ನನಗೆ ಅಷ್ಟು ಎಲ್ಲಿ ಹೋಗುವಾಗಲೂ ನಾವು ಒಟ್ಟಿಗೆ. ನೀವು ಹೋಗ್ತೀರಾ, ನಾನು ಬರ್ತೇನೆ. ನೀವು ಹೋಗ್ತೀರಾ ಅಂತ ನಾನು ಹೇಳೋದು, ನಾನು ಹೋಗ್ತೇನೆ ಅಂತೇಳಿ ಅವ್ರಿಗೆ ಹೇಳೋದು. ಅಂತೂ ಅಲ್ಲಿ ನಾವು ಇಬ್ಬರು ಒಟ್ಟಿಗೆ ಇದ್ದೇವೆ. ಎಲ್ಲಿಯಾದರೂ ಯಾವುದೇ ಕಾನ್ಫರೆನ್ಸ್ಗಳಿರಲಿ, ಎಂಥದ್ದಿದ್ದರೂ ಕೂಡ ಗೀತಾ ಮೇಡಮ್ ಮತ್ತು ನಾವು ಜೊತೆಯಾಗಿರ್ತೇವೆ. ಈಗಲೂ ಸೆಂಟ್ರಲ್ ವರ್ಕಿಂಗ್ ಕಮಿಟಿಯಲ್ಲಿ ಕೂಡ ನಾವು ರೆಗ್ಯುಲರ್ ಮೆಂಬರ್ಸ್ ಆಗಿ ಸ್ಟೇಟಿನಲ್ಲಿ ಇದ್ದೇವೆ. ಚೇರ್ಮ್ಯಾನು KVG ಮೆಡಿಕಲ್ ಕಾಲೇಜಿನ ಆಬ್ಸ್ಟೆಟಿಕ್ ಆ್ಯಂಡ್ ಗೈನಕಾಲಜಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು. ಸುಮಾರು 20 ವರ್ಷದಿಂದ KVG ಮೆಡಿಕಲ್ ಕಾಲೇಜಿನಲ್ಲಿ ಅವರು ಇದ್ದಾರೆ. ನಿರಂತರ ಸೇವೆಯನ್ನು ಸುಳ್ಯದ ಜನತೆಗೆ ಕೊಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ಸಮಯವನ್ನು ನಮಗಾಗಿ ಇವತ್ತು ಮೀಸಲಿಟ್ಟಿದ್ದಕ್ಕೆ ನಿಮಗೆ ನಮ್ಮ ತುಂಬ ಹೃದಯದ ಸ್ವಾಗತ ಮೇಡಮ್. ಇನ್ನು ಡಾಕ್ಟರ್ ಅಣ್ಣಯ್ಯ ಕುಲಾಲರು ಪರಿಚಯ ಮಾಡುವುದೇ ನಾನು ಅಗತ್ಯ ಇಲ್ಲ, ಮಾಡಿದರೆ ಅದು ಜಾಸ್ತಿ ಆಗ್ತದೆ. ಈ ಪ್ರೆಸಿಡೆಂಟ್ ಮೆಡಲ್ ನಾನು ಎಷ್ಟುವರೆಗೆ ಹಾಕಿಕೊಳ್ಳಬೇಕು GK ಭಟ್ ಅಂತೇಳಿ ಆಗ ಬೆಳಿಗ್ಗೆ ಕೇಳಿದರು ಅವರು. ಅದಕ್ಕೆ ಹೇಳಿದೆ ನಾನು, ಕಾರ್ಯಕ್ರಮ ಮುಗಿಯುವಲ್ಲಿವರೆಗೂ ನಿಮ್ಮ ಪ್ರೆಸಿಡೆಂಟ್ ಮೆಡಲಲ್ಲಿ ಬೇಕು, ಇಲ್ಲ ಅಂತೇಳಿ ಆದರೆ ಅದಕ್ಕೊಂದು ಅಟ್ರ್ಯಾಕ್ಷನೇ ಇಲ್ಲ. ಈ ಒಂದು ಸಮ್ಮೇಳನದಲ್ಲಿ ನಿಜವಾಗಿ ಯಾರು ಕೆಲಸ ಮಾಡಿದ್ದು ಅಂತ ಹೇಳಿದರೆ ಡಾಕ್ಟ್ರು ಅಣ್ಣಯ್ಯ ಕುಲಾಲರು, ಡಾಕ್ಟ್ರು GK ಭಟ್ರು ಒಟ್ಟಿಗೆ ಮಲ್ಲಿಗೆ ಹೂವಿನೊಟ್ಟಿಗೆ ಹಗ್ಗ ಇದ್ದಾಗೆ ಕೆಲಸ ಎಲ್ಲ ಮಾಡಿದ್ದು ಅಣ್ಣಯ್ಯ ಕುಲಾಲರು. ಹೆಸರು ಬಂದದ್ದು GK ಭಟ್ರಿಗೆ.
ಅವರು ಹೇಳ್ತಾ ಇರೋದು ಜಿ ಕೆ ಭಟ್ರು ಇಲ್ಲ ಇದ್ದರೆ ಆಗಲಿಕ್ಕಿಲ್ಲ ನನಗೆ ಗೊತ್ತುಂಟು, ಅಣ್ಣಗಳು ಇದ್ದರೆ ಇದು ಆಗುತ್ತೇ ಇರಲಿಲ್ಲ ಅಂತ ಹೇಳೋದು ಗೊತ್ತುಂಟು. 18 ಜನ ನಮ್ಮ ಕುಟುಂಬ ವೈದ್ಯರ ಸಂಘದಲ್ಲಿ ತೀರಿ ಹೋದವರಿದ್ದಾರೆ. ಅಂಥವರನ್ನು ಒಂದು ತೋರಿಸಿಕೊಟ್ಟವರು ಅಂತ ಹೇಳಿದರೆ, ಅಂದರೆ ಸತ್ತ ಮರುದಿವಸಕ್ಕೆ ಯಾರಿಗೂ ನೆನಪಿರುವುದಿಲ್ಲ. ಅವರ ಹೆಂಡತಿ ಮಕ್ಕಳಿಗೆ 1 ತಿಂಗಳು 2 ತಿಂಗಳಿಂದ ಹೆಚ್ಚು ನಂತರ ಮರ್ತೋಗ್ತದೆ. ಅಂಥಲ್ಲಿ 20 ವರ್ಷದಿಂದ ಮೊದಲಿಂದ ಇತ್ತಲಾಗಿ ಒಂದು ಸತ್ತವರನ್ನು ಒಂದು ನೆನಪಿಟ್ಟು ಅವರಿಗೆ ಒಂದು ಪೂಜೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಡಾಕ್ಟರ್ ಅಣ್ಣಯ್ಯ ಕುಲಾಲರದ್ದೊಂದು ಗ್ರೇಟ್ ಥಿಂಗ್ಸ್ ಹೌದಾ ಅಲ್ವಾ? ಅವರು ಸರ್ವಾಂತರ್ಯಾಮಿ. ನಾನು ಅವರನ್ನೀಗ ಸುಮ್ಮನೆ ಹೊಗಳೋದು ಅಂತ ಹೇಳಿಯಲ್ಲ, ನನ್ನ ತುಂಬ ಆತ್ಮೀಯರು. 20 ವರ್ಷದಿಂದ ನಾವು ಒಟ್ಟಿಗೆ ಇದ್ದವರು. ನನ್ನನ್ನು ಇಲ್ಲಿ ಬಂದು ಮೈಕದ ಎದುರು ಮಾತಾಡುವಾಗ ಮಾಡಿದವರು ಅವರೇ, ಗೊತ್ತಾಯಿತು. ಇಲ್ಲದಿದ್ದರೆ ನಾನು ಕೂಡ ಒಂದು ಮೂಲೆಯಲ್ಲಿದ್ದೆ. ಅಂಥವನನ್ನು ನನ್ನನ್ನು ಎಳೆದು ನನ್ನನ್ನು ಒಂದು ಮಾತಾಡುವಾಗ ಮಾಡಿಕೊಟ್ಟವರು ಅಂದರೆ ಡಾಕ್ಟ್ರು ಅಣ್ಣಯ್ಯ ಕುಲಾಲರು. ಅವರು ಶ್ರೀನಿವಾಸ ಮೆಡಿಕಲ್ ಕಾಲೇಜಿನಲ್ಲಿದ್ದರು, ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ನಲ್ಲಿದ್ದರು, ಮತ್ತು 2-3 ಕ್ಲಿನಿಕ್ಗಳನ್ನು ರನ್ ಮಾಡ್ತಾ ಇದ್ದಾರೆ. ಕುಲಾಲ್ ಟ್ರಸ್ಟ್ ಪ್ರತಿಷ್ಠಾನವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಒಂದು ಲೆಕ್ಕದ ನೋಡಿದರೆ ಸರ್ವಾಂತರ್ಯಾಮಿ ಅಂತಲೇ ಹೇಳ್ಬೋದು. ಅವರು ಕಾಂಗ್ರೆಸ್ ಅಲ್ಲ, ಬಿ ಜೆ ಪಿ ಅಲ್ಲ, ಎರಡೂ ಹೌದು ಗೊತ್ತಾಯ್ತಲ್ಲ. ಇವತ್ತು ನೋಡಿ, ಇವತ್ತು ಖಾದರ್ ಇಲ್ಲಿಗೆ ಬಂದರು, ಎಷ್ಟು ಆತ್ಮೀಯತೆಯಿಂದ ಮಾತಾಡ್ತಾರೆ. ನಮ್ಮ ಡಾಕ್ಟರ್ ಶೇಖರ್ ಪೂಜಾರಿ ಅವರಿಗೆ ಕೂಡ ಆತ್ಮೀಯರೇ. ಆದರೆ ಇವು ನಿಜವಾಗಿ ಅವರ ಲೆಕ್ಕಕ್ಕೆ ಅಣ್ಣಯ್ಯ ಕುಲಾಲರು ಇದು ಬಿ ಜೆ ಪಿ, ಗೊತ್ತಾಯ್ತಲ್ಲ, ಎಲ್ಲ ಇದರಲ್ಲಿಯೂ ಬಿ ಜೆ ಪಿಯವ್ರದ್ದು. ಆದರೆ ಎದುರಿನಿಂದ ಮಾತಾಡಲಿಕ್ಕೆ ಹೋದರೆ ಅವರು ಕಾಂಗ್ರೆಸ್ಸಿನವರು ಆಗ್ತಾರೆ, ಎಲ್ಲರೂ ಆಗ್ತಾರೆ. ಕಮ್ಯುನಿಸ್ಟ್ನವರನ್ನೊಂದು ಹಿಡಿಲಿಲ್ಲ ಅವರು. ಬಾಕಿ ಬಿಟ್ಟರೆ ಎಲ್ಲರ ಹತ್ರ ತುಂಬ ಆತ್ಮೀಯರು. ಅಂಥ ಅಣ್ಣಯ್ಯ ಕುಲಾಲರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು 20ನೇ ವರ್ಷದ ಕುಟುಂಬ ವೈದ್ಯರ ಸಂಘ ರಾರಾಜಿಸ್ತಿದೆ. ಇನ್ನು ಮುಂದೆಯೂ ಅದರ ಬೆಳವಣಿಗೆ ಆಗಲಿಕ್ಕಿದೆ ಅಂತ ಹೇಳ್ತಾ, ಈಗ 18 ಜನರನ್ನು ಅವರು ತೋರಿಸಿದ್ದು, ಅವರು 36 ಜನರನ್ನು ತೋರಿಸ್ತಾರೆ. ಯಾಕೆಂತೇಳಿದರೆ ಅವರು ಬೇಗ ಹೋಗುವುದಿಲ್ಲ. ಅವರಿಗೆ ಈಗ ಪ್ರಾಯ 50 ಆಗ್ತದಷ್ಟೇ. ಈಚೆವರಿಗೆ 70ರ ಹತ್ತಿರ ದಾಟಿತು. ಇನ್ನು ನನ್ನ ಒಟ್ಟಿಗಿರುವವರು ಸುಮಾರು ಜನ ಇದ್ದಾರೆ ನಮ್ಮ ಸಂಘದಲ್ಲಿ. ಅವರು ನನ್ನನ್ನು ಹಿಂದೆ ಬರ್ತಾರೆ ಅಥವಾ ನನ್ನನ್ನು ಮುಂದೆ ಹೋಗ್ತಾರೆ. ಅಂಥವರಿಗೆಲ್ಲ ಅವರು ಮಾಲೆ ಹಾಕಿಸ್ತಾರೆ ಕಡೆಗೊಮ್ಮೆ. ಅಂಥ ಅಣ್ಣಯ್ಯ ಕುಲಾಲರಿಗೆ ಈ ವೇದಿಕೆಯನ್ನು ಚೆಂದಗಾಣಿಸಿಕೊಟ್ಟದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು, ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬರು ನಮ್ಮ ಡಾಕ್ಟ್ರ್ ಜೆ ಎನ್ ಭಟ್ರು ಅಂದರೆ ಜನ್ಕಲ್ ನಾರಾಯಣ ಭಟ್ರು. ಅವರು ಇಲ್ಲದೆ ಯಾವ ಕಾರ್ಯಕ್ರಮವೂ ಸುಸೂತ್ರವಾಗಿ ನೆರವೇರುವುದಿಲ್ಲ. ನಾನು ಹೇಳೋದು ಅಂತಲ್ಲ, ಅವರು ನೀವು ಯಕ್ಷಗಾನವನ್ನು ತಗೊಳ್ಳಿ ಅಥವಾ ಯಾವುದೇ ಒಂದು ವೇದಿಕೆಯಲ್ಲಿ ಭಾಷಣಗಾರರನ್ನು ತಗೊಳ್ಳಿ, ಒಂದು ಅಟ್ರಾಕ್ಟಿವ್ ಪರ್ಸನ್ ಅವರು. ಜನ್ಕಲ್ ನಾರಾಯಣ ಜೆ ಎನ್ ಭಟ್ರ ಒಂದು ಭಾಷಣ ಉಂಟು ಅಂತ ಹೇಳಿದರೆ ಕಾಲು ಅರ್ಧ ಗಂಟೆಗೆ ಜನ ಆಲಿಸಿ ಕೇಳ್ತಾರೆ. ಯಾಕೆ? ಅದರಲ್ಲಿ 2-3 ಸೆಂಟೆನ್ಸ್ಗಳಲ್ಲಿ ಒಂದು ಸೆಂಟೆನ್ಸ್ ಅವರದ್ದು ಏನಾದ್ರು ಒಂದು ಜೋಕ್ಸ್ ಉಂಟು ಅಂತಲೇ ಲೆಕ್ಕ. ಒಂದು ಯಕ್ಷಗಾನದಲ್ಲಿ ಕೃಷ್ಣನ ಅವತಾರ ಮಾಡಿದ್ದಾರೆ ಭಸ್ಮಾಸುರ ಮೋಹಿನಿಯಲ್ಲಿ. ಇನ್ನು ಒಂದು ಹಾಸ್ಯಗಾರನ ಪಾರ್ಟು ಮಾಡಿದ್ದಾರೆ, ಯಾವುದು ಅಗಸನ ಪಾತ್ರದಲ್ಲಿ. ಇನ್ನು ಬೇರೆ ಬೇರೆ ನಮ್ಮ ಯಾವುದು ಭಸ್ಮಾಸುರ ಮೋಹಿನಿಯಲ್ಲಿ ಅಗಸನ ಇದು ಕೃಷ್ಣನ ಪಾತ್ರ, ರಜಕನ ಪಾತ್ರ. ಯಕ್ಷಗಾನದಲ್ಲಿ ಪರಿಣಿತ ಅಂತೇಳಿ ಹೇಳುವಂಥ ನನಗೆ ಕೆಲವು ಸಲ ತಪ್ತದೆ. ಹೌದು, ಅದು ಅವರು ತಪ್ಪು ಹೇಳೋದಿಲ್ಲ ಯಾವಾಗಲೂ. ಯಾವುದು ಎಲ್ಲ ಮಾತಾಡಿದ್ದೆಲ್ಲ ಸರಿ ಅಂತ ಹೇಳುವಂಥ ವ್ಯಕ್ತಿತ್ವ ಅವರದ್ದು. ಯಾಕೆಂದರೆ ಮತ್ತೆ ಹೇಳ್ತಾರೆ ಕರೆದು, ನೀನು ಮಾತಾಡಿದ್ದು ತಪ್ಪು ಅಂತ. ಅಷ್ಟವರೆಗೆ ಅವರು ಮಾತಾಡೋದಿಲ್ಲ, ಗೊತ್ತಾಯ್ತಲ್ಲ. ಅದೇ ಜೆ ಎನ್ ಭಟ್ರು ಸರ್ವ ಕಲಾವಿದರು, ಅಂಥ ಅಟ್ರಾಕ್ಟಿವ್ ಪರ್ಸನಾಲಿಟಿ. ಈಗ ಪ್ರಾಯ ಇಷ್ಟಾದರೂ ಕೂಡ ವೆರಿ ವೆರಿ ಆ್ಯಕ್ಟಿವ್. ಎಲ್ಲ ಈಗ ಒಂದು ಮಾಸ್ಟರ್ ಆಫ್ ಸೆರೆಮನಿ ಈ ಒಂದು ಕಾರ್ಯಕ್ರಮವನ್ನು ಎಷ್ಟು ಚೆಂದಕ್ಕೆ ಬೆಳಗ್ಗಿನಿಂದ ಒಂದು ನೆರವೇರಿಸಿಕೊಟ್ಟಿದ್ದಾರೆ. ಎಲ್ಲ ಚೇರ್ಮನ್ನ ಯೋಗ್ಯತೆಯು ಅವರಲ್ಲಿ ಇರುವ ಕಾರಣ ಅವರು ಮೈಸೂರು ಮೆಡಿಕಲು ಫಾರಿನ್ನಲ್ಲೆಲ್ಲ ಇದ್ದವರು, ಹೊಗಳಿದ್ದು ಸಾಕು ಅಂತೇಳಿ ಹೇಳ್ತಾ ಇದ್ದಾರೆ. ಅವರಿಗೆ ನನ್ನ ಸ್ವಾಗತ. ಇನ್ನು ಡಾಕ್ಟರ್ ಶೇಖರ್ ಪೂಜಾರಿ ಅವರು ನಮ್ಮ ಟ್ರೆಜರರು, ಕಾನ್ಫರೆನ್ಸಿನ ಟ್ರೆಜರರು, ಫ್ಯಾಮಿಲಿ ಡಾಕ್ಟರ್ ಅಸೋಸಿಯೇಷನ್ನ ಪ್ರೇಯರು, IMA ಪ್ರೇಯರೇ, ಬೇರೆ ಪ್ರೇಯರ್ ಇಲ್ಲ ಅಂತೇಳಿ. ಹಾಗಾಗಿ ಅವರಿಗೂ ಕೂಡ ಇಷ್ಟು ವ್ಯಕ್ತಿತ್ವವನ್ನು ಹೊಂದಿರುವಂಥ ಡಾಕ್ಟರ್ ಶೇಖರ್ ಪೂಜಾರಿ ಅವರಿಗೆ ನನ್ನ ಹಾರ್ದಿಕ ಸ್ವಾಗತಗಳು. ಡಾಕ್ಟರ್ ಪೊಳ್ನಾಯರು
ಏನು ಹೇಳಬೇಕು ಬುಡನಾಯರ ವಿಷಯ ಅಂತೇಳಿ ನನಗೆ ಗೊತ್ತಿಲ್ಲ. ಅವರು ನಮಗೊಂದು ಆತ್ಮರಕ್ಷಕರ ಅಲ್ಲ, ಹೇಗೆ ಹೇಳೋದು ನಾನು, ನಮ್ಮ ಈ ಒಂದು ಸಮ್ಮೇಳನಕ್ಕೆ ಧರ್ಮ ಆರ್ಥಿಕ ಶಕ್ತಿ, ಕರೆಕ್ಟ್ ಆರ್ಥಿಕ ಶಕ್ತಿ. ಧರ್ಮರಾಯ ಅಂತ ಹೇಳಲಿಕ್ಕೆ ಅವರು ಸುಳ್ಳು ಹೇಳಲೇ ಇಲ್ಲ ಅಂತೇಳಿ ನಿಮಗೆ ಗೊತ್ತುಂಟ. ಅದು ಜೇನ್ ಭಟ್ರ ಹತ್ರ ಕೇಳಬೇಕು, ಅವರು ಸುಳ್ಳು ಹೇಳಿದ್ದಾರೆ ಅಂತೇಳಿ. ಗೊತ್ತಾಯ್ತಲ್ಲ, ಅವರಿಗೆ ಜೇನ್ ಭಟ್ರು ಇದ್ದಲ್ಲಿ ಪೊಳ್ನಾಯರಿದ್ದಾರೆ, ಪೊಳ್ನಾಯರಿದ್ದಲ್ಲಿ ಜೇನ್ ಭಟ್ ಇದ್ದಾರೆ. ಅದು ಕೃಷ್ಣಾರ್ಜುನರಾಗಿ ಅವರು ಒಂದು ಕಡೆಯಿಂದ ಒಂದು ಕಡೆ ಎಲ್ಲಿಗೆ ಹೋಗುವುದಾದರೂ ತಪ್ಪಿ ಹೋಗುವುದೇ ಇಲ್ಲ. ಅವರು ಅಷ್ಟು ಅನ್ಯೋನ್ಯತೆಯನ್ನು ಹೊಂದಿದವರು. ಅವರಿಗೆ ಜಗಳ ಮಾಡುವಾಗಲೂ ಒಂದು ಸ್ವಾರಸ್ಯ ಇರ್ತದೆ. ಜಗಳ ಮಾಡುವುದಿಲ್ಲ, ಅವರು ಮಾಡಿದರೂ ಒಂದು ಸ್ವಾರಸ್ಯ. ನೆಕ್ಸ್ಟ್ ಮೊಮೆಂಟಿಗೆ ನಾವು ಗ್ರಹಿಸೋದು ಜಗಳ ಅಂತೇಳಿ ನೋಡಿದರೆ ಅವರು ಒಟ್ಟಿಗೆ ಕಾಪಿ ಕುಡಿತಾರೆ, ಒಟ್ಟಿಗೆ ಬಂದಿರ್ತಾರೆ, ಎಲ್ಲ ಉಂಟು ಅವರ ಹತ್ರ. ಹೀಗಾಗಿ ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು ಡಾಕ್ಟ್ರು ಸದಾಶಿವ ಪೊಳ್ನಾಯರು. ಅವರು ಸುಮಾರು 55 ವರ್ಷದಿಂದ ಉಳ್ಳಾಲದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರ ಮಗ ಡಾಕ್ಟರ್ ಅಶ್ವಿನ್ ಪೊಳ್ನಾಯ, ಸೊಸೆ ರಶ್ಮಿ ಪೊಳ್ನಾಯ ಅಂತ ಗೈನಕಾಲಜಿಸ್ಟ್, ಇನ್ನು ಮಗಳು ಒಬ್ಬಳು ಇಂಜಿನಿಯರು ಬ್ಯಾಂಗ್ಳೂರಿನಲ್ಲಿದ್ದಾರೆ. ಇದ್ದಾರಾ? ಅಶ್ವಿನ್ ಇದ್ದಾರಾ? ಅಶ್ವಿನವರಿಗೂ ಸ್ವಾಗತ. ಇನ್ನು ಹಾಗಾಗಿ ಸದಾಶಿವ ಪೊಳ್ನಾಯರಿಂದಾಗಿ ಇವತ್ತು ನಮ್ಮ ಈ ಕುಟುಂಬ ವೈದ್ಯಕೀಯ ಸಮ್ಮೇಳನ ಒಂದು ನಾಡಲಿಕ್ಕೆ ಕಾರಣ. 1 ಲಕ್ಷ ರೂಪಾಯಿಯನ್ನು ಕೊಡ್ತೇನೆ ನಾನು ಅಂತ ಹೇಳಿದವರು ಹೇಳಿದ ಕಾರಣ ಅಣ್ಣಯ್ಯ ಕುಲಾಲರಿಗೆ ಸ್ವಲ್ಪ ಧೈರ್ಯ ಬಂತು, ಇದರಲ್ಲಿ ಸ್ವಲ್ಪ ಉಳಿಸಬಹುದು ಅಂತೇಳಿ ಗ್ರಹಿಸಿದರು ಅವರು. ಈ 1 ಲಕ್ಷದಲ್ಲಿ ಉಳಿಸಲಿಕ್ಕೆ ಹೊರಟದ್ದು ಅಣ್ಣಯ್ಯ ಕುಲಾಲರು. ಆದರೆ ನಮಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಸೋಸಿಯೇಷನ್ನ ಎಲ್ಲ ಮೆಂಬರ್ಸುಗಳು 5,000 ರೂಪಾಯಿ ಕೊಟ್ಟರು. ನಾವು ರಿಜಿಸ್ಟ್ರೇಷನಿಗೆ ಬರೀ 1,000 ಇಟ್ಟುಕೊಂಡದ್ದು. ಯಾಕೆ ಅಂತ ಹೇಳಿದರೆ ನಮಗೆ 1,000 ಅಂತ ಇಡೀದ್ರೆ ಊಟಕ್ಕೆ ಎಷ್ಟು ಜನ ಬರ್ತಾರೆ, ಕಾಫಿಗೆ ಎಷ್ಟು ಜನ ಬರ್ತಾರೆ ಅಂತ ಲೆಕ್ಕ ಸಿಕ್ಕುವುದಿಲ್ಲ. ಹಾಗಾಗಿ ನಾವು 1,000 ರೂಪಾಯಿ, ಅದೇ ಸ್ಟೂಡೆಂಟ್ಸ್ಗಳಿಗೆ ಕೇವಲ 250 ರೂಪಾಯಿಯೇ ಇಟ್ಟದ್ದು. ಹಾಗಾಗಿ ಇವತ್ತು ತುಂಬ ಸ್ಟೂಡೆಂಟ್ಸ್ಗಳು ಕೂಡ ಬಂದಿದ್ದಾರೆ, ರಿಜಿಸ್ಟ್ರೇಷನ್ ಕೂಡ ತುಂಬ ಜನ ಆಗಿದ್ದಾರೆ. ಹೆಚ್ಚಿಗೆ 175 ಇಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಸೇರಿ ಸಾಧಾರಣ 210ರವರೆಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇವತ್ತು. ಹಾಗಾಗಿ ಅಂಥ ಇದಕ್ಕೆ ಎಲ್ಲ ಅಣ್ಣಯ್ಯ ಕುಲಾಲರ ಅಭಿಪ್ರಾಯಗಳನ್ನು ನಾವು ಪಾಲಿಸಿ ಇವತ್ತೀಗ ಇನ್ನು ಸ್ಪಾನ್ಸರ್ಸು ಇವರು ನಮ್ಮ ಡಾಕ್ಟರ್ ಸದಾಶಿವ ಪೊಳ್ನಾಯರ್ ಅಲ್ಲದೆ ಇನ್ನು ಬೇರೆ ಲ್ಯಾಂಡ್ ಟ್ರೇಡರ್ಸಿನವರು ಕೊಟ್ಟಿದ್ದಾರೆ. ಆಮೇಲೆ ಶಾಂತರಾಮ್ ಕಾಮತ್ರವರು 2 ಮದ್ದಿನ ಕಂಪನಿಯವರನ್ನು ಕೊಟ್ಟಿದ್ದಾರೆ. ಸ್ಪಾನ್ಸರ್ಸ್ ಮಾಡಿದವರಲ್ಲಿ ಈಗೊಳ್ಳಿ ಫಸ್ಟಿಗೆ ಸದಾಶಿವ ಪೊಳ್ನಾಯರು, ಇನ್ನು ಸಹರಾ ಹಾಸ್ಪಿಟಲ್ ತೊಕ್ಕೊಟ್ನ ಉಳ್ಳಾಲದವರು ನಮ್ಮ ಹರಿದಾಸ್ ರಯ್ಯ ಮೂಲಕವಾಗಿ ಬಂದಿದೆ. ಲ್ಯಾಂಡ್ ಟ್ರೇಡ್ಸ್ ಮಂಗಳೂರು ಡಾಕ್ಟರ್ GK ಭಟ್ರ ಮುಖಾಂತರ ಬಂದಿದೆ. ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಅದು ಡಾಕ್ಟರ್ ಅಣ್ಣಯ್ಯ ಕುಲಾಲ್ರದ್ದೇ ಸಂಸ್ಥೆ, ಅವರು ಕೊಟ್ಟಿದ್ದಾರೆ. ಇನ್ನು ಪಾಕಶಾಲಾ ಬೆಂಗಳೂರು ಅಂದರೆ ಬೆಳಿಗ್ಗೆ 200 ಜನಕ್ಕೆ ಅವರು ಅಷ್ಟು ಸ್ಟ್ಯಾಂಡರ್ಡ್ನ ಒಂದು ಐಟಮ್ಸಿನ ರವಾ ಇಡ್ಲಿ, ಇನ್ನು ಮತ್ತೊಂದು ಥರದ ಇಡ್ಲಿ ಇತ್ತು, ಮಸಾಲೆ ದೋಸೆ ಬಿಸಿ ಬಿಸಿ, ಇನ್ನು ಅವಲಕ್ಕಿ ಆಗಿದ್ದದ್ದು, ಕ್ಷೀರ, ಎಂಥದೆಲ್ಲ ಇರಲಿಲ್ಲ ಮೇಡಮ್, ಎಲ್ಲ ಇತ್ತಲ್ಲ. ಸ್ವೀಟ್ ಒಳ್ಳೆಯದಾಗಿದೆ ಅಲ್ಲ. ನಿಮಗೆ ಸುಳ್ಯದಲ್ಲೆಲ್ಲ ಸಿಗ್ತದೆ ಇದ್ದದ್ದು? ಸಿಗಲಿಕ್ಕಿಲ್ಲ. ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ವಿನ್ಸೆಟಾ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರಿನವರು ಪೆನ್ನು 200 ಪೆನ್ನನ್ನು ಕೊಟ್ಟು ಸಹಕರಿಸಿದ್ದಾರೆ. ಇನ್ನು ಫಾರ್ಮೆಡ್ ಲಿಮಿಟೆಡ್ ಅದು ಶಾಂತರಾಮ್ ಕಾಮತ್ರ ಮೂಲಕ ಅಲ್ವಾ. ಇನ್ನು ಎಲ್ಬ್ರಿಟ್ ಫಾರ್ಮಾ ಅದು ಶಾಂತರಾಮ ಕಾಮತ್ರ ಮೂಲಕವೇ ಅವರು ಕೊಟ್ಟಿದ್ದಾರೆ. ಇನ್ನು ಪ್ರಕಾಶನ ಯಾರು NRHM ಪ್ರಕಾಶನ, ಹಾಂ ಸರಿ ಆಚಾರ್ಯರು ನಿಮ್ಮನ್ನು ಮರಲಿಕ್ಕಿಲ್ಲ, ಕುಂದಾಪುರದವರು. ಅವರು 200 ಪುಸ್ತಕ ಕೊಟ್ಟಿದ್ದಾರೆ. ಅವರೇ ನನಗೆ ಫೋನ್ ಮಾಡಿ ನನ್ನದೊಂದು ರಿಜಿಸ್ಟ್ರೇಷನ್ ಮಾಡಿ ಅಂತೇಳಿ ಹೇಳಿದವರು ಅವರು. ಹಾಗಾಗಿ ಅಂಥವರಿಗೆ ನಾವು ತುಂಬ ಆಭಾರಿಯಾಗಿರಬೇಕಾಗ್ತದೆ. ನಿಮಗೆ ಧನ್ಯವಾದಗಳು. ಇನ್ನು ಮುಂದೆ ನಮ್ಮನ್ನು ಬಿಡಬೇಡಿ. ಗುರು ರಾಘವೇಂದ್ರ ಮಾರ್ಕೆಟಿಂಗ್ ಮ್ಯಾಂಗಳೂರು ಇವರು ಎಮರ್ಜೆನ್ಸಿ ಲೈಟ್ನವರು, ವಸಂತ ಅಂತೇಳಿ ಇಲ್ಲೇ ಹತ್ತಿರ ಬಿಕರ್ನಕಟ್ಟೆಯಲ್ಲಿದ್ದಾರೆ. ಯಾವುದೇ ಮನೆಗಳಿಗೆ ಯಾವುದೇ ಥರದ ಎಮರ್ಜೆನ್ಸಿ ಲೈಟ್ ಬೇಕಾದರೂ ಕೂಡ
ಅಥವಾ ನಿಮ್ಮ ಸೋಲಾರ್ನ ಇದು ಉಂಟಲ್ಲ, ಕರೆಂಟು ಉಳಿಸುವಂಥ ಯೋಜನೆ, ಸರಕಾರ ನಮಗೆ ಹಣ ಕೊಡುವಂಥ ಯೋಜನೆ, ಅಷ್ಟು ಇದನ್ನು ಹಾಕಿ ಖರ್ಚು ಸ್ವಲ್ಪ ನಿಮ್ಮ ಕಿಸೆಯಿಂದ ಹೋಗ್ತದೆ, ಆದರೆ ನಮಗೆ ಅಷ್ಟು ಅದನ್ನು ಏರ್ಪಡಿಸಿ ಸಹಕಾರ ಕೊಡ್ತಾರೆ ಅಂಥವರು. ಶ್ರೀನಿವಾಸ ಫೌಂಡೇಶನ್ ಬ್ಯಾಂಗ್ಳೂರು, ಅವರು ಕುಳಾಲ ಶ್ರೀನಿವಾಸ ಫೌಂಡೇಶನ್ ಇವರಲ್ವ, ಶ್ರೀನಿವಾಸ ವೇಲು ಮತ್ತು ಹೇಮಾವತಿಯವರು, ಅವರು ಕೂಡ ನಮಗೆ ಮಾಡಿದ್ದಾರೆ. ಇನ್ನು ಇಷ್ಟೆಲ್ಲ ಹೇಳಿ ನಾನು ಜೆ ಎನ್ ಭಟ್ರನ್ನು ಒಂದು 250 ಪೆನ್ನು ಮರ್ತರೆ ಅದು ತಪ್ಪಾಗೋದಿಲ್ವಾ? 25,000 ಕೊಟ್ಟದ್ದು ಇನ್ನೂ ಹೇಳಲಿಕ್ಕುಂಟು. ಅದು ಶುರುವಿಗೆ 250 ಪೆನ್ನು, 250 ಪೆನ್ನು ಮತ್ತು 25,000 ಒಟ್ಟಿಗೆ 29,000ಕ್ಕೆ ಲೆಕ್ಕ ಬರೆದಿದ್ದೇನೆ ನಾನು, ಗೊತ್ತಾಯ್ತಲ್ಲ. ಅಂಥ ಜೆ ಎನ್ ಭಟ್ರಿಗೆ ನಮ್ಮ ಹೃತ್ಪೂರ್ವಕವಾದಂಥ ಸ್ವಾಗತಗಳನ್ನು ಹೇಳ್ತೇನೆ. ಇನ್ನು ವೇದಿಕೆಯಲ್ಲಿರುವವರಿಗೆ ಅವಿನ್ನ ಹೆಸರು ಹೇಳದಿದ್ದರೆ ತಪ್ಪಾಗೋದಿಲ್ವಾ? ನಮ್ಮ ಈ ವರ್ಷದ ಕಾರ್ಯದರ್ಶಿಗಳು, ಭಾರತೀಯ ವೈದ್ಯಕೀಯ ಸಂಘ ಮಂಗಳೂರಿನ ಕಾರ್ಯದರ್ಶಿಗಳು ಹತ್ತಿರ ಕೂತಿದ್ದಾರೆ. ಇನ್ನೊಂದು ಅವಾರ್ಡ್ ಕೊಡಲಿಕ್ಕೆ ಆಗೋದಿಲ್ಲ ಮೇಡಮಿಗೆ, ಗೀತಾದಪ್ಪನವರೇ ಅವಾರ್ಡ್ ಕಮಿಟಿ ಚೇರ್ಮನ್. ಅವರು ಮೊದಲಾದರೂ ಹತ್ತಿರ ಕೂತಿದ್ದರೆ ನಾನು ಹೇಳ್ತಿದ್ದೆ ಏನೋ ಇನ್ಫ್ಲುಯೆನ್ಸ್ ಮಾಡಿದ್ದೀರಾ ಅಂತ ಹೇಳಿಕೊಂಡು. ಈಗ ನೋಡಿ ಅವರು ಅಷ್ಟು ಇದರಲ್ಲಿ ಅನ್ಯೋನ್ಯತೆಯಲ್ಲಿದ್ದಾರೆ. ಅವರ ನಿಜವಾದ ಕೆಲಸದ 108 ಕಾರ್ಯಕ್ರಮಗಳನ್ನು ಇಲ್ಲಿ ಒಂದು ನೆರವೇರಿಸಿದ್ದಾರೆ ಅಂತ ಹೇಳಿದರೆ, ಆಗ ಕೂಡ ನಾನು ಹೇಳಿದ್ದೆ ವೋಟ್ ಆಫ್ ಥ್ಯಾಂಕ್ಸ್ನಲ್ಲಿ, ಅವರ ಅದ್ಭುತ ಕೆಲಸಗಳಂತೂ ನಾನು ನಂಬ್ತೇನೆ. ಯಾಕೆಂತ ಹೇಳಿದರೆ ಅವರಿಗೆ ಅಲ್ಲಿ KS ಹೆಗ್ಡೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಇಲ್ಲೋ ಅಂತ ಗೊತ್ತಿಲ್ಲ ನನಗೆ. ಆಗ ಹೇಳಿದಾಗೆ ಅವರು ಇಲ್ಲಿ ಅಂತೂ ಕೆಲಸ ಮಾಡಿದ್ದಾರೆ. ಅಲ್ಲಿಯ ಕೆಲಸ ಹೇಗೆ ಅಂತ ಹೇಳಿಕೊಂಡು ಕಮ್ಯುನಿಟಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನೀವೇ ಇಲ್ಲಲ್ಲ, ಬೇರೆ ಅಲ್ಲ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹತ್ರ ಒಂದು ಸಲ ಕೇಳಬೇಕು. ಹೌದು, ಅಂಥ ಒಂದು ಅವಿನ್ನವರು ಅವರು ಒಂದಲ್ಲ ಒಂದು ದಿವಸ ಇದರ ಪ್ರೆಸಿಡೆಂಟ್ ಆಗಲೇಬೇಕು. ಅಷ್ಟೊತ್ತಿಗೆ ಈ IMA ಬಿಲ್ಡಿಂಗ್ ಎಲ್ಲ ಒಂದು ಲೆಕ್ಕವೇ ಅಲ್ಲ. ಇಂಥ IMA ಬಿಲ್ಡಿಂಗ್ ಇದು ರಿಪೇರಿಗೆ ಮಾತ್ರ ಇನ್ನಿರುವುದು. ಈಗ ಎಲ್ಲ ಕಡೆಯಲ್ಲೂ ನೀರು ಹೋಗ್ತದೆ, ಟೈಲ್ಸ್ ಎದ್ದಿದೆ, ಮತ್ತೊಂದಾಗಿದೆ, ಸಾರಣೆ ಆಗಬೇಕು ಅಂತೇಳಿ ಇವತ್ತು ಕೂಡ ಕೆಲವರೆಲ್ಲ ಸೂಚನೆ ಕೊಟ್ಟರು. ಆಗಬೇಕಾದ್ರೆ ಇದನ್ನು ಮೇಂಟೆನೆನ್ಸ್ ಮಾಡಿಕೊಂಡು ನಾವು ನಿಜವಾಗಿ ಒಂದು IMA ಸಭಾಭವನವನ್ನು ನಾವು ಮಂಗಳೂರಿನಲ್ಲಿ ಒಂದು ಮಾಡುವಂಥ ಉತ್ಸುಕತೆಯನ್ನು ಡಾಕ್ಟರ್ ಅವಿನ್ನ ಮೂಲಕ ತೋರಿಸಿಕೊಡಬೇಕು ಅಂತೇಳಿ, ಮಾಡಬೇಕು ಅಂತೇಳಿ ನಾನು ಹೇಳ್ತೇನೆ. ಯಾರ ಹತ್ರ ಎಷ್ಟು ಹಣ ಕೇಳಬೇಕು ಅಂತೇಳಿ ಅವರಿಗೆ ಗೊತ್ತಿದ್ದಷ್ಟು ನಮಗೆ ತಲೆಗೆ ಹೋಗುವುದಿಲ್ಲ ಕುಲಾಲ್. ನೀವು ಬರೇ ಹೆಡ್ರು ಅಂತೇಳಿ ಮಾಡಿದ್ದೇನೆ ನಾನು. ಯಾಕೆ ಗೊತ್ತುಂಟ, ಇದಕ್ಕೆ ನಿಮಗೆ ಮೊದಲೇ ಅವಿನನ್ನು ಹಿಡಿಬಾರ್ದಿತ್ತ, ನಮಗೆ ಇಷ್ಟೇಯ, ಇದರ ಡಬ್ಬಲ್ ಅವರು ತೆಗೆಸಿಕೊಡ್ತಿದ್ದರು. ನೋಡು, ಇನ್ನೊಂದು ಸಲದ ಕಾರ್ಯಕ್ರಮದಲ್ಲಿ ನಾವು ಅವಿನರನ್ನು ಹಿಡ್ಕೊಳ್ಬೋದು ಅಂತ ಹೇಳುವಂಥ ಅಭಿಪ್ರಾಯ ನನ್ನದು. ಹಾಗಾಗಿ ಡಾಕ್ಟರ್ ಅವಿನ್ನವರಿಗೂ ನಮ್ಮ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಪ್ರಶಾಂತ್ ಇದ್ದಾರಾ? ಪ್ರಶಾಂತ್ರೆ, ನಿಮಗೆ ಲೆಕ್ಕಾಚಾರ ಎಲ್ಲ ಅವ್ರ ಹತ್ರ ಇರುವುದು, ಹಣ ಎಲ್ಲ ಅವ್ರ ಹತ್ರ ಅಲ್ವಾ? ಕೆಲಸ ಎಲ್ಲ ಇವರು ಮಾಡೋದಲ್ಲ, ಹಣ ಎಲ್ಲ ಅವ್ರ ಹತ್ರ ಇರೋದು. ಹಾಗಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಪ್ರಶಾಂತರೇ, ನೀವು ಅವರು ಅಧ್ಯಕ್ಷರಾಗುವಾಗ ನೀವೇನಾಗ್ತೀರಿ ಅಂತೇಳಿ ನಿಮಗೆ ಬಿಟ್ಟದ್ದು. ಇನ್ನು ಡಾಕ್ಟರ್ ಮನೀಶ್ ರೈ ಅವರು ಒಳಗೆ ಇದ್ದುಕೊಂಡು ಎಲ್ಲ ಕೆಲಸ ಮಾಡುವವರು. ಅವರ ಕೆಲಸ ಅದ್ಭುತ. ಈಗ ನಿನ್ನೆಯಿಂದ ಶುರು ಮಾಡಿದ್ದಾರೆ ಅವರು. ಅಣ್ಣಯ್ಯಗಳ ಹತ್ರ ಮಾತಾಡೋದಿಲ್ಲ, ನನ್ನ ಹತ್ರ ಮಾತಾಡೋದಿಲ್ಲ, ಆದರೆ ಕೆಲಸ ಎಲ್ಲ ಅವರೇ ಮಾಡ್ತಾರೆ, ಎಲ್ಲ ಮಾಡಿಕೊಡ್ತಾರೆ. ಅವರು ವೆಲ್ಲಾಕ್ ಹಾಸ್ಪಿಟಲ್ನ ಪ್ಯಾಲಿಯೇಟಿವ್ ಡಿಪಾರ್ಟ್ಮೆಂಟಿನ ಅವರು ಮುಖ್ಯಸ್ಥರು. ಅವರು ಮನೀಶ್ ಬನ್ನಿ. ನಮ್ಮ ಫೋಟೋಗ್ರಾಫರ್ಗಳು ಯಾರು ಇಲ್ವೋ? ರಮೇಶ, ಮೊದಲು ನನಗೆ ನಮ್ಮವರೇ ಆದಂಥ ಸುಶಾಂತ್, ಅವನು ಎಷ್ಟು ಹೇಳಿದರೂ ಕಡಿಮೆ. ಅದು ಅವನಿಗೆ ರಾತ್ರಿ ನಿದ್ರೆ ಅಂತೇಳಿ ಮಾಡಲಿಲ್ಲವ. ನಿನ್ನೆ ಕೂಡ ಕೆಲವು ಜನದವರು ಅವರಿಗೆ ಯಾರೆಲ್ಲ ಉಪದ್ರ ಕೊಡೋರು ಅಂತೇಳಿದರೆ ಈ 108 ಕಾರ್ಯಕ್ರಮ ಆಗಲಿಕ್ಕೆ ಕಾರಣ ನಾನು ಹೇಳೋದಾದರೆ ಸುಶಾಂತ್. ಅವಿನ್ ಎಷ್ಟೊತ್ತಿಗೆ ಹೋದರೂ ಬೈಯುವುದೂ ಇಲ್ಲ, ಕೆಲಸ ಮಾಡಿಸೋದನ್ನು ಬಿಡುವುದೂ ಇಲ್ಲ. ಆ ಥರದ ವ್ಯಕ್ತಿತ್ವ ಅವಿನರದ್ದು. ರಂಜನು ಮತ್ತೊಂಥರ, ಸ್ವಲ್ಪ ಬೈದರೂ ಕೂಡ ಕೆಲಸ ಮಾಡಿಸಿಕೊಳ್ಳುವಂಥ ವ್ಯಕ್ತಿತ್ವ. ಹಾಗೆ ಇವರು ಇಬ್ಬರೂ ಕೆಲಸ ಮಾಡಿಸೋರಾದ ಕಾರಣ ಇವನಿಗೆ ರೆಸ್ಟ್ ಅಂತ ಹೇಳಿಲ್ವ. ನಾನೊಂದು ಅವನನ್ನು ಉಪಕಾರಕ್ಕೆ ಕರೆದರೆ
ಸರ್ ಕರೀತಾ ಇದ್ದಾರೆ, ಹೋಗದೆ ಗೊತ್ತಿಲ್ಲ ಎಂತ ಮಾಡೋದು ಅಂತ ಹೇಳುವಂಥ ಬೇಸರ ಅವನಿಗೆ ಯಾವಾಗಲೂ ಇತ್ತು. ವರೆಗೆ ನನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟವ. ನನ್ನ ಮಗನ ಮದುವೆ ಸಂದರ್ಭದಲ್ಲಿ ಅಡ್ರೆಸ್ಸಿಗೆ 1,000 ಅಡ್ರೆಸ್ಸನ್ನು ಅವ ಟೈಪ್ ಮಾಡಿ 12 ಗಂಟೆವರೆಗೆ ಕೂತು 10 ಗಂಟೆವರೆಗೆ ಇವರು ಬಿಡುವುದಿಲ್ಲ ಈ ಅವಿನ, ಗೊತ್ತಾಯ್ತಲ್ಲ. ಎಲ್ಲಿಗೆ ಹೋದರೂ ಅವ್ರ ಹತ್ರ ಕೆಲಸ ಉಂಟು. GK ಹೋಟ್ರಲ್ಲಿಗೆ ಹೋಗಬಾರ್ದು ಅಂತೇಳಿ ಅವರು ಬೈಯುವುದಿಲ್ಲ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗು, ನನ್ನ ಕೆಲಸ ಆಗಬೇಕು ಅಂತೇಳಿ. ಅವರಿಗೆ 100 ಗಂಟೆ ಆಗಬೇಕಲ್ಲ ಪ್ರೋಗ್ರಾಮ್. ಹಾಗಾಗಿ ಅಂಥ ಸಮಯವನ್ನು ಸದ್ವಿನಿಯೋಗ ಮಾಡಿಸಿಕೊಂಡು ಅವರು ಸುಶಾಂತ್ ನಮಗೆ ನೆರವಾಗಿದ್ದಾರೆ. ಅವರನ್ನು ಯಾವಾಗಲೂ ಒಂದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ಈ IMAಗೆ ಒಂದು ಎಸೆಟ್. ಒಮ್ಮೊಮ್ಮೆ ನಾನಿರುವಾಗ ಒಮ್ಮೊಮ್ಮೆ ಕೋಪ ಬರ್ತಿತ್ತು ಅವನಿಗೆ, ಈಗ ಕೋಪವೇ ಬರುವುದಿಲ್ಲ ಅಂತ ಕಾಣ್ತೇನೆ ನನಗೆ. ಯಾಕೆಂದರೆ ಮೊದಲೊಮ್ಮೊಮ್ಮೆ ಕೋಪ ಬರ್ತಿತ್ತು ಆಚೆ ಈಚೆ ಅಂತ, ಆದರೆ ಏನು ಮಾಡ್ತಿರ್ಲಿಲ್ಲ ಅವ, ಕೋಪ ಮಾತ್ರ ತೋರಿಸ್ತಿದ್ದದ್ದು. ಈಗ ಅದು ಇಲ್ಲ ಅಂತ ಕಾಣ್ತದೆ. ಕೆಲಸ ಸಿನ್ಸಿಯರಾಗಿ ಮಾಡ್ತಾನೆ ಅವ. ನೋಡಿ MC ಕಾರ್ಯಕ್ರಮವನ್ನು ಅವನೇ ಮಾಡ್ತಾ ಇದ್ದಾನೆ ಇದಕ್ಕೆ, ಅವ ಅದರಲ್ಲಿಯೂ ಎಕ್ಸ್ಪರ್ಟು. ಇನ್ನು TV ಚಾನಲ್ನಲ್ಲಿ ಹೋದರೆ ಅಲ್ಲಿಯೂ ಇದ್ದಾನೆ ಅವ. ಹಾಗೆ ಎಲ್ಲ ಒಂದು ಯಂಗ್ಸ್ಟರ್ಸಿನಲ್ಲಿ ಒಂದು ಅಟ್ರಾಕ್ಟಿವ್ ಪರ್ಸನ್ ಅಂತ ಹೇಳ್ಬೋದಾ ಸದಾಶಿವ ಬಳ್ನೇರ? ಹಾಂ, ಹಾಗೆ. ಇನ್ನು ಬಾಕಿದ್ದಂಥ ಯಾರು ಹೇಳಿ, ಅರ್ಜುನ ಇದ್ದಾನೆ, ಮತ್ತು ವಿಲಿಯಮ್ ಇದ್ದಾರೆ. ಅವರೆಲ್ಲ ಅವರವರಿಗೆ ಎಷ್ಟೆಷ್ಟು ಕೆಲಸಗಳು ಬೇಕೋ ಅಷ್ಟಷ್ಟು ಮಾಡಿದ್ದಾರೆ. ಅದರಿಂದ ಹೆಚ್ಚು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದ್ದಾರೆ. ಆದರೂ ಅದು ಒಂದು ಸಂತೋಷ, ನಮಗೆ ಮಾಡಬೇಕಾದ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ರಿಜಿಸ್ಟ್ರೇಷನ್ ಮಾಡಿದಂಥ ಒಂದು ಡಾಕ್ಟ್ರುಗಳಲ್ಲಿ ನಾನು ಫ್ಯಾಮಿಲಿ ಡಾಕ್ಟ್ರ್ ಅಸೋಸಿಯೇಷನವನ್ನು ಹೆಚ್ಚಾಗಿ ಹೇಳೋದಿಲ್ಲ. ಎಲ್ಲರೂ 5,000 ರೂಪಾಯಿಯನ್ನು ಕೊಟ್ಟು ತುಂಬ ಹೃದಯದಿಂದ ಸಹಕರಿಸಿದವರು, ಅವರನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸುಳ್ಯದ ತಾಲೂಕು ಮೆಡಿಕಲ್ ಆಫೀಸರು ನಂದಕುಮಾರ್, ಅವರೀಗ ಇಲ್ಲಿಲ್ಲ, ಹೋಗಿದ್ದಾರೆ. ಮತ್ತು ಅಮಿತ್ ಅಂತ ಹೇಳಿಕೊಂಡು, ಇನ್ನು ಯಾರು JP ಪಾರೆ ಅಂತ ಹೇಳುವವರು ಬಂದಿದ್ದಾರೆ. ಇನ್ನು ಪುತ್ತೂರಿಂದ ನಮ್ಮ ದೀಪಕ್ ರೈ ಅವರು ತಾಲೂಕು ಮೆಡಿಕಲ್ ಆಫೀಸರು, ಅವರು ಬಂದಿದ್ದರು ನೋಡಿ. ಆಮೇಲೆ ಬದ್ರಿನಾಥ್ ಅಂತೇಳಿ ಸ್ಕಿನ್ ಸ್ಪೆಷಲಿಸ್ಟು, ನರಸಿಂಹ ಶರ್ಮಾ ಅಂತೇಳಿ ಸ್ಕಿನ್ ಸ್ಪೆಷಲಿಸ್ಟು. ಅಂತೂ ಎಲ್ಲ ಹೆಚ್ಚಿನವರು ಸುಳ್ಯ ತಾಲೂಕಿಂದಲೂ ಸಹಕಾರ ಕೊಟ್ಟಿದ್ದಾರೆ. ಕಲ್ಲಡ್ಕದಿಂದ ಡಾಕ್ಟ್ರ್ ಚಂದ್ರಶೇಖರ್ ಬಂದಿದ್ದರು. ಇನ್ನು ಬಂಟ್ವಾಳದಿಂದಲೂ ಕೆಲವು, ವಾಮನ್ ಸೆಕ್ರೆಟರಿ ಅವರು ಈಗ ಅಲ್ಲಿ. ಕಾರ್ಕಳದಿಂದ ನೋಡಿ ಇವರು ಡಾಕ್ಟ್ರು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಡಾಕ್ಟ್ರು ಸುರೇಶ್ ಕುಡುವರು ಬಂದಿದ್ದಾರೆ. ಇನ್ನು ಅಲ್ಲಿಂದ ಬೆಳುವಾಯಿಂದ ಸತೀಶ್ ಮತ್ತು ವಿಶ್ವಲತಾ ಇದ್ದಾರಾ? ಇದ್ದಾರೆ ಮೇಡಮ್. ನಿಮ್ಮನ್ನು ಒಂದು ಗುರುತಿಸದೇ ಇದ್ದರೆ ನೀವು ನಮ್ಮ ವ್ಯಾಲಿಡಿಕ್ಟ್ರಿಗೆ ಒಂದು ಹಾಡು ವೇದಿಕೆಗೆ ಬಂದು ಹಾಡಿದರೆ ನಮಗೆ ಭಾಳ ಸಂತೋಷ. ಬೆಳಮಣ್ಣು ಅಲ್ವಾ ಒಳ್ಳೆಯರೆ? ಹಾಡು ಉಂಟಾ ಇನ್ನು? ಹಾಗೆ ನಿಮಗೆ ಹಸಿವಾಗೋದಿಲ್ವಾ? ಇಲ್ಲ, ತೊಂದರೆ ಇಲ್ಲ. ಹಾಗೆ ಕುಂದಾಪುರದವರು ಕಾರಂತು ಮತ್ತು ಆಚಾರ್ಯರು ಇದ್ದಾರೆ. ಕಾರಂತರು ಇಲ್ಲದಿದ್ದರೂ ಕೂಡ ಆಚಾರ್ಯರು ಹೋಗಿ ಹೇಳಬಾರ್ದಲ್ಲ, ಕಾರಂತರೆ ನಿಮ್ಮ ಹೆಸರನ್ನು GK ಭಟ್ರು ಹೇಳಲಿಲ್ಲ ಅಂತ ಹೇಳಿಕೊಂಡು. ಅವರೇನೇ ಹೇಳಲಿಕ್ಕಿಲ್ಲ, ಅವರು ಮಾನಸಿಕ ಡಾಕ್ಟ್ರ್ ಅಲ್ವಾ, ಹಾಗಾಗಿ ಏನು ತೊಂದರೆ ಇಲ್ಲ. ಅಂತೂ ಕಾರಂತರು ಅಂದರೆ 25 ವರ್ಷದಿಂದ ನಾವು ಒಟ್ಟಿಗೆ ಜೊತೆಯಲ್ಲೇ ಇದ್ದವರು. ಹೇಗೆ ಮಾತಾಡಿದರೂ ನಡೀತದೆ ಅಂತ ಹೇಳುವಂಥ ವಿಷಯಕ್ಕೆ ನಾನು ಇನ್ನು ನಮ್ಮ ರೆಗ್ಯುಲರ್ ಫೋಟೋಗ್ರಾಫರ್ ರಮೇಶ, ಅವನನ್ನು ಬಿಡಲಿ ಹಿಡ್ಕೊಳ್ಳಿ, ಹೇಳುವಾಗ ಬರ್ತಾನೆ ಅವ. ಹೌದಾ? ನನ್ನನ್ನು ಯಾಕೆ ಕರೀಲಿಲ್ಲ ಇಷ್ಟರವರೆಗೆ ಅಂತ ಹೇಳುವಂಥ ಒಂದು ಆ ಕೊಂಕು ಮಾತುಂಟಲ್ಲ, ಅದು ರಮೇಶನ ಹತ್ರ ಇಲ್ಲ. ಯಾಕೆ ಅಂತ ಹೇಳಿದರೆ ಅವನಿಗೂ ಸಮಾಧಾನ ಅಂತೇಳಿ ಈಗ ತೆಕ್ಕೊಳ್ತಾನೆ ಅವ. ಯಾಕೆಂದರೆ ಒಂದು ಮಗುವಿನ ತಂದೆ ಅವ. ಹಾಗಾಗಿ ಮೊದಲು ಸ್ವಲ್ಪ ಮದುವೆ ಆಗಬೇಕಾದ್ರೆ ಮೊದಲು ಸ್ವಲ್ಪ ಇದಿತ್ತು, ಈಗ ಸರಿಯಾಗಿದ್ದಾನೆ ಅವ. ಹಾಗಾಗಿ ಯಾವ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ರಮೇಶ ಹಣದ ವಿಷಯ ಇಲ್ಲ. ಹಣ ಈಗಲೂ ಕೊರ್ನಾವು ಏನು ಕೇಣಿಯರಂದು ಇಜ್ಜಿ ಈ 25 ವರ್ಷೊಟ್ಟು ಏನದಲ್ಲಂಟ ದುಡ್ಡು ಕೇಳ್ತೇನೆ ನಿಕ್ಲೇಟ ನಿಕ್ಲು ಕೊರ್ನೇನೆ ಅಂಕ್ಲದ ಎತ್ತೊಣ್ಣೆ ಅಂತ ಹೇಳುವಂಥ ಒಂದು ಅಭಿಪ್ರಾಯದ ರಮೇಶ ನಮಗೆ ಸಿಕ್ಕಿದ ಕಾರಣ ನಮಗೆ ಒಂದು ಪ್ರಚಾರ ಅವರ ಮೂಲಕ ಯಾವಾಗಲೂ ಆಗ್ತಿತ್ತು. ಅವರು ಫೋಟೋ ಕೂಡ ಕೊಡ್ತಾರೆ. ಇನ್ನು ಪೊಯ್ಯತ್ತ ಬೈಲು ಅಬ್ಬಕ್ಕ TV ಅವರು ಪೊಯ್ಯತ್ತ ಬೈಲು ಅವರು ಅಸಿಸ್ಟೆಂಟನ್ನು ಇಟ್ಟು ಕರಗ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ನಾನು 1-2 ಗಂಟೆ ಇದ್ದರೆ ಆಯಿತು GK ಭಟ್, ಮತ್ತು ನನ್ನ ಅಸಿಸ್ಟೆಂಟ್ ಇದ್ದಾರೆ ಮಾರ್ನಿಂಗ್ ಟು ಈವ್ನಿಂಗ್. ನಿಮಗೆ ಮಾರ್ನಿಂಗ್ ಟು ಈವ್ನಿಂಗ್ ನಿಂತರೆ ಹಣ ಯಾರು ಮಾರ್ರೆ ಕೊಡೋದು?
ಅಷ್ಟು ಕಾಸ್ಟ್ಲಿ ಆಗ್ತದಲ್ಲ ಅಂತೇಳಿ ನಾನು ಹೇಳಿದ್ದಕ್ಕೆ ಅವ್ರು ಏನೇ ಹೇಳಿದರು ಗೊತ್ತಾ, ನಿಮ್ಮ ಹತ್ರ ಯಾರಾದರೂ ಹಣ ಕೇಳಿದಾರಾ? ನಾನು ಬರ್ತೇನೆ ಇಲ್ವ ಅಂತೇಳಿ ಅಷ್ಟು ಮಾತ್ರ ಹೇಳೋದಲ್ಲದೆ ನಿಮ್ಮ ಹತ್ರ ಹಣ ಕೇಳ್ತೇನೆ ನನಗೆ ಬರಲಿಕ್ಕೆ ಕೊಡೋದಿದ್ರು ನಾನು ಬರ್ತೇನೆ, ನಾನು ನಿಮ್ಮನ್ನು ಬಿಡಲಿಕ್ಕೆ ಆಗ್ತದಾ? ಹಾಗಾಗಿ ಅದರ ಪ್ರಶ್ನೆ ಇಲ್ಲ, ಅಣ್ಣಯ್ಯ ಕುಲಾಲರು ನೀವು ಹೇಳಿದರೆ ಎಲ್ಲಿಗೂ ಇದ್ದೇನೆ ನಾನು ಅಂತ ಹೇಳಿ ಬಂದಂಥ ಪೊಯ್ಯತ್ತವೇ ಇಲ್ಲ ಅವರು. ಮೆಗಾ ಮೀಡಿಯಾದವರು ಹೇಗೂ ನೋಡಿ, ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಇರ್ತೇನೆ ಡಾಕ್ಟ್ರೇ, ಮತ್ತೆ ಬೇರೆ ಒಂದು ಮದುವೆ ನಿಮಿತ್ತವಾಗಿ ನನಗೆ ಹೋಗ್ಲಿಕ್ಕೆ ಉಂಟು ಅಂತೇಳಿ ಹೇಳಿ ನನ್ನ ಹತ್ರ ಕೇಳಿ 1 ಗಂಟೆ 2 ಗಂಟೆ ಹೊರಗೆ ಹೋಗಿ ಪುನಃ ಬಂದರು. ನೋಡಿ, ಅವರು ಹೇಳಿದ್ದು ಮಧ್ಯಾಹ್ನದವರೆಗೆ ಇರ್ತೇನೆ, ನಂತರ ಇರುವುದೇ ಇಲ್ಲ ಅಂತ. ಆದರೂ ಕೂಡ ನಮ್ಮ ಮೇಲೆ ಒಂದು ಅಭಿಮಾನದಿಂದಾಗಿ ಇದ್ದಾರೆ. ಅಭಿಮಾನದಿಂದಾಗಿ ಚಂದ ಒಂದು ಯಾವುದು ಪೆನ್ ಡ್ರೈವ್ ಕೊಟ್ಟಾರು ಅಂತೇಳಿ ಗ್ರಹಿಸ್ತೇನೆ ನಾನು. ಪೆನ್ ಡ್ರೈವ್ ಸರಿಯಾಗಿ ಆದಷ್ಟು ಹೆಚ್ಚು ಕೊಡಬೇಕು ಅಂತೇಳಿ ಗ್ರಹಿಸ್ತೇನೆ. ಹಾಗಾಗಿ ಎಲ್ಲ ಸೌದೆಯ ಹಿರಿಯ ವೈದ್ಯಕೀಯ ವಲಯದವರು, ಡಾಕ್ಟರ್ಸುಗಳು, ಕುಟುಂಬ ವೈದ್ಯರು ಮಾತ್ರ ಅಲ್ಲ, ಸ್ಪೆಷಲಿಸ್ಟುಗಳು, ಸೂಪರ್ ಸ್ಪೆಷಲಿಸ್ಟುಗಳು ಎಲ್ಲ ಇವತ್ತು ಬೆಳಿಗ್ಗೆನಿಂದ ಒಂದು ವೆಲ್ಲಾಕ್ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಸ್ಗಳನ್ನು ಈ ಕುಳಾಲನ್ನು ಕಂಡ್ರೆ ಓಡ್ತಿದ್ರು ಅವರೆಲ್ಲ. ಯಾಕೆಂತೇಳಿದರೆ 1,000 ಕೊಡಲಿ ಅಂತೇಳಿ ಬೇಡಿಕೊಂಡಿದ್ದ ಪ್ರತಿಯೊಬ್ಬರ. ಆದರೆ ಯಾರು ಕೂಡ ಕೊಡದೇ ಇರಲಿಲ್ಲ. ಪ್ರತಿಯೊಬ್ಬರು ಅವರ ಮಾತಿಗೆ ಗೌರವ ಕೊಟ್ಟು ಅವರು ಕೊಟ್ಟಿದ್ದಾರೆ. ಬರೀ ಇವರ ಉಪದ್ರವಕ್ಕೆ ಕೊಟ್ಟದ್ದು ಅಂತ ಹೇಳೋದಿಲ್ಲ, ಅವರು ಬಂದಿದ್ದಾರೆ ಕೂಡ. ಹಾಗಾಗಿ ನಾವು ಅವರಿಗೆ ಇವನು ನವೀನ್ ಕುಳಾಲ್ ಬಂದಿದ್ದಾರೆ, ಮತ್ತು ನೋಡಿ DHO, DMO, ಮತ್ತು ಆನಂದ್ CEO, ಮತ್ತು ಯಾರು ನಾವು ರಿಕ್ವೆಸ್ಟ್ ಮಾಡದವರು ಎಲ್ಲರೂ ಬಂದಿದ್ದಾರೆ. ಈವನ್ ಖಾದರ್ ಬಂದದ್ದು ನಮ್ಮ ಒಂದು ಸಮಾರಂಭಕ್ಕೆ ಒಂದು ಕಳೆ ಅಂತೇಳಿ ನಾನು ಗ್ರಹಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ವಿಧಾನಸಭೆಯ ಸ್ಪೀಕರ್ರವರು ನಮ್ಮ ಸಭಾವನ್ನು ಒಂದು ಅಲಂಕರಿಸುವುದು ಅಂತ ಹೇಳಿದರೆ ಅದೊಂದು ನಮಗೊಂದು ಕ್ರೆಡಿಟ್, ನಮ್ಮ ಯೋಗ ಅಂತೇಳಿ ನಾನು ಭಾವಿಸ್ತೇನೆ. ಅಣ್ಣಯ್ಯ ಕುಳಾಲರು BJPಯವರೇ ಆದರೂ BJPಯವರು ಯಾರು ಬರಲಿಲ್ಲ ಅಂತ ಹೇಳಲಿಕ್ಕೆ ತುಂಬ ಬೇಸರ ಆಗ್ತದೆ ನನಗೆ. ಆದರೂ ಕೂಡ ಅವರ ಹಲವಾರು ಒತ್ತಡಗಳಿಂದ ಇದರಿಂದ ಅವರ ಒಂದು ಅಭಿಮಾನ ನಮ್ಮ ಮೇಲೆ ಯಾವಾಗಲೂ ಉಂಟೇ ಉಂಟು. ನಮ್ಮ ಅಷ್ಟು ಒಂದು ಆತ್ಮೀಯರು. ನಾನು ಕೂಡ ವೈದ್ಯಕೀಯ ಆರೋಗ್ಯ ಇದರ ಅಧ್ಯಕ್ಷ ಆಗಿದ್ದವ. ಮತ್ತು ಎಲ್ಲರೊಂದು ಪ್ರೀತಿ ಪಾತ್ರೆಗೆ ಗುರಿಯಾದವರು. ಅವರಿಗೆ ಏನಾದರೂ ಒಂದು ಇರ್ಬೋದು, ನಾವು ಒಂದು ಸಲ ಬಾರದ ಕೂಡಲೇ ಅವರು ಯಾಕೆ ಬರಲಿಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಅಂಥವರು ಕೂಡ ಇಲ್ಲಿ ನಮಗೆ ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಹಾಗಾಗಿ ಇನ್ನು ನಮ್ಮ ಪಾಕಶಾಲೆಯವರು ಎಷ್ಟು ಚಂದಕ್ಕೆ ಎಲ್ಲ ಥರದ ಫುಡ್ಡುಗಳನ್ನು ಮಾಡಿ ಆ ಅವಲಕ್ಕಿ ನಿಜವಾಗಿ ಯಾರು ನನಗೆ ತಿಂದದ್ದು ಸಾಕಾಗಲಿಲ್ಲ. ಮತ್ತು ಪಾಕಶಾಲೆಯವರು ತಪ್ಪಿ ಹೋದರು. ಏನು ಮಾಡೋದು, ಅಷ್ಟು ಒಳ್ಳೆಯ ಒಂದು ಅವಲಕ್ಕಿ. ಮಸಾಲೆ ದೋಸೆ ಅಂದರೆ ಮಸಾಲೆ ದೋಸೆ 2ನೇ ನೋಡಿ, ಅದು ನನಗೆ ಬಾಯಲ್ಲಿ ಅಷ್ಟು ರುಚಿ ಬಂದ ಕಾರಣ ಕುಳಾಲ್ ಹೇಳಿ ಹೋಯ್ತು ನನಗೆ, ಇಲ್ಲದಿದ್ದರೆ ನಾನು ಹೇಳ್ತಿರಲಿಲ್ಲ. ಹಾಗೆ ಪಾಕಶಾಲೆಯವರ ಸಂಗತಿ ಹಾಗಾದರೆ ಬಿಡುವ. ಇನ್ನು ನಮ್ಮ ಕಾಮತ್ ಕ್ಯಾಟ್ರಿಂಗ್ಸಿನವರು ಹೇಳಿದೇನಾ? ಕಾಮತ್ ಕ್ಯಾಟ್ರಿಂಗ್ ಹೇಳಲಿಲ್ಲ ಯಾರಿಗೆ? ಹೌದು, ಫ್ಲೈಟ್ ನಿಮಗ ಆಯಿತು. ಇನ್ನು ನನಗೆ ಹೇಳಲಿಕ್ಕೆ ಎಂಥದ್ದಿಲ್ಲ ಕೊಡಲ್ರಿ, ಇಲ್ಲಿಗೆ ಮುಗಿಯಿತು. ಇನ್ನು ವೇದಿಕೆಯಲ್ಲಿ ಈಗೊಳ್ಳಿ ನಾನು ಒಂದು ಹೇಳ್ತೇನೆ, ವೇದಿಕೆಯಲ್ಲಿ ಇರುವವರು ಯಾರ್ಯಾರಿಗೆಲ್ಲ ಮಾತನಾಡಬೇಕು ಅಂತ ಹೇಳುವಂಥ ಅಭಿಪ್ರಾಯ ಉಂಟು. ಫ್ಲೈಟ್ನಲ್ಲಿ ಹೋಗುವುದಾದರೆ ಟೈಮ್ ಹೋಗಿ ಬೇಗ ಬಂದು ಮಾತನಾಡ್ಬೋದು. ಅಥವಾ ನೀವು ಅಲ್ಲಿಗೆ ದೂರ ಟೆಂಪಲಿಗೆ ಹೋಗಬೇಕಾದ್ರೂ ದೇವರು ನಮಗೆ ಯಾವಾಗಲೂ ಒಂದು ಕ್ಷಮೆ ಕೊಡ್ತಾರೆ. ಅವರು ಒಳ್ಳೆ ಕಾರ್ಯದಲ್ಲಿ ಅಲ್ಲಿ ಇದ್ದದ್ದು, ಆದ ಕಾರಣ ಬರುವಾಗ ಲೇಟ್ ಆದರೂ ತೊಂದರೆ ಇಲ್ಲ, ನಂದು ಕ್ಷಮೆ ಉಂಟು ಅಂತ ಹೇಳಿ ನಿಮಗೆ ಡಬ್ಬಲ್ ಆಶೀರ್ವಾದ ಸಿಗ್ತದೆ. ಅದು ಯಾಕೆ ನಿಮಗೆ ತಿಳ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ನೀವು ಬಂದು ಮಾತಾಡಿ, ತೊಂದರೆ ಇಲ್ಲ. ಇನ್ನು ಬಾಕಿದ್ದವರೆಲ್ಲ ಹೇಗಿದ್ದರೂ ಕೂಡ ಡಾಕ್ಟರ್ ರಮಾನಂದ ಬನಾರಿಯವರು ನಮಗೆ 4 ಹಿತನುಡಿಗಳನ್ನು ಹೇಳದೆ ಇಲ್ಲಿಂದ ಹೋಗುವುದಿಲ್ಲ ಅಂತೇಳಿ ನನಗೆ ಗೊತ್ತುಂಟು. ರಮಾನಂದ ಬನಾರಿಯವರಿಗೂ ತಡ ಆಗ್ತದೆ ಅಂತೇಳಿದರೆ ಸರ್ ನೀವು ಈಗಲೇ ಬಂದು ಮಾತನಾಡ್ಬೋದು, ಅಥವಾ ಫ್ಲೈಟ್ನವರನ್ನು ಬಾಕಿದ್ದ ದೇವರನ್ನು ಕಾಣಲಿಕ್ಕೆ ಹೊರಟವರನ್ನು ಎಲ್ಲ ಬೇಗ ಬಿಟ್ಟು ನಾವು ಮತ್ತೆ ಮಾತಾಡುವ ಸರ್. ಹಾಗಾಗಿ ಫ್ಲೈಟ್ನಲ್ಲಿ ಎಷ್ಟು ಗಂಟೆಗೆ ಮೇಡಮ್ ನಿಮಗೆ? ಹಾಗಾದರೆ ಸರ್ ನೀವು ಬಂದು ನಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದವರೆಗೆ ನೀವು ಇರಲಿಲ್ಲ, ಆದರೆ ಭಾಳ ಚೆಂದವಾಗಿ ನಡೆದಿದೆ. ನಮ್ಮ ಸೈಂಟಿಫಿಕ್ ಸೆಷನು ಇನಾಗ್ರೇಷನು ಮತ್ತು CME ಇನಾಗ್ರೇಷನು ಎಲ್ಲ ಗಣ್ಯರಿಂದ ಇದರ 4 ಪಾಲು ಜನ ಇದ್ದರು, ಹೆಚ್ಚು ಕಡಿಮೆ 200 ಜನ ಅಟೆಂಡ್ ಆಗಿದ್ದರು. ನಂತರ ಎಲ್ಲ ಅವರವರ ಕಾರಣದಿಂದಾಗಿ ಅವರು ಸಭೆಯನ್ನು ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಅದನ್ನೆಲ್ಲ ನಿಮ್ಮ ಒಂದು ಯಕ್ಷಗಾನದ ಇದರಲ್ಲಿ ಆಲೋಚನೆ ಮಾಡಿ ನೀವೊಂದು ಮಾತಾಡ್ತೀರಲ್ಲ, ಅದೇ ಹಾಗೆ ವಿಜೃಂಭಣೆಯಿಂದ ಒಳ್ಳೆಯದಾಗಿದೆ. ನೀವು ಬಂದು ನಮಗೆ 2 ಹಿತನುಡಿಗಳನ್ನು ಹೇಳಬೇಕು ಅಂತೇಳಿ ಕೇಳುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್,
ಎಲ್ರಿಗೂ ಒಳ್ಳೆಯದಾಗ. ಹಾಗೂ ಅತಿಥಿಗಳನ್ನು ಸ್ವಾಗತಿಸಿ ಹಾಗೂ ಒಂದು ಸಂಸ್ಥೆಯಲ್ಲಿ ಕೆಲಸ ಕಾರ್ಯ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಪ್ರೋತ್ಸಾಹ ಬೇಕು ಹಾಗೂ ಆ ಕಾರ್ಯಕ್ರಮದ ಹಿಂದೆ ಎಷ್ಟೆಲ್ಲ ಕೆಲಸ ಕಾರ್ಯಗಳು ಆಗಿದೆ ಎನ್ನುವಂಥದ್ದು ಸಂಸ್ಥೆಯ ಸದಸ್ಯರಿಗೆ ಮಾತ್ರ ಗೊತ್ತಿರ್ತದೆ. ಆದರೆ ಇವತ್ತು ನಮ್ಮೆಲ್ಲರ ಮುಂದೆ ಡಾಕ್ಟರ್ ಜಿ.ಕೆ. ಭಟ್ ಸಂಕವಿತ್ತಲು ಸರ್ ಎಲ್ಲವನ್ನೂ ವ್ಯಕ್ತಪಡಿಸಿದ್ದಾರೆ. ನಿಮಗೂ ಸಹ ಸ್ವಾಗತ ಹಾಗೂ ಧನ್ಯವಾದಗಳು ಸರ್. ಇದೀಗ ವೇದಿಕೆ ಮೇಲಿರುವ ಡಾಕ್ಟರ್ ಅನ್ನದಾನಿ ಮೇಟಿ ಸರ್ ಇವರಿಂದ ಒಂದೆರಡು ಮಾತು. ಇವೆಂಟ್ ಮ್ಯಾನೇಜ್ಮೆಂಟ್ನ ಡಾಕ್ಟರ್ ಸುಬ್ರಹ್ಮಣ್ಯ ಉಡುಪ ಹಾಗೂ ಪ್ರಶಾಂತ್ ಶೆಟ್ಟಿಯವರು ಅವರು ತುಂಬ ಮುತುವರ್ಜಿಯಿಂದ ಇಷ್ಟರವರೆಗೂ ನಮ್ಮೊಟ್ಟಿಗೆ ಕೆಲಸ ಮಾಡಿಸಿಕೊಂಡು ಈಗ ಮಧ್ಯಾಹ್ನ ಕೂಡ ಇದ್ದರು. ಅವರಿಗೆ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಹೇಳಲು ಇಚ್ಛಿಸ್ತೇನೆ. ಜೋಡೆತ್ತುಗಳಂತಿರುವಂಥ ಜಿ.ಕೆ. ಭಟ್ ಅವರೇ ಹಾಗೂ ಅಣ್ಣಯ್ಯ ಕುಲಾಲ್ ಅವರೇ, ಆತ್ಮೀಯರಾದ ಡಾಕ್ಟರ್ ಕುಂಬಾರ್ ಅವರೇ, ಡಾಕ್ಟರ್ ರವೀಂದ್ರ ಅವರೇ ಹಾಗೂ ಸವಿತಾ ಅವರೇ, ಗೀತಾ ದಪ್ಪ ಅವರೇ ಹಾಗೂ ಇನ್ನಿತರ ಎಲ್ಲ ಮಂಗಳೂರಿನ ಹಿರಿಯ ವೈದ್ಯರುಗಳೇ ಹಾಗೂ ಸಹೋದರ ಸಹೋದರಿಯರೇ, ರಿಸೆಪ್ಷನಿಂದ ಹಿಡಿದು ಸ್ವಾಗತದಿಂದ ಹಿಡಿದು ಊಟ ಉಪಚಾರಗಳ ಆತಿಥ್ಯ ಎಲ್ಲದರಲ್ಲಿಯೂ ಅತ್ಯುತ್ತಮವಾದಂಥ ಉತ್ಕೃಷ್ಟವಾದಂಥ ಸೇವೆಯನ್ನು ನಮ್ಮ IMA CGPಯ ಪರವಾಗಿ ಮತ್ತು IMA ಮಂಗಳೂರಿನ ಕುಟುಂಬ ವೈದ್ಯರ ಪರವಾಗಿ ಭಾಳ ಉತ್ಕೃಷ್ಟ ರೀತಿಯಲ್ಲಿ ನೀಡಿದ್ದಾರೆ. ಅದಕ್ಕಾಗಿ ನಾನು ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನಾನು ಕೂಡ ಸುಮಾರು 4 ವರ್ಷ, 2 ವರ್ಷ ಸಹ ಕಾರ್ಯದರ್ಶಿಯಾಗಿ, 2 ವರ್ಷ ನಿರ್ದೇಶಕನಾಗಿ 4 ವರ್ಷ IMA CGPಯ ಒಂದು ಸೇವೆಯನ್ನು ಮಾಡಿದ್ದೇನೆ. ಗದಗನಲ್ಲಿ 4 ಬಾರಿ IMA CGP ವತಿಯಿಂದ ಪರೀಕ್ಷೆಗಳನ್ನು ನಡೆಸಿ ಫೆಲೋಶಿಪ್ ಎಕ್ಸಾಮ್ಗಳನ್ನು ಮಾಡಿಸಿದ್ದೇನೆ. ಆಮೇಲೆ ನಾನು ಫೋಕಸ್ ಎಡಿಟರ್ ಆಗಿದ್ದೆ, ಆಮೇಲೆ ಉಪಾಧ್ಯಕ್ಷನಾಗಿದ್ದೆ, ಆಮೇಲೆ KMJ ಎಡಿಟರ್ ಆಗಿದ್ದೆ, ಆಮೇಲೆ ಪ್ರೆಸಿಡೆಂಟ್ ಕೂಡ ಆದಾಗ ಮಂಗಳೂರಿನ ಬಗ್ಗೆ ನನಗೆ ವಿಶೇಷ ಅಭಿಮಾನ. ಯಾಕಂದರೆ ನಮ್ಮ ಅಣ್ಣಯ್ಯ ಕುಲಾಲರು ಭಾಳ ವಿಶೇಷ ಆಸಕ್ತಿ ವಹಿಸಿ 2018-19 ನಾನು ಅಧ್ಯಕ್ಷನಾಗಿದ್ದಾಗ ಪ್ರಪ್ರಥಮವಾದಂಥ ಕನ್ನಡ ವೈದ್ಯ ಬರಹಗಾರ ಸಮ್ಮೇಳನವನ್ನು ಇದೇ IMA ಹಾಲ್ನಲ್ಲಿ 2019 ನಡೆಸಿಕೊಡಿದ್ದು. ಆವತ್ತಿನಿಂದ ಇವತ್ತಿನವರೆಗೆ 1 ವರ್ಷ ಬಿಟ್ಟರೆ, ಕೋವಿಡ್ ಪೀರಿಯಡ್ 1 ದಿವಸ ಬಿಟ್ಟರೆ ನಿರಂತರವಾಗಿ ಪ್ರತಿ ವರ್ಷ ವೈದ್ಯ ಬರಹಗಾರ ಸಮ್ಮೇಳನ ನಡೀತಿದೆ. ಹೀಗಾಗಿ ಮಂಗಳೂರು ಅಂದರೆ ನನಗೆ ಭಾಳ ಆಸಕ್ತಿ, ಭಾಳ ಪ್ರೀತಿ. ನಮ್ಮ ಜಿ.ಕೆ. ಭಟ್ರು ಫೋನ್ ಮಾಡಿ, ಅನ್ನದಾನಿಯವರೇ ನೀವು ಕುಟುಂಬ ವೈದ್ಯರ ಒಂದು IMA CGP ಕೆಲಸ ಮಾಡಿದರೆ ನಿಮಗೆ ಕುಟುಂಬ ವೈದ್ಯರು ಭಾಳ ಪರಿಚಯ ಇದ್ದಾರೆ, ಅವರೆಲ್ಲ ನಂಬರ್ಗಳನ್ನು ಕೊಡಿ ಅಂತ ಹೇಳಿದ್ರೆ ನಾನು ಭಾಳ ತುಂಬ ಖುಷಿ. ಅದನ್ನೆಲ್ಲ ಕೊಟ್ಟಿದ್ದೆ. ಆ ಪ್ರಕಾರ ಕರೆದ್ರು. ಬಹುಶಃ ಅವ್ರು ಹೇಳಿದಾಗೆ ಈ ಕುಟುಂಬ ವೈದ್ಯ ಒಂದು ಪದ್ಧತಿ ಅಂತಕ್ಕದ್ದು ಮರೆಯಾಗ್ತಾ ಇರುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಯಾಕಂದರೆ ಕುಟುಂಬ ವೈದ್ಯರ ಒಂದು ಪದ್ಧತಿಯಲ್ಲಿ ತೊಡಗಿಸ್ಕೊಳ್ಳುವಂಥ ಜನ ಕಡಿಮೆ ಆಗ್ತದೆ. ಎಲ್ಲರೂ ಸ್ಪೆಷಲಿಸ್ಟ್ ಆಗಬೇಕು ಅಂತಿದ್ದಾರೆ. ಆಮೇಲೆ ಈಗಿರ್ತಕ್ಕಂಥ ಒಂದು ಟೀಚಿಂಗ್ ಕರಿಕ್ಯುಲಮ್ ಕೂಡ ಸ್ವಲ್ಪ ನ್ಯೂನತೆಗಳನ್ನು ಕೂಡಿರೋದ್ರಿಂದ ಈಗ ಹೊರಗೆ ಬಂದ ಮೇಲೆ, ಮೆಡಿಕಲ್ ಹೊರಗೆ ಬಂದ ಮೇಲೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಧೈರ್ಯನೇ ಇರೋದಿಲ್ಲ ಭಾಳಷ್ಟು ಜನರಿಗೆ. ಏನು ನಮ್ಗೆ ಗೊತ್ತಿಲ್ಲ, ದೇ ಫೀಲ್ ಬ್ಲ್ಯಾಂಕ್ ಹೆಡೆಡ್, ಮತ್ತು ಎಲ್ಲೇ ವರ್ಕ್ ಮಾಡಬೇಕು. ಹೀಗಾಗಿ ಈ ಒಂದು ನಶಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಪೋಷಣೆ ಮಾಡಲಿಕ್ಕೆ ಒಂದು ಉತ್ಕೃಷ್ಟವಾದಂಥ ಕಾರ್ಯವನ್ನು ಈ IMA CGP ವತಿಯಿಂದ ಮತ್ತು ಮಂಗಳೂರಿನ ವೈದ್ಯರು ಇಂಥ ಕಾರ್ಯಕ್ರಮ ನಿಮ್ಮಲ್ಲಿ ಭಾಳ ಒಂದು ಮೂಲಭೂತ ಸೌಕರ್ಯ ಭಾಳ ಚೆನ್ನಾಗಿದೆ. ಪ್ರತಿ ವರ್ಷ ನೀವು ಮಾಡಿದ್ರೂ ಅಡ್ಡಿ ಇಲ್ಲ, ನಾನು ಬರ್ತೇನೆ. ಈ ಒಂದು ಉತ್ಕೃಷ್ಟವಾದಂಥ ಸೇವೆಯನ್ನು ನೀವು ಮಾಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ಸಾಕಷ್ಟು ವಿಳಂಬವಾಗಿದೆ ಅಂತ ನಾನು ಭಾವಿಸ್ತೇನೆ. ಆದರೆ GK ಅವರು ಹಗ್ಗ ಇಲ್ಲದೆ ಕಟ್ಟಿಬಿಟ್ಟಿದ್ದಾರೆ. ನನಗೆ ಹಗ್ಗ ಬೇಡ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಮತ್ತು ಸಹೃದಯರೇ, ಒಂದು ಸಮ್ಮೇಳನದ ಸಮಾರಂಭದಲ್ಲಿ ನಾವಿದ್ದೇವೆ. ಕುಟುಂಬ ವೈದ್ಯಕೀಯ ಸಂಘ FDA ಅಲ್ವಾ, ಅದು ತನ್ನ 20ನೆಯ ವಾರ್ಷಿಕ ಅಧಿವೇಶನವನ್ನು ನಡೆಸಿದೆ. 20ನೆಯ ತಾರೀಕು ಅಲ್ಲೂ ಇವತ್ತು. ಒಂದು ಕೋಇನ್ಸಿಡೆನ್ಸ್ ಇರ್ಬೋದು, ಏನಿರಲಿ. ನನಗೆ ಇಂಥ ಒಂದು ಸಮ್ಮೇಳನವನ್ನು ಸಂಘಟಿಸುವಂತಹ ಒಂದು ದೊಡ್ಡ ದೂರದೃಷ್ಟಿತ್ವವನ್ನು ಇರಿಸಿಕೊಂಡ ಸಂಘಟಕರಿಗೆಲ್ಲ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ
ಇದು ತುಂಬ ಸಕಾಲಿಕ. ಅದರಲ್ಲಿ ನಾನು ಪ್ರತ್ಯೇಕ ಹೆಸರು ಹೇಳೋದಿಲ್ಲ. ಡಾಕ್ಟರ್ JK ಭಟ್ರು ಇರ್ಬೋದು, JN ಭಟ್ರು ಇರ್ಬೋದು, ಅಣ್ಣಯ್ಯ ಕುಲಾಲ್ ಇರ್ಬೋದು, ಇನ್ನು ಅನೇಕರು. ಇವರೆಲ್ಲ ಹಗಲಿರುಳು ಎಂಬಂತೆ ಈ ದುಡಿಮೆಯಲ್ಲಿ ನಿಸ್ವಾರ್ಥ ನೋಡಿ. ಅಲ್ಲ, ನಿಸ್ವಾರ್ಥ ಎಂಬ ಶಬ್ದದಲ್ಲಿ ಒಂದು ಸ್ವಾರ್ಥ ಉಂಟು, ಅದು ಬೇರೆ ವಿಷಯ. ಆದರೆ ನಿಸ್ವಾರ್ಥವಾಗಿ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ಅವರು ಅಭಿನಂದನೀಯರು. ಅವರ ಪ್ರಯತ್ನ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ಮೂಡಿ ಬರಲಿ. ಕುಟುಂಬ ವೈದ್ಯಕೀಯದಲ್ಲಿ ನಿರತರಾದ ಎಲ್ಲರಿಗೂ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿ 1 ಅಥವಾ 2 ವಾಕ್ಯಗಳಲ್ಲಿ ಮುಗಿಸ್ತೇನೆ. ಒಂದು, ಕುಟುಂಬ ವೈದ್ಯಕೀಯಕ್ಕೆ ಬೇಕಾದಂತಹ ಮಾನ್ಯತೆಯನ್ನು, ಗೌರವವನ್ನು, ಸ್ಥಾನವನ್ನು ಇತ್ಯಾದಿಗಳನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಮ್ಮದು. ಯಾರು ಆ ವೃತ್ತಿ ಯಾವುದೇ ರೀತಿಯ ಕೀಳರಿಮೆ ಬೇಕಾಗಿಲ್ಲ. ನಾವು ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾದಾಗ ನಾನು ಅದನ್ನೇ ಹೇಳಿದಾಗ ನಾನು ವಾಸ್ತವವಾಗಿ ಇವತ್ತು ಒಳ್ಳೆಯ ಸೆಮಿನಾರ್ ಎಲ್ಲ ಸೆಷನ್ಸ್ ಇತ್ತು. ಇಲ್ಲಿ ನಾನು ಕಂಡದ್ದೇನು ಅಂತಂದರೆ, ಕುಟುಂಬ ವೈದ್ಯರ ಮತ್ತು ತಜ್ಞ ವೈದ್ಯರು ಅಥವಾ ಕನ್ಸಲ್ಟೆಂಟ್ಸ್ ಇವರ ನಡುವೆ ಒಂದು ಒಳ್ಳೆಯ ರ್ಯಾಪರ್ಟ್ ಇರಬೇಕು ಅಂತ ನಾನು ಹೇಳೋದು. ಅದನ್ನು ಹೇಗೆ ಸಾಧಿಸ್ಬೋದು ಅಂತಂದರೆ, ನೋಡಿ ನೀವು, ಇದು ಪ್ರಾಕ್ಟಿಕಲ್ ಹೌದಾ ಅಲ್ವಾ ಅಂತ. ಪ್ರತಿಯೊಬ್ಬ ಕುಟುಂಬ ವೈದ್ಯನೂ ಕೂಡ ಅಲ್ಲಿರುವಂತಹ ಒಂದು ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ, ಅಂದರೆ ನಾನು ಹೇಳೋದು ಸಣ್ಣ ಖಾಸಗಿ ಆಸ್ಪತ್ರೆಗೆ ಅಲ್ಲ, ಗೌರ್ಮೆಂಟಿಂದ ನಡೆಯುವ ಆಸ್ಪತ್ರೆ, ದೊಡ್ಡ ಮಟ್ಟದಲ್ಲಿರುವಂಥ ಒಂದು ಆಸ್ಪತ್ರೆಗೆ ಪೂರ್ಣ ಮುಕ್ತ ಪ್ರವೇಶ ಸಿಗುವ ಹಾಗೆ ಮಾಡಬೇಕು. ಅಂದರೆ ಆ ಜನರಲ್ ಪ್ರಾಕ್ಟೀಷನರ್ ಆ ಆಸ್ಪತ್ರೆಗೆ ಯಾವ ಸಂದರ್ಭದಲ್ಲೂ ಭೇಟಿ ಕೊಟ್ಟು ಅಲ್ಲಿರುವಂತಹ ರೋಗಿಗಳನ್ನು ನೋಡುವುದು, ಚಿಕಿತ್ಸೆ ಮಾಡಲಿಕ್ಕಿಲ್ಲ, ಚಿಕಿತ್ಸೆ ಮಾಡೋದು ನಮಗೆ ಬೇಡ, ನೋಡಿ ಕೇಸ್ ಶೀಟನ್ನು ನೋಡಿ ಅಲ್ಲಿ ಆಗುತ್ತಿರುವಂಥ ಎಲ್ಲ ಬೆಳವಣಿಗೆಗಳನ್ನು ಹತ್ತಿರದಿಂದ ಗಮನಿಸಿದರೆ ನಮಗೆ ಬೇರೆ CME ಬೇಡ. ಇವತ್ತು ಇಲ್ಲಿ ಆದದ್ದು ಇದು ದೊಡ್ಡ CME. ನಾನು ನಮ್ಮ ಡಾಕ್ಟರ್ ಪ್ರಭಾಧಿಕಾರಿ ಅದನ್ನು ನಡೆಸಿಕೊಟ್ಟದ್ದು ಭಾಳ ಅಚ್ಚುಕಟ್ಟಾಗಿತ್ತು. ಪ್ರಶ್ನೆಗಳು ತುಂಬ ಮಹತ್ವದ ಪ್ರಶ್ನೆಗಳೆಲ್ಲ ಬಂದವು. ಇದನ್ನೆಲ್ಲ ನಾವು ದಾಖಲೆಯಾಗಿ ಉಳಿಸಿಕೊಂಡು ನಮ್ಮ ಕುಟುಂಬ ವೈದ್ಯರಿಗೆ ಹಸ್ತಾಂತರಿಸಬೇಕು. ಯಾಕಂದರೆ ಈ ಒಂದು ಘಟಕವನ್ನು, ಕುಟುಂಬ ವೈದ್ಯಕೀಯ ಎನ್ನುವಂತಹ ಈ ಒಂದು ಭಾಳ ಮಹತ್ವದ ಈ ವಿಭಾಗವನ್ನು ವೈದ್ಯಕೀಯದಲ್ಲಿ ನನಗನಿಸುವುದು ಖಂಡಿತವಾಗಿಯೂ ನಾವು ಉಳಿಸಿಕೊಳ್ಳಬೇಕು. ಅದನ್ನು ನಾವು ಉಳಿಸಿಕೊಳ್ಳದೆ ಹೋದರೆ, ಅರ್ಹತೆ ಇರುವವರು ಆ ಸ್ಥಾನವನ್ನು ಚೆನ್ನಾಗಿ ನಿರ್ವಹಿಸದೆ ಹೋದರೆ, ಅನರ್ಹತೆ ಇರುವವರು ಬಂದು ಎಲ್ಲ ಮೊನೊಪಲೈಸ್ ಮಾಡ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಅದರ ಪರಿಣಾಮವನ್ನು ಅನುಭವಿಸಬೇಕಾಗಿ ಬಂದಿತ್ತು. ಆದ್ದರಿಂದ ಕುಟುಂಬ ವೈದ್ಯಕೀಯವನ್ನು ಪ್ರೋತ್ಸಾಹಿಸಿ, ಅದಕ್ಕೆ ಕನ್ಸಲ್ಟೆಂಟ್ಸಿಗೆ, ತಜ್ಞರಿಗೆ ಇರುವಷ್ಟೇ ಮಾನ್ಯತೆ ಇದೆ. ಆ ಮಾನ್ಯತೆಯನ್ನು ಉಳಿಸಿಕೊಳ್ಳುವುದು, ಗಳಿಸಿಕೊಳ್ಳುವುದು ನಮ್ಮ ಶಕ್ತಿ, ಸಾಮರ್ಥ್ಯವನ್ನು ಹೊಂದಿಕೊಂಡಿದೆ. ಇದನ್ನು ದಯಮಾಡಿ ಗಮನಿಸಿ. JK ಭಟ್ರಿಗೆಲ್ಲ ಪ್ರತ್ಯೇಕ ನಾನು ಹೇಳುವುದಿಲ್ಲ, ಅವರು ತಾಳಮದ್ದಳೆಗೆ ಅರ್ಥ ಹೇಳ್ತಾರೆ ಅಂತ ಅಲ್ಲ, ಅದೇ ಅದರ ಪ್ರಭಾವ ಕಂಡಿತು ನಿಮ್ಮ ಭಾಷಣದಲ್ಲಿ. ಆಗಲಿ, ಸಂತೋಷ, ನನ್ನನ್ನು ಕರೆದಿದ್ದೀರಿ. ಅದಕ್ಕಾಗಿ ಪುನಃ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತು ದಯಮಾಡಿ ನನಗೆ ಇಲ್ಲಿಂದ ನಿರ್ಗಮಿಸುವುದಕ್ಕೆ ಒಂದು ಅಪ್ಪಣೆ ಕೊಡಬೇಕು. ನಾನು ಭಾಳ ದೂರದಿಂದ ಬಂದಿದ್ದೇನೆ, JK ಭಟ್ರ ಊರದು. ಆಯಿತು. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಆ್ಯಕ್ಚುಲಿ ಇವತ್ತು ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಸೆಕ್ರೆಟ್ರಿ ಆಗೋಕ್ಕೆ 2 years ಬ್ಯಾಕ್ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು ಪ್ರಪೋಸ್ ಮಾಡಿದಾಗ ನಾನು ಆಗೋದೋ ಬೇಡವೋ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ಆದರೆ ತುಂಬ ಎನ್ಕರೇಜ್ ಮಾಡಿದ್ರು. ನನಗೆ HTO ಆಪ್ರೇಷನ್ ಆಗಿ ನನ್ನ
ಅಷ್ಟೊಂದು ಕಾರ್ಯನಿರ್ವಹಿಸೋಕ್ಕಾಗಲಿಲ್ಲ. ಆದ್ರೂ ಅವರು ಫೋನ್ನಲ್ಲೇ ಎಲ್ಲ ಇದು ಮಾಡಿ ಲೈಕ್ ತುಂಬ ಎನ್ಕರೇಜ್ ಮಾಡಿ ನಮ್ಮ ಕಡೆಯಿಂದನೂ ಸ್ವಲ್ಪ ಸಪೋರ್ಟ್ ಮಾಡಿದ್ವಿ, ಏನು ಮಾಡ್ಬೋದು ಆ ಥರ. ಇದು ಇಲ್ಲಿ ಇವತ್ತು ಈ ದಿನ ಈ ಕಾರ್ಯಕ್ರಮಕ್ಕೆ ನಾನು ಮಿಸ್ ಮಾಡದೆ ಬರೋದಕ್ಕೆ ಅಂದ್ಕೊಂಡು, ಮತ್ತು ಎಲ್ಲ ಇವತ್ತಿನ ಕಾರ್ಯಕ್ರಮ ಮಾರ್ನಿಂಗಿಂದ ಇಲ್ಲಿವರೆಗೂ ಒಂದೊಂದೂ ಪ್ರತಿಯೊಂದೂ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಪ್ರತಿಯೊಬ್ಬರೂ. ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಇದು ಸ್ಟೇಜ್ ಮೇಲೆ ಇವತ್ತೇನೇನು ಟಾಪಿಕ್ಸ್ ಇತ್ತು ಅದೆಲ್ಲ ಟೇಕ್ ಅವೇ ಮೆಸೇಜ್ ತುಂಬ ಚೆನ್ನಾಗಿದೆ. ಲೈಕ್ ಪ್ರತಿಯೊಂದೂ ನಮಗೆ ಜನರಲ್ ಪ್ರಾಕ್ಟೀಷನರ್ಸ್ಗೆ ನಾವು ಏನು ಹೇಗೆ ಇರಬೇಕು, ಯಂಗ್ಸ್ಟರ್ಸು ಹೇಗಿರಬೇಕು, ಮತ್ತು ಇವಾಗಿರೋರು ನಾವು ಏನೇನು ಅನುಭವಿಸ್ತಾ ಇದ್ದೀವಿ, ಯಾವ ಥರ ಮೆಡಿಕೋ ಲೀಗಲ್ ಕೇಸಸ್ ಬಗ್ಗೆನೂ ನಮಗೆ ಎಷ್ಟೊಂದು ತಿಳುವಳಿಕೆ ಇದು ಮಾಡಿಕೊಟ್ರು. ಜೀರಿಯಾಟ್ರಿಕ್ ಕೇಸಸ್ ಬಗ್ಗೆ ಹೇಗೆ ಇದು ನೋಡ್ಕೊಳ್ಳೋದು, ಯಾವ ಥರ ಟ್ರೀಟ್ ಮಾಡಬೇಕು, ಹೇಗೆ ಇರಬೇಕು ಅನ್ನೋದನ್ನು ಹೇಳ್ಕೊಟ್ರು. ತುಂಬ ಟೇಕ್ ಅವೇ ಮೆಸೇಜಸ್ ಇದೆ ಇಂಥ ಕಾನ್ಫರೆನ್ಸಸ್ನ. ಮತ್ತು ಎಸ್ಪೆಷಲಿ ಜನರಲ್ ಪ್ರಾಕ್ಟೀಷನರ್ಸ್ನ ನಾವು ತುಂಬಾ ಗೌರವದಿಂದನೂ ಮತ್ತು ನೋಡ್ಕೊಳ್ಬೇಕು. ಪ್ಲಸ್ ಅವ್ರಿಗೆ ಇವಾಗ ನಮ್ಮ ರಮಾನಂದ್ ಸರ್ ಹೇಳ್ದಂಗೆ ನಾವು ಬೇರೆ ಯಾರಿಗೂ ಕಮ್ಮಿ ಇಲ್ಲ. ಕನ್ಸಲ್ಟೆಂಟ್ಸ್ ಅಂತಂದ್ರೆ ಕೆಲವು ಸರಿ ಜನರಲ್ ಪ್ರಾಕ್ಟೀಷನರ್ಸ್ ಅಂದ ತಕ್ಷಣ ಕನ್ಸಲ್ಟೆಂಟ್ಸ್ ಮುಂದೆ ನಾವು ಕಡಿಮೆ ಏನೋ ಅಂತ ಅಂದ್ಕೊಂಡ್ಬಿಡ್ತೀವಿ ಒಂದೊಂದು ಸತಿ. ಆ ಥರ ಏನೂ ಕಮ್ಮಿ ಇಲ್ಲ. ಎಲ್ಲ ಫ್ಯಾಮಿಲಿ ಫಿಸಿಷಿಯನ್ಸ್ಗೆ ಒಳ್ಳೆ ಇದೆ, ಮುಂದೆ ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂತ. ಆ ಟಾಪಿಕ್ ತುಂಬಾ ಚೆನ್ನಾಗಿದೆ. ಒಳ್ಳೆ ನನ್ನ 2 ಮಾತನ್ನು ಮುಗಿಸಿ ಎಲ್ಲರಿಗೂ ವಂದನೆಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. Polnaya sir, Conference President Dr. Annaya Kullal sir, Conference Organizing Secretary Dr. G.K. Bhatt sir, Conference Treasurer Dr. Shekhar Pujari sir, all the committee members of various committees, Secretary of Mangalore Dr. Aveen Alva, Treasurer Dr. Prashant Bhatt sir, and all the dignitaries on the dais. So, first of all, today we came from Sulia, myself and Dr. Veena. We started at 5:30. That is because of the love for G.K. Bhatt sir. Because he had told, morning 8:30, madam, illi irbeko. Adike, in spite it was raining, we came, right 5:30 we started and 8:30 we were here in IMA house. So that is the love which is showered by IMA, all the members of IMA on us. Because of that, we never miss any programs of IMA Mangalore. Then regarding the topics, there was really very good selection of topics by the scientific committee. It was not only for the family physicians, but osteoporosis, medico-legal aspects. So all these topics were really good, and there are many take-away points even for us in these topics. Then we could meet all the senior doctors in IMA, like Dr. Ramanan sir, who is sitting here, and Dr. Shantaram Shetty sir, and all the seniors whom we could see, we could interact. So that is also one small get-together, and we could learn so many from all the seniors directly or indirectly. So hats off to Family Doctors Association and IMA Mangalore for successfully conducting this IMA CGP Karnataka State Conference with such a grand success. So heartiest congratulations to you. It is because of the hard work, teamwork of all of you which has made this successful. Long live IMA. ಕಾರ್ಯಕ್ರಮ ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಡಾಕ್ಟರ್ ರವೀಂದ್ರ ಕಜೆ ಅವರೇ, ಹಾಗೆ ಅನ್ನದಾನ ಮೀಟರ್ ಈಗ ಅಷ್ಟೇ ಬಿಟ್ಟಿದ್ದಾರೆ, ಶಿವಕುಮಾರ್ ಕಂಬಾರ್ ಅವರೇ, ಅನ್ನಯ್ಯ ಕುಲ್ಲಲ್ ಅವರೇ, G.K. ಭಟ್ರೆ, ಶೇಖರ್ ಪೂಜಾರಿ ಅವರೇ, ಹಾಗೆ ಜಯನ್ ಭಟ್ರು, ರಾಮನಾಥ್ ಬನಾರಿ ಅವರೇ, ಹಾಗೆ ಸವಿತಾ ಅವರೇ, ಸೆಕ್ರೆಟರಿ ಆಫ್ CGP, ಆ್ಯಂಡ್ ಗೀತಾ ದೊಪ್ಪ ಅವರು, ಚೇರ್ಮನ್ ಅವಾರ್ಡ್ಸ್ ಕಮಿಟಿ ಆ್ಯಂಡ್ ಅಕಾಡೆಮಿ ಆಫ್ ಮೆಡಿಕಲ್ ಸ್ಪೆಷಾಲಿಟೀಸ್, ಹಾಗೂ ಸದಾಶಿವ ಪೊಲ್ನಾಯ್ ಅವರು, ಎಲ್ಲರೂ ಬೆಳಗಿಂದ ಇಲ್ಲಿವರೆಗೆ ತಮ್ಮ ಎಲ್ಲ ಪರ್ಸ್ನಲ್ ಏನೇನಿದ್ದು ಅದು ಬದಿಗಿಟ್ಟು ಇವತ್ತೆಲ್ಲ ಅಟೆಂಡ್ ಆಗಿದ್ದೀರಿ. ಹಾಗೂ ಆಫ್ ದ ಡಯಸ್ ಯಾರು ಇದ್ದೀರಿ ಇವತ್ತು ಬೆಳಗಿಂದ ಇವತ್ತು ಈಗಿನವರೆಗೆ ಇದ್ದೀರಿ ಅಂದರೆ ಅದು ನಿಮ್ಮ ಕಮಿಟ್ಮೆಂಟ್ ಟುವರ್ಡ್ಸ್ ದ ಕಾನ್ಫರೆನ್ಸ್ ತೋರ್ತದೆ. ಹಾಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಲೆಟ್ಸ್ ರೇಸ್